ಹ್ಯಾಮರ್ ಥ್ರೋ ಸ್ಪರ್ಧೆ 17 ವಯೋಮಾನದ ಬಾಲಕರ ಸ್ಪರ್ಧೆ. ಬಹಳಷ್ಟು ಅನಗತ್ಯವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ದಯಮಾಡಿ ನಿಮ್ಮನ್ನು ನಾವೇ ಕಳಿಸುವುದಕ್ಕಿಂತ ಮುಂಚೆ ತಾವಲ್ಲಿಂದ ಜಾಗವನ್ನು ತೆರವು ಮಾಡಬೇಕು. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಹ್ಯಾಮರ್ ಥ್ರೋ ಸ್ಪರ್ಧೆಯ ಏರಿಯಾದಲ್ಲಿರ್ತಕ್ಕಂತಹ ಅನಗತ್ಯ ಎಲ್ಲ ವ್ಯಕ್ತಿಗಳು ಹೊರಗೆ ಹೋಗಿ. ಯಾವುದೇ ಕೋಚ್ಗಳಲ್ಲಿ ನಿಲ್ಲುವ ಹಾಗಿಲ್ಲ. ಪ್ಲೀಸ್ ಗೋ ಔಟ್. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕರ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನವನ್ನು ರಾಜ್ಯದ ದಾಖಲೆಯ ಕಡೆಗೆ ಸೆಳೆತಾ ಇದ್ದೇವೆ. 2012-13ನೇ ಇಸವಿಯಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಕೊಪ್ಪಳ ಜಿಲ್ಲೆಯ ಪರವಾಗಿ ಗವಿಸ್ವಾಮಿ 53.20 ಮೀಟರ್ ದೂರಕ್ಕೆ ಹ್ಯಾಮರ್ ಅನ್ನು ಎಸೆದು ರಾಜ್ಯದ ದಾಖಲೆಯನ್ನ ತನ್ನ ಹೆಸರಲ್ಲಿ ಬರೆಸಿಕೊಂಡಿದ್ರು. ಈ ಮಾಹಿತಿಯನ್ನು ಇವತ್ತು ನಡೆಯುವಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನಕ್ಕೆ ತರ್ತಾ ಇದ್ದೇವೆ. ವಿಶ್ ಯು ಆಲ್ ದಿ ಬೆಸ್ಟ್. ನಮಗೆ ಸ್ವಯಂ ಸೇವಕರ ಅಗತ್ಯ ಬೇಕು.
ಏನಡೆ ಏನು ಮಾಡ್ತಿರೋದು ಹೌದಾ ಹಾಂ ಇತ್ತು ಪೂರ್ಣ ಉಂಡ ಹಾಂ ಏನಾಯ್ತು ರೂಪ बोलो बोल देंगे अवला अवला बोलिए मला अवला अवला ಹ್ಯಾಮರ್ ಥ್ರೋ ಏರಿಯಾದಲ್ಲಿ ಬಹಳಷ್ಟು ಅನಗತ್ಯವಾದಂತಹ ವ್ಯಕ್ತಿಗಳನ್ನ ಕಾಣ್ತಾ ಇದ್ದೇವೆ. ಯಾವುದೇ ಕೋಚ್ಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಂತರ ಕೂಡ ಕಲರ್ಫುಲ್ ದಯಮಾಡಿ ಹ್ಯಾಮರ್ ಥ್ರೋ ಏರಿಯಾದಲ್ಲಿರುವಂತಹ ಎಲ್ಲ ಕೋಚ್ಗಳು ಹೊರಗೋಗಿ, ಅಲ್ಲಿ ಅಫಿಷಿಯಲ್ಸ್ ದಯಮಾಡಿ ಗಮನಿಸಿಕೊಳ್ಳಿ. ಎಲ್ಲ ಕೋಚ್ಗಳು ಟ್ರ್ಯಾಕ್ ಹೊರಗೋಗಿ. ಟೆಕ್ನಿಕಲ್ ಅಫಿಷಿಯಲ್ಸ್ ಮತ್ತೆ ಪಾರ್ಟಿಸಿಪೇಟರ್ಸ್ ಬಿಟ್ಟು, ಕಾಂಪಿಟೇಟರ್ಸ್ ಬಿಟ್ಟು ಎಲ್ಲ ಅಫಿಷಿಯಲ್ಸ್, ನಮ್ಮ ಎಲ್ಲ ಕೋಚ್ಗಳು ಇನ್ನಿತರ ಯಾರೆಲ್ಲ ಅಲ್ಲಿದ್ದೀರಿ ದಯಮಾಡಿ ಟ್ರ್ಯಾಕ್ನ ಹೊರಗೋಗಿ.
ಕ್ಯಾಮರಾದ ಹತ್ರ ಕ್ರಾಸ್ ಮಾಡಿ ಲೈವ್ ಹೋಗ್ತಾರೆ. ಹದಿನಾರು ಐವತ್ತೇಳು ಹೌದು 16:57. For 9 to 6 laps to go. 18896 laps to go. ಟ್ರಿಪಲ್ ಜಂಪ್ ರೋಲ್ ಇನ್ನೂ ಕೂಡ ಕೆಲವೊಂದು ರಿಪೋರ್ಟ್ ಮಾಡಿಕೊಂಡಿಲ್ಲ, ದಯವಿಟ್ಟು ಗಮನಿಸಿ. ಟ್ರಿಪಲ್ ಜಂಪ್ ಭಾಗದ ಪ್ರಾಡಕ್ಟ್ಗಳನ್ನ ಟ್ರಿಪಲ್ ಜಂಪ್ ರಿಪೋರ್ಟ್ ಮಾಡಿದ್ದೀವಿ, ದಯವಿಟ್ಟು ಇನ್ಫಾರ್ಮ್ ಮಾಡಬೇಕು. ಸ್ಪರ್ಧಾಳುಗಳು 1 4 2 5 6 laps go. 7 laps to go. ಪೋಲೋವನ್ ಸ್ಪರ್ಧೆಗೆ ಕರೆಯನ್ನು ನೀಡಲಾಗಿದೆ. ವರದಿ ಮಾಡಿಕೊಳ್ಳಿ. 16:45 6 ಸುತ್ತು ಇದೆ. ಎಲ್ಲ ಸ್ಪರ್ಧಾಳುಗಳ ಗಮನಕ್ಕೆ ಪೋಲೋವಾನ್ ಪೋಲೋವಾನ್ ಸ್ಪರ್ಧೆಗೆ ಕರೆಯನ್ನು ನೀಡಲಾಗಿದೆ. ಎಲ್ಲ 1817 6 laps to go. ಮತ್ತೆ ಹ್ಯಾಮರ್ ಥ್ರೋ ಏರಿಯಾದಲ್ಲಿ ಅಫಿಷಿಯಲ್ಸ್ ಹೊರತುಪಡಿಸಿ ಬೇರೆ ವ್ಯಕ್ತಿಗಳನ್ನ ಕಾಣ್ತಾ ಇದ್ದೇವೆ. ದಯಮಾಡಿ ಟ್ರ್ಯಾಕ್ನ ಹೊರಗೋಗಿ. 4 laps. Under 17 boys hammer throw. Karnataka state record is in the name of Gavi Swami of Koppala district. He has established this record in the year of 2012 and 13 with the performance of 53.20 meters. Held the Karnataka state meet at Chitradurga. For 9 to 5 laps to go. Under 17 boys, 5-kilometer walk race, state record is in the name of Dasharatha Ningappa Talwar of Dakshina Kannada. He has established this record in the year of 2019 and 20 with the good timings of 22 minutes 38.34 seconds. Held the Karnataka state meet at Mandya.
laps to go. One for 8-1, 3 laps to go. Continue 6-1 ಯಾರು? ಲಾಸ್ಟ್ ಎಷ್ಟು ಮೇಡಮ್ ಎಷ್ಟು 1361. ಇವಾಗ ಬಂದು ಎರಡು ಆಗೋಗಿ ಎಲ್ಲರೂ ಇಲ್ಲಿ ಬರಬೇಕು ಈ ಪರ್ಫೆಕ್ಟ್ ಲಾಸ್ಟ್ ಲ್ಯಾಪ್ನವ್ರು ಹೇಳಿ One double 8-5, 3 laps to go. One double 8-9, 3 laps to go. Last 2 laps to go. One for 9-2, last 2 laps, 3 laps to go. ನೋಡಿ ಸುಮ್ಮನೆ ಹುಚ್ಚುಕಟ್ಟಬೇಡಿ. ಇಲ್ಲಿ ನೋಡಿ 13-61 18-26 ಕ್ರೀಡಾಭಿಮಾನಿಗಳೇ, 14-57 5 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯ 14-81 ಅಲ್ಲಿ ಕರೆಕ್ಟ್ ಹೇಳಿ ನಿಮ್ಮ ರೌಂಡ್ ಸರಿ ಹೇಳಿ. ಮುಕ್ತಾಯ ಹಂತದಲ್ಲಿ ಚಿನ್ನದ ಗೆರೆಯ ದಾಟುವ ಪ್ರಯತ್ನಕ್ಕಾಗಿ ಬಹಳ ಮುನ್ನಡೆಯನ್ನ ನೋಡಿ ಲಾಸ್ಟ್ ರೌಂಡ್ ಯಾರಿಗೆಲ್ಲ ಉಂಟು ಬನ್ನಿ ಇಲ್ಲಿ ಈಚೆ ಬರಬೇಕು. ಲಾಸ್ಟ್ ರೌಂಡ್ ಯಾರಿಗೆಲ್ಲ ಉಂಟು ಇಲ್ಲಿ ಬನ್ನಿ. ಇಷ್ಟೇ ಅಲ್ಲ ಸರಿ. ಈಗ ಕರೆಕ್ಟ್ ಮಾತಾಡಿ. ಒಬ್ಬರು ಹೇಳಿ ಹೋಗ ಹೋಗ 18-20
ಗುರು ಗುರು ಅಯ್ಯೋ ಕೊಟ್ಟ ಹಾಲ್ ಪೋಲ್ ವಾಲ್ಟ್ಗೆ ಸಂಬಂಧಪಟ್ಟಂತಹ ಟೆಕ್ನಿಕಲ್ ಅಫಿಷಿಯಲ್ಸ್ಗಳು ಆ ಏರಿಯಾಕ್ಕೆ ಬರಬೇಕು ಅಂತ ಆ ವಿಭಾಗದ ಮುಖ್ಯಸ್ಥರು ನಮಗೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಸ್ವಯಂ ಸೇವಕರ ತುರ್ತು ಅಗತ್ಯ ಇದೆ. ಎಲ್ಲ ಈವೆಂಟ್ಸ್ಗಳ ಏರಿಯಾಕ್ಕೆ ಸ್ವಯಂ ಸೇವಕರು ನಿಯೋಜನೆಗೊಳ್ಳಬೇಕು. ಬಾಲಕರ ವಿಭಾಗದ ಹ್ಯಾಮರ್ ಎಸೆತ ಸ್ಪರ್ಧೆ ಪ್ರಗತಿಯಲ್ಲಿದೆ. ಮತ್ತೊಮ್ಮೆ ರಾಜ್ಯದ ದಾಖಲೆಯನ್ನು ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನಕ್ಕೆ ತರ್ತಾ ಇದ್ದೇವೆ. 2012-13ನೇ ಇಸ್ವಿಯಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಕೊಪ್ಪಳ ಜಿಲ್ಲೆಯ ಪರವಾಗಿ ಗವಿಸ್ವಾಮಿ 53.20 53.20 ಹಮ್ಮರ್ ಥ್ರೋ ರೆಕಾರ್ಡ್ ಇರುವಂತಹದ್ದು. ಈ ಮಾಹಿತಿಯನ್ನು ಇವತ್ತು ಈ ಕೂಟದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳ ಗಮನಕ್ಕೆ ತರ್ತಾ ಇದ್ದೇವೆ. ಸುನಿಯಣ್ಣ
ಹಲೋ ವಾಲಂಟಿಯರ್ಸ್ ಆಗ ಪ್ಯಾಡ್ ಹಿಡ್ಕೊಂಡು ಎಲ್ಲಿ ಹೋದ್ರಿ ಅಂತ ಗೊತ್ತಾಗಿಲ್ಲ. ನಮ್ಮ ಬಾಲಕರ ನಡಿಗೆ ಸ್ಪರ್ಧೆಯ ಸಂದರ್ಭದಲ್ಲಿ ಎಲ್ಲ ನಮ್ಮ ವಾಲಂಟಿಯರ್ಸ್ ಮತ್ತೆ ನಿಮ್ಮ ಸೇವೆ ಬೇಕು. ಎಲ್ಲ ವಾಲಂಟಿಯರ್ಸ್ ಬನ್ನಿ. ನೋಡಿ, ಆಗ ಕೆಲಸ ಮಾಡಿದಿರಿ, ಸರ್ವಿಸ್ ಮಾಡಿದಿರಿ ಚೆನ್ನಾಗಿ ವಾಲಂಟಿಯರ್ಸ್. ಮತ್ತೆ ನೀವು ಬಾಲಕಿಯರ ನಡಿಗೆ ಸ್ಪರ್ಧೆಯ ಪ್ರಾರಂಭ ಗೆರೆಯ ಹತ್ತಿರ ಹೋಗ್ಬೇಕು, ಅದೇ ಪೊಸಿಷನ್ ಅಲ್ಲಿ ಕೆಲಸ ಮಾಡಬೇಕು. ಜಜಸ್ ಹತ್ತಿರ ಹೋಗಿ. ಅದೊಂದು ಮುಗಿಸಿದ್ವಿ ಒಂದು ಚಲೋ ಆಕತಿ. ಮುಕ್ತಾಯ ಹಂತದಲ್ಲಿ ಟ್ರ್ಯಾಕ್ನ ಒಳಗಿರುವಂತೆ ಎಲ್ಲರೂ ಹೊರ ಬನ್ನಿ ಪ್ಲೀಸ್. ಹಾಲ್
ಹಲ್ 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 ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನು ಮತ್ತೆ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 3 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯ ಪ್ರಾರಂಭ ಗೆರೆಗೆ ಸೆಳಿತಾ ಇದ್ದೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನ ಕರ್ನಾಟಕ ರಾಜ್ಯದ ದಾಖಲೆ 2018-19 ಇಸ್ವಿಯಲ್ಲಿ ಮಂಡ್ಯದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯ ಪರವಾಗಿ ಕುಮಾರಿ ಗೌತಮಿ 16 ನಿಮಿಷ 2.45 ಸೆಕೆಂಡುಗಳ ವೇಗದಲ್ಲಿ ನಡೆಯುವುದರ ಮೂಲಕ ರಾಜ್ಯದ ದಾಖಲೆ ಗೌತಮಿ ಬೆಂಗಳೂರು ಉತ್ತರದ ಪರವಾಗಿ. ವಿಶ್ ಯು ಆಲ್ ದಿ ಬೆಸ್ಟ್. ದಯಮಾಡಿ ಬಹಳಷ್ಟು ಮಂದಿ ನಮಗೆ ಲ್ಯಾಪ್ ಸ್ಕೋರಿಂಗ್ಗೆ ಅಫಿಷಿಯಲ್ಸ್ಗಳ ಅಗತ್ಯ ಇದೆ. ಫ್ರೀ ಇದ್ದವರು ದಯಮಾಡಿ ಬರಬೇಕು. ಹಲೋ ನೋಡಿ, ಲ್ಯಾಪ್ ಸ್ಕೋರರ್ ಒಂದು 3 ಅವಶ್ಯಕತೆ ಇದೆ, 4 ಮಂದಿಯದ ಅವಶ್ಯಕತೆ ಇದೆ. ದಯವಿಟ್ಟು ಮುಕ್ತಾಯ ಹಂತಕ್ಕೆ ಬನ್ನಿ. ಯಾರು ಅಫಿಷಿಯಲ್ಸ್, ದಯವಿಟ್ಟು ಅಫಿಷಿಯಲ್ಸ್ ಯಾರು ಫ್ರೀ ಇದ್ದೀರಿ, ದೋಸು ಆರ್ ಫ್ರೀ, ಇಲ್ಲಿಗೆ ಬನ್ನಿ, ಮುಕ್ತಾಯ ಹಂತಕ್ಕೆ ಬನ್ನಿ ದಯವಿಟ್ಟು. ದಯವಿಟ್ಟು ಹಲೋ, ಫೋಟೋ ಫಿನಿಶ್ ಏರಿಯಾದಲ್ಲಿ ಪವರ್ ಸಪ್ಲೈ ಇಲ್ಲ, ಸಂಬಂಧಪಟ್ಟಂತ ಅಲ್ಲಿ ಎಲೆಕ್ಟ್ರಿಷಿಯನ್ ಆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಲಾಸ್ಟ್ ಮೂಜಿ ಏರು ಬರ್ತೀರ ಮೊಬೈಲ್ ಲೈವ್ ಮೊಬೈಲ್ ಎತ್ತೂല ಲೈವ್ ಸುದ್ದಿ ಲೈವ್ ನೋಡಿ ಬರ್ತೀನಿ. ಬಾಲಕರ 5 ಕಿಲೋಮೀಟರ್ ನಡಿಗೆ ಸ್ಪರ್ಧಾದ ಸಂದರ್ಭ ಬೀದರ್ನ ಒಬ್ಬ ಬಾಲಕ ತನ್ನ ಮೊಬೈಲ್ ಅನ್ನ ಯಾರ ಕೈಯಲ್ಲೋ ಕೊಟ್ಟಿದ್ದಾನಂತೆ, ಹುಡುಕ್ತಾ ಇದ್ದಾನೆ. ಯಾರ ಕೈಯಲ್ಲಿ ಮೊಬೈಲ್ ಇದೆ ಅವರು ಮೈನ್ ಸ್ಟೇಜಿಗೆ ಬಂದು ಅನೌನ್ಸರ್ಸ್ ಡೆಸ್ಕ್ ಹತ್ರ ಕೊಟ್ಟು ಸಹಕರಿಸಬೇಕು.
ಮೊಬೈಲ್ ನವ ಬೀದರ್ ಹುಡುಗ ಮೈನ್ ಸ್ಟೇಜ್ ಬಾ. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 3 ಕಿಲೋಮೀಟರ್ ವೇಗದ ನಡಿಗೆ ಸ್ಪರ್ಧೆ ಪ್ರಾರಂಭ ಆಗಿದೆ. ಬೆಂಗಳೂರು ಉತ್ತರ ಜಿಲ್ಲೆಯ ಪರವಾಗಿ ಗೌತಮಿ 16 ನಿಮಿಷ 2.45 ಸೆಕೆಂಡ್ ವೇಗದಲ್ಲಿ 2018-19ರಲ್ಲಿ ಮಾಡಿದಂತಹ ದಾಖಲೆ. ಈ ದಾಖಲೆಯನ್ನು ಈ ಸ್ಪರ್ಧಾಳುಗಳ ಗಮನಕ್ಕೆ ತರ್ತಾ ಇದ್ದೇವೆ.
ಬೀದರ್ನ ಬಾಲಕ ಮೊಬೈಲ್ ಕಳೆದು ಹೋಗಿದೆ ಅಂತ ಹೇಳಿದ್ದಿ, ಬಂದಿಲ್ಲ. ಎಡುಗ ಎಡುಗ ಸೈಡ್ ಸೈಡ್ 5078 6 lakhs to go. 5058 6 lakhs to go. 5763 6 lakhs to go. ನೋಡಿಕೊಳ್ಳಿ, ಯಾವ ಬಂಚಿ ನಂಬರ್ ಮಾತ್ರ ಅಲ್ಲ, ಯಾವ ಪೊಸಿಷನ್ ಇದ್ದಾರೆ ಅದನ್ನು ಕೂಡ ನೋಡ್ಬೇಕು. Five nine, drop out.
ಹಲೋ, ಮತ್ತೊಂದು ಮೊಬೈಲ್ ದೊರಕಿದೆ. ರಿಂಗ್ ಆಗ್ತಾ ಇದೆ. ಮೊಬೈಲ್ನ ಓನರ್ ಇಲ್ಲ. ದಯಮಾಡಿ ಅದನ್ನ 5219, 5 lakhs to go. Last 4 lakhs go. 5283, last 4 lakhs go. 5078, 4 lakhs to go. 5058, 4 lakhs to go. 5788, 4 lakhs to go. 5366, 4 lakhs to go. Seven, 4 lakhs to go. Five, 1, 4 lakhs to go. 5378, 4 lakhs to go. Three lakhs to go. 5058, 3 lakhs to go. 5283, last 3 lakhs go. 5219, 4 lakhs to go.
laps to go. Last 2 laps go. 507 at last 2 laps to go. 505 at last 2 laps. ಸರಿ ಲಾಸ್ಟ್ 2 ಲ್ಯಾಪ್ಸ್ ಇದ್ದವ್ರು ಇಲ್ಲಿ ಬನ್ನಿ. ಲಾಸ್ಟ್ 2 ಲ್ಯಾಪ್ಸ್ ಇಲ್ಲಿ ಬನ್ನಿ. ಲಾಸ್ಟ್ 2 ಲ್ಯಾಪ್ಸ್ ಇಲ್ಲಿ ಬನ್ನಿ. Last 2 laps. Last 2 laps to go. Five to 1 line. 3 laps to go. ಲಾಸ್ಟ್ ರೌಂಡ್ ಅಲ್ಲಿ 5 to 49, last 2 round. ಫಿನಿಶ್ ಆಗೋಗ್ಲೇ ಹೇಳಬೇಕು. ನಂಬರ್ ಹೇಳಿ ಫಿನಿಶಿಂಗ್ ಅಂತ ಹೇಳಬೇಕು. Last 2 rounds. Last out ಬರಲಿ. ಯಾರು ನಂಬರ್ ಲಾಸ್ಟ್ ರೌಂಡ್ ನೋಡಿ ಇಲ್ಲಿ ಬನ್ನಿ. ಲಾಸ್ಟ್ ರೌಂಡ್ ಯಾರು ಸೆಕೆಂಡ್ ಪೊಸಿಷನ್ ಕರೆಕ್ಟ್ ಬರಲಿ. Last 2 rounds. ಸರಿ ನೋಡಿ ರೇಸ್ ಹಿಡಿಬೇಕು. ರೇಸ್ ಹಿಡಿಬೇಕು. ಫಸ್ಟ್ ಒಂದು ರೇಸ್ ಹಿಡಿಬೇಕು. ಫಿನಿಶಿಂಗ್ ಹೇಳಬೇಕು. 5912 last round. 583 ಲಾಸ್ಟ್ ಲ್ಯಾಪ್ ಗೋ. ಸರ್ ಸ್ವಲ್ಪ ಕ್ಯಾಮರಾ ಸರ್ ಆ ಕ್ಯಾಮರಾ Five to 6, 1 last round. Last round. Last round. Last round. 5, 3, 2, 1 finish.
ಮಕ್ಕಳೇ ಹೊರಗೆ ಹೋಗಿ. ಸರ್ ಹಲೋ ಸರ್. Finish. ಸರ್ ಅಡ್ಡ ಸರ್. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ತ್ರಿವಿಧ ಜಿಗಿತ ಸ್ಪರ್ಧೆ ಪ್ರಗತಿಯಲ್ಲಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನಕ್ಕೆ ಕರ್ನಾಟಕ ರಾಜ್ಯದ ದಾಖಲೆಯನ್ನು ತಿಳಿಸ್ತಾ ಇದ್ದೇವೆ. ರಾಜ್ಯದ ದಾಖಲೆ 2012-13 ಇಸವಿಯಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು ಅನುಷಾ ಜಿ ಪೂಜಾರಿ 11.35 ಮೀಟರ್ಸ್ ದೂರಕ್ಕೆ ಜಿಗಿದು ತ್ರಿವಿಧ ಜಿಗಿತದಲ್ಲಿ ರಾಜ್ಯ ದಾಖಲೆಯನ್ನ ತನ್ನದಾಗಿಸಿಕೊಂಡಿತು. ಈ ದಿನ ನಡೆಯುವಂತಹ ಕ್ರೀಡಾಕೂಟದ ತ್ರಿವಿಧ ಜಿಗಿತದ ಸ್ಪರ್ಧಾಳುಗಳು ಈ ದಾಖಲೆಯನ್ನ ಗಮನದಲ್ಲಿಟ್ಟುಕೊಂಡು
ದಾಖಲೆನ ತನ್ನ ಹೆಸರಲ್ಲಿ ಬರೆಸಿಕೊಳ್ಳಲು ಇದೊಂದು ಅವಕಾಶ ಅಂತ ಹೇಳಿಕೊಂಡು ನಿಮಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ. ಅಂಡರ್ 17 ಗರ್ಲ್ಸ್ triple jump state record is in the name of Anusha G. Pujari of South Canara district. She has established this record in the year of 2012 with a performance of 11.35 meters, held the state meet at Chitradurga. ಫಿನಿಶ್ ಯಾವುದು ಅದು ಹಲೋ ಬಾಲಕರ 400 ಮೀಟರ್ ಫಸ್ಟ್ ರೌಂಡ್ ಹೇಡ್ಸ್ ನಡೀತದೆ. ಎಲ್ಲರೂ ಅಲ್ಲಿ ಟ್ರ್ಯಾಕ್ ಅನ್ನ ಕ್ಲಿಯರ್ ಮಾಡಬೇಕು. ಅನಗತ್ಯವಾಗಿ ಕೋಚ್ಗಳು ಅವರು ಇವರೆಲ್ಲ ಇದ್ದೀರಿ, ಪ್ಲೀಸ್ ಕಮ್ ಔಟ್. ಅಣ್ಣ ಒಳ್ಳೆ ಸೈಡಿಗೆ ಹೋಗಿ ಓಯ್ ಇಲ್ಲಿಂದ ಹೇಳಿ ಅಣ್ಣ, ಇದು ಅಪ್ಡೇಟ್ಗಳಿಗಿರೋದು, ದಯವಿಟ್ಟು ಆಚೆ ಹೋಗಿ. ಎಷ್ಟು ಸಲ ಹೇಳೋದು ಸರ್? ಸರ್ ಹೀಟ್ ಬಂದಿದೆ.
ಅವರಿಗೆ ಈವೆಂಟ್ ಇಲ್ಲಲ್ಲ, ಹೊರಗಡೆ ಹೋಗಿ. ಕನ್ನಡ ಅರ್ಥ ಆಗಲ್ಲ ನಿಮಗೆ ಒಂದ್ಸಲ ಇಲ್ಲ. ದಾಮೋದರ್ ಸರ್ ಈಡೆಗಾಯಿಗೆ ಬಂದ್ಲೆ ಚೇರ್ ಪಾಡ್ರ ಸರ್, ದಯವಿಟ್ಟು ಹೊರಗೆ ಹೋಗಿ. ಈವೆಂಟ್ ಇದು ಅಥ್ಲೆಟ್ಸಿಗೆ ಅಣ್ಣ, ಹೊರಗಡೆ ಹೋಗೋಣ. ಕನ್ನಡ ಅರ್ಥ ಆಗುತ್ತಲ್ವಾ, ದಯವಿಟ್ಟು ಹೊರಗೆ ಹೋಗಿ. ಎಂಡಿಂಗ್ ಪಾಯಿಂಟ್ ಅದ ಈಗ ಅಲ್ಲ ಅದೇ ಎಂದ ವಾಲಂಟಿಯರ್ 3 ಚೇರ್ ಪಾಡೋಣ ಅಕ್ಕ. ಲಿಸ್ಟ್ ನೋಡಿ, ಹೋಗ್ಲಿಕ್ಕಿಲ್ಲ ಅವರು. ಇದು ತರ್ಡ್ ಇಟ್ಟು ಇಲ್ಲಿ ಚೇರ್ ಹಾಕೊಡಿ. ಚೇರ್ ತಂದ ಚೇರ್ ಹಾಕೋಲ್ಲ ಒರಿಯ ಬೆನ್ನೊಂದಿಲ್ಲ. ಬಿಡುಗಡೆ ಬೇಕಾದ್ರೆ ಹಾಗೆ ಇನ್ನೊಂದು 4 ಹಾಕೋ. ಬಿಡುಗಡೆ ಯೂಟ್ಯೂಬಲ್ಲಿ ನಮ್ಮ ಕೊಟ್ಟರೆ ಮಾಡಿ ಕೂತ್ಕೊಳ್ಬೇಕು. ನೋಡಿ, ಗ್ರೌಂಡ್ನ ಒಳಗೆ ತುಂಬಾ ಜನ ಅನಗತ್ಯವಾಗಿದ್ದೀರಿ. ಕೋಚ್ಗಳು ಒಳಗೆ ಬರಬೇಡಿ ಪ್ಲೀಸ್. ಒಂಜಿ ಪೋದಾಯಿ ಬೆಟ್ಟಿಗೆ ಒಂಜಿ ಬರೋಣ ಅವೇ ಅಂಚೂರಿ ಒಂಜಿ ಪೋದಾನ ಒಂಜಿ ಬರೋಡು ನೆನ್ನೆ ಪೂರ ತೆಪ್ಪಾಡಕ್ಲು. ಬೆಂಚಿ ಚೇರ್ ನಿಮಿಷ ಭಯ್ಯನ ಮುಗಿಯಲ್ಲ. ready. Hello. Sir, fast one play. Fast out. What's the put minute? Yes. Timers. On your mark. Recolor ತಗೊಳ್ಳಿ. ಬೇಗ ಕೂತ್ಕೊಳ್ಳೋ. Block lane number 3, lane number 4, lane number 5. Go fast. 1810. Oi, Anna. Bega ba. Check ಮತ್ತೆ. ಇಲ್ಲಿ third hit runner. First lane number 1, lane number 2 absent, 3, 4 ಇಲ್ಲಿ ಕೂಡ 8 ಚೇರ್ ಸೆಟ್ ಮಾಡು ಟರಪ್ಪ. ಅಣ್ಣ ಇದು ಸ್ವಲ್ಪ ಪೆನ್ಚಾಡಿ. ಏಳ್ಲಿಕ್ಕೆ ಬಿಡಬೇಡಿ. ಮಕ್ಕಳು ಏಳ್ಲಿಕ್ಕೆ ಬಿಡಬೇಡಿ. ಚೇರ್ನಲ್ಲಿ ಕೂತ್ಕೊಳ್ಳಿ. ಅವರಿಗೆ ಕೂತ್ಕೊಳ್ಳ್ರಿ ಚೇರ್ನಲ್ಲಿ. ಇನ್ನೊಂದು ಚೇರ್ ಹಾಕಿ. ಕೂತ್ಕೊಳ್ಳಿ. ಆಮೇಲೆ ಹೇಳ್ತೇವೆ. ಟೈಮಿಂಗ್ ಎಷ್ಟು ನಾಗರಾಜ್ ಇನ್ನೊಂದು ಬಂತು. ಇವರನ್ನು ನೀವು ಸೆಟ್ ಮಾಡಿ. ಅವ್ರಿಗೆ ಹೇಳಿದ್ರೆ
ಕೈ ಕೆಳಗೆ ಇಟ್ಟು ಕೂತ್ಕೊಳ್ಬೇಕು. ಸರಿ ಅಲ್ಲ ಆಯ್ತು ಬ್ಲಾಕ್ ಬರ್ಚೇತಾ ಬರ್ಚೇತಾ ಒಟ್ಟಿ ಈಡ್ಸಿ ಬರ್ತಿ ಬಿಡ್ಲಿ 1837 ರೆಡಿ ಆಗ್ಲಿಲ್ಲ ಆಯ್ತಲ್ಲ ಆಗಿದೆ ಯಾಕೆ ಈಗ ಮತ್ತೊಮ್ಮೆ ಒಮ್ಮೆ ವೈಟ್ ಒಮ್ಮೆ ಕೆಂಪು ಇದು ಯಾಕೆ ಒಮ್ಮೆ ಅದು ಎತ್ತಿ ಇಲ್ಲದ್ರೆ ಕೆಳಗೆ ಹಾಕಿ ಚೆಕ್ ಮಾಡಬೇಡ ವೇಟ್ Once again, lane number 1, lane number 2, just wait. Lane number 3 ಹೋಗೋ ಟಚ್ ಮಾಡು. Lane number 4, lane number 5, lane number 6, lane number 7 and lane number 8. ಈಚೆ ಬರಬೇಡ. ಅಲ್ಲಿ ಅವ್ರದ್ದು ಫಿನಿಶ್ ಆಯ್ತಕ್ಕ ಕಳಿಸೋರ್ನ ಯಾಕೆ ಇಲ್ಲಿ ಸರ್ ಕಳಿಸಿ ಬರ್ಲಿ ಯಾಕೆ ಕಾಯ್ತೀರಿ ಕಮಾನ್ ಮಿಕ್ಸ್ ಅಪ್ ಯುವರ್ ಬ್ಲಾಕ್ lane number 2 that's it just eat it ಬ್ಲಾಕ್ ಬರ್ಚಿ ಇರೋಲ್ಲ ಅಣ್ಣ ಪಾಸ್ ಮಾಡಿ ವೈಟ್ ದೇರ್ ಪ್ಲೇ ಆನ್ ಯುವರ್ ಮಾರ್ಕ್ ಸಂಭ್ರಮ ಬನ್ನಿ ಹೋಗಿ ನಿನ್ನ ಚೆಸ್ಟ್ ನಂಬರ್ ಎಲ್ಲಿ ರಿಮೂವ್ ಹೋಗು ಸರ್ ಸುದ್ದಿ ಚಾನಲ್
1208 1989. On your mark. ಅಲ್ಲಿ ಕುತ್ಕೊಳ್ಳುವಾಗ ನಿಮ್ಗೆ ಕೂತ್ಕೊಳ್ಳಿ. ನಿನಗೆ ನಿನ್ನ ಇವೆಂಟ್ ಆಯ್ತಾ? ನೆಲಕ್ಕೆ ಮುಟ್ಟಿಸು. ಹರ್ಕೊಂಡು ಲೆಕ್ಕನೆ It's number 6. Sit down the box. Lane number 3. Sit down. ಯಾವುದು ವಿಕೆಟ್ ಇದೆ ಬಿಟ್ರೆ Yes, ready, sir. Ready, ready, ready. Block full ready. Next be ready. ಹೆಂಚಿನಾಡು ರೆಡಿ. Get up, please. On your mark. ಕೆರೆ ಹಿಂದೆ ನೀವು ಕೂಡ ಆಚೆ ಹೋಗಿ ಹೋಗಿ ಹೋಗಿ. ಇಲ್ಲೋದು ಯಾರು ಬೇಡ ಅಣ್ಣ. ನಿಮಗೂ ಸೇರ್ಸಿ ಸರ್ 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 ಅವಾಗ ಹೇಳಿದಾಗ ಅರ್ಥ ಆಗಿಲ್ವಾ ನಿಮಗೆ? Next hit ಇಲ್ಲಿ ಬರಲಿ. ಇಲ್ಲಿ ಬನ್ನಿ. ಈಚೆ ಬನ್ನಿ, ಈಚೆ ಬನ್ನಿ. 1870. Hit 7. Hit number 7. ಹೋಗಿ ಅಲ್ಲಿ ಹಲೋ ಹಲೋ ಆದವರು ಇಲ್ಲಿ ಆದವರು ಇಲ್ಲಿ Hit number 7. ಇಲ್ಲಿ ಬಾ ಬೇಗ ಬನ್ನಿ. ಓಡಿ ಆದವರು ಎದ್ದು ಹೋಗಿವ್ರಿಗೆ
Sir. Next heat. ಬೇಕಾ ಅಣ್ಣ ಆತೆ ಅದು ನೀವು ಕೋಆರ್ಡಿನೇಟ್ ಮಾಡಿ ಬರು. ಅಲ್ಲಿಗೆ ಬೇಗ heat ಆಗೋದು. ಅಲ್ಲಿ ಬೇಗ ಹೋಗಿ ಮಾರಯ್ಯ. ಎಷ್ಟು ಲೇಟ್ ಸರಿ ಹೊಡಿ ಇಲ್ಲದ್ರೆ ಸಿಕ್ಕಾಕೊಳ್ತದೆ. ಬಾಲಕರ ವಿಭಾಗದ ಸೌಂದರ್ಯ ಅಂತಿಮ ಕ್ರೀಡಾವನ್ನು ಸಾಧಿಸಿದೆ. ಬಾಲಕರ ವಿಭಾಗದ 1500 The last final call ಮಾತ್ರ ಹೇಳಿ ಬಾಕಿ ಅವ್ರು ಯಾರು ವಾಲಂಟಿಯರ್ ಅಲ್ಲಿ ಇದ್ದವರನ್ನೆಲ್ಲ ಕಳಿಸಿ ಈ ಕಡೆ ಬರುದೇ ಬೇಡ ಅವರು ಎಷ್ಟಿದೆ ಅಂತ ಈವೆಂಟ್ ಆದ್ರೆ ಅಷ್ಟೇ. ಈವೆಂಟ್ ಆದವ್ರು ಮಾತ್ರ ಬಾಲಕರ ವಿಭಾಗದ 100 ಮೀಟರ್ ಓಟಕ್ಕಾಗಿ ಪ್ರಥಮ ಕರೆಯನ್ನು ಗಮನಿಸ್ತಾ ಇದ್ದೇವೆ. 100 ಮೀಟರ್ ಓಟ ಬಾಲಕರ ವಿಭಾಗದಲ್ಲಿ ಅಣ್ಣ ಸ್ವಲ್ಪ ಬೇಗ ಬಾ ಅಣ್ಣ. ಅಲ್ಲಿ ಯಾರು ಕಳ್ಸೋದು ಯಾರು ಅವ್ರು ಕೇಳಿ ಬೇಗ ಕಳಿಸ್ಬೇಕಂತ ಹೇಳಿ ಆಯ್ತಾ. A very good morning to one and all. Various events are being taking place in the various fields. To the kind attention of the spectators, hammer throw for boys is going on. In the meantime, 400 meters boys trials is going on. Triple jump for girls and pole vault for boys. At present, 4 events are going on simultaneously, and this is to your kind attention. Whenever you are free, kindly cheer the participants. Just keep them in your prayers so that they may perform very well and so that they may try to make a new record.
ಸರ್ 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 ಅಣ್ಣ ಅಲ್ಲಿ ನಿಂತವರನ್ನೆಲ್ಲ ಯಾರು ಬೇಡ ಅಣ್ಣ ಎಸ್ ನೆಕ್ಸ್ಟ್ ಯಾರು ಬರಲಿಲ್ಲ 9 minutes ಅಣ್ಣ ಅದು ಅಪ್ಪರಲ್ಲಿ ಹೋಗಬೇಕು ಆಯ್ತಾ ಸರ್ 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 ಮೀಡಿಯಾ ಇವರಿಗೊಂದು ಟೇಬಲ್ ಹಾಕಿ ಮೇಲೆ ಡಿಸ್ಟರ್ಬ್ ಆಗ್ತಾ ಇರ್ತೀನಿ ಸರ್ ಈಡ್ಸ್ ಬತ್ತು ಜೊತೆ ಮಕ್ಕಳ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸರಿ ಸರಿ ಸೆವೆನ್ ಅಂಡ್ ಸಿಕ್ಸ್ ಐ 691 ಟಿಕ್ ಮಾಡು ಸಾಕು ಸಾಕು ಏನು ಒಮ್ಮೆಲೆ ಕೇಳಿ ಏನು ಬನ್ನಿ ಮಾಡಿ ಬ್ಯಾಗ್ನಲ್ಲೇ ಓಡಬೇಕು ಶಬ್ದ ಬರದೆ ಹೇಳಲಿಕ್ಕಿಲ್ಲ ಬನ್ನಿ ಬನ್ನಿ ಬನ್ನಿ
ಸರ್ ಈ ಅಕ್ಕಯ್ಯನ ಬರೋದು ಬೇಗ ಬರೋದು ಕನ್ನಡ ಅವಳ ಕಣ್ಣು ಬೇಗ ಬರೋದು ಹಲೋ 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 ಸ್ವಲ್ಪ ಬೇಗ ಸ್ವಲ್ಪ ಬೇಗ
Here we have the results of the 3000 meters walk for the girls category. The first place has been backed by chess number 5331, Chaitanya of Dakshina Kannada, and she has covered the distance with 16 minutes 40 seconds. The second place goes to chess number 5078, Shobha Punji of Belagavi, and she has covered the distance with 16 minutes 48.7 seconds. And the third place goes to chess number 5490, Shruti Moodur of Haveri, and she has covered the distance with 17 minutes 01.2 seconds. Congratulations, athletes. And you are supposed to produce your eligibility pro forma and 2 passport size photographs to the record section immediately. 17 ವರ್ಷ ವಯೋಮಿತಿಯ ಬಾಲಕಿಯರ 3000 ಮೀಟರ್ ಓಟದ ಫಲಿತಾಂಶ. ಪ್ರಥಮ ಸ್ಥಾನ ಎದೆ ಸಂಖ್ಯೆ 5331 ಚೈತನ್ಯ ದಕ್ಷಿಣ ಕನ್ನಡ. ದ್ವಿತೀಯ ಚೆಸ್ ನಂಬರ್ 5078 ಶೋಭಾ ಪುಂಜಿ ಬೆಳಗಾವಿ. ತೃತೀಯ 5490 ಶ್ರುತಿ ಮೂಡೂರ್ ಹಾವೇರಿ ಜಿಲ್ಲೆ. ಈ ಕ್ರೀಡಾಪಟುಗಳು ಆದಷ್ಟು ಬೇಗ ತಮ್ಮ ಎಲಿಜಿಬಿಲಿಟಿ ಪ್ರೊಫಾರ್ಮಾ ಅದೇ ರೀತಿ 2 ಭಾವಚಿತ್ರವನ್ನು ತಗೊಂಡು ರೆಕಾರ್ಡ್ ಸೆಕ್ಷನಿನ ಬಳಿಗೆ ತೆರಳುವುದು.
lane number 6. Hello. Vanilla. Yeah. You have to run in your own track. ಇಲ್ಲದ್ರೆ ಅವ್ರು ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅಲ್ಲೇ ಓಡಬೇಕು ಒಂದು ಪುಟ್ ರೌಂಡ್. ಅಕ್ಕ ನೀವು ಕೆಳಗೆ ಕೂತ್ಕೊಳ್ಳಿ, ಇಲ್ಲದಿದ್ರೆ ಮೇಲೆ ಕೂತ್ಕೋಬೇಡಿ, ಅಲ್ಲಿ ಬಂದ್ರು ನಮಗೆ ಸಿಕ್ತಾ? ಇನ್ನು 7 8 ಇದೆಯಾ 9 ಇದೆಯಾ? ಸುಪ್ರಿಯಾ. ಸುರೇಶ್ ಅಣ್ಣ ಈ ರೀತಿ ಚಾಬಾರ್ದವ್ರಪ್ಪ ಅಣ್ಣ ಬರ್ತೀಯಲ್ಲ ಪೊಲೀಸ್. ಹೋಗಿ ಮುಂದೆ ಹೋಗಿ. ಅದು ನೆಕ್ಸ್ಟ್ ಹೀಟ್. ಹಲೋ ಅಕ್ಕ, ಈವೆಂಟ್ ಇದೆಯಾ? ಆಯ್ತಲ್ಲ ಅಲ್ಲಿ ಹೋಗು. ಹಲೋ ಗೊತ್ತಿದ್ಯಾ? ವಾಲಂಟಿಯರ್ಸ್ ವೇದಿಕೆಗೆ ಬನ್ನಿ. ಓಡಿಸಿ ಬೇಡಿಸಿ ಬೇಡ ಯಾಕೆ ಸ್ಪೆಷಲ್ ಅಲ್ಪ ಮಾಟೋದೆ ಹಿಂದಿನ ಮಾಟೋದೆ
ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಬಾಲಕರ ಪೋಲ್ ವಾಲ್ಟ್ ಸ್ಪರ್ಧೆ ಪ್ರಗತಿಯಲ್ಲಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನಕ್ಕೆ ಕರ್ನಾಟಕ ರಾಜ್ಯದ ದಾಖಲೆಯನ್ನು ತಿಳಿಸ್ತಾ ಇದ್ದೇವೆ. 2018-19 ಇಸ್ವಿಯಲ್ಲಿ ಮಂಡ್ಯದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು ಗೋಪಾಲಕೃಷ್ಣ ಬಿರ್ಸಾಲ್ 3.70 ಮೀಟರ್ಸ್ ಎತ್ತರಕ್ಕೆ ಜಿಗಿದು ದಾಖಲೆಯನ್ನು ತನ್ನದಾಗಿಸಿಕೊಂಡಿದ್ದಾನೆ. 3.70 ಅಂಡರ್ 17 ಬಾಯ್ಸ್ ಪೋಲ್ ವಾಲ್ಟ್ ರೆಕಾರ್ಡ್. ಮತ್ತೊಂದು ಬದಿಯಲ್ಲಿ 17 ವಯೋಮಾನದ ಬಾಲಕಿಯರ ತ್ರಿವಿಧ ಜಿಗಿತ ಸ್ಪರ್ಧೆ ನಡೀತಾ ಇದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ರಾಜ್ಯ ದಾಖಲೆಯನ್ನು ತಿಳಿಸ್ತಾ ಇದ್ದೇವೆ. 2012-13 ಇಸ್ವಿಯಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು ಅನುಷಾಜಿ ಪೂಜಾರಿ ಅವರು 11.35 ಮೀಟರ್ಸ್ ದೂರಕ್ಕೆ ಜಿಗಿದು ದಾಖಲೆಯನ್ನ ತನ್ನದಾಗಿಸಿಕೊಂಡಿದ್ದು. 11.35 ಅಂಡರ್ 17 ಗರ್ಲ್ಸ್ ಟ್ರಿಪಲ್ ಜಂಪ್ ಸ್ಟೇಟ್ ರೆಕಾರ್ಡ್. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕರ ಹ್ಯಾಮರ್ ಎಸೆತ ಸ್ಪರ್ಧೆ ಪ್ರಗತಿಯಲ್ಲಿದೆ. ರಾಜ್ಯದ ದಾಖಲೆ 2012-13 ಇಸ್ವಿಯಲ್ಲಿ ಕೊಪ್ಪಳ ಜಿಲ್ಲೆಯ ಕ್ರೀಡಾಪಟು ಗವಿಸ್ವಾಮಿ 53.20 ಮೀಟರ್ಸ್ ದೂರಕ್ಕೆ ಎಸೆದು ಅಂಡರ್ 17 ಬಾಯ್ಸ್ ಹ್ಯಾಮರ್ ಥ್ರೋ ರೆಕಾರ್ಡ್ 53.20 ಮೀಟರ್ಸ್. ಅಲ್ಲೇ ಬರ್ತಾಟ ಏರ್ ತಕ್ಕಿಂದಲ್ಲೇ ಐತೆ ಫಿನಿಶಿಂಗ್ ಇಲ್ಲಿ ನಾನು ನೋಡ್ತೀನಿ. ನಿಮ್ಮ ಟ್ರ್ಯಾಕ್ ನಲ್ಲೇ ಓಡಬೇಕು. 400 ಮೀಟರ್ ಒಂದು ಫುಲ್ ರೌಂಡ್ ನೋಡಿ, ಒಂದು ಗಾಡಿಯನ್ನಲ್ಲಿ ಅಡ್ಡ ಇಟ್ಟಿದ್ದೀರಿ, ಕಾರು ಗಮನಿಸ್ಕೊಳ್ಳಿ. KA 0101 M3008 ಬ್ಲಾಕ್ ಆಗಿದೆ. ದಯಮಾಡಿ ಕಾರನ್ನ ತೆರವು ಮಾಡಿ. ಮನೋಣ ನಮಗೆ ಇದೇ ಆಗಲಿಲ್ಲ, ಇವತ್ತು ಬರಲಿಲ್ಲ, ಅಮೌಂಟ್ ಬರಲಿಲ್ಲ. ಹಲೋ, ಹಾಂ ಹಾಂ ಆ್ಯಕ್ಟಿವ್ ಮಾಡಬೇಕಾ? ಓಕೆ ಓಕೆ. ನಾನೀಗ ಹೊರಗಿದ್ದೇನೆ, ಸ್ಕೂಲ್ಸ್ ಹತ್ರ ಇದ್ದೇನೆ. ಅಲ್ಲ, ಅದು ಬ್ಯಾಂಕಿಗೆ ಇಲ್ಲ, ಪಕ್ಕನ ಪ್ರಕಾಶನ ಬರಬೇಕಷ್ಟೇ. ಅದೇ ಅಮೌಂಟ್ ಇದು ಬ್ಯಾಂಕಿಗೆ ಹಾಕಬೇಕಷ್ಟೇ, ಲೇಟ್ ಆಗ್ಬೋದು. ಹಾಂ, ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲ ಉಪಹಾರವನ್ನು ಮಾಡಿಸಿಕೊಳ್ಬೇಕು. ಭಾಳ ಅತ್ಯುತ್ತಮವಾದಂಥ ಆತಿಥ್ಯ ನಮ್ಮ ಈ ಪುತ್ತೂರಲ್ಲಿ ನಡೀತಾ ಇದೆ.
ಎಲ್ಲದಕ್ಕೂ ಮಹಾಲಿಂಗೇಶ್ವರನ ದಯ ಇರಬೇಕು. ಪುತ್ತೂರಿನ ಮಹಾಲಿಂಗೇಶ್ವರ ನಮ್ಮ 3 ಸೀಮೆಗಳ ಆರಾಧ್ಯ ದೈವ, ಆರಾಧ್ಯ ದೇವರು. ಮೊನ್ನೆ ಮೊದಲನೇ ದಿನದ ರಾತ್ರಿ ಪುತ್ತೂರಿನ ಸುತ್ತಮುತ್ತ ಮಳೆ ಬಂದಿದೆ. ಆದರೆ ನಮ್ಮ ಆರಾಧ್ಯ ದೇವರಾಗಿರೋ ಮಹಾಲಿಂಗೇಶ್ವರ. ಹಲೋ ಸರ್ ಸ್ವಲ್ಪ ನಿಲ್ಲಿ ಸರ್. ಓಕೆ ಓಕೆ ಓಕೆ. ಹಾಗೆ ಓಟು ಸ್ಟಾರ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ಮುಂದುವರಿಸ್ತಾರೆ. ಜನ ಎಸ್ 400 ಮೀಟರ್ಸ್ ಹೀಟ್ಸ್ ನಡೀತಾ ಇದೆ. ಬಹಳ ಅದ್ಭುತವಾದಂಥ ಓಟವನ್ನು ನಾವು ನೋಡಬೇಕಾಗಿದೆ. ಜೋರಾದ ಚಪ್ಪಾಳೆ ಬೀಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಕ್ರೀಡಾಕೂಟಕ್ಕೆ ನಮ್ಮ ದೇಹದ ಆರೋಗ್ಯದ ಜೊತೆಗೆ ಚಪ್ಪಾಳೆಯ ಬೀಳಬೇಕು. ಇಲ್ಲದಿದ್ರೆ ಕ್ರೀಡಾಕೂಟ ಸಪ್ಪೆ ಆಗ್ತದೆ. ತ್ಯಾಗಮ್ಮವರೇ, ಎಲ್ಲ ಅಫಿಷಿಯಲ್ಸ್ಗೆ ಶುಭ ಹಾರೈಸ್ತಾ ಇದ್ದೇವೆ. ಅತ್ಯುತ್ತಮ ಕ್ರೀಡಾಕೂಟ ಇದೇನಾಗಬೇಕು. ರಾಜ್ಯ ಮಟ್ಟಕ್ಕಿಂತ ಮೇಲೆ ಬಂದು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಇಲ್ಲೇ ನಡೆಸಬೇಕು ಎನ್ನುವಂಥ ಮನವಿ ಕೂಡ ಇದೆ. ಖಂಡಿತ ಅದು ಸಾಧ್ಯ ಆಗ್ತದೆ. ನೀವೆಲ್ಲರೂ ಸಹಕರಿಸಿದ್ರೆ, ನಾವೆಲ್ಲರೂ ಸೇರಿಕೊಡ್ರೆ ಖಂಡಿತ ಸಾಧ್ಯ ಆಗ್ತದೆ. ಕೊನೆಯ ಹಂತದಲ್ಲಿ 400 ಮೀಟರ್ದ ಓಟದ ಫಿನಿಶಿಂಗ್ ಅಲ್ಲಿ ಸುಮಾರು 10 ಮೀಟರ್ಗಳ ಅಂತರದೊಂದಿಗೆ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಹೀಟ್ಸ್ನಲ್ಲಿ. ಎರಡು ವರ್ಷ ಕೊರೋನಾದಲ್ಲಿ, ಆ ನಂತರ 1 ವರ್ಷ ಬೇಕೋ ಬೇಡ 3 ವರ್ಷ. ಇಡೀ ಮತ್ತೆ ಇಲ್ಲೇ ಇರ್ತೀರಲ್ಲ, ಮಾಡಿ ಇವರು ಸಾಲ ಮನೆಗೆ ಇನ್ನೊಂದು ಹೀಟ್ಸ್ ಪ್ರಾರಂಭ ಆಗಿದೆ. 400 ಮೀಟರ್ನ ಮತ್ತೊಂದು ಹೀಟ್ಸ್. ವಿಸಿಲ್ ಕೇಳ್ತಾ ಇದೆ, ಚಪ್ಪಾಳೆ ಕೂಡ ಬೀಳಬೇಕು. ಬಹಳ ಸುಂದರ ಪ್ರಾರಂಭ. ಈ ದಿನದ ಎಲ್ಲ ಕ್ರೀಡಾಕೂಟದ ಚಟುವಟಿಕೆಗಳು ನಡೀತಾ ಇವೆ. ಒಂದು ಕಡೆಯಲ್ಲಿ ಪೋಲೋ ವಾಲ್ಟ್ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಟ್ರಿಪಲ್ ಜಂಪ್ ಪ್ರಾರಂಭ ಆಗಿದೆ. ಹ್ಯಾಮರ್ ಥ್ರೋ ಕೂಡ ಪ್ರಾರಂಭ ಆಗಿದೆ. ಮಹಿಳೆಯರ ವಿಭಾಗದ ಗರ್ಲ್ಸ್ ಟ್ರಿಪಲ್ ಜಂಪ್ 17
ಬಾಯ್ಸ್ ಹ್ಯಾಮರ್ ಥ್ರೋ ನಡೀತಾ ಇದೆ. ಹಾಗೆ ಪೋಲ್ ವಾಲ್ಟ್ ಬಾಯ್ಸ್ ಬಾಲಕರ ವಿಭಾಗದ ಪೋಲ್ ವಾಲ್ಟ್ ನಡೀತಾ ಇದೆ. ಅಂತಿಮ ಗೆರೆಯತ್ತ ನಾವು ಚಪ್ಪಾಳೆಯ ಜೊತೆಗೆ ವೇಗವನ್ನು ಹೆಚ್ಚಿಸಲಿಕ್ಕೆ ಸಹಕರಿಸಬೇಕು. ಅಂತಿಮ ಕ್ಷಣಗಳಲ್ಲಿ ಸುಂದರವಾದಂಥ ಫಿನಿಶಿಂಗ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಕಂಗ್ರಾಟ್ಸ್ ಟು ದ ಹೀಟ್ಸ್ ವಿನ್ನರ್ಸ್. ಹಾಗೆ ನಮ್ಮ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಇಲ್ಲಿ ಬಂದು ನಮ್ಮ ಜೊತೆಗಿದ್ದಾರೆ. ನಮ್ಮೆಲ್ಲರಿಗೆ ಅವರ ಪ್ರೋತ್ಸಾಹ ಇದೆ, ಶುಭಾಶಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅವರನ್ನ ಗುರುತಿಸಿಕೊಳ್ತಾ ಅಂತಿಮ ದಿನದ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲಿ ಅಥ್ಲೆಟ್ಗಳ ಒಂದು ಹೆಲ್ಪ್ ಮಾಡಬೇಕು, ನೀವು ಆ ಲೈನಲ್ಲಿ ಇರಬೇಕು. ಅದು ಯಾಕೆ ಅಸ್ತವ್ಯಸ್ತತೆ ಕಾಣಬಾರ್ದು ಇಲ್ಲಿ ಕೂಡ. ಕ್ರೀಡಾಕೂಟ ಅಂತ ಹೇಳಿದರೆ ಶಿಸ್ತು ಬಹಳ ಮುಖ್ಯ. ಓಕೆ, ನಮ್ಮ ಎಡಪದವು ಕ್ರೀಡಾಪಟು ಅಮೀಶ್ ಎಡಪದವು ಬಾಲಕ ಅಮೀಶ್. ವೇದಿಕೆ ಬರಬೇಕು. ಅಮೀಶ್ ಪ್ರೇಮರಾಜ್ ಶೆಟ್ಟರನ್ನ ಭೇಟಿ ಮಾಡಬೇಕು. ಮಂಡಿ ಹೊರಬೇಕು. ಸರಿ ಪುಟ್ಟ.
ಒಂದು 500 ಇರಲಿ ಈಗ ಒಂದು ಪೇಪರಲ್ಲಿ 2 ತೆಗಿಬೇಕು ಆಯ್ತಾ. ಬಾಲಕರ ಮತ್ತು ಬಾಲಕಿಯರ 1500 ಮೀಟರ್ ಫೈನಲ್ ಸ್ಪರ್ಧೆ ನಡೀತದೆ. ಈ ನಿಟ್ಟಿನಲ್ಲಿ ಲ್ಯಾಬ್ ಸ್ಕೋರರ್ಸ್ ಸುತ್ತು ಲೆಕ್ಕಿಗರು ಎಲ್ಲ ನಮ್ಮ ಅಫಿಷಿಯಲ್ಸ್ಗಳ ತುರ್ತು ಸೇವೆ ನಮಗೆ ಬೇಕಾಗಿದೆ. ಲ್ಯಾಬ್ ಸ್ಕೋರರ್ ಆಗಿ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕರ 1500 ಮೀಟರ್ ಓಟದ ಅಂತಿಮ ಸ್ಪರ್ಧೆಗೆ ಕ್ರೀಡಾಪಟುಗಳು ಸಿದ್ಧರಾಗಿದ್ದಾರೆ. ಈ ಕೂಟದಲ್ಲಿ ಭಾಗವಹಿಸುವಂತಹ ಈ ಸ್ಪರ್ಧಾಳುಗಳಿಗೆ ರಾಜ್ಯದ ದಾಖಲೆಯನ್ನ ತಿಳಿಸ್ತಾ ಇದ್ದೇವೆ. 2014-15ನೇ ಇಸವಿಯಲ್ಲಿ ಉಡುಪಿಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡಿಗೆ ಕ್ರೀಡಾ ಶಾಲೆಯ ಮೋಕ್ಷಿತ್ 4 ನಿಮಿಷ 12.3 ಸೆಕೆಂಡ್ ವೇಗದಲ್ಲಿ ಓಡುವುದರ ಮೂಲಕ ದಾಖಲೆಯನ್ನ ತನ್ನದಾಗಿಸಿಕೊಂಡಿದ್ದರು. ವಿಶ್ ಯು ಆಲ್ ದಿ ಬೆಸ್ಟ್. ನೋಡಿ, ಲ್ಯಾಬ್ ಸ್ಕೋರರ್ ಬೇಕು ಅಂತೇಳಿ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಬನ್ನಿ, ಈಗಾಗಲೇ ಹೇಳಿದ್ದೇವೆ. ಟ್ರ್ಯಾಕ್ ಅಂಪೈರ್ಸ್ಗಳು ಕೂಡ ಟ್ರ್ಯಾಕ್ ಅಂಪೈರ್ಸ್ ಟ್ರ್ಯಾಕ್ ಅಂಪೈರ್ಸ್ ಮೈನ್ ಬೇಕು, ಬನ್ನಿ. ಸರಿ.
1500 ಮೀಟರ್ ಸ್ಟಾರ್ಟ್ ಆಗ್ತದೆ. ಟ್ರ್ಯಾಕ್ ಅಂಪೈರ್ಸ್ಗಳು ಬಹಳ ಅವಶ್ಯಕತೆ ಇದೆ. ಸ್ಪ್ಲಿಟ್ ಸ್ಟಾರ್ಟ್ ಮೂಲಕ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ಈ ನಿಟ್ಟಿನಲ್ಲಿ ಕ್ರೀಡಾಪಟುಗಳು ಓಡುವಂತಹ ಪಥವನ್ನು ವೀಕ್ಷಿಸುವಂತಹ ಪಥವೀಕ್ಷಕರ ಅಗತ್ಯ ಇದೆ. ದಯಮಾಡಿ ತಾವು ಬರಬೇಕು. ಬಂಧುಗಳೇ, ಎರಡನೇ ದಿನದ ಕ್ರೀಡಾಕೂಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ನಮ್ಮ ಕ್ರೀಡಾಕೂಟದ ಮಹಾಪೋಷಕರು ಮಾನ್ಯ ಶಶಿಕುಮಾರ್ ರೈ ಬಾಲ್ಯುಟ್ಟಿ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ನೀಡ್ತಾ ಇದ್ದೇವೆ. In a short while from now, we are going to start the 1500 meters race for the boys under 17. Officials, those who are free, I kindly request you to just cooperate with us and do the lap scoring. If you are free, please come to the ground and do the lap scoring. It will be a great help to the organizers. I kindly repeat, officials, those who are free, those who are in the official launch or those who are sitting somewhere else, I kindly request you come to the finishing point and do the lap scoring. Thank you. ಮುಕ್ತಾಯ ಹಂತದ ಎಲ್ಲ ತೀರ್ಪುಗಾರರು, ಫಿನಿಶಿಂಗ್ ಜಡ್ಜಸ್, ಮುಕ್ತಾಯ ಹಂತದ ಎಲ್ಲ ತೀರ್ಪುಗಾರರು ತಿಂಡಿಯಲ್ಲಿದ್ದಾರೆ. ದಯಮಾಡಿ ಬರಬೇಕಾದಷ್ಟು ಬೇಗ. ಎಲ್ಲ ಮುಕ್ತಾಯ ಹಂತದ ಅಫಿಷಿಯಲ್ಸ್, ಆಲ್ ಅಫಿಷಿಯಲ್ಸ್, ಟೈಮ್ ಕೀಪರ್ಸ್ ಎಲ್ಲರೂ ಕೂಡ ತಿಂಡಿಯಲ್ಲಿದ್ರೆ ಬೇಗ ಬನ್ನಿ ದಯಮಾಡಿ. To the kind attention of the spectators and the athletes, hammer throw is in progress. If ever you have to go anywhere, please don't go in between the grounds. You are not supposed to enter that field unless you have got the event. Hammer throw is in progress. Just go from the side, and wherever you have to go, just follow the rules and regulations what have been implemented here. Hello. ಹ್ಯಾಮರ್ ಥ್ರೋ ಸ್ಪರ್ಧೆ ಜರುಗ್ತಾ ಇದೆ. ದಯಮಾಡಿ ಕ್ರೀಡಾಪಟುಗಳು ಮತ್ತು ಪ್ರೇಕ್ಷಕರ ಗಮನಕ್ಕೆ, ಯಾರು ಕೂಡ ಅಲ್ಲಿ ಅಡ್ಡಾದಿಡ್ಡಿ ತಿರುಗಾಡಬೇಡಿ. ತಾವುಗಳ ಆಚೆ ಹೋಗುವ ಸಂದರ್ಭದಲ್ಲಿ ಜಸ್ಟ್ ನೋಡಿಕೊಳ್ಬೇಕು. ಹುಡುಗರ ಹ್ಯಾಮರ್ ಥ್ರೋ ಸ್ಪರ್ಧೆ ಜಾರಿಯಲ್ಲಿದೆ. Under 17 boys, 1500 meters, Karnataka state record is in the name of Mr. Mokshit of Kudige Sports School. He has established this record in the year of 2014 and 15 with the performance of 4 minutes 12.3 seconds. Held the state meet at Udupi.
ದಯಮಾಡಿ ಮುಕ್ತಾಯ ಹಂತದ ತೀರ್ಪುಗಾರರು ತಿಂಡಿಗೆ ಹೋಗಿದ್ರೆ ಆದಷ್ಟು ಶೀಘ್ರವಾಗಿ ಬನ್ನಿ. ತ್ಯಾಗಂ ಸರ್, ಇನ್ನೆಷ್ಟು ಅಫಿಷಿಯಲ್ಸ್ ಬೇಕಾಗಿದೆ? ಎಸ್ ಸರ್, ಎಲ್ಲ ಇದೆ. ಓಕೆ, ಥ್ಯಾಂಕ್ ಯು. ಪ್ರದೀಮ್ ಸರ್, ಓಕೆ. Under 17 boys, 1500 meters final. Archery started running. ಹಲೋ, ಅಲ್ಲಿ ಓಡುವ ಚಂದವನ್ನು ನೋಡಬೇಕು ನಾವು. ತುಂಬ ಜನ ಓಡುವಾಗ ಬಹಳ ಅತ್ಯಂತ ಅದ್ಭುತವಾಗಿ ಕಾಣ್ತದೆ. ಶಶಿಕುಮಾರ್ ಸರ್, ಶಶಿಕುಮಾರ್ ರೈ ಅವರು ಅಲ್ವಾ? ಜೋರಾಗಿ ಒಮ್ಮೆ ನಗಿ ನೋಡ. ಅದಲ್ಲ, ಸಂತಸದ ನಗು. ಶಶಿಕುಮಾರ್ ರೈ ಬಲ್ಲಿಟ್ಟು ನಮ್ಮ ಜೊತೆಗೆ ಈ ಬೆಳಿಗ್ಗೆ ಬಹಳ ಪ್ರೀತಿಯಿಂದ ಸೇರಿಕೊಂಡಿದ್ದಾರೆ. ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ದಯಾನಂದ ರೈ ದಂಪತಿಗಳು ನಮ್ಮ ಜೊತೆಗಿದ್ದಾರೆ. ನವೋದಯ ಬೆಟ್ಟಂಪಾಡಿಯಲ್ಲಿ ಸೇವೆಯನ್ನು ಸಲ್ಲಿಸಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ದಯಾನಂದ ರೈ ದಂಪತಿಗಳು ಮುಂದೆ ಬರಬೇಕು. ಅವರ ಧರ್ಮಪತ್ನಿ ಇಲ್ಲಿದ್ದಾರೆ, ಮುಂದೆ ಬಂದು ಕೂತ್ಕೊಳ್ಬೇಕು ಸ್ವಲ್ಪ ಹೊತ್ತು. ಒಂದು ಒಮ್ಮೆ ಒಂದು ಫೋಟೋ ತೆಗೆಯುವ ಸರ್, ಒಂದು ಫೋಟೋ ತೆಗೆಯುವ. ಹಾಗೆ ನಾವು ಕೂಡ ಹತ್ತಿರದಲ್ಲಿ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ನಮ್ಮಲ್ಲಿ ಬ್ಯಾಂಡ್ ಸೆಟ್ ಇದೆ, ಆದರೆ ತೊಂದರೆ ಆಗ್ತದೆ ಎಂಬ ನಿಟ್ಟಿನಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಆಹ್ವಾನಿಸ್ತಾ ಇದ್ದೇವೆ. ಕೊನೆಯ ಹಂತದಲ್ಲಿ ಪ್ರೋತ್ಸಾಹದ ಚಪ್ಪಾಳೆಗಳು ಕೇಳ್ತಾ ಇವೆ. ಮುನ್ನಡೆಯನ್ನು ಕಾಯ್ದುಕೊಂಡು ಅಂತಿಮ ಕ್ಷಣಗಳಲ್ಲಿ ಸ್ಪರ್ಧೆ ನಡೀತಾ ಇದೆ. To the kind attention of the spectators,
1500 meters race for the boys category is going on and it has come to the last stage. I request all the spectators to just cheer them up. They are running nearly 3.5 rounds. 74 student athletes, and what a pride to see in this crowd. Athletes, whoever are free and whoever are sitting, just cheer them up with great practice. With all their effort, they are trying to run, and now when they are in the completion, your cheer, your applause is required. Come on, cheer them up. And now the 1500 meters race in the boys category has come to an end, and it was really a fate to see a boy was on his urge to complete the 1500 meters, just slipped and fell down. We apologize for it, and we congratulate all the 74 athletes those who have participated, and in the meantime we also congratulate the winners. ಕ್ಲಿಯರ್ ಉಂಟು ಕ್ಲಿಯರ್ ಉಂಟು ರಿಸಲ್ಟ್ ಬೋಲಿ ಅವನಿಗೆ ಕ್ರಾಸ್ ಚೆಕ್ ಮಾಡ್ತಾರೆ ಇಂದು ಆಕ್ಚುಯಲ್ ನಂಬರ್ ನಿಗ್ಲು ಬರೀನ 1696 ಬಟ್ ಈ ಕೊರ್ನ ಪಂಟ ಆಯನ ನಮ್ಮ ಎಂಟ್ರಿ ತೂತು 98 ನೋಡ ವಾಲಂಟಿಯರ್ಸ್ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಶಾಲೆಗೆ ದೊಡ್ಡ ಕೊಡುಗೆ ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳು, ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ತಾ ಎಲ್ಲ ರೀತಿಯ ನೀರು ಇರಲಿ, ಉಪಹಾರ ಇರಲಿ, ಊಟ ಇರಲಿ, ಎಲ್ಲದಲ್ಲೂ ಕೂಡ ತಮ್ಮ ಕೈಯನ್ನು ಜೋಡಿಸಿಕೊಂಡು ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಅಭಿನಂದಿಸ್ತಾ ಇದ್ದೇವೆ. ಸಂಘಟನೆಯ ಪರವಾಗಿ ನಮ್ಮನ್ನ ಬಹಳ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಇಲ್ಲಿನ ಶಿಕ್ಷಕ ವೃಂದ, ಮುಖ್ಯ ಗುರುಗಳು ಹಲವು ದಿನಗಳಿಂದ ಮುಖ್ಯ ಗುರುಗಳ ಜೊತೆಯಲ್ಲಿ ಎಲ್ಲ ಶಿಕ್ಷಕ ವೃಂದ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕ ವೃಂದದವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಅಲ್ಲಿ 10 ಜನ ವಾಲಂಟಿಯರ್ಸ್ ಬರಬೇಕು. ಅಲ್ಲಿ 10 ಜನ ವಾಲಂಟಿಯರ್ಸ್ ಇದ್ದೀರಾ? ಒಮ್ಮೆ ಕೈ ಎತ್ತಿ ನೋಡ. 100 ಮೀಟರ್ ಸ್ಟಾರ್ಟಿಂಗ್ ಪಾಯಿಂಟಿಗೆಲ್ಲ 100 ಮೀಟರ್ ಸ್ಟಾರ್ಟಿಂಗ್ ಪಾಯಿಂಟ್, ಸರಿ, 100 ಮೀಟರ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಬೇಕು. 10 ಜನ ವಾಲಂಟಿಯರ್ಸ್. ನಿಮ್ಮ ಬಣ್ಣದ ಬಟ್ಟೆ ಕಾಣ್ತಾ ಇಲ್ಲ ಇವತ್ತು. ಸ್ಕೌಟ್ ಬಾಸ್, ನಿಮ್ಮ ಬಣ್ಣದ ಬಟ್ಟೆ ಇಲ್ವಾ ಇವತ್ತು? ಅದೇ ಹಳದಿ ಬಣ್ಣ. ಓಕೆ, ಲ್ಯಾಬ್ ಸ್ಕೋರರ್ಸ್, ಟ್ರ್ಯಾಕ್ ಆಫೀಷಿಯಲ್ಸ್, ದಯಮಾಡಿ ನಿಮ್ಮ ಕೈಗಳನ್ನು ಮೇಲೆ ಮಾಡಿ ರೇಸ್ ಮಾಡಿ. ಅಲ್ಲಿ ನೀವು ತಾವು ರೆಡಿ ಇದ್ದೀರಂತಲೇ ಸೂಚಿಸಬೇಕಾಗಿದೆ. ಪ್ಲೀಸ್ ರೇಸ್ ದ ವೈಟ್ ಫ್ಲಾಗ್ ಹೂಎವರ್ ಹ್ಯಾಸ್ ಇಟ್. Starting point officials, finishing judges are not ready. ಸಾಧಾರಣ 1 ತಿಂಗಳಿನಿಂದ from past 1 month the organizers have done lot of duty
for the successful completion of this state athletic meet. And along with them, we can see the kids, students of this institution. Sir, red flag is up. Finishing point, red flag is up. They are not ready. Yes, sir. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಓಟದ ಕರ್ನಾಟಕ ರಾಜ್ಯದ ದಾಖಲೆ 2017-18ನೇ ಇಸ್ವಿಯಲ್ಲಿ ಧಾರವಾಡದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಬೆಂಗಳೂರು ಉತ್ತರದ ಕ್ರೀಡಾಪಟು ಅರ್ಪಿತಾ ಎಬಿ 4 ನಿಮಿಷ 58.19 ಸೆಕೆಂಡ್ ವೇಗದಲ್ಲಿ ಓಡಿ ದಾಖಲೆಯನ್ನ ಮಾಡಿದ್ದಾರೆ. ವಿಶ್ ಯು ಆಲ್ ದಿ ಬೆಸ್ಟ್. ಓವರ್ ಟು ಸ್ಟಾರ್ಟ್. Under 17 girls, 1500 meters final, athletes started running. Ladies and gentlemen, just give a look onto the track. Nearly 74 athletes in the category of under 17 girls, they're taking part in the 1500 meter race. It's a great huge crowd to see over here. Lot of the many students with good stamina, good run, they are taking a good run. Just cheer them up. 100 meter starting. 5 ಜನ ವಾಲಂಟಿಯರ್ಸ್ ಆದಷ್ಟು ಬೇಗ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗಿ 100 ಮೀಟರ್ಸ್. 5 ಜನ ವಾಲಂಟಿಯರ್ಸ್ ಇಲ್ಲಿ ಕಾಣ್ತಾ ಇಲ್ಲ. ನಮ್ಮ ಬರ್ಲಿಲ್ವಾ? ಹುಡುಗಿಯರಾಗ್ಬೋದಲ್ಲ? ಹುಡುಗಿಯರಾಗ್ಬೋದಾ? ವಾಲಂಟಿಯರ್ಸ್ 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 ಅನ್ನ ಕೈ ಎತ್ತಿ. ವಾಲಂಟಿಯರ್ಸ್ ಕೈ ಎತ್ತಿ ಕೈ ಎತ್ತಿ. ಒಮ್ಮೆ ಸ್ಟಾರ್ಟಿಂಗ್ ಪಾಯಿಂಟಿಗೆ 5 ಜನ ಹೋಗಿ. ಹುಡುಗಿಯರು ಅಲ್ಲಿ ಹೋಗಿ, ಅಲ್ಲಿ ಅಲ್ಲಿಗೆ ಹೋಗಿ ಸ್ವಲ್ಪ. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಓಟದ ಸ್ಪರ್ಧೆ ಪ್ರಗತಿಯಲ್ಲಿದೆ. ಮುಂಚೂಣಿಯಲ್ಲಿರುವಂತಹ ಕ್ರೀಡಾಪಟು ಈಗ ತಾನೇ 3000 ಮೀಟರ್ ಓಟದಲ್ಲಿ ಚಿನ್ನದ ಪದಕ ವಿಜೇತೆ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿಷ್ಮಾ. ಕಡಬ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕಡಬದ ಕುಮಾರಿ ಚರಿಷ್ಮಾರವರು ಬಹಳಷ್ಟು ಮುಂದೆ ಇದ್ದಾರೆ. ನಮ್ಮ ಪ್ರೇಕ್ಷಕರು ದಯಮಾಡಿ ಜೋರಾಗಿ ಚಪ್ಪಳ ತಟ್ಟಿ. ನಮ್ಮ ಗ್ರಾಮೀಣ ಪ್ರತಿಭೆ ಚರಿಷ್ಮಾರವರು ಬಹಳ ಮುಂದೆ ಇದ್ದಾರೆ. 2 ತಿಂಗಳ ಹಿಂದೆ ತೆಲಂಗಾಣ ನಡೆದ ದಕ್ಷಿಣ ಭಾರತೀಯ ಯೂತ್ ಅಥ್ಲೆಟಿಕ್ ಮೀಟಲ್ಲಿ 3 ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಕುಮಾರಿ ಚರಿಷ್ಮಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದ ಹೆಮ್ಮೆ ವಿದ್ಯಾರ್ಥಿನಿ, ಬಹಳಷ್ಟು ಮುಂದೆ ಇದ್ದಾರೆ. ನಮ್ಮ ಎಲ್ಲ ಪ್ರೇಕ್ಷಕರು, ಶಿಕ್ಷಕರು, ತೀರ್ಥಗಾರರು ಒಮ್ಮೆ ಜೋರಾಗಿ ಚಪ್ಪಾಳ ತಟ್ಟಿ ನಮ್ಮ ಹೆಮ್ಮೆಯ ಹುಡುಗಿ ಚರಿಷ್ಮಾರನ್ನ ಪ್ರೋತ್ಸಾಹಿಸಬೇಕು ಎಂದು ತಮ್ಮಲ್ಲಿ ಕಡೆಗೊಳ್ತಾ ಇದ್ದೇನೆ. ಹದಿನೇಳು ವಯೋಮಾನದ 1500 ಮೀಟರ್ ಓಟದ ಬಾಲಕಿ ವಿಭಾಗದಲ್ಲಿ ಬೆಂಗಳೂರು ಉತ್ತರದ ಅರ್ಪಿತಾ ಎಬಿ ಮಾಡಿದ ದಾಖಲೆ 4 ನಿಮಿಷ 58.9 ಸೆಕೆಂಡ್ ವೇಗ. ಈ ವೇಗವನ್ನ ನಮ್ಮ ಜಿಲ್ಲೆಯ ಕ್ರೀಡಾಪಟು ಚರಿಷ್ಮಾ ಕೊಮ್ಮೆಟ್ಟು ಕ್ರೀಡಾಂಗಣದಲ್ಲಿ ಅಳಿಸಿ ತನ್ನ ಹೆಸರಿಗೆ ಬರೆಸಿಕೊಳ್ಳುತ್ತಾಳೆಯೇ ಎನ್ನುವಂತಹ ಕುತೂಹಲ ನಮ್ಮದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 17 ವರ್ಷಗಳ ಹಿಂದಿನ ದಾಖಲೆಯನ್ನು ಅಳಿಸಿದ ಖ್ಯಾತಿ ಚರಿಷ್ಮಾ ಅವಳಿಗಿದೆ. ಕರ್ನಾಟಕ ರಾಜ್ಯ ಮಟ್ಟದ ಈ ಒಂದು ದಾಖಲೆಯನ್ನು ಕೂಡ ತನ್ನ ಹೆಸರಿಗೆ ಬರೆಸಿಕೊಳ್ಳಲು ಸುಂದರ ಅವಕಾಶ ಅವಳಿಗಿದೆ.
ಅಂತಿಮ ಗೆರೆಯತ್ತ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಕೇಳಬೇಕು ನಮಗೆ, ಪ್ರೀತಿಯ ಚಪ್ಪಾಳೆ. ಎಲ್ಲ ರಾಜ್ಯದವರು, ನಾವೆಲ್ಲ ಒಂದೇ ರಾಜ್ಯದವರು, ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ಹಾಕಿ. ಎಸ್, ವೇಗವಾಗಿ ಓಡಬೇಕಾದ್ರೆ, ವೇಗವನ್ನು ಹೆಚ್ಚಿಸಬೇಕಾದ್ರೆ ಮತ್ತಷ್ಟು ಚಪ್ಪಾಳೆಗಳು ಕೇಳಿ ಬರ್ತವೆ. ಚಪ್ಪಾಳೆ ಹೊಡೆಯದಿದ್ರೆ ನಾವು ಬ್ಯಾಂಡನ್ನು ಭರಿಸ್ತೇವೆ. ನಮ್ಮಲ್ಲಿ ಚಾರ್ವಾಕದ ಸಿಂಗಾರಿ ಮೇಳ ತಂಡ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅಂತಿಮ ಗೆರೆಯತ್ತ ಚರಿಷ್ಮಾ ಅವರನ್ನು ಆಹ್ವಾನಿಸಬೇಕು. ಪ್ರೀತಿಯ ಜೋರಾಗಿ ಹೊಡಿರಿ ಮಗಳೇ. ಎಲ್ಲ ಅಥ್ಲೆಟ್ಗಳು, ರಾಜ್ಯದಾದ್ಯಂತ ಬಂದಿರುವಂತಹ ಎಲ್ಲ ಅಥ್ಲೆಟ್ಗಳು ಜೋರಾದ ಚಪ್ಪಾಳೆಯೊಂದಿಗೆ ಚರಿಷ್ಮಾ ಅವರನ್ನು ಅಂತಿಮ ಫಿನಿಶಿಂಗ್ ಪಾಯಿಂಟ್ಗೆ ಆಹ್ವಾನಿಸ್ತಾ ಇದ್ದೇವೆ, ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಶುಭ ಹಾರೈಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಬೆಂಗಳೂರು ಕ್ರೀಡಾಪಟು ಮಾಡಿದ ದಾಖಲೆ 4:58.19. ಈ ದಾಖಲೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು ವೇಗದೊಂದಿಗೆ ಲೋಕೇಶ್ ಸರ್ ಕೂಡ ಟ್ರ್ಯಾಕಿನ ಬದಿಯಲ್ಲಿ ಓಡ್ತಾ ಇದ್ದಾರೆ. ಅವರ ದೈಹಿಕ ಶಿಕ್ಷಕರು ಬಹಳ ಪ್ರೀತಿಯಿಂದ ಸಂತೋಷದ ನಗುವಿನೊಂದಿಗೆ ಕಂಗ್ರಾಟ್ಸ್. ಇನ್ನೊಬ್ಬರು ಎರಡು ಸ್ಪರ್ಧಿಗಳ ಮಧ್ಯೆ ನಿಕಟವಾದಂತಹ ಫಿನಿಶಿಂಗ್, ಕೊನೆಯಲ್ಲಿ 2-3ನೇ ಸ್ಥಾನ ಕೂಡ ನಿರ್ಧಾರವಾಗಿದೆ. ಅಭಿನಂದಿಸ್ತಾ ಇದ್ದೇವೆ. ಇನ್ನಷ್ಟು ಸ್ಪರ್ಧಿಗಳು ಬರ್ತಾ ಇದ್ದಾರೆ, ಅವರನ್ನು ಕೂಡ ಅಂತಿಮ ಗೆರೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಜೋರಾಗಿ ಓಡಬೇಕು, ನೀವು ವೇಗವನ್ನು ಹೆಚ್ಚಿಸಿಕೊಂಡು ಸ್ಪರ್ಧೆಯನ್ನು ಮುಗಿಸಬೇಕು. ಪ್ರೀತಿಯ ಆಹ್ವಾನಿಸ್ತಾ ಇದ್ದೇವೆ ಅಂತಿಮ ಗೆರೆಗೆ. ಎಲ್ಲ ಸ್ಪರ್ಧಿಗಳು ಕೂಡ ಈ ಸ್ಪರ್ಧೆಯನ್ನು ಮುಗಿಸಬೇಕು. ಪ್ರೀತಿಯಿಂದ ಅಂತಿಮ ಗೆರೆಯತ್ತ ನಿಮ್ಮೆಲ್ಲರನ್ನ ಆಹ್ವಾನಿಸ್ತಾ ಇದ್ದೇವೆ. ಪ್ರಾಕೃತಿಕವಾಗಿ ಅತ್ಯಂತ ಸುಂದರವಾಗಿರುವಂತಹ ದಕ್ಷಿಣ ಕನ್ನಡ ಪರಶುರಾಮ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಪರಶುರಾಮ ಸೃಷ್ಟಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪರಶುರಾಮ ಸೃಷ್ಟಿಸಿದಂತಹ ನಾಡು ಇದು. ಯಾವುದೇ ಪ್ರಾಕೃತಿಕ ವಿಕೋಪಗಳು ಇದುವರೆಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಪ್ರಾಕೃತಿಕವಾಗಿ ವೈವಿಧ್ಯಮಯವಾದಂತಹ ಒಂದು ಗುಡ್ಡ ಬೆಟ್ಟಗಳಿರಲಿ. ಈಗ ಹಿಂದಿನ ಕಾಲದಲ್ಲಿ ಭತ್ತ, ಕಬ್ಬು ಮುಂತಾದಂತಹ ಬೆಳೆಗಳು ಬೆಳೀತಾ ಇದ್ದಂತಹ ಸಮಯದಲ್ಲಿ ಇತ್ತೀಚಿನ ಕಾಲದಲ್ಲಿ ವಾಣಿಜ್ಯ ಬೆಳೆಗಳು ಆ ಸ್ಥಳವನ್ನು ಆಕ್ರಮಿಸ್ತಾ ಇದೆ ಎನ್ನುವಂತಹ ವಾಣಿಜ್ಯ ಬೆಳೆಗಳಾದಂತಹ ತೆಂಗು, ಅಡಿಕೆ, ರಬ್ಬರ್ನಂತಹ ಬೆಳೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಹಿಂದಿನ ಪ್ರಾಕೃತಿಕ ಸೊಬಗನ್ನು ಈಗ ನೋಡ್ಲಿಕ್ಕೆ ಕಡಿಮೆ ಆಗ್ತಾ ಇದೆ. ಅದನ್ನು ಮತ್ತೆ ಹೆಚ್ಚಿಸುವಂತಹ ಪ್ರಯತ್ನ ನಮ್ಮದಾಗಬೇಕು ಎನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ಶುಭವಾಗಲಿ. ಮತ್ತಷ್ಟು ಕ್ರೀಡೆ ಬೆಳೀಲಿ. ರಾಷ್ಟ್ರಮಟ್ಟಕ್ಕೆ ಹೆಚ್ಚು ಸ್ಪರ್ಧಿಗಳು ತಮ್ಮ ರೆಕಾರ್ಡ್ ದಾಖಲೆ ಮಾಡುವ ಮೂಲಕ ಪ್ರವೇಶಿಸುವಂತಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಮತ್ತೆ ಬಂದಿರುವಂತಹ ಈಗ ತಾನೇ ಬರ್ತಾ ಇರುವಂತಹ ಎಲ್ಲ ಕ್ರೀಡಾಭಿಮಾನಿಗಳನ್ನು ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ. ಫಿನಿಶಿಂಗ್ ತೋಲೆ ಫಿನಿಶಿಂಗ್ ಮೊಬೈಲ್ ಉಂಟಾ? ಮೊಬೈಲ್ ನಿಖಿತಾ ಪೂಜಾ ವಿದ್ಯುತ್ ಶಕ್ತಿಯ ಆಪರೇಟರ್ ಎಲ್ಲಿದ್ದೀರಿ? ಎಲೆಕ್ಟ್ರಿಕಲ್ ಆಪರೇಟರ್ ಎಲ್ಲಿದ್ದೀರಿ? ಒಮ್ಮೆ ಇಲ್ಲಿ ಫೋಟೋ ಫಿನಿಶಿಂಗ್ ಪಾಯಿಂಟ್ಗೆ ಬರಬೇಕು. ಬರಲಿಲ್ಲ, ಅಲ್ಲಿ ಕರೆಂಟ್ ಇಲ್ಲ. ಎಲೆಕ್ಟ್ರಿಕಲ್ ಆಪರೇಟರ್ ಎಲ್ಲಿದ್ದೀರಿ? ಆದಷ್ಟು ಬೇಗ ಫೋಟೋ ಫಿನಿಶ್ ಪಾಯಿಂಟ್ಗೆ ಬರಬೇಕು. ಸರ್ ಅಣ್ಣ, ಎಲೆಕ್ಟ್ರಿಕಲ್ ಆಪರೇಟರ್ ಎಲ್ಲಿದ್ದಾರೆ? ವಿದ್ಯುತ್ ಶಕ್ತಿಯವರು ಇಲ್ಲ, ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲಿದ್ರು ಕೂಡ ಫೋಟೋ ಫಿನಿಶ್ ಪಾಯಿಂಟ್ಗೆ ಬರಬೇಕು. ಹಾಗೆ ಕೃಷ್ಣಪ್ರಸಾದ್ ಆಳ್ವ, ಪುತ್ತೂರಿನಲ್ಲಿ ದೊಡ್ಡ ಹೆಸರಿದೆ ಕೃಷ್ಣಪ್ರಸಾದ್ ಆಳ್ವ ಅವರಿಗೆ. ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕ್ರೀಡೆ ಇರ್ಬೋದು, ಎಲ್ಲ ವಿಭಾಗಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಮಗೆಲ್ಲರಿಗೂ ಕೂಡ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಎಲ್ರಿಗೂ ಅಲ್ಲ, ನಮಗೆ ಮಾರ್ಗದರ್ಶಕರಾಗಿರುವ ಕೃಷ್ಣಪ್ರಸಾದ್ ಆಳ್ವ ಅವರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ.
ಅಲ್ಲಿ ವಾಲಂಟಿಯರ್ಸ್ ಅಲ್ಲಿ ನಮ್ಮ ಶಿಕ್ಷಕ ವೃಂದ ಇದ್ರೆ ವಾಲಂಟಿಯರ್ಸ್ ಅನ್ನು ಅಲ್ಲಿಗೆ ಕಳಿಸಬೇಕು. ಸ್ಟಾರ್ಟಿಂಗ್ ಪಾಯಿಂಟಿಗೆ ಕಳಿಸಬೇಕು. ಒಮ್ಮೆ ರಾಮಕೃಷ್ಣ ಗಾಯತ್ರಿ ಮೇಡಮ್ ಒಂದು ವಾಲಂಟಿಯರ್ಸ್ ಬರ್ತಾ ಇಲ್ಲ. ಹತ್ತು ಜನ ವಾಲಂಟಿಯರ್ಸ್ ಆದಷ್ಟು ಬೇಗ. ಒಮ್ಮೆ ವಾಲಂಟಿಯರ್ಸ್ ಎಲ್ಲ ಇಲ್ಲಿ ಬನ್ನಿ, ಫ್ರೀ ಆಗಿರುವಲ್ಲಿ ಇಲ್ಲಿ ಒಮ್ಮೆ ಬನ್ನಿ. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಆದಷ್ಟು ಬೇಗ 10 ಜನ ವಾಲಂಟಿಯರ್ಸ್ ಅನ್ನು ಕಳಿಸಬೇಕು ಎನ್ನುವಂತ ಸೂಚನೆ ಬಂದಿದೆ. ಆದಷ್ಟು ಬೇಗ ಬನ್ನಿ. ನೂರು ಮೀಟರ್ನ ಪ್ರಾರಂಭ ಆಗ್ತಾ ಇದೆ. ಎಲ್ಲ 100 ಮೀಟರ್ ಸ್ಪರ್ಧೆಗಳು ಪ್ರಾರಂಭ ಆಗಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದ ಉಪಪ್ರಾಂಶುಪಾಲ ಡಾಕ್ಟರ್ ವೇದಾವತಿ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್ ತಮಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಕುಮಾರಿ ಚರಿಷ್ಮಾರ್ ಅವರು ಕಲಿಯುತ್ತಿರುವಂತಹ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದ ಡಾಕ್ಟರ್ ವೇದಾವತಿ ಅವರು ಮೇಡಮ್ ತಮಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಬಂದ್ರ ఆయన కెమెరాలు ఉంటావా ఏరు జవాని ದಿನೇಶ್ ನೂರಿ ಬರ್ಪೈತೆ ಅಲ್ಲಿ ಬತ್ತೆಗೆ ಅಲ್ಲಿ ನನಗೆ ಮಾಡೋದು ಬರ್ತೇನೆ.
ಹಲೋ ಒಂದು ಈಯಾ ಈಯಲ್ ಪಡ್ದಿಕ್ಕನ ಮಾರೆ ಈಯಲ್ ಪಡ್ದಿಕ್ಕನ ಮಕ್ಳಿಗೆ ಹೇಳಿ ಬಲ ಬಲ ಇದಲ್ಲ ಒಂದು ಎಂಡಿಂಗ್ ಪಾಯಿಂಟ್ 100 ಡೇಸ್ ಹಾಂ ಸಾಮೇನು ಸತ್ಯ ಬರ ಹಾಂ ಬರ bukan pangku ya dekat nih itu mesti ಗೊತ್ತಿದೆ ಸುಖ
ಹುಡುಗ ಅಡ್ಡೋಗ್ಲಿಕ್ಕಿಲ್ಲ, ಈಚೆ ಬರಬೇಕು, ಹಿಂದೆ ಬರಬೇಕು ಆಯ್ತಾ ಸರ್. ಹಾಗೆ ಒಂದು ವಿನಂತಿ ಮಾಡ್ತಾ ಇದ್ದೇವೆ, ಎಲ್ಲ ಟೀಮ್ ಮ್ಯಾನೇಜರ್ಸ್ ಗಮನಿಸಿಕೊಳ್ಬೇಕು. ನಿನ್ನೆ ನಾವು ರಾತ್ರಿ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ, ಮಧ್ಯಾಹ್ನಕ್ಕೆ ಒಂದು ಸೂಚನೆ ಕೊಟ್ಟಿದ್ದೇವೆ. ಯಾರಿಗೆಲ್ಲ ಊಟ ಬೇಕಿದೆ ನಾಳೆ ಇವತ್ತು ಪ್ರಯಾಣದ ವೇಳೆ ಯಾರಿಗೆ ಊಟ ಬೇಕು ಅವರು ರಿಜಿಸ್ಟ್ರೇಷನ್ ಕೌಂಟರಲ್ಲಿ ನಿಮ್ಮ ಮಾಹಿತಿಯನ್ನು ಕೊಡಬೇಕು. ಈಗಾಗಲೇ 75 ಜನ ಮಾತ್ರ ಹೆಸರನ್ನು ಕೊಟ್ಟಿದ್ದಾರೆ, 75 ಮಕ್ಕಳ ಹೆಸರು ಮಾತ್ರ ಬಂದಿದೆ. ಹಾಗೆ ಊಟ ಮಾಡುವವರಿಗೆ ಇಲ್ಲೇ ವ್ಯವಸ್ಥೆ ಇದೆ. ಯಾರಿಗೆ ಪಾರ್ಸೆಲ್ ಬೇಕು 10 ನಿಮಿಷದ ಒಳಗೆ ನೀವು ರಿಜಿಸ್ಟ್ರೇಷನ್ ಕೌಂಟರಲ್ಲಿ ಹೇಳಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಗಮನಿಸಿಕೊಳ್ಳಿ, ಎಲ್ಲ ರಾಜ್ಯದ ಎಲ್ಲ ವಿಭಾಗದ ಟೀಮ್ ಮ್ಯಾನೇಜರ್ಸ್ಗಳು ಗಮನಿಸಿಕೊಳ್ಳಿ. ಈಗಾಗಲೇ 75 ಮಕ್ಕಳಿಗೆ ಮಾತ್ರ ಊಟದ ವ್ಯವಸ್ಥೆ ಪಾರ್ಸೆಲ್ಗೆ ಹೇಳಿದ್ದೀರಿ ನೀವು. ಉಳಿದವರು ಯಾರಿಗೆಲ್ಲ ಬೇಕು ಅವರು ಆದಷ್ಟು ಬೇಗ 10 ನಿಮಿಷದಲ್ಲಿ ಇಲ್ಲಿ ಕೌಂಟರಲ್ಲಿ, ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರಲ್ಲಿ ಪಾರ್ಸೆಲ್ ಯಾರಿಗೆ ಬೇಕು ಅಲ್ಲಿ ಹೇಳಿ. ಉಳಿದವರಿಗೆ ಇಲ್ಲಿ ಮಾಡುವವರಿಗೆ ಇಲ್ಲಿ ಊಟದ ವ್ಯವಸ್ಥೆ. ಓಕೆ, ಥ್ಯಾಂಕ್ ಯು. ಆಯ್ತಲ್ಲ, ರೆಡಿಯಾ? ಆಗ್ಲಿಲ್ಲ, ಎಸ್ ಆಗ್ಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ. ಆಗ್ಲಿಲ್ಲ ಆಗ್ಲಿಲ್ಲ. ಎಸ್ ವೈಟ್.
ಅವ್ರದ್ದು ಕೇಳ್ಕೊಯ್ತಾ ಆಯ್ತಾ ಅಂತ ಸರ್ ಸರ್ ರೆಡಿಯಾ ರೆಡಿಯಾ ರೆಡಿ ಶಿವಮೊಗ್ಗದ ಬಾಲಕ ಮತ್ತು ಬಾಲಕಿಯರು ಗಮನಿಸಿ. ಶಿವಮೊಗ್ಗ ತಂಡದ ಬಾಲಕ ಮತ್ತು ಬಾಲಕಿಯರು ನೀವು ಈ ಕೂಡಲೇ ಹಾಲ್ ರೂಮ್ ಹತ್ರ ಬರಬೇಕು. ನಿಮ್ಮ ತಂಡದ ವ್ಯವಸ್ಥಾಪಕರು ನಿಮ್ಮನ್ನು ಕಾಯ್ತಾ ಇದ್ದಾರೆ, ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಈ ಕೂಡಲೇ ತಾವುಗಳು ಸ್ವಯಂ ಸೇವಕರ ಕೊಟ್ಟರೆ ಹಾಲ್ ರೂಮ್ ಹತ್ರ ಬಂದು ಅವರನ್ನು ಭೇಟಿಯಾಗಿ. ಈಗ ತಾನೇ ಸೂಚನೆಯನ್ನು ಕೊಟ್ಟಿದ್ದೆವು, ಇನ್ನೊಮ್ಮೆ ಹೇಳ್ತಾ ಇದ್ದೇವೆ. ಯಾರಿಗೆ ರಾತ್ರಿಯ ಊಟ ಪಾರ್ಸೆಲ್ ಬೇಕು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಟೀಮ್ ಮ್ಯಾನೇಜರ್ಸ್ಗಳು ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಕೌಂಟರ್ ವೇದಿಕೆ ಬಲಭಾಗದಲ್ಲಿದೆ, ಅಲ್ಲಿ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕೊನೆಯ ಕರೆ ಇದು. ಪಾರ್ಸೆಲ್ ಬೇಕಾದವರು, ಇಲ್ಲಿ ಊಟ ಮಾಡುವವರಿಗೆ ಊಟದ ವ್ಯವಸ್ಥೆ ಇಲ್ಲೇ ಇದೆ. ಯಾರಿಗೆಲ್ಲ ಪಾರ್ಸೆಲ್ಗಳು ಬೇಕು, ಟೀಮ್ ಮ್ಯಾನೇಜರ್ಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ, ಆದಷ್ಟು ಬೇಗ ಈ ಕೌಂಟ್ರಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ನಿಮ್ಮ ಲಿಸ್ಟನ್ನು ಕೊಡಬೇಕು. ಓಕೆ, ಥ್ಯಾಂಕ್ ಯು. ಅಲ್ಲಿ ಕೇಳಿ ವೈಟ್
To the kind attention of the team managers, those who have arrived from the different various districts, the organizers have arranged the supper for you all in the evening. If ever you are departing early, if your train or your bus is at around 5 o'clock and you require a parcel, please do inform the organizers in the record section. If a parcel facility is required, you are kindly requested to report or inform them in the Ramakrishna School office. Thank you. First call for triple jump, high school boy. Please report a call for wrong. Polo wall, Malakiri Bagal Polo wall, ನಿಮಗೆ ಅಪ್ಲೈ ಕರೆಯೋದಿದೆ ದಯವಿಟ್ಟು ನೀವು ರಿಪೋರ್ಟ್ ಮಾಡ್ಕೊಳ್ಬೇಕು. ಪೋಲೋ ವಾಲ್ ಬಾಲಕಿರಿ ವಿಭಾಗದ ಪೋಲೋ ವಾಲ್ ಸ್ಪರ್ಧೆ. ಬಾಲಕರ ವಿಭಾಗದ ಟ್ರಿಪಲ್ ಜಂಪಿಂಗ್ ಕರೆಯನ್ನು ಕೊಡಲಾಗಿದೆ. ದಯವಿಟ್ಟು ಸ್ಪರ್ಧಾಳುಗಳು ರಿಪೋರ್ಟ್ ಮಾಡಿಕೊಳ್ಳಬೇಕು. ಬಾಲಕಿಯರ ವಿಭಾಗದಲ್ಲಿ ಪೋಲೋ ವಾಲ್ಗೆ ಕರೆಯನ್ನು ಕೊಡಲಾಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ರಿಪೋರ್ಟ್ ಮಾಡಿಕೊಳ್ಳಬೇಕು. ಜಾವಲಿನ್ ಕಳಿಸಿ, ಜಾವಲಿನ್ ಕಳಿಸಿ, ಒಟ್ಟಿಗೆ ಸ್ಕೋರ್ ಶೀಟ್ ಕೂಡ ಕಳಿಸಿ. ಬಾಲಕಿಯರ ಟ್ರಿಪಲ್ ಜಂಪ್ ಸ್ಪರ್ಧೆಗಳು ತಯಾರು. ಪೋಲ್ ವಾಲ್ಟ್ ಸ್ಪರ್ಧೆ, ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆ ಗಮನಿಸಿ. ಇನ್ನು ಕೂಡ ಕೆಲವು ಜಿಲ್ಲೆಯವರು ರೈಲ್ವೆ ಕಾನ್ಫರೆನ್ಸ್ ಅನ್ನು ತಗೊಂಡಿಲ್ಲ. ಆದಷ್ಟು ಬೇಗನೆ ಬಂದು To the kind attention of the spectators, you can just see a file formation on the ground and some of our officials are marching swiftly to their field. They are going to do their duty, if I am not mistaken, at the javelin field. ಹಾಗೆಯೇ ಕೆಲವು ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ಫಾರ್ಮ್ ಇನ್ನೇ ಬಾಕಿಯಾಗಿದೆ. Yeah, javelin throw officials are ready, and in few minutes the athletes also will be ready at the spot.
ಶಿವಮೊಗ್ಗದ ಸ್ಪರ್ಧಾಳುಗಳು ಗಮನಿಸಿ. ನಿಮ್ಮ ತಂಡದ ವ್ಯವಸ್ಥಾಪಕರು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಆದಷ್ಟು ಬೇಗ ನಿಮಗೆ ಹೊರಡಲಿಕ್ಕೆ. ಬಾಲ್ ರೂಮ್ ಹತ್ರ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಬರಲಿಕ್ಕೆ. ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಗೆ ಈಗಾಗಲೇ ಕರೆಯನ್ನು ನೀಡಿರುತ್ತೇವೆ. ಸ್ಪರ್ಧಿಗಳು ಆದಷ್ಟು ಬೇಗನೆ ಕಾಲ್ ರೂಮಿಗೆ ಬರಬೇಕು. ದಯವಿಟ್ಟು ಗಮನಿಸಿ, ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಗೆ ಇದು ಅಂತಿಮ ಕರೆ. ಆಶೀಶ್ ಒಟ್ಟಿಗಾರು ಸಾಯ್ಕಿರ್ತಾನೆ. ಎಂತ ಅಲ್ಲಿ ಕೊಡ್ಲಿಕ್ಕೆ ಇಲ್ಲ. ರೆಡಿ ವೈಟ್ ರೆಡಿಯಾ? ಎಸ್ ಎಸ್ ವೈಟ್. ಅಲ್ಲಿ ನಾಟ್ ರೈಟ್. ರೆಡಿ ರೆಡಿ. 400 ಮೀಟರ್ ಆಶೀಶ್ ನಡೆಸಿದವರಿಗೆ ಜೀವಿತೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು 400 ಮೀಟರ್ ಬಾಲಕರ ವಿಭಾಗದಲ್ಲಿ ಸ್ಪರ್ಧಾಳುಗಳಿಗೆ ಪ್ರಥಮ ಕರೆ ಕಾಲ್ ನಂಬರ್ ರಿಪೋರ್ಟ್ ಮಾಡಿಕೊಳ್ಳಿ. ಬಾಲ್ ಸೆಕ್ಷನ್ ರಿಪೋರ್ಟ್ ಕಾಲ್.
ಫುಟ್ಬಾಲ್. ನಾನ್ನೂರು ಮೀಟರ್ ಬಾಲಕಿಯರ ವಿಭಾಗ ಕೂಡ ಪ್ರಥಮಗಿರಿ ಕೊಡ್ತಾ ಇದ್ದೇವೆ. 400 ಮೀಟರ್ ಸೆಮಿಫೈನಲ್. ಹಲೋ 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 ಎಸ್ ಹಲೋ ಹಲೋ ಮೀಟರ್ ಓಟದ ಸ್ಪರ್ಧಾಳುಗಳಿಗೆ ಕರೆಯನ್ನು ನೀಡಲಾಗಿದೆ. ದಯವಿಟ್ಟು ತಮ್ಮ ಸೀಟ್ನ ನೋಟಿಸ್ ಬೋರ್ಡಲ್ಲಿ ವೀಕ್ಷಿಸಿಕೊಂಡು ನೀವು ರೂಮಲ್ಲಿ ವರದಿ ಮಾಡಿಕೊಳ್ಳಬೇಕು. ಅವ್ರು ಕೇಳೋ ರೆಡಿ ರೆಡಿ ವೈಟ್
Okay, ready. ಬಾಲಕಿಯರ ಹೀಟ್ಸ್ ನಡೀತಾರೆ. ಇನ್ನಷ್ಟು ಹೀಟ್ಸ್ಗಳು ಬರಲಿಕ್ಕಿವೆ. 3-4 ಹೀಟ್ಸ್ಗಳಿವೆ. ವಾತಾವರಣ ಬಹಳಷ್ಟು ಸುಂದರವಾಗಿ ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಮೋಡ ಕವಿದ ವಾತಾವರಣ ಬಂದಿರುವಂಥ ಎಲ್ಲರನ್ನು ಮತ್ತೆ ಮೆಚ್ಚಿಸಿಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಹಾವೇರಿ ಧಾರವಾಡ ತಕ್ಷಣ ಪೋಲೋ ಸ್ಪರ್ಧೆಗೆ ಮಾಡ್ಕೊಳ್ಬೇಕು. ಸರ್
ನಿವೃತ್ತ ದೈಹಿಕ ಶಿಕ್ಷಕರು ಬೆಟ್ಟಂಪಾಡಿಯಲ್ಲಿ ಹಲವಾರು ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಬಹಳಷ್ಟು ಹವ್ಯಾಸಗಳನ್ನು ಉಳಿಸಿಕೊಂಡಿರುವಂತಹ ಬೆಳೆಸ್ತಾ ಇರುವಂತಹ ಶ್ರೀಯುತ ಸಂಜೀವ ರೈ ನಮ್ಮೆಲ್ಲರ ಇಲ್ಲಿ ಸುಮಾರು ಒಂದು 25ರಷ್ಟು ಅವರ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮಗೆಲ್ಲರಿಗೂ ಮಾರ್ಗದರ್ಶಕರು ಯಕ್ಷಗಾನದಲ್ಲಿ ತಾಲೂಕು ಮಾತ್ರ ಅಲ್ಲ ಜಿಲ್ಲೆ ರಾಜ್ಯದಾದ್ಯಂತ ದೊಡ್ಡ ಹೆಸರು ಅನೇಕ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದಂತಹ ಶ್ರೀಯುತ ಎನ್ ಸಂಜೀವ ರೈ ಇವರು ನಮ್ಮ ಜೊತೆಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ಪ್ರೀತಿಯಿಂದ ಮತ್ತೊಮ್ಮೆ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕೂಡ ರಕ್ಷಿತ್ ಗೋಡಿಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ. ಅಬುಬಕರ್ ಬಾಗಲಕೋಟೆ ರಿಪೋರ್ಟ್ ಮಾಡ್ಕೊಂಡಿಲ್ಲ. ನಿಖಿತ್ ಗೌಡ ಬ್ಯಾಂಗ್ಳೂರು ರಿಪೋರ್ಟ್ ಮಾಡ್ಕೊಂಡಿಲ್ಲ. ಕಿರಣ್ ಕೊಪ್ಪಳ ರಿಪೋರ್ಟ್ ಮಾಡ್ಕೊಂಡಿಲ್ಲ. ರಿಪೋರ್ಟ್ ಮಾಡ್ಕೊಂಡಿಲ್ಲ. ಭಾರತೀಯರ 400 ಮೀಟರ್ ಸೆಮಿಫೈನಲ್ ಕ್ವಾಲಿಫೈ ಆದವರು ಇದು ಕೂಡ ತಕ್ಷಣ ಬನ್ನಿ. ಬಾಲಕಿಯರ 400 ಮೀಟರ್ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದಂತಹ ಜ್ಯೋತಿ ಸಂಜೀವ್, ಮನಸ್ವಿ, ದಿವ್ಯಾ, ನಿಖಿತಾಜಿ, ನಿಕ್ಷರ್ಜಿ, ಅಕ್ಕಮ್ಮ ಕೊಕ್ಕರೆ, ನಿರ್ಮಲ್ ಶೆಟ್ಟಿ, ರೋನಿಕಾ ಅರ್ವಾಯ್, ಶಿಕ್ಷನಾಯ್, ಅನು ಎಸ್, ರಮ್ಯಾ ಕದಂ, ದೀಪಿಕಾ ಪಿ, ಮಾನ್ಯ ಆರ್, ಮೋನಿಕಾ ದೇವಳಿ, ಅನುಶ್ರೀ ಇದು ಕೂಡ ರಿಪೋರ್ಟ್ ಮಾಡ್ಕೊಂಡಿಲ್ಲ. ಬೇಗ ಬನ್ನಿ.
400 ಮೀಟರ್ ಬಾಲಕಿಯರ ಫೈನಲ್. ಜ್ಯೋತಿ ಸಕದೇವ್, ಮನಸ್ಸು, ದಿವ್ಯಾ, ದೀಕ್ಷಾ ನಾಯಕ್, ರಮ್ಯಾ ಕದಂ, ದೀಪಿಕಾ, ಮನಸ್ವಿ ಎಂದು ಎಲ್ಲೂ ಕೂಡ ರಿಪೋರ್ಟ್ ಮಾಡಿಲ್ಲ. ದಯವಿಟ್ಟು ಆರ್ಡರ್ ಬನ್ನಿ, ಆದಷ್ಟು ಬೇಗ ತಾವುಗಳು ರಿಪೋರ್ಟ್ ಮಾಡಿ. ಕರ್ನಾಟಕ ವಾರ್ಡ್ ಕರ್ನಾಟಕ ವಾರ್ಡ್ ಅದಕ್ಕೆಲ್ಲ ಕಟ್ಟೊಂದಲ್ಲ ಗೊತ್ತಲ್ಲ ಹಾಂ ಬಯ್ಯ ಮಾತ್ರ ಉಂಟೆ ಅದ ಒಂದು ಚಾರ್ ನೋಡಿದ್ದಿಲ್ಲ ನನಗೆ 10 ವರ್ಷ ಉಂಟು ಮೀಟರ್ ಓಟದ ಬಾಲಕಿಯರ ಸ್ಪರ್ಧಿಗಳು ಜ್ಯೋತಿ ಸಕದೇವ್, ಮನಸ್ಸಿ, ರಮ್ಯಾ ಕದಂ, ದೀಕ್ಷಾ ನಾಯಕ್, ಅನುಶ್ರೀ, ದೀಪಿಕಾ ಕೂಡ ರಿಪೋರ್ಟ್ ಮಾಡಿಲ್ಲ.
ಆದಷ್ಟು ಬೇಗ ಪವರ್ ರೂಮ್ಗೆ ಬನ್ನಿ. Damadar, number 100 sit down, lane box pura. All chair. Jagannath Radha fan on the back side. Chair on lane body. Ready, sir? Ready. Breakfast row. After the boy, the fun part. Here we have the results of the triple jump in the girls category. The first place has been bagged by chest number 5114, Harshita P of Bangalore North, and she has cleared a distance of 10.58 meters. And the second place has been bagged by chest number 5789, Sridevi Naik of Sitsi, and she has jumped to a distance of 10.14 meters. And the third place goes to chest number 5735 Amulya of Shimoga, and she has cleared the distance to 10.07 meters. Congratulations, athletes, and you are kindly requested to produce your eligibility pro forma and two passport size photographs to the record section immediately.
100 ಮೀಟರ್ನ ಹೀಟ್ಸ್ಗಳು ಮುಗಿದಿವೆ. ಬಾಲಕರ ಮತ್ತು ಬಾಲಕಿಯರ ವಿಭಾಗದ 2 ಹೀಟ್ಸ್ಗಳು ಕೂಡ ಕೊನೆಗೊಂಡಿವೆ. ಹಾಗೆ ಅಫಿಷಿಯಲ್ಸ್ ಈಗಾಗಲೇ ಈ ವಿಭಾಗವನ್ನು ಮುಗಿಸಿಕೊಂಡು ನಮ್ಮತ್ತ ಬರ್ತಾ ಇದ್ದಾರೆ. ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಓಟದ ಪ್ರಾರಂಭಿಕರು ಮತ್ತು ರಿಕಾಲ್ ಸ್ಟಾರ್ಟರ್ಸ್ ಈಗಾಗಲೇ ಶಿವಪ್ರಸಾದ್ ರೈ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು KPT ಮಂಗಳೂರು ಮುಖ್ಯಸ್ಥರಾಗಿ, ಶ್ರೀ ಡಾಕ್ಟರ್ ಸುರೇಶ್ ಶೆಟ್ಟಿ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು ಸೈಂಟ್ ಆನ್ಸ್ ಮಂಗಳೂರು, ಇವರ ತಂಡ ಬಹಳ ಶಿಸ್ತುಬದ್ಧವಾಗಿ ಪ್ರೀತಿಯಿಂದ ಈ ಕಡೆಗೆ ಬರ್ತಾ ಇದ್ದಾರೆ. ನಿಮ್ಮನ್ನು ಎಲ್ಲ ಸಂಘಟಕರ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಆಹ್ವಾನಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. Spectators, I kindly request to just glance to our starting officials. What a file formation, what a discipline they have in them. They've done their duty extremely well. Since yesterday, they have done their duty perfectly, and now when they are on their way to the end point, I congratulate them, sir, and wish you all the best for your future endeavors. And a few minutes from now, they are going to start the next event, and which will be 400-meter semi-finals for both boys and girls.
Here we have the results of the hammer throw boys category. The first place has been backed by Aditya of Udupi district and has thrown the hammer to the distance of 51.80 meters and is bearing the chest number 1848. The second place goes to Salim of Chikmagalur and he has thrown the hammer to a distance of 50.46 meters and is bearing the chest number 1299. And the third place goes to the chest number 1344, Ishan Kariyappa of Dakshina Kannada and has thrown the hammer to a distance of 49.51 meters. Congratulations athletes, and I kindly request the winners to produce your eligibility pro forma and 2 passport size photos to the record section immediately. Hammer throw winners. ಈಗಾಗಲೇ ಹ್ಯಾಮರ್ ಥ್ರೋ ವಿನ್ನರ್ಸನ್ನು ರೆಕಾರ್ಡ್ ರೂಮಿಗೆ ಕರಿತಾ ಇದ್ದೇವೆ. ಆದಿತ್ಯ ಉಡುಪಿ 51.80 ಮೀಟರ್ಸ್, ಸಲೀಂ ಚಿಕ್ಕಮಗಳೂರು 50.46 ಮೀಟರ್ಸ್, ಈಶಾನ್ ಕರಿಯಪ್ಪ ದಕ್ಷಿಣ ಕನ್ನಡ ರೆಕಾರ್ಡ್ ರೂಮ್ಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. Here goes the first semi-finals in the 400 meters race for the boys category. To the kind attention of the athletes, spectators, we have got another result over here, and that is a pole vault of the boys category. The first place has been backed by chest number 1351 of Prajwal of Dakshina Kannada, and he has cleared the height to a distance of 2.90 meters. The second place goes to chest number 1052 Narasimha of Ballari and has cleared the height to a distance of 2.85 meters.
And the third place goes to chess number 1762, Ayan Raza N of Shomoga, and has cleared the height to a distance of 2.80 meters. Congratulations, athletes. And in the same way, we have got one more athlete who has cleared the bearing the chest number 1841, Shankara Gowda of Tumkur. He also has cleared the distance 2.80 meters. Congratulations, all the 4 athletes. Wish you good luck, and I also request you to produce your eligibility and your 2 passport size photographs to the record section immediately. ಈಗಾಗಲೇ ಪೋಲ್ ವಾಲ್ಟ್ ರಿಸಲ್ಟ್ ಬಂದಿದೆ. ಬಾಲಕರ ವಿಭಾಗದ ಪೋಲ್ ವಾಲ್ಟಲ್ಲಿ ಪ್ರಜ್ವಲ್ ದಕ್ಷಿಣ ಕನ್ನಡದ ಅಥ್ಲೆಟ್ 2.90 ಮೀಟರ್ಗಳ ಎತ್ತರವನ್ನು ಜಿಗಿದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದ್ವಿತೀಯ ಸ್ಥಾನ ನರಸಿಂಹ ಬಳ್ಳಾರಿ ಜಿಲ್ಲೆ 2.85 ಮೀಟರ್ಗಳೊಂದಿಗೆ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ 3ನೇ ಸ್ಥಾನವನ್ನು ಅಯನ್ ರಾಜಾ ಎನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ 2.80 ಮೀಟರ್ಗಳೊಂದಿಗೆ ತೃತೀಯ ಸ್ಥಾನ. ಹಾಗೆಯೇ ಶಂಕರಪ್ಪ ಗೌಡ ತುಮಕೂರು 2.80 ಮೀಟರ್ಗಳೊಂದಿಗೆ 3ನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಈ ಎಲ್ಲ ಅಥ್ಲೆಟ್ಗಳನ್ನು ರೆಕಾರ್ಡ್ ರೂಮ್ಗೆ ಆಹ್ವಾನಿಸ್ತಾ ಇದ್ದೇವೆ ನಿಮ್ಮೆಲ್ಲ ದಾಖಲೆಗಳೊಂದಿಗೆ. ಎಲಿಜಿಬಿಲಿಟಿ ಫಾರ್ಮ್ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳೊಂದಿಗೆ ರೆಕಾರ್ಡ್ ರೂಮ್ಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ, ಸೂಚನೆಯನ್ನು ಕೊಡ್ತಾ ಇದ್ದೇವೆ.
ಶ್ರೀಯುತ MS ಮೊಹಮ್ಮದ್ ಸರ್ ಬರ್ತಾ ಇದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ರಾಜಕಾರಣದಲ್ಲಿ ದೊಡ್ಡ ಹೆಸರಿದೆ ಸರ್. ತಮ್ಮನ್ನು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಾಜಕೀಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಹಲವಾರು ವರ್ಷಗಳ ಕಾಲ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿರುವಂತಹ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿರುವಂತಹ MS ಮೊಹಮ್ಮದ್ ಸರ್ ತಮ್ಮನ್ನು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಶಿವಾನಂದ ಆಚಾರ್ ಸರ್ ಬಂದಿದ್ದಾರೆ. ರಾಜ್ಯ ಸರ್ಕಾರ ನೌಕರ ಸಂಘದ ತಾಲೂಕು ಅಧ್ಯಕ್ಷರು. ನಿಮ್ಮನ್ನು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಸರ್. ಈ ಕ್ರೀಡಾಕೂಟದಲ್ಲಿ ಇಡೀ ದಿನ ನೀವು ನಮ್ಮ ಜೊತೆಗಿರಬೇಕು. ಇವತ್ತು ಎಲ್ಲ ಕ್ರೀಡಾಕೂಟದ ಸಂತೋಷವನ್ನು ಅನುಭವಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೇವೆ. ಈಗ ತಾನೇ ಶ್ರೀಯುತ ಪ್ರಸನ್ನ ಶೆಟ್ಟಿ ಸೀಸಲರ್ನ ಮಾಲಕರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಗುರುತಿಸಿಕೊಳ್ತಾ ಇದ್ದೇವೆ. ದೊಡ್ಡ ಉದ್ಯಮಿಗಳು, ಪುತ್ತೂರು ತಾಲೂಕು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಅವರ ಕೋಲ್ಡ್ ಡ್ರಿಂಕ್ಸ್ ನಾವೆಲ್ಲರೂ ಸವಿದಿದ್ದೇವೆ. ಬಹಳಷ್ಟು ಪ್ರೀತಿಯಿಂದ ಮತ್ತೊಮ್ಮೆ ಅತ್ಯಂತ ಆತ್ಮೀಯತೆಯಿಂದ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ನಮ್ಮ ಜೊತೆಗೆ ಈ ಕ್ರೀಡಾಕೂಟ ನಡಿಬೇಕಾದರೆ ಭಾಳಷ್ಟು ದಾನಿಗಳು ನಮ್ಮ ಜೊತೆ ಇದ್ದಾರೆ, ಸ್ಪಾನ್ಸರ್ಸ್ ಇದ್ದಾರೆ. ಅವರನ್ನು ಕೂಡ ನಾವು ಗುರುತಿಸಿಕೊಳ್ಬೇಕಾದ್ದು ನಮ್ಮ ಭಾಳಷ್ಟು ಪ್ರಾಮುಖ್ಯವಾದಂಥ ಕರ್ತವ್ಯ ಆಗಿದೆ. ಮನಕ ಜ್ಯುವೆಲರ್ಸ್ ಪುತ್ತೂರು, ರೇವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಾಣಿ, ONGC MRPL ಮ್ಯಾಂಗ್ಳೂರ್, ಬ್ಯಾಂಕ್ ಆಫ್ ಬರೋಡಾ, BK ಬಿಲ್ಡ್ ಮಾರ್ಟ್ ಪುತ್ತೂರು, ಸೂರಜ್ ನಾಯರ್ ಬಿಲ್ಡರ್ ಪುತ್ತೂರು, ಹೋಟೆಲ್ ಅಶ್ವಿನಿ, ನಿತಿನ್ ಪಕ್ಕಲ ಪುತ್ತೂರು, ರವೀಂದ್ರ ಶೆಟ್ಟಿ ನುಳಿಯಾಲು, ಬಿಂದು ಮೇಜರ್ ಸ್ಪಾನ್ಸರ್ಸ್, ಅಕ್ಷಯ ಕಾಲೇಜ್ ಪುತ್ತೂರು, ಇನಾಯತ್ ಅಲಿ
ಓಷನ್ ಕನ್ಸ್ಟ್ರಕ್ಟರ್, ರೋಹನ್ ಬಿಲ್ಡರ್ಸ್ ಮ್ಯಾಂಗ್ಳೂರ್, ರಾಧಾಕೃಷ್ಣ ನಾಯಕ್ PWD ಕಾಂಟ್ರಾಕ್ಟರ್, ಹಾಗೆ ಪ್ರಸನ್ನ ಶೆಟ್ಟಿ ಸಿಜ್ಲರ್ಸ್ನ ಮಾರಕರು, ಇವರೆಲ್ಲರೂ ಕೂಡ ನಮ್ಮ ಸ್ಪಾನ್ಸರ್ಸ್ ಆಗಿದ್ದು ಈ ಕ್ರೀಡಾಕೂಟದ ಯಶಸ್ಸಿನಲ್ಲಿ ನಮ್ಮ ಜೊತೆಗೆ ಶುಭ ಹಾರೈಸಿದ್ದಾರೆ, ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರೆಲ್ಲರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ರಾಮಕೃಷ್ಣ ವಿದ್ಯಾಸಂಸ್ಥೆ ಈ ಕ್ರೀಡಾಕೂಟದ ಆಯೋಜಕತ್ವವನ್ನು ವಹಿಸಿಕೊಂಡದರಲ್ಲಿ ಪ್ರಮುಖ ಪಾಲನ್ನು ವಹಿಸಿದವರು. ಈ ಕ್ರೀಡಾಕೂಟದ ಅಧ್ಯಕ್ಷರಾಗಿದ್ದುಕೊಂಡು ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿಯವರ ನೇತೃತ್ವದಲ್ಲಿ ಕ್ರೀಡಾಕೂಟ ಸಂಘಟನೆಯಾಗಿದೆ, ಅತ್ಯಂತ ಅದ್ಭುತವಾಗಿ ಮೂಡಿಬಂದಿದೆ ಎನ್ನುವಂಥ ಮಾತನ್ನು ಹೇಳ್ತಾ ರಾಮಕೃಷ್ಣ ವಿದ್ಯಾಸಂಸ್ಥೆಯನ್ನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಬಾಲಕರ ವಿಭಾಗದಲ್ಲಿ ಬಾಗಲಕೋಟ್, ಕೊಪ್ಪಳ, ದಕ್ಷಿಣ ಕನ್ನಡ, ಉಡುಪಿ, ಬ್ಯಾಂಗ್ಳೂರು ಸೌತ್, ಧಾರವಾಡ, ಶಿವಮೊಗ್ಗ, ಮೈಸೂರು, ಮಂಡ್ಯ, ಬೆಳಗಾವಿ, ವಿದ್ಯಾನಗರ, ಬ್ಯಾಂಗ್ಳೂರು ರೂರಲ್, ಬಳ್ಳಾರಿ, ಉತ್ತರ ಕನ್ನಡ, ಕೂಡಿಗೆ, ಕಲಬುರಗಿ ಇಷ್ಟು ತಂಡಗಳು ತಕ್ಷಣ ರಿಪೋರ್ಟ್ ಮಾಡ್ಕೊಳ್ಬೇಕು. ನಿಮಗೆ ಇದು ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಶ್ರೀಯುತ ದಂಬೆಕ್ಕನ ಸದಾಶಿವರೈ ಅವರು ಕೂಡ ನಿನ್ನೆ ನಮ್ಮ ಜೊತೆಗೆ ಇಡೀ ದಿನ ಇದ್ದರು, ಮತ್ತು ಈ ದಿನ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಸಾಮಾಜಿಕ, ಧಾರ್ಮಿಕ ಯಾವುದೇ ಕ್ಷೇತ್ರ ಇರಲಿ ಎಲ್ಲದರಲ್ಲಿ ಕೂಡ ಕೈ ಆಡಿಸಿಕೊಂಡು ಅದರ ನೇತೃತ್ವವನ್ನು ವಹಿಸಿಕೊಂಡು ಸಮಾಜದ ಮುನ್ನಡೆಯಲ್ಲಿ ಹಾಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ದೊಡ್ಡ ಪಾಲನ್ನು ವಹಿಸಿಕೊಡ್ತಾ ಇರುವ ದೊಡ್ಡ ದಾನಿಗಳು ಆಗಿರುವಂಥ ದಂಬೆಕ್ಕನ ಸದಾಶಿವರೈ ಅವರನ್ನು ಎಲ್ಲರ ಪರವಾಗಿ, ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ. ಬಾಲಕರ ಹಿರಿಯ ತಂಡಗಳನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮಗೆ ಅಂತಿಮ ಕರೆಯನ್ನು ಕೊಟ್ಟಾಗಿದೆ, ದಯವಿಟ್ಟು ಅಲ್ಲಿ ಲೆಟ್ಟಿ ಲೆಟ್ಟಿ ಓಕೆ ఇక్కడ ముట్టన ఉన్నావు అక్కడ ఇది అయ్యేసి ఉండవు కానీ ಎತ್ತೇದು 150 ಮುಟ್ಟು ಮಾತ್ರ
ರಾಮಕೃಷ್ಣ ವಿದ್ಯಾಸಂಸ್ಥೆಯ ನಿವೃತ್ತ ಶಿಕ್ಷಕಿ ವಸಂತಿ ಮೇಡಮ್ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಆತ್ಮೀಯತೆಯಿಂದ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ವಸಂತಿ ಮೇಡಮ್ ಬಹಳಷ್ಟು ವರ್ಷಗಳ ಕಾಲ ರಾಮಕೃಷ್ಣ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತಿಯಾಗಿದ್ದು ಬಹಳಷ್ಟು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದವರು. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಈ ಸಂಘಟನೆಯಲ್ಲಿ ನಮ್ಮ ಈ ಕ್ರೀಡಾಕೂಟದ ಯಶಸ್ಸಿನಲ್ಲಿ ದೊಡ್ಡ ಹೆಸರಿದೆ. ಅನಿತಾ ಹೇಮನಸ್ ಶೆಟ್ಟಿ ಅವರಿಗೆ. ಅನಿತಾ ಹೇಮನಸ್ ಶೆಟ್ಟಿ ಮೊನ್ನೆ ಹಲವು ದಿನಗಳಿಂದ ನಮ್ಮ ಜೊತೆಗಿದ್ದು ಎಲ್ಲ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಧ್ಯಕ್ಷರದ ಜೊತೆಯಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ದುಡಿತಾ ಇದ್ದಾರೆ. ನಮ್ಮೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂಘಟನೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ ಕೂಡ ಕಾರ್ ನಡ್ಡು ನಾನು ಬರುತ್ತೇನೆ. ఇది 30% ఉంది ఇంచనికి పడవ ಚಾರ್ಜ್ ಒಂಜಿ 15 ಕಾಲಮ್ ಹಾಗೆ ಈ ಕ್ರೀಡಾಕೂಟವನ್ನು ಎಲ್ಲರಿಗೆ ರಾಜ್ಯದಾದ್ಯಂತ ನೋಡುವಂತೆ ಮಾಡಿರುವಂಥ ಸುದ್ದಿ ಮೀಡಿಯಾ ನೆಟ್ವರ್ಕ್ ಸಂಸ್ಥೆ ಎಲ್ಲ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇದೆ. ಹಾಗೆ ಅಭಿಮತ ಮಂಗಳೂರು ಮೀಡಿಯಾ ಸಂಸ್ಥೆ ಇವರು ಕೂಡ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಈ ಎರಡು ಮೀಡಿಯಾ ಸಂಸ್ಥೆಗಳನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಎಲ್ಲ 4 ದಿನಗಳ ಕಾಲ ಸಂಪೂರ್ಣವಾದಂಥ ಕ್ರೀಡಾಕೂಟದ ಪ್ರಚಾರವನ್ನು ನಡೆಸ್ತಾ ಇದೆ. ಯಾರಿಗೆ ಇಲ್ಲಿಗೆ ಬರಲಿಕ್ಕಾಗುವುದಿಲ್ಲ ಅವರು ಮನೆಯಲ್ಲಿ ನೋಡುವಂತೆ ರಾಜ್ಯದಾದ್ಯಂತ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಈ ಎರಡು ಸಂಸ್ಥೆಗಳಿಗೆ ನಾವು ಅಭಿನಂದನೆಗಳನ್ನು ಸಂಘಟಕರಾಗಿ ಸಲ್ಲಿಸ್ತಾ ಇದ್ದೇವೆ. ಸಾಮಾಜಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರಿದೆ ಇಸಾಕ್ ಸಾಲ್ಮಾರ್ ಅವರಿಗೆ. ನಮ್ಮೆಲ್ಲ ಸಂಘಟನೆಗಳಲ್ಲಿ ಎಲ್ಲ ಕೆಲಸಗಳಲ್ಲಿ ಯಾವುದೇ ಕ್ಷೇತ್ರ ಇರಲಿ ಎಲ್ಲರಲ್ಲಿ ಕೂಡ ತನ್ನನ್ನು ಸೇರಿಸಿಕೊಂಡು ಹೇಮನಾಥ್ ಶೆಟ್ಟಿ ಅವರಿಗೆ ಪ್ರತಿಯೊಂದು ಕಾರ್ಯದಲ್ಲಿ ಸಹಕರಿಸುವಂಥ ಇಸಾಕ್ ಸಾಲ್ಮಾರ್ ತಮ್ಮನ್ನು ನಾವು ಈ ಸಂಘಟನೆ ಪರವಾಗಿ ಗುರುತಿಸಿಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ.
the kind attention of the spectators. Physical education ONGC MRPL Mangalore, Bank of Baroda, they are the main sponsors. BK Build Mart Puttur, Suraj Nair Builder Puttur, Hotel Ashwini, Nitin Pakkala Puttur, Ravindra Shetty Nuliyal, Bindu, they are also the main sponsors. Akshaya College Puttur, Inayat Ali Ocean Constructions, Radhakrishna Naik PWD Contractor, Prasanna Shetty Sizzler Proprietor, Dambekana Sadashiva Rai and Sashikumar Rai Balyottu. We would like to thank you very much, sir, on behalf of our department. And I would also like to thank the varied institutions who had provided the accommodation to our students, athletes who had come from the far off places. I first of all like to thank St. Philomena Higher Primary School, Darbe, Salmara High School, Salmara, St. Peter's Girls High School, Puttur, St. Government Pre-U College, Puttur, Bethany High School, Puttur, Little Flower Higher Primary School, Puttur, Vivekananda Kannada Medium High School, Puttur, Sudhana English Medium High School, Puttur, Vivekananda College, Puttur, St. Victor's High School, Girls High School, Puttur. We are very grateful to you, the principal, correspondents, staff and students for providing us the accommodation facility, and if anything loopholes are there from our side, we also regret for it and we apologize on behalf of the organizers. Thank you. ಹಾಗೆ ಈ ಕ್ರೀಡಾಕೂಟದ ಸಂಘಟನೆಯಲ್ಲಿ ದೊಡ್ಡ ಹೆಸರು, ಅನೇಕ ವಿದ್ಯಾಸಂಸ್ಥೆಗಳು ನಮಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿವೆ. ಈ ವಿದ್ಯಾಸಂಸ್ಥೆಗಳು ಕೇವಲ ವಸತಿ ವ್ಯವಸ್ಥೆ ಮಾತ್ರ ಅಲ್ಲ, ವಾಹನದ ವ್ಯವಸ್ಥೆಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಅವರೆಲ್ಲರನ್ನು ನಾವು ನೆನಪಿಸಿಕೊಳ್ಳಬೇಕು. ಈಗಾಗಲೇ ಹೇಳಿದಂತೆ ಸೈಂಟ್ ಫಿಲೋಮಿನಾ ಕಾಲೇಜ್, ಸೈಂಟ್ ಫಿಲೋಮಿನಾ ಹೈಯರ್ ಪ್ರೈಮರಿ ಸ್ಕೂಲ್ ದರ್ಬೆ, ಸಾಲ್ಮರ ಹೈಸ್ಕೂಲ್ ಸಾಲ್ಮರ, ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರು, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಪುತ್ತೂರು, ಬೆತನಿ ಹೈಸ್ಕೂಲ್ ಪುತ್ತೂರು, ಲಿಟಲ್ ಫ್ಲವರ್ ಹೈಯರ್ ಪ್ರೈಮರಿ ಸ್ಕೂಲ್ ಪುತ್ತೂರು, ವಿವೇಕಾನಂದ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆ ಪುತ್ತೂರು, ಸುಧಾನಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಪುತ್ತೂರು, ವಿವೇಕಾನಂದ ಕಾಲೇಜ್ ಪುತ್ತೂರು. ಈ ಎಲ್ಲ ವಿದ್ಯಾಸಂಸ್ಥೆಗಳು ವಸತಿ ವ್ಯವಸ್ಥೆಯನ್ನು ಮಾಡಿಕೊಡುವುದರ ಜೊತೆಗೆ ವಾಹನದ ವ್ಯವಸ್ಥೆಯನ್ನು ಕೂಡ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇವರೆಲ್ಲರನ್ನು ಕೂಡ ಗುರುತಿಸ್ತಾ ನಾವು ಅಭಿನಂದಿಸ್ತಾ ಇದ್ದೇವೆ.
ಹಾಗೆ ನಮ್ಮ ಜೊತೆಗೆ ಶ್ರೀಯುತ ರಮಾನಾಥ ರೈ ಕೋಡಂಬು ಅವರಿದ್ದಾರೆ. ರಾಜರಾಜೇಶ್ವರಿ ಫೈನಾನ್ಸ್ನ ಮಾಲಕರಾಗಿರುವಂಥ ರಮಾನಾಥ ರೈ ಅವರನ್ನು ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಸಾಂದೀಪನಿ ವಿದ್ಯಾಸಂಸ್ಥೆ ಮತ್ತು ಸರಸ್ವತಿ ವಿದ್ಯಾಸಂಸ್ಥೆ ನರೇಮಗರು, ಈ ಎರಡು ವಿದ್ಯಾಸಂಸ್ಥೆಗಳು ಕೂಡ ವಸತಿ ವ್ಯವಸ್ಥೆಗೆ ನಮಗೆ ಸಹಕರಿಸಿದ್ದಾರೆ. ವಾಹನದ ವ್ಯವಸ್ಥೆ 7 ಬಸ್ಸುಗಳನ್ನು ಕೊಟ್ಟಿದ್ದಾರೆ, 7 ಬಸ್ಸುಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಎರಡು ವಿದ್ಯಾಸಂಸ್ಥೆಗಳನ್ನು ಈ ಎಲ್ಲ ವಿದ್ಯಾಸಂಸ್ಥೆಗಳ ಜೊತೆಗೆ ಅಭಿನಂದಿಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಪಕ್ಕದಲ್ಲಿ ಒಮ್ಮೆ ಸಂತೋಷ್ ಶೆಟ್ಟರು ಒಮ್ಮೆ ಎದ್ದು ನಿಂತುಕೊಳ್ಬೇಕು. ಹೇಮನದನ್ನು ಅಲ್ಲ, ಸಂತೋಷ್ ಶೆಟ್ಟರನ್ನೇ ಒಮ್ಮೆ ಎಬ್ಬಿಸೋದು ಒಳ್ಳೆಯದು. ಈ ಕ್ರೀಡಾಂಗಣ ಸಂಪೂರ್ಣವಾಗಿ ಇವರ ನೇತೃತ್ವದಲ್ಲಿ, ಪ್ರೇಮನಾಥ್ ಶೆಟ್ಟಿ ಮತ್ತು ಸಂತೋಷ್ ಶೆಟ್ಟರ ನೇತೃತ್ವದಲ್ಲಿ ಬಹಳ ಆಕರ್ಷಣೀಯವಾಗಿ ಸುಮಾರು 1-2 ತಿಂಗಳ ಕಾಲ ಇದರ ಸಂಪೂರ್ಣ ತಾಂತ್ರಿಕ ವ್ಯವಸ್ಥೆಯನ್ನು ಮಾಡಿದವರು ಸಂತೋಷ್ ಶೆಟ್ಟರು. ಅವರ ಜೊತೆಯಲ್ಲಿ ಮತ್ತೊಬ್ಬರು ಅಶ್ರಫ್ ಮುಕ್ವೆ, ಇವರು ಹಲವು ದಿನಗಳು ಕಾಲ ಇವರಿಬ್ಬರು ಪ್ರೇಮನಾಥ್ ಶೆಟ್ಟಿ ಅವರ ಮಾರ್ಗದರ್ಶನದಂತೆ ಈ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ದಯಾನಂದ ರೈ ಅವರು ಕೂಡ, ಹಾಗೆ ಜಗನ್ನಾಥ್ ರೈ, ಇವರೆಲ್ಲರೂ ಕೂಡ ಸೇರಿಕೊಂಡು ಅತ್ಯಂತ ಅದ್ಭುತವಾದ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ತಮಗೆ ಸಂಘಟನೆ ಪರವಾಗಿ ಅತ್ಯಂತ ಪ್ರೀತಿಯಿಂದ, ಹಾಗೆ ಅನ್ವರ್ ಕಾಸಿಂ ನಮ್ಮ ಮಾಜಿ ಕಾರ್ಪೊರೇಟರ್ ಅವರು ಕೂಡ ಈ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಿಮ್ಮೆಲ್ಲರನ್ನು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಸಂಘಟನೆ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ ಸರ್. I kindly request the triple jump winners, girls category, Harshita P of Bangalore North, Sridevi Naik of Sitsi and Amulya of Shimoga. Please do come over to the announcers table. In a short while from now, we are going to do the victory ceremony. ತ್ರಿವಿಧ ಜಿಗಿತದ ವಿಜೇತರು 17 ವರ್ಷ ವಯೋಮಿತಿಯ ಬಾಲಕಿಯರು ಹರ್ಷಿತಾ ಪಿ ಬೆಂಗಳೂರು ಉತ್ತರ, ಶ್ರೀದೇವಿ ನಾಯಕ್ ಸಿರ್ಸಿ, ಅಮೂಲ್ಯ ಶಿವಮೊಗ್ಗ. ಈ 3 ಕ್ರೀಡಾಪಟುಗಳು ಆದಷ್ಟು ಬೇಗ ಅನೌನ್ಸರ್ಸ್ ಟೇಬಲ್ನ ಬಳಿಗೆ ಬರಬೇಕು. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಈಗ ವಿಜೇತರನ್ನು ಸನ್ಮಾನಿಸಲಿಕ್ಕಿದ್ದೇವೆ, ವಿಜಯ ವೇದಿಕೆಯ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ವಿಜಯ ವೇದಿಕೆ ಕಾರ್ಯಕ್ರಮವನ್ನು ಕೆಲವೇ ಸಮಯದಲ್ಲಿ ಪ್ರಾರಂಭ ಆಗ್ತಾ ಇದೆ. ಹರ್ಷಿತಾ ಪಿ ಬ್ಯಾಂಗ್ಳೂರು ನಾರ್ತ್ 10, ಶ್ರೀದೇವಿ ನಾಯಕ್ ಸಿರ್ಸಿ, ಅಮೂಲ್ಯ ಶಿವಮೊಗ್ಗ. ನೀವು ವಿಜಯ ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಂಡರ್ 17 ಟ್ರಿಪಲ್ ಜಂಪ್ ವಿಜೇತರು ಬಾಲಕಿಯರ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದಂಥ ಹರ್ಷಿತಾ ಪಿ ಬ್ಯಾಂಗ್ಳೂರು ನಾರ್ತ್ ಸೇರಿಕೊಂಡು ಬಂದಿದ್ದಾರೆ. ಮಧ್ಯದ ಆಸನದಲ್ಲಿ ಕೂತ್ಕೊಳ್ಬೇಕು. ರಾಜಕುಮಾರಿ ಅಂತ ಕಾಣಿಸ್ತೀರಿ ನೀವು ಭಾಳ ನಗುವಿನೊಂದಿಗೆ. ಶ್ರೀದೇವಿ ನಾಯಕ್ ಸಿರ್ಸಿ ಬರ್ತೀರಾ? ಬನ್ನಿ. ಅಮೂಲ್ಯ ಶಿವಮೊಗ್ಗ ನೀವು ಕೂಡ ಬರಬೇಕು. ನಾವು ವಿಜಯ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಪ್ರಥಮ ಸ್ಥಾನವನ್ನು ಪಡೆದವರು ಪ್ರಥಮವಾಗಿ ಬಂದಿದ್ದಾರೆ. ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನವನ್ನು ಪಡೆದವರು ಆದಷ್ಟು ಬೇಗ ಸೇರಿಕೊಳ್ಬೇಕು. ಒಮ್ಮೆ ಇಲ್ಲಿ ಹರ್ಷಿತಾ ಎನ್ನುವಂಥ ಹುಡುಗಿ ಇಲ್ಲಿದ್ದಾರೆ ನೋಡಿ. ಒಮ್ಮೆ ಜೋರಾಗಿ ಇವರಿಗೆ ಚಪ್ಪಲಿಯನ್ನು ತಟ್ಟಬೇಕು. ಈಗಾಗಲೇ ಪ್ರಥಮವಾಗಿ 3 ಗೋಲ್ಡನ್ನು ಹರ್ಷಿತಾ ಪಡ್ಕೊಂಡಿದ್ದಾರೆ. ಕೈ ಎತ್ತಿ ಒಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ
ಪ್ರಥಮ ಸ್ಥಾನವನ್ನು ಈ 3 ಗೋಲ್ಡನ್ನು ಪಡೆದಂಥ ಹರ್ಷಿತಾ ಪಿ, ಬ್ಯಾಂಗ್ಳೂರು ನಾರ್ತಿನ ಹುಡುಗಿ 10.58 ಮೀಟರ್ಗಳ ದೂರವನ್ನು ಎಸೆದು ಜಂಪ್ ಮಾಡಿ ಪ್ರಥಮವಾಗಿ 3 ಗೋಲ್ಡನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಅವಕಾಶಗಳು ಬೇರೆಯವರಿಗಿದೆ. ಥ್ಯಾಂಕ್ ಯು, ಅಭಿನಂದಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಹರ್ಷಿತಾ ಅವರನ್ನು ಅಭಿನಂದಿಸಬೇಕು. ಫ್ಲೋರೆನ್ಸ್ ಹೈಸ್ಕೂಲ್ ಬ್ಯಾಂಗ್ಳೂರು ನಾರ್ತಿನ ವಿದ್ಯಾರ್ಥಿನಿ. ಹಾಗೆ 3rd ಪ್ಲೇಸ್ ಬಂದಂತಹ ಭವ್ಯ ಅಮೂಲ್ಯ ಶಿವಮೊಗ್ಗ ಬರಬೇಕು. 2nd ಪ್ಲೇಸ್ ಆದವರು ಕೂಡ ಸೆಕೆಂಡ್ ಆಗಿ ಬಂದಿದ್ದಾರೆ. 3rd ಪ್ಲೇಸ್ ಬರೆದವರು ಕೂಡ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಟ್ರಿಪಲ್ ಜಂಪ್ನ ವಿಜೇತರು. ಈಗಾಗಲೇ ಸಿಂಗಾರಿ ಮೇಳ ತಂಡ ನಿಮ್ಮನ್ನು ಕಾಯ್ತಾ ಇದೆ. ಈ ಬೆಳಗಿನಿಂದ ಬಾರಿಸಲಿಲ್ಲ, ಅವರು 6 ಗಂಟೆಗೆ ಬಂದು ಕಾಯ್ತಾ ಇದ್ದಾರೆ. ಅಮೂಲ್ಯ ಶಿವಮೊಗ್ಗದ ಹುಡುಗಿ. Triple jump athlete from Shimoga, Amulya, you're kindly requested to come to the victory ceremony immediately. If you are in time, we are in time, and all the program will be done excellently. Amulya, wherever you are, just please come over here, or the team manager, please inform us if that athlete is in another event. Amulya of Shimoga, if you are not present in 2 minutes, then in your absence, we are going to conduct the victory ceremony. Team manager, please note, please report over here. If your athlete is somewhere else or she is participating in any other event, please inform us so we can do the another victory ceremony. But if she is loitering here and there, then we will have to go forward and conduct the victory ceremony in her absence. ಶಿವಮೊಗ್ಗದ ಅಮೂಲ್ಯ, ನಿಮ್ಮ ಟೀಮ್ ಮ್ಯಾನೇಜರ್ ಆದ್ರೂ ಬರಬೇಕು ಇಲ್ಲಿಗೊಮ್ಮೆ. ಅಮೂಲ್ಯ ಶಿವಮೊಗ್ಗ ವಿಜಯ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಬಾರದಿದ್ರು ಕೂಡ ಪ್ರಾರಂಭಿಸ್ತೇವೆ. ಆದಷ್ಟು ಬೇಗ ಎಲ್ಲಿದ್ದೀರಿ ತಿಳಿಸಬೇಕು, ಇಲ್ಲದಿದ್ರೆ ಟೀಮ್ ಮ್ಯಾನೇಜರ್ ಬರಬೇಕು ಇಲ್ಲಿಗೆ. ಶಿವಮೊಗ್ಗದ ಅಮೂಲ್ಯ ಆದಷ್ಟು ಬೇಗ ಸೇರಿಕೊಳ್ಬೇಕು. ಬೇರೆ ಇವೆಂಟ್ ಅಲ್ಲಿ ಇದ್ರು ಹೇಳ್ಬೋದು. ಈ ಒಂದು ಸುಂದರ ವೇದಿಕೆಯಲ್ಲಿ ಹಲವಾರು ಗಣ್ಯರು ನಮ್ಮ ಜೊತೆಗಿದ್ದಾರೆ. ಬಹಳ ಆಕರ್ಷಣೀಯವಾಗಿ ಬಹಳಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಈ ಕ್ರೀಡಾಕೂಟದ ಸವಿಯನ್ನು ಆನಂದಿಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಬಹಳಷ್ಟು ಈ ಕ್ರೀಡಾಕೂಟ ನಡಿಬೇಕಾದ್ರೆ ಬಹಳಷ್ಟು ಖರ್ಚಿದೆ. ಸುಮಾರು 50ರಿಂದ 60 ಲಕ್ಷದಷ್ಟು ಖರ್ಚು ಈ ಕ್ರೀಡಾಕೂಟದ ಸಂಘಟನೆಯಲ್ಲಿ ಸೇರಿಕೊಂಡಿದ್ದ ನಿಟ್ಟಿನಲ್ಲಿ ಬಹಳಷ್ಟು ಎಲ್ಲ ನಮ್ಮ ಸ್ಪಾನ್ಸರ್ಗಳನ್ನು ನಾವು ಗುರುತಿಸಿಕೊಳ್ಳಲೇಬೇಕಾಗ್ತದೆ. ಈಗಾಗಲೇ ಕೆಲವರ ಹೆಸರನ್ನು ಹೇಳಿದ್ದೇವೆ, ಇನ್ನಷ್ಟು ಸಂಸ್ಥೆಗಳು ನಮ್ಮ ಜೊತೆಗಿದ್ದಾವೆ. ಅನೇಕ ದಾನಿಗಳ ಹೆಸರನ್ನು ಈಗಾಗಲೇ ಹೇಳಿದ್ದೇವೆ. ಈಗ ಶಂಕರ್ ಭಂಡಾರಿ HR ವೋಡಾಫೋನ್ ಬ್ಯಾಂಗ್ಳೂರ್, ಇವರು ಕೂಡ ನಮ್ಮ ಪ್ರಾಯೋಜಕರಲ್ಲಿ ಓರ್ವರು. ಗಣೇಶ್ ಶೆಟ್ಟಿ ಆಡೂರು ಆಪ್ಷನ್ಸ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮುಂಬೈ, ಮತ್ತು ಕೃಷ್ಣಪ್ರಸಾದ್ ಆಳ್ವ, ನಮ್ಮವರೇ ಆಗಿರುವಂಥ ಕೃಷ್ಣಪ್ರಸಾದ್ ಆಳ್ವ, ಇವರೆಲ್ಲರೂ ಕೂಡ ಸಂಘಟನೆಯಲ್ಲಿ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹಿಸಿದವರು. ಹಾಗೆ ದಯಾನಂದ ರೈ ಮನವಳಿಕೆ ಈಗಾಗಲೇ
3 ದಿನದಿಂದ ನಮ್ಮ ಜೊತೆಗಿದ್ದಾರೆ. ಅಲಂಕಾರ ವಿದ್ಯಾಸಂಸ್ಥೆಯ ದುರ್ಗಾಂಬಾ ವಿದ್ಯಾಸಂಸ್ಥೆಯ ಸಂಚಾಲಕರು ಬಹಳಷ್ಟು ನಗುಮುಖದಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯಿಂದ ಹರಸುವವರು, ಪ್ರೋತ್ಸಾಹಿಸುವವರು. ಇಡೀ ದಿನ 24 ಗಂಟೆ ಬೇಕಾದರೂ ನಡುಕ್ತಾ ಇರ್ತಾರೆ. ನಾವೆಲ್ಲರೂ ಕೂಡ ಎಲ್ಲ ದಿನದ 24 ಗಂಟೆ ಕೂಡ ಒಂದೇ ರೀತಿ ಇರಬೇಕು. ಅದಕ್ಕೆ ಯಾವುದೇ ಯೋಚನೆಗಳನ್ನು ಮಾಡದೆ ಎಲ್ಲರೂ ಕೂಡ ನಮ್ಮ ಆಲೋಚನೆಗಳನ್ನು ಕಡಿಮೆ ಮಾಡಿ ಧ್ಯಾನಸ್ಥರಾಗಬೇಕು ಅಂತ ಹೇಳಿ ದಯಾನಂದರಯ್ಯವನ್ನು ನೋಡುವಾಗ ಗೊತ್ತಾಗ್ತದೆ. ಭಾಳ ಸಂತೋಷದಿಂದ ನಮ್ಮೆಲ್ಲ ಕ್ರೀಡಾಕೂಟದಲ್ಲಿ ಭಾಗಿಯಾಗ್ತಾ ಸಹಕರಿಸ್ತಾ ಇರೋರು ಸರ್, ನಿಮ್ಮನ್ನು ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲಿ ಕೆಲವು ಒಂದು ಮೇಜರ್ ಸ್ಪಾನ್ಸರ್ಸ್ ಇದ್ದಾರೆ. ಆಶಾ ಶಂಕರ್ ಭಂಡಾರಿ, HR ವಡಫೋನ್ ಬ್ಯಾಂಗ್ಳೂರು, ಗಣೇಶ್ ಶೆಟ್ಟಿ ಆದೂರು, ಆಪ್ಷನ್ಸ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮುಂಬೈ. ಇವರು ನಮ್ಮ ಮೇಜರ್ ಸ್ಪಾನ್ಸರ್ಸ್. ಕೆಲವೊಂದು ಮೇಜರ್ ಸ್ಪಾನ್ಸರ್ಸ್ಗಳ ಜೊತೆಗೆ ಇವರೆಲ್ಲರೂ ಕೂಡ ದೊಡ್ಡ ಪ್ರಾಯೋಜಕರಾಗಿ ನಮಗೆ ಸಹಕರಿಸಿದ್ದಾರೆ. Pole vault winners in the boys category: Prajwal of DK, Narasimha of Ballari and Raza of Shivamogga. You're kindly requested to produce your eligibility pro forma and 2 passport size photographs to the record section immediately. Prajwal, Narasimha and Raza, please come forward and produce your eligibility pro forma and passport size photos. ಆದ್ಮೇಲೆ ರಾಜ್ಯ ಮಟ್ಟದ ಈ ಕ್ರೀಡಾಕೂಟಕ್ಕೆ ಈಗಾಗಲೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪುತ್ತೂರು ತಾಲೂಕಿನ ಮಾಜಿ ಶಾಸಕರಾದಂಥ ಗೌರವಾನ್ವಿತ ಶ್ರೀ ಸಂಜೀವ ಮಠಂದೂರಿವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಗೌರವಾನ್ವಿತ ಮಾಜಿ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ ಸರ್. ಅವರ ಮುಂದಾಳತ್ವದಲ್ಲಿ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟವು ಹಿರೇಬಂಡಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿಸಿದ ಕೀರ್ತಿ ಶ್ರೀಯುತ ಸಂಜೀವ ಮಠಂದರವರಿಗೆ ಸರ್ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಿವಮೊಗ್ಗದ ಟೀಮ್ ಮ್ಯಾನೇಜರ್ ಎಲ್ಲಿದ್ದೀರಿ? ಶಿವಮೊಗ್ಗ ತಂಡದ ಟೀಮ್ ಮ್ಯಾನೇಜರ್, ಬಹಳಷ್ಟು ಸಮಯ ಆಯಿತು ನಾವು ನಿಮ್ಮನ್ನು ಕರೆಯುವುದು, ಅಮೂಲ್ಯ ಬರಲಿಲ್ಲ. ಇಲ್ಲಿ ಶಿವಮೊಗ್ಗದ ವಿದ್ಯಾರ್ಥಿನಿ 2 ನಿಮಿಷಗಳ ಅವಕಾಶ ಕೊಡ್ತಾ ಇದ್ದೇವೆ. ಮತ್ತೆ ವಿಜಯವೇದಿಕೆ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು ಈಗಾಗಲೇ 3 ಚಿನ್ನದ ಪದಕವನ್ನು ಪಡೆದಂಥ ಹರ್ಷಿತಾ ಪಿ, ಬ್ಯಾಂಗ್ಳೂರು ನಾರ್ತ್ ಅವರು ಈಗಾಗಲೇ ನಮ್ಮ ಆಸನದಲ್ಲಿ ಆಸನವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಆದರೆ ತೃತೀಯ ಸ್ಥಾನವನ್ನು ಪಡೆದಿರುವಂಥ ಅಮೂಲ್ಯ, ನೀವು ಸೇರಿಕೊಳ್ಬೇಕು. ನಾವು ಪ್ರಥಮ ವಿಜಯ ವೇದಿಕೆ ಕಾರ್ಯಕ್ರಮವನ್ನು, ಈ ದಿನದ ಪ್ರಥಮ ವಿಜಯ ವೇದಿಕೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ. ಆದಷ್ಟು ಬೇಗ ಸೇರಿಕೊಳ್ಳಿ.
ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಸಹಕಾರತ್ನ ಪ್ರಶಸ್ತಿ ವಿಜೇತರು ಶ್ರೀ ರಾಮಕೃಷ್ಣ ಪ್ರೌಢಶಾಲಾ ಹಿತಚಿಂತಕರು ಆದ ದಂಬೈಖಾನ ಸದಾಶಿವರಯ್ಯವರು, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದಂಥ MS ಮೊಹಮ್ಮದ್ರವರು, ಪುತ್ತೂರು ತಾಲೂಕು ಸರಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶಿವಾನಂದಾಚಾರ್ಯರವರು ಈಗ ನಡೆಯುವಂಥ ಪ್ರಶಸ್ತಿ ವಿಜೇತ ಸಮಾರಂಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಜೊತೆಗಿದ್ದಾರೆ 3 ಚಿನ್ನದ ಪದಕವನ್ನು ಪಡೆದಿರುವಂಥ ಹರ್ಷಿತಾ ಪಿ, ಬ್ಯಾಂಗಲೂರಿನ ನಾರ್ತಿನ ವಿದ್ಯಾರ್ಥಿನ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಹೆಸರನ್ನು ಕರೀತಾ ಇದ್ದೇವೆ. ಹಾಗೆಯೇ ಶ್ರೀದೇವಿ ನಾಯಕ್ ಸಿರ್ಸಿ ಅವರು ಕೂಡ ಬಂದಿದ್ದಾರೆ. ಅಮೂಲ್ಯ ಈಗಾಗಲೇ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಶಿವಮೊಗ್ಗದ ಅಮೂಲ್ಯ, ನಿಮ್ಮನ್ನು ಕೂಡ ಆತ್ಮೀಯತೆಯಿಂದ ಆಹ್ವಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಶ್ರೀಯುತ ಸಂಜೀವ ಮಠಂದೂರು ಸರ್ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಹಾಗೆ ಶ್ರೀಯುತ MS ಮೊಹಮ್ಮದ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಹಾಗೆ ಶ್ರೀ ಶಿವಾನಂದ ಆಚಾರ್ಯ, ರಾಜ್ಯ ಸರ್ಕಾರ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು, ನೀವು ಮೂವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸರ್ ಬನ್ನಿ. ಪ್ರೀತಿಯಿಂದ ಮಾಜಿ ಶಾಸಕರು ಶ್ರೀ ಸಂಜೀವ ಮಠಂದೂರು ಈಗಾಗಲೇ ನಮ್ಮ ಜೊತೆಗೆ ಕ್ರೀಡಾಕೂಟಕ್ಕೆ ಸೇರಿಕೊಂಡು ಈ ಕ್ರೀಡಾಕೂಟದ ಇಡೀ ದಿನ ನಮ್ಮ ಜೊತೆಗೆ ಇರಲಿಕ್ಕಿದ್ದಾರೆ. ಎಲ್ಲ ಸಂಭ್ರಮವನ್ನು ಸಂಭ್ರಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಸರ್. ಹಾಗೆ ಮೊಹಮ್ಮದ್ ಸರ್ ಈಗಾಗಲೇ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಈ ಬೆಳಿಗ್ಗೆ ನಮ್ಮ ಜೊತೆಗೆ ಸೇರಿಕೊಂಡು ಈ ಮಕ್ಕಳನ್ನು ಹರಿಸಲಿಕ್ಕಿದ್ದಾರೆ. ಹಾಗೆ ರಾಜ್ಯ ಸರ್ಕಾರ ನೌಕರರ ಸಂಘದ ಶ್ರೀನಿವಾಸಾಚಾರ್ಯ, ಗಾಯತ್ರಿ ರೈ ಇವರು ಎಸ್ಕಾರ್ಟ್ ಆಗಿ ಗಾಯತ್ರಿ ರೈ ಎಸ್ ಇದ್ದಾರೆ. ಪ್ರಥಮ ವಿಜಯ ವೇದಿಕೆ ಕಾರ್ಯಕ್ರಮ ಪ್ರಥಮ ಸ್ಥಾನವನ್ನು ಪಡೆದಂಥ ಹರ್ಷಿತಾ ಪಿ 3 ಚಿನ್ನದ ಪದಕಗಳನ್ನು ಪಡೆದುಕೊಂಡು ಅತ್ಯಂತ ಪ್ರೀತಿಯಿಂದ ವಿಜಯ ವೇದಿಕೆಯತ್ತ ಮುನ್ನಡೀತಾ ಇದ್ದಾರೆ. ಅವರ ಜೊತೆಯಲ್ಲಿ ಶ್ರೀದೇವಿ ನಾಯಕ್ ಸಿರಿಸಿಯ ಹುಡುಗಿ, ಹಾಗೆ ತೃತೀಯ ಸ್ಥಾನವನ್ನು ಪಡೆದಂಥ ಅಮೂಲ್ಯ ಶಿವಮೊಗ್ಗದ ಹುಡುಗಿ, ಈ 3 ಕೂಡ ಈ ವಿಜಯ ವೇದಿಕೆಯಲ್ಲಿ ಸಂಭ್ರಮಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಶ್ರೀ ಸಂಜೀವ ಮಠಂದೂರು ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿಯನ್ನು ಅಭಿನಂದಿಸಲಿಕ್ಕಿದ್ದಾರೆ. MS ಮೊಹಮ್ಮದ್ ರವರು ದ್ವಿತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿಯನ್ನು ಅಭಿನಂದಿಸಲಿಕ್ಕಿದ್ದಾರೆ. ತೃತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿಯನ್ನು ಶಿವಾನಂದಾಚಾರ್ಯ ಅವರು ಅಭಿನಂದಿಸಲಿಕ್ಕಿದ್ದಾರೆ. ಪ್ರಥಮ ಸ್ಥಾನ ಪಡೆದಂಥ ಕ್ರೀಡಾಪಟು ಹರ್ಷಿತಾ ಪಿ, ಬ್ಯಾಂಗ್ಳೂರು ನಾರ್ತ್ 10.58 ಮೀಟರ್ಗಳ ದೂರವನ್ನು ಜಿಗಿದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರನ್ನು ಚಿನ್ನದ ಪದಕದೊಂದಿಗೆ ಶ್ರೀಯುತ ಸಂಜೀವ ಮಠಂದೂರು, ಮಾಜಿ ಶಾಸಕರು, ಚಿನ್ನದ ಪದಕ ಹಾಗೆ ಪ್ರಶಸ್ತಿ ಪತ್ರ ಮತ್ತು ಟೀ ಶರ್ಟ್ ಹಾಗೂ ಉಡುಗೆಯೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. ಹರ್ಷಿತಾ ಪಿ 3 ಚಿನ್ನದ ಪದಕಗಳೊಂದಿಗೆ ಅತ್ಯಂತ ಎತ್ತರದಲ್ಲಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ನೀವು ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಗಳನ್ನು ತರಬೇಕು ಎನ್ನುವಂಥ ಹಾರೈಕೆಯೊಂದಿಗೆ ಶುಭ ಹಾರೈಸ್ತಾ ಇದ್ದಾರೆ ಮಾಜಿ ಶಾಸಕರು. ಹಾಗೆ ದ್ವಿತೀಯ ಸ್ಥಾನವನ್ನು ಪಡೆದಂಥ ಶ್ರೀದೇವಿ ನಾಯಕ್ ಮೇಲೆ ಇರಬೇಕು. ಶ್ರೀದೇವಿ ನಾಯಕ್ ಇವರನ್ನು MS ಮೊಹಮ್ಮದ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 100 ಗ್ರಾಮ್ನ ಬೆಳ್ಳಿಯ ಪದಕದೊಂದಿಗೆ ಪ್ರಶಸ್ತಿ ಪತ್ರ ಮತ್ತು ಬಿಂದು ಅವರ ಗಿಫ್ಟ್ ಹ್ಯಾಂಪರ್ ಹಾಗೆ ನಗದು ಬಹುಮಾನದೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. MS ಮೊಹಮ್ಮದ್ ರಾಜಕೀಯದಲ್ಲಿ ದೊಡ್ಡ ಹೆಸರು, ಹಲವಾರು ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ದುಡಿದು ಊರಿಗೆ ನಮ್ಮೆಲ್ಲರನ್ನು ಮುನ್ನಡೆಸಿದವರು. 3ನೇ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿ ಅಮೂಲ್ಯ, ಶಿವಮೊಗ್ಗದ ಹುಡುಗಿ. ಶಿವಮೊಗ್ಗದ ಹುಡುಗಿಯನ್ನು ಶಿವಾನಂದ ಆಚಾರ್ಯ, ನಮ್ಮ ಪುತ್ತೂರು ತಾಲೂಕಿನ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಹಾಗೆ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಶಿವಾನಂದಾಚಾರ್ಯ ಬಹಳ ಸಂತೋಷದಿಂದ ಈ ಅಮೂಲ್ಯ ಅವರನ್ನು ಕಂಚು, ಪ್ರಶಸ್ತಿ ಪತ್ರ, ಗಿಫ್ಟ್ ಹ್ಯಾಂಪರ್,
ಟಿ ಶರ್ಟ್ ಮತ್ತು ನಗದು ಬಹುಮಾನದೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಎಸ್ಕಾರ್ಟ್ ಆಗಿ ಗಾಯತ್ರಿ ರೈ ಅವರು ನಮ್ಮ ಜೊತೆಗಿದ್ದಾರೆ. ಗಾಯತ್ರಿ ರೈ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಗೀತಾ ಮೇಡಮ್, ಗಾಯತ್ರಿ ರೈ ಮತ್ತು ಗೀತಾ ರೈ ಅವರು ರಾಮಕೃಷ್ಣ ಪ್ರೌಢಶಾಲೆಯ ಅಧ್ಯಾಪಕರು ನಮ್ಮ ಜೊತೆಗೆ ಎಸ್ಕಾರ್ಟ್ ಆಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಅತ್ಯಂತ ಎತ್ತರದಲ್ಲಿರುವವರು ಹರ್ಷಿತಾ ಪಿ, ಬ್ಯಾಂಗ್ಳೂರು ನಾರ್ತ್, ಶ್ರೀದೇವಿ ನಾಯಕ್ ಸಿರ್ಸಿ, ಅಮೂಲ್ಯ ಶಿವಮೊಗ್ಗ ಅಭಿನಂದಿಸ್ತಾ ಇದ್ದಾವೆ. ಹಾಗೆ ಅತಿಥಿಗಳೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಹಾಗೆ ಥ್ಯಾಂಕ್ ಯು ಸರ್. ವಂದನೆಗಳು ಎಲ್ಲ ಅತಿಥಿಗಳಿಗೆ. ಹಾಗೆ ಸಿಂಗಾರಿ ಮೇಳ ತಂಡ ತಮ್ಮ ಕಂಪನ್ನು ತೋರಿಸ್ತಾ ಇದ್ದಾರೆ. ಈ ಬೆಳಿಗ್ಗಿನಿಂದ ಕಾಯ್ತಾ ಇದ್ದಾರೆ ಯಾವಾಗ ನಾವು ಬಾರಿಸಬೇಕು ಅಂತೇಳಿ. ಕಣ್ಣು ಮುಚ್ಚಿ ಕುಳಿತಾಗ ಅದರ ಆನಂದ ನಮಗೆ ಅನುಭವ ಆಗ್ತದೆ. 2 ನಿಮಿಷ ಬಾರಿಸಿದರೂ ಕೂಡ ಇಡೀ ದಿನ ನಮ್ಮಲ್ಲಿ ಜೀವಂತಿಕೆಯನ್ನು ತುಂಬುವಂಥ ಚಾರ್ವಾಕದ ಸಿಂಗಾರಿ ಮೇಳ. ಮತ್ತೊಮ್ಮೆ ಪ್ರೀತಿಯಿಂದ ಜೋರಾಗಿ ಅವರಿಗೆ ಚಪ್ಪಾಳೆಯನ್ನು ತಟ್ಟಬೇಕು. ಈ ದಿನ ಇಡೀ ನಮ್ಮ ಜೊತೆಗೆ ಇರಲಿಕ್ಕಿದ್ದಾರೆ ಅವರು. This is for your kind information that now we are going to honor the winners of under 17 boys pole vault final. Bib number 1351 Prajwal of DK, bib number 1052 Narsimha of Ballari, bib number 1762 Ayan Raza Yan Shumaga, the medalist of under 17 boys pole vault final. Please come to the announcer's desk immediately. Now we are going to conduct the victory ceremony for you. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ವಲ್, ಬಳ್ಳಾರಿಯ ನರಸಿಂಹ, ಶಿವಮೊಗ್ಗದ ಆಯನ್ ರಾಜಾ. ತಕ್ಷಣ ಬನ್ನಿ. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಗುಂಡು ಎಸೆತ ಸ್ಪರ್ಧೆ ನಡೀತಾ ಇದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳನ್ನು ರಾಜ್ಯದ ದಾಖಲೆಯ ಕಡೆಗೆ ಸೆಳೀತಾ ಇದ್ದೇನೆ. 2019-20 ಸಾಲಿನಲ್ಲಿ ಮಂಡ್ಯದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆಯ ಪರವಾಗಿ ಬೃಂದಾ ಎಸ್ ಗೌಡ 12.77 ಮೀಟರ್ಸ್ ದೂರ ಎಸೆದು ದಾಖಲೆಯನ್ನ ತನ್ನ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಈ ದಿನ ಈ ಕೂಟದಲ್ಲಿ ಭಾಗವಹಿಸುವಂತಹ ಗುಂಡು ಎಸೆತದ ಬಾಲಕಿಯರಿಗೆ ಈ ಸೂಚನೆ ನೀಡ್ತಾ ಇದ್ದೇವೆ. ಸ್ಟೇಟ್ ರೆಕಾರ್ಡ್ 12.77 meters under 17 shot put in girl section. ಹಾಗೆ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಪುರುಷೋತ್ತಮ ಮಂಗ್ಲಿಮನೆ, ನಮಗೆಲ್ಲರಿಗೂ ಪರಿಚಿತರು. ಪುತ್ತೂರು ತಾಲೂಕಿನಾದ್ಯಂತ ದೊಡ್ಡ ಹೆಸರಿದೆ. ರಾಜಕೀಯ ಕ್ಷೇತ್ರದಲ್ಲಿರಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡಿರುವವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗೆ ಅಕ್ರಮ ಸಕ್ರಮ ಸಮಿತಿಯ ಮಾಜಿ ಸದಸ್ಯರು ಕೂಡ ಅವರು. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಸರ್. ಪೋಲ್ ವಾಲ್ಟ್ ವಿನ್ನರ್ಸ್ ಬಾಯ್ಸ್ ಬೇಗ ಬನ್ನಿ ಪ್ಲೀಸ್. ನಿಮ್ಮನ್ನು ಬಹಳಷ್ಟು ಕರೆಯುವುದು ಸರಿ ಕಾಣುವುದಿಲ್ಲ. ಶಬ್ದ ಎಷ್ಟು ಕ್ರೀಡಾಂಗಣದಲ್ಲಿ ಬರ್ತದೆಯೋ ಅಷ್ಟು ಆರ್ಗನೈಸೇಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ದಯಮಾಡಿ ಬಳ್ಳಾರಿಯ ಪೋಲ್ ವಾಲ್ಟ್ ವಿನ್ನರ್ ನರಸಿಂಹ,
ಭಾಳ ಉತ್ತಮ ವಾತಾವರಣ ನೋಡ್ತಾ ಇದ್ದೇವೆ ನಾವು. 2 ದಿನ ಬಿಸಿಲಲ್ಲಿ ಭಾಳ ಬಿಸಿಲಿತ್ತು ನವೀನ್ ಸರ್ ಅಲ್ವಾ? 2 ದಿನ ಭಾಳ ಬಿಸಿಲಿತ್ತು. ಈಗ ಈ ದಿನ ಭಾಳ ಒಳ್ಳೆಯ ವಾತಾವರಣ, ಅತ್ಯಂತ ಪ್ರಕೃತಿಗೆ ಖಂಡಿತ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಜೊತೆಗಿರ್ತದೆ. ಯಾವಾಗಲೂ ಕೂಡ ಎಲ್ಲಿಯೇ ಒಳ್ಳೆಯ ಕಾರ್ಯಕ್ರಮಗಳಾಗಲಿ ಅಲ್ಲಿ ಸದಾ ನಮ್ಮನ್ನು ಬೆಂಬಲಿಸ್ತದೆ ಎನ್ನುವುದು ಇದರಿಂದ ನೋಡಿ ತಿಳಿಯುತ್ತದೆ. ಮೊನ್ನೆ 1ನೇ ತಾರೀಕಿಗೆ ಸುತ್ತಮುತ್ತಲೆಲ್ಲ ಮಳೆ ಆಗಿದೆ, ಆದರೆ ಇಲ್ಲಿ ಮಳೆ ಬರಲಿಲ್ಲ. ಇಲ್ಲಿಯ ಎಲ್ಲ ಸೀಮೆ ದೇವರಾದಂಥ ಮಾಲಿಂಗೇಶ್ವರ, ಹಾಗೆ ನಾವು ನಂಬಿರುವಂಥ ಎಲ್ಲ ದೈವ ದೇವರುಗಳು, ರಾಜ್ಯದ ಪ್ರತಿಯೊಬ್ಬ ನಂಬಿರುವಂಥ ಕ್ರೀಡಾಪಟು ತರಬೇತುದಾರರು ಎಲ್ಲರೂ ನಂಬಿರುವಂಥ ದೈವ ದೇವರುಗಳು ಈ ಮೈದಾನಕ್ಕೆ ರಕ್ಷಣೆಯನ್ನು ನೀಡಿವೆ ಅನ್ನುವಂಥ ಮಾತನ್ನು ಹೇಳ್ತಾ ಅವರೆಲ್ಲರಿಗೂ ಕೂಡ ವಂದನೆಗಳನ್ನು, ಅವರ ಎಲ್ಲ ನಂಬಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನು ಇದೀಗ ವಿಜಯ ವೇದಿಕೆ ಕಡೆಗೆ ಸೆಳೀತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಪೋಲ್ ವಾಲ್ಟ್ ಕೋಲು ನೆಗೆತ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮ. ನಮ್ಮ ಪದಕ ಪ್ರದಾನ ಸಮಾರಂಭದ ಅತಿಥಿ ಮಾನ್ಯ ಶ್ರೀ ಸಂಜೀವ ರಾಯ್, ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಸ್ಥಾಪಕ ಅಧ್ಯಕ್ಷರು, ಮಾನ್ಯ ಶ್ರೀ ಪುರುಷೋತ್ತಮ ಮುಂಗ್ಲಿಮನೆ, ಮಾಜಿ ಸದಸ್ಯರು, ಅಕ್ರಮ ಸಕ್ರಮ ಸಮಿತಿ ಪುತ್ತೂರು, ಶ್ರೀಮತಿ ವಸಂತಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕಿ, ಈ ಸಂಸ್ಥೆ ಹೆಸರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತೆ ಮಾಡಿದಂತಹ ಶಿಕ್ಷಕಿ. ಇವರನ್ನ ಎಸ್ಕಾಟ್ ಮಾಡಬೇಕು ಅಂತ ಶ್ರೀಮತಿ ವಸಂತಿ, ಕಾವ್ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ, ಶ್ರೀಮತಿ ವನಿತಾ, ಮುಂಡೂರು ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ, ಶ್ರೀಮತಿ ಪುಷ್ಪ, ಕೆಪಿಎಸ್ ಬೆಳ್ಳಾರಿಯ ದೈಹಿಕ ಶಿಕ್ಷಣ ಶಿಕ್ಷಕಿ. ಕ್ರೀಡಾಭಿಮಾನಿಗಳಿದೀಗ ವಿಜಯ ವೇದಿಕೆ ಸಮಾರಂಭ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಪದಕ ವಿಜೇತ ಸ್ಪರ್ಧಾಳುಗಳಿಗೆ ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸ್ಪರ್ಧಾಳುಗಳನ್ನಿದೀಗ ಪದಕ ತೊಡಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಪ್ರಥಮ ಸ್ಥಾನದ ಗೌರವ, ಚಿನ್ನದ ಪದಕ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು ಪ್ರಜ್ವಲ್. ಇವರನ್ನ ಮಾನ್ಯ ಸಂಜೀವರಾಯಿ, ಪುತ್ತೂರು ತಾಲೂಕಿನ ಸ್ಥಾಪಕ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರನ್ನ ಎಸ್ಕಾಟ್ ಮಾಡಬೇಕು ಅಂತ ಶ್ರೀಮತಿ ವಸಂತಿ, ಕಾವು ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಪ್ರಜ್ವಲ್ ಕೊರಳಿಗೆ ಚಿನ್ನದ ಪದಕ, ಬಿಂದು ಕಂಪನಿಯಿಂದ ನೀಡುವಂತಹ ಬಹುಮಾನ, ಪೇಟ, ಟಿ ಶರ್ಟ್ ಮತ್ತೆ ನಗದು ಬಹುಮಾನವನ್ನ ಚಿನ್ನದ ಪದಕ ವಿಜೇತ ಸ್ಪರ್ಧಾಳು ಪ್ರಜ್ವಲ್ ಇವರಿಗೆ 2.90 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಚಿನ್ನದ ಪದಕ. ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿ ಪದಕದ ಗೌರವ, ಬಳ್ಳಾರಿ ಜಿಲ್ಲೆಯ ಪರವಾಗಿ ನರಸಿಂಹ 2.85 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಈ ಸಾಧನೆ. ಪುರುಷೋತ್ತಮ ಮುಂಗ್ಲಿಮನೆ, ಮಾಜಿ ಸದಸ್ಯರು, ಅಕ್ರಮ ಸಕ್ರಮ ಸಮಿತಿ ಪುತ್ತೂರು ತಾಲೂಕು, ಇವರನ್ನ ಎಸ್ಕಾಟ್ ಮಾಡಬೇಕು ಅಂತ ಶ್ರೀಮತಿ ವನಿತಾ ಮುಂಡೂರು ಇವರನ್ನ ವಿನಂತಿಸಿಕೊಡ್ತಾ ಇದ್ದೇನೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಕೋಲು ನೆಗೆತ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಬಹಳ ಎತ್ತರಕ್ಕೆ ಜಿಗಿದಂತಹ ಸಾಧಕರು, ದ್ವಿತೀಯ ಸ್ಥಾನದ ಗೌರವ ಬಳ್ಳಾರಿ ಜಿಲ್ಲೆಯ ನರಸಿಂಹ ಇವರಿಗೆ 2.85 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಬೆಳ್ಳಿಯ ಪದಕ. ಕಂಚಿನ ಪದಕದ ಗೌರವ ಶಿವಮೊಗ್ಗ ಜಿಲ್ಲೆಯ ಪರವಾಗಿ ಐನ್ ರಾಜಾ ಎನ್ 2.80 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಈ ಕೂಟದಲ್ಲಿ ತೃತೀಯ ಸ್ಥಾನ ಪಡೆದಂತಹ ಶಿವಮೊಗ್ಗ ಜಿಲ್ಲೆಯ ಐನ್ ರಾಜಾ ಎನ್ ಇವರನ್ನ ಶ್ರೀಮತಿ ವಸಂತಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಈ ವಿದ್ಯಾಸಂಸ್ಥೆಯ ನಿವೃತ್ತ ಶಿಕ್ಷಕಿ,
10 ಹಲವು ಶೈಕ್ಷಣಿಕ ಕಾರ್ಯಕ್ರಮದ ಮೂಲಕ ಈ ಸಂಸ್ಥೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದಂತಹ ಸಾರ್ಥಕ ಸೇವೆ ಮಾಡಿದಂತಹ ಶಿಕ್ಷಕಿ ಶ್ರೀಮತಿ ವಸಂತಿ ಇವರನ್ನ ಎಸ್ಕಾರ್ಟ್ ಮಾಡಬೇಕು ಅಂತ ಪುಷ್ಪ ಬೆಳ್ಳಾರೆ ಇವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಪೋಲ್ ವಾಲ್ಟ್ ಸ್ಪರ್ಧೆಯ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸಾಧಕರನ್ನ ಅಭಿನಂದಿಸ್ತಾ ಇದ್ದೇವೆ. Thank you one and all. Thank you. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ನಾಯಕರು ನಮ್ಮ ಮುಂದೆ ಇದ್ದಾರೆ. ಹಾಗೆ ವೇದಿಕೆಯಲ್ಲಿ ಇರುವವರು ಶ್ರೀಯುತ ರಫೀಕ್ ದರ್ಬೆ, ರಾಜಕೀಯದಲ್ಲಿ ದೊಡ್ಡ ಹೆಸರಿದೆ. ಹಾಗೆ ಯದುರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಈ ಕ್ರೀಡಾಕೂಟದ ಯದುರಾಜ್ ಸರ್ ಅಲ್ಲ, ಯುವರಾಜ್, ಸಾರಿ, PLD ಬ್ಯಾಂಕ್ ಡೈರೆಕ್ಟರ್ ಯುವರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಇರುವರನ್ನು ಕೂಡ ಈ ಸಂಘಟನೆ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ, ಗುರುತಿಸಿಕೊಳ್ತಾ ಇದ್ದೇವೆ. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಜಾವಲಿನ್ ಥ್ರೋ ಸ್ಪರ್ಧೆ ನಡೀತಾ ಇದೆ. ಜಾವಲಿನ್ ಸ್ಪರ್ಧೆಯ ಬಾಲಕಿಯರಿಗೆ ಕರ್ನಾಟಕ ರಾಜ್ಯದ ದಾಖಲೆಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. 2022-23 ಅಂದರೆ ಕಳೆದ ವರ್ಷ ಮೈಸೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಬೀದರ್ ಜಿಲ್ಲೆಯ ದಿಶಾ ನೆವಡೆ 40.55 ಮೀಟರ್ಸ್ ದೂರಕ್ಕೆ ಜಾವಲಿನ್ ಅನ್ನ ಎಸೆದು ದಾಖಲೆಯನ್ನ ತನ್ನದಾಗಿಸಿಕೊಂಡಿದ್ಲು. ಈ ದಾಖಲೆಯನ್ನು ಅಳಿಸುವಂತಹ ಸಾಮರ್ಥ್ಯ ನಿಮ್ಮದಾಗಲಿ ಎನ್ನುವಂತಹ ಶುಭ ಹಾರೈಕೆ ಪ್ರಗತಿಯಲ್ಲಿರುವಂತಹ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಜಾವಲಿನ್ ಕ್ರೀಡಾಪಟುಗಳಿಗೆ. ಹಲೋ ಆತ್ಮೀಯರೇ, 5000 ಮೀಟರ್ ಓಟದ ಫಲಿತಾಂಶವನ್ನು ನಾವೀಗ ಪ್ರಕಟಿಸ್ತಾ ಇದ್ದೇವೆ. ವಿಲಾಸ್ ಗೌಡ, ದಕ್ಷಿಣ ಕನ್ನಡ ಜಿಲ್ಲೆ, 24.57 ನಿಮಿಷಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. 13:61 ಬಿಬ್ ನಂಬರ್. ದ್ವಿತೀಯ ಸ್ಥಾನವನ್ನು ಪಡೆದವರು 18:20 ಬಿಬ್ ನಂಬರ್ ಬಸವರಾಜ್, ತುಮಕೂರು ಜಿಲ್ಲೆಯ. ಇವರು ತೆಗೆದುಕೊಂಡ ಸಮಯ 25 ನಿಮಿಷಗಳು. ತೃತೀಯ ಸ್ಥಾನವನ್ನು ಬಿಬ್ ನಂಬರ್ 16:57 ಮಡಿವಾಳ ಸಿದ್ದೇಶ್, ಮಂಡ್ಯ. ಇವರು ತೆಗೆದುಕೊಂಡ ಸಮಯ 25.47 ಸೆಕೆಂಡುಗಳಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ವಿಲಾಸ್ ಗೌಡ, ದಕ್ಷಿಣ ಕನ್ನಡ, ಬಸವರಾಜ್, ತುಮಕೂರು, ಮಡಿವಾಳ ಸಿದ್ದೇಶ್, ಮಂಡ್ಯ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. This is for your kind information that now we are going to honor the winners of under-17 boys hammer throw final. The medalist of this event, bib number 1848 Aditya of Udupi district, bib number 1299 Salim Chikamagalur, and bib number 1344 Ishan Kariyappa of Dakshina Kannada district. The medalist of under-17 boys hammer throw final. Please come to the announce desk immediately. Now we are going to conduct the victory ceremony for you. Here we have the results of the 5000 meter walk in the boys category. And the first place has been bagged by chest number 1361, Vilas Gowda of Dakshina Kannada. And he has completed the distance with 24 minutes 57.5 seconds. And the second place goes to chest number 1820, Baswaraja Mancha of Tumkur, and he has completed the distance with 25 minutes 0.8 seconds. And the third place goes to chest number 1657 Madiwala Siddesh of Mandya, and he has completed the distance with 25 minutes 47.9 seconds. Congratulations athletes, and I kindly request you all to produce your eligibility proforma and 2 passport size photographs to the record section immediately. To the kind attention of the athletes, if you produce your eligibility proforma and 2 passport size photographs immediately, then your victory ceremony will also be done soon. There will not be there any delay on your part. If you delay, then the entire program will be delayed. Please do cooperate with the organizers. Thank you.
17 ವಯೋಮಾನದ ಬಾಲಕರ ಹ್ಯಾಮರ್ ಥ್ರೋದ ಸಾಧಕರು ಆದಿತ್ಯ ಉಡುಪಿ, ಸಲೀಂ ಚಿಕ್ಕಮಗಳೂರು, ಈಶಾನ್ ಕರಿಯಪ್ಪ ದಕ್ಷಿಣ ಕನ್ನಡ. ಅತಿ ವೇಗವಾಗಿ ಮುಖ್ಯ ವೇದಿಕೆ ಬಳಿ ಬನ್ನಿ, ನಿಮ್ಮನ್ನ ಪದಕದೊಳಿಸಿ ಗೌರವಿಸಲಿದ್ದೇವೆ. ಅಲ್ಲಿ ದಾವಣಗೆರೆಯ ಹುಡುಗ ಪೋಲ್ ವಾಲ್ಟ್ ಅಲ್ಲಿ ಒಂದು ಗಾಯ ಆಗಿದೆ. ನಿಮ್ಮ ಕೋಚ್ ಅಲ್ಲಿ ಬರಬೇಕು ಅಥವಾ ಟೀಮ್ ಮ್ಯಾನೇಜರ್ ಆದಷ್ಟು ಬೇಗ ಬರಬೇಕು. ಆಂಜನೇಯ ಎನ್ನುವ ಹುಡುಗ, ದಾವಣಗೆರೆ ಜಿಲ್ಲೆ, ಆದಷ್ಟು ಬೇಗ ಹೋಗಿ ಸರ್. ಆಂಜನೇಯ, ದಾವಣಗೆರೆ ಜಿಲ್ಲೆ, ಪೋಲ್ ವಾಲ್ಟಿಗೆ ನಿಮ್ಮ ತರಬೇತುದಾರ ಅಥವಾ ಕೋಚ್ ಆದಷ್ಟು ಬೇಗ ಅಲ್ಲಿಗೆ ಬರಬೇಕು. To the kind attention of the Davangere team manager or the coach, one of your athlete Anjaneya has been injured and is near the pole vault. I kindly request you to report there immediately. Davangere coach or the team manager, please do go near the pole vault arena. Thank you. ಹ್ಯಾಮರ್ ಎಸೆತದ ವಿಜೇತ ಸ್ಪರ್ಧಾಳುಗಳು ಉಡುಪಿಯ ಆದಿತ್ಯ, ಚಿಕ್ಕಮಗಳೂರಿನ ಸಲೀಂ ಮತ್ತು ದಕ್ಷಿಣ ಕನ್ನಡದ ಈಶಾನ್ ಕರಿಯಪ್ಪ. ಅತಿ ಶೀಘ್ರವಾಗಿ ಮುಖ್ಯ ವೇದಿಕೆಗೆ ಬನ್ನಿ. ವಿಜೇತ ಕ್ರೀಡಾಪಟುಗಳ ಗಮನಕ್ಕೆ, ವಿಜಯ ವೇದಿಕೆ ಕಾರ್ಯಕ್ರಮಕ್ಕೆ ಅತಿ ಶೀಘ್ರವಾಗಿ ಬಂದು ನಮ್ಮ ಜೊತೆ ಸಹಕರಿಸಿ. ನಿನ್ನೆಯ ಹಾಗೆ ಒಂದೊಂದು ವಿಜಯ ವೇದಿಕೆಗೆ ಗಂಟೆ ಮಾಡಬೇಡಿ, ದಯಮಾಡಿ ಸಹಕರಿಸಿ. ದಾವಣಗೆರೆಯ ಕೋಚ್ ಅಥವಾ ಟೀಮ್ ಮ್ಯಾನೇಜರ್ ಅರ್ಜೆಂಟ್ಲಿ ಅಲ್ಲಿ ನಿಮ್ಮ ಅವಕಾಶ ಇದೆ, ದಯಮಾಡಿ ಆದಷ್ಟು ಬೇಗ ಪೋಲ್ ವಾಲ್ಟಿನ ಬಳಿ ತೆರಳಿ. ಪ್ಲೀಸ್, ದಾವಣಗೆರೆಯ ಟೀಮ್ ಮ್ಯಾನೇಜರ್, wherever you are, I kindly request you to report immediately. One of the athlete has been seriously injured and he requires the medical aid. You are kindly requested to report there. Without your presence, they can't go forward or they can't go to anywhere. So please report immediately. ಕ್ರೀಡಾಕೂಟದ ಯಶಸ್ಸಿನಲ್ಲಿ ಸ್ಪಾನ್ಸರ್ಗಳಿಗೆ ದೊಡ್ಡ ಮಹತ್ವ ಇದೆ. ಪ್ರಾಯೋಜಕರು, ಭಾಳಷ್ಟು ಪ್ರಾಯೋಜಕರು ನಮ್ಮಲ್ಲಿದೆ. ಒಮ್ಮೆ ಜಗ್ಗಣ್ಣ ನಿನ್ನೆ ಇಡೀ ಎಲ್ಲ ಊಟದ ಜಗನ್ನಾಥ್ ಶೆಟ್ಟಿ ನೆಲ್ಲಿಕಟ್ಟೆ ಅವರಿಗೊಮ್ಮೆ ಜೋರಾದ ಚಪ್ಪಾಳೆ ಬೀಳಬೇಕು. ಯಾಕೆಂತೇಳಿದರೆ 4 ದಿನದ ಎಲ್ಲ ಊಟದ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡು ಸುಮಾರು 100 ರಿಂದ 200 ಜನರನ್ನು ಕೆಲಸ ಮಾಡಿಸ್ತಾ ಇದ್ದಾರೆ. ಅವರು ಅತ್ಯಂತ ಪ್ರೀತಿಯಿಂದ ಜಗನ್ನಾಥ್ ಶೆಟ್ಟಿ ಅವರನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಭಾಳಷ್ಟು ದಿನಗಳಿಂದ ಎಲ್ಲ ಊಟದ ಮೆನುವನ್ನು ತಯಾರಿಸಿಕೊಂಡು
ಉಪಹಾರವನ್ನು ಅತ್ಯಂತ ಅದ್ಭುತವಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್. ಅಲ್ಲಿ ದಾವಣಗೆರೆ ಟೀಮ್ ಮ್ಯಾನೇಜರ್, ದಾವಣಗೆರೆ ಒಂದು ನಿಮಿಷ, ದಾವಣಗೆರೆ ಟೀಮ್ ಮ್ಯಾನೇಜರ್ ಆದಷ್ಟು ಬೇಗ ಪೋಲ್ ವಾಲ್ಟ್ ಅಂಕಣಕ್ಕೆ ಬರಬೇಕು. 10 ಸಲ ಆಯಿತು ಕರೆಯುದು ನಿಮ್ಮನ್ನು. ಆಂಬುಲೆನ್ಸ್ ಹತ್ರ ಬರಬೇಕು. ದಾವಣಗೆರೆ ಟೀಮ್ ಮ್ಯಾನೇಜರ್ ಅಥವಾ ಕೋಚ್. ಫೋನ್ ನಂಬರ್ ಗೊತ್ತಾ ಪೂಜಾ ಟೀಮ್ ಮ್ಯಾನೇಜರ್ನ? ನವೀನ್ ಹದಿನೇಳು ವಯೋಮಾನದ ಬಾಲಕರ ಹ್ಯಾಮರ್ ಎಸೆತ ವಿಜೇತ ಸ್ಪರ್ಧಾಳುಗಳನ್ನು ಪದಕ ತೊಡಿಸಿ ಗೌರವಿಸುವಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ವ್ಯವಸ್ಥೆಯನ್ನ ಮುಂಚೂಣಿಯಲ್ಲಿ ನಿಂತುಕೊಂಡು ಮಾಡುತ್ತಿರುವಂತಹ ರಾಷ್ಟ್ರೀಯ ಕ್ರೀಡಾಪಟು ಮಾನ್ಯ ಪ್ರೇಮನಾಥ್ ಶೆಟ್ಟಿ, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಲಯನ್ ಪವನ್ ರಾಮ್. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಹ್ಯಾಮರ್ ಎಸೆತದ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ಗೌರವಿಸುವಂತಹ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಕ್ರೀಡಾಪಟು, ಕರ್ನಾಟಕ ರಾಜ್ಯ ಮಟ್ಟದ ಈ ಕ್ರೀಡಾಕೂಟದ ಕಾರ್ಯಾಂಗ ಭಾಗದ ಎಲ್ಲ ವಿಭಾಗದ ಮುಖ್ಯಸ್ಥರು ಮಾನ್ಯ ಪ್ರೇಮನಾಥ್ ಶೆಟ್ಟಿಯವರು, ಹಾಗೆ ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಲಯನ್ಸ್ ಕ್ಲಬ್ ಇದರ ವಲಯ ಅಧ್ಯಕ್ಷರು ಆಗಿರುವಂತಹ ಲಯನ್ ಪವನ್ ರಾಮ್, ಈ 3 ಗಣ್ಯರು ಅಭಿನಂದಿಸಬೇಕು. ಹಾಗೆ ಬಿಎಡ್ ಶಿಕ್ಷಣಾರ್ಥಿಗಳಾದಂತಹ ಪವಿತ್ರ, ಹಿತಾಶ್ರೀ ಮತ್ತು ಮುರಾ ಶಾಲೆಯ ಶೋಭಾ ಇವರು ಎಸ್ಕಾಟ್ ಮಾಡಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇನೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನ ವಿಜಯ ವೇದಿಕೆ ಕಡೆಗೆ ಸೆಳೆತಾ ಇದ್ದೇನೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಹ್ಯಾಮರ್ ಎಸೆತದಲ್ಲಿ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಉಡುಪಿ ಜಿಲ್ಲೆಯ ಆದಿತ್ಯ 51.80 ಮೀಟರ್ಸ್ ದೂರಕ್ಕೆ ಎಸೆದು ಚಿನ್ನದ ಪದಕ. ಈ ವಿಜೇತ ಸ್ಪರ್ಧಾಳುವನ್ನ ಪದಕ ತೊಡಿಸಿ ಗೌರವಿಸುವಂತಹ ಅತಿಥಿ ಬಂಧುಗಳೇ, ರಾಷ್ಟ್ರೀಯ ಕ್ರೀಡಾಪಟು, ಈ ಕರ್ನಾಟಕ ರಾಜ್ಯದ ಕ್ರೀಡಾಕೂಟದ ತಾಂತ್ರಿಕ ವ್ಯವಸ್ಥೆಯ ಮುಖ್ಯಸ್ಥರು, ಎಲ್ಲ ವ್ಯವಸ್ಥೆಯ ಕಾರ್ಯಾಂಗ ಭಾಗದ ಮುಖ್ಯಸ್ಥರಾಗಿ ಸಲ್ಲಿಸುತ್ತಿರುವಂತಹ ಪ್ರೇಮನಾಥ ಶೆಟ್ಟಿಯವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದೇ ವರ್ಷದಲ್ಲಿ ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ ಮತ್ತೆ ಹ್ಯಾಮರ್ ಎಸೆತದಲ್ಲಿ ದಾಖಲೆಯನ್ನ ಮಾಡಿದಂತಹ ಅಪೂರ್ವ ಸಾಧಕ ನ್ಯಾಷನಲ್ ಅಥ್ಲೇಟ್ ಮಾನ್ಯ ಪ್ರೇಮನಾಥ್ ಶೆಟ್ಟಿ ಅವರಿಂದ ಇದೀಗ ಚಿನ್ನದ ಪದಕವನ್ನ ಪ್ರಥಮ ಸ್ಥಾನ ಪಡೆದಂತಹ ಉಡುಪಿಯ ಆದಿತ್ಯ ಇವರಿಗೆ ನೀಡಿ ಅಭಿನಂದಿಸಲಿಕ್ಕಿದ್ದಾರೆ.
ಉಡುಪಿ ಜಿಲ್ಲೆಯ ಪರವಾಗಿ ಆದಿತ್ಯ 51.80 ಮೀಟರ್ಸ್ ದೂರಕ್ಕೆ ಹ್ಯಾಮರ್ ಅನ್ನ ಎಸೆದು ಮಾಡಿದಂತಹ ಸಾಧನೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದೇ ವರ್ಷದಲ್ಲಿ ಶಾರ್ಟ್ ಪುಟ್ ನಲ್ಲಿ ಡಿಸ್ಕಸ್ ಥ್ರೋ ಮತ್ತೆ ಹ್ಯಾಮರ್ ಅಲ್ಲಿ ವಿವಿ ದಾಖಲೆಯನ್ನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತಹ ರಾಷ್ಟ್ರೀಯ ಕ್ರೀಡಾಪಟು. ಈ ಟೂರ್ನಮೆಂಟಿನ ತಾಂತ್ರಿಕ ವ್ಯವಸ್ಥೆಯ ಎಲ್ಲ ರೀತಿಯ ವ್ಯವಸ್ಥೆಗಳ ಮುಖ್ಯಸ್ಥ ಪ್ರೇಮನಾಥ್ ಶೆಟ್ಟಿ ಅವರಿಂದ ಪದಕ ಪ್ರದಾನ. ದ್ವಿತೀಯ ಸ್ಥಾನದ ಗೌರವ ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ ಸಲೀಂ 50.46 ಮೀಟರ್ಸ್ ದೂರಕ್ಕೆ ಹ್ಯಾಮರ್ ಅನ್ನ ಎಸೆದು ಈ ಸಾಧನೆ. ಇದನ್ನ ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರು ಮಾನ್ಯ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ನಿನ್ನೆ ಮೊನ್ನೆಯಿಂದ ಅತ್ಯುತ್ತಮವಾದಂತಹ ಊಟ ಉಪಚಾರಗಳ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರು ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಇವರು ದ್ವಿತೀಯ ಸ್ಥಾನ ಪಡೆದಂತಹ ಸಲೀಂ ಚಿಕ್ಕಮಗಳೂರು ಇವರನ್ನ ಅಭಿನಂದಿಸ್ತಾ ಇದ್ದಾರೆ. ತೃತೀಯ ಸ್ಥಾನದ ಗೌರವ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಶಾನ್ ಕರಿಯಪ್ಪ ಇವರ ಮೂಲಕ 49.51 ದೂರಕ್ಕೆ ಎಸೆದು ಕಂಚಿನ ಪದಕದ ಸಾಧನೆ. ಇದನ್ನ ಲಯನ್ಸ್ ಇದರ ವಲಯ ಅಧ್ಯಕ್ಷರು ಲಯನ್ ಪವನ್ ರಾವ್ ಇವರು ಪದಕ ತೊಡಿಸಿ ಅವರನ್ನ ಗೌರವಿಸಬೇಕು ಅಂತ ಅಭಿನಂದಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಎಸ್ಕಾಟ್ ಆಗಿ ಸಹಕರಿಸ್ತಾ ಇದ್ದಾರೆ ಮೊರಾ ಶಾಲೆಯ ಶಿಕ್ಷಕಿ ಶೋಭಾ ಇವರು, ಹಾಗೆ ರಾಮಕೃಷ್ಣ ಪ್ರೌಢಶಾಲೆಯ BEd ಶಿಕ್ಷಣಾರ್ಥಿ ಆಗಿರುವಂತಹ ಪವಿತ್ರ ಮತ್ತು ಹಿತಾಶ್ರೀ ಅವರು. ಎಲ್ಲ ಸ್ಪರ್ಧಾಳುಗಳಿಗೆ ಚಿನ್ನದ ಪದಕ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆಯಿಂದ ನೀಡುವಂತಹ ಬಹುಮಾನ, ಟಿ ಶರ್ಟ್ ಮತ್ತೆ ನಗದು ಬಹುಮಾನದೊಂದಿಗೆ ಚಿನ್ನ ಬೆಳ್ಳಿ ಕಂಚು ಪಡೆದಂತಹ ಸ್ಪರ್ಧಾಳುಗಳನ್ನ ಅಭಿನಂದಿಸ್ತಾ ಇದ್ದೇವೆ. ಚಪ್ಪಾಳೆಯ ಮೂಲಕ ಎಲ್ಲ ಕ್ರೀಡಾಭಿಮಾನಿಗಳು ಅಭಿನಂದಿಸಬೇಕು. ಥ್ಯಾಂಕ್ ಯು. ಚಿನ್ನ ಬೆಳ್ಳಿ ಕಂಚು ಪಡೆದಂತಹ ಸ್ಪರ್ಧಾಳುಗಳಿಗೆ ಅವರನ್ನ ಗೌರವಿಸಿದಂತ ಮಾನ್ಯ ಪ್ರೇಮನಾಥ್ ಶೆಟ್ಟಿ ಅವರಿಗೆ, ಮಾನ್ಯ ಜಗದೀಶ್ ಶೆಟ್ಟಿ ಅವರಿಗೆ, ಲಯನ್ ಪವನ್ ರಾಮ್ ಇವರಿಗೆ ಅಭಿನಂದನೆಗಳು. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಿಕೆಯರ ಪೋಲ್ ವಾಲ್ಟ್ ಸ್ಪರ್ಧೆ ನಡೀತಾ ಇದೆ. ಈ ಸ್ಪರ್ಧಾಳುಗಳ ಗಮನಕ್ಕೆ ರಾಜ್ಯದ ದಾಖಲೆಯನ್ನು ನೆನಪಿಸ್ತಾ ಇದ್ದೇನೆ. 2019-20 ಇಸ್ವಿಯಲ್ಲಿ ಮಂಡ್ಯದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಬೆಂಗಳೂರು ದಕ್ಷಿಣದ ಪರವಾಗಿ ವಿಭಾ ಶ್ರೀನಿವಾಸ್ 2.80 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಪೋಲ್ ವಾಲ್ಟ್ನಲ್ಲಿ ದಾಖಲೆ. State record under 17 girls 2.80 in pole vault event.
ಸಾರಿಗೆ ವ್ಯವಸ್ಥೆಯ ವಸತಿ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಪುತ್ತೂರಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು ಮಾನ್ಯ ವಿಷ್ಣು ಪ್ರಸಾದ್ ತಾವು ಮುಖ್ಯ ವೇದಿಕೆಗೆ ಬರಬೇಕು. ಹಾಗೆ ಸಾರಿಗೆ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಮಾನ್ಯ ಮೋನಪ್ಪರವರು ತಾವು ಕೂಡ ಮುಖ್ಯ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೇವೆ. ಮೋನಪ್ಪ ಪೂಜಾರಿ ಸರ್ಕಾರಿ ಪ್ರೌಢಶಾಲೆ ಇಲ್ಲಿನ ಮುಖ್ಯೋಪಾಧ್ಯಾಯರು, ಪಾಪೆ ಮಜ್ಜಲು ಇಲ್ಲಿನ ಮುಖ್ಯೋಪಾಧ್ಯಾಯರು ಮಾನ್ಯ ಮೋನಪ್ಪ ಪೂಜಾರಿ ಸಾರಿಗೆ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಬಹಳ ಉತ್ತಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸರ್, ತಾವು ದಯಮಾಡಿ ಮುಖ್ಯ ವೇದಿಕೆ ಬನ್ನಿ. ಆತ್ಮೀಯರೇ, 17ರ ವಯೋಮಾನದ ಹುಡುಗರ ವಿಭಾಗದ 5000 ಮೀಟರ್ ವಾಕ್ ರೇಸ್ ಈ ಪ್ರಶಸ್ತಿ ವಿಜೇತರ ನಾವೀಗ ಗೌರವಿಸ್ತಾ ಇದ್ದೇವೆ. ಬಿಬ್ ನಂಬರ್ 1361 ವಿಲಾಸ್ ಗೌಡ ದಕ್ಷಿಣ ಕನ್ನಡ, ಬಿಬ್ ನಂಬರ್ 1820 ಬಸವರಾಜ್ ತುಮಕೂರು. ತೃತೀಯ ಸ್ಥಾನ ಪಡೆದವರು ಬಿಬ್ ನಂಬರ್ 1657 ಮಡಿವಾಳ ಸಿದ್ದೇಶ್ ಮಂಡ್ಯ. ತಮ್ಮನ್ನು ನಾವೀಗ ಗೌರವಿಸ್ತಾ ಇದ್ದೇವೆ. ದಯಮಾಡಿ ವಿಜಯ ವೇದಿಕೆ ಹತ್ರ ಬರಬೇಕು. ವಿಲಾಸ್ ಗೌಡ ದಕ್ಷಿಣ ಕನ್ನಡ, ಬಸವರಾಜ್ ತುಮಕೂರು, ಮಡಿವಾಳ ಸಿದ್ದೇಶ್ ಮಂಡ್ಯ. ತಾವುಗಳು 5000 ಮೀಟರ್ ವಾಕ್ ರೇಸ್ ಅಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. ದಯಮಾಡಿ ಆದಷ್ಟು ಬೇಗ ವಿಜಯ ವೇದಿಕೆ ಹತ್ರ ಬರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ವಿಲಾಸ್ ಗೌಡ, ತುಮಕೂರಿನ ಬಸವರಾಜ್, ಮಂಡ್ಯದ ಮಡಿವಾಳ ಸಿದ್ದೇಶ್ರವರು ವಿಜಯ ವೇದಿಕೆ ಹತ್ರ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ. ಬಂದ್ರ ಸರ್, ಇವರನ್ನ ಗೌರವಿಸಲಿಕ್ಕಿದ್ದಾರೆ. ಬೆಟ್ಟಂಪಾಡಿ ಸರ್ಕಾರಿ ಪ್ರೌಢಶಾಲೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಜಗನ್ನಾಥ ರೈ ಅವರು. ಜಗನ್ನಾಥ ರೈ ಅವರು ವೇದಿಕೆ ಹತ್ರ ಬನ್ನಿ ಸರ್. ಜಗನ್ನಾಥ ರೈ, ಸಾರಿ ಬೆಟ್ಟಂಪಾಡಿ ಅಲ್ಲ, ಕೊಂಬೆಟ್ಟು. ಶ್ರೀಯುತ ಅಬ್ರಹಾಂ ಅಧ್ಯಕ್ಷರು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪುತ್ತೂರು, ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಳಾಗಿ ಶ್ರೀ ದಯಾನಂದ ರೈ, ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಪುತ್ತೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂಥ ಶ್ರೀಯುತ ದಯಾನಂದ ರೈಗಳು. ಈ ಕ್ರೀಡಾಕೂಟದ ತಾಂತ್ರಿಕ ಸಮಿತಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಪ್ರೇಮಾನಂದ ಶೆಟ್ಟಿ ಅವರಿಗೆ ಹೆಗಲುಗೊಟ್ಟು ಈ ಕಾರ್ಯ ನಿರ್ವಹಿಸಿದಂಥ ದಯಾನಂದರಿಯವರು ಸರ್, ದಯಮಾಡಿ ವೇದಿಕೆ ಬನ್ನಿ ಸರ್. ದಯಾನಂದರಿಯವರು ವೇದಿಕೆ ಬನ್ನಿ ಸರ್. ಈ ಒಂದು ಪ್ರಶಸ್ತಿ ವಿತರಣೆಯನ್ನು ವಿತರಿಸಬೇಕು ಎಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಜಗನ್ನಾಥ ರೈ, ಶ್ರೀಯುತ ಅಬ್ರಹಾಂ, ದಯಾನಂದ ರೈ ಇವರನ್ನು ಎಸ್ಕಾರ್ಟ್ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಸಂಧ್ಯಾ, ಕುಮಾರಿ ಚೈತ್ರ, ಶ್ರೀಮತಿ ಹರಣಿ. ಶಿಕ್ಷಕಿಯರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಇವರನ್ನ ಅತಿಥಿಗಳನ್ನು ವಿಜಯ ವೇದಿಕೆಗೆ ಎಸ್ಕಾರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಶ್ವಸ್ವತ್ತರ 17ರ ವಯೋಮಾನದ 5000 ಮೀಟರ್ ವಾಕ್ ರೇಸ್ ಅಲ್ಲಿ ವಿಜೇತರನ್ನ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾವೆ. ಬಿಬ್ ನಂಬರ್ 1361 ವಿಲಾಸ್ ಗೌಡ ದಕ್ಷಿಣ ಕನ್ನಡ ಜಿಲ್ಲೆ 24.57 ಸೆಕೆಂಡ್ಸ್ ಅಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ದ್ವಿತೀಯ ಸ್ಥಾನವನ್ನು 1820 ಬಸವರಾಜ್ ತುಮಕೂರು, ತೃತೀಯ ಸ್ಥಾನ 1657 ಮಡಿವಾಳ ಸಿದ್ದೇಶ್ ಮಂಡ್ಯ ಇವರನ್ನ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀ ಜಗನ್ನಾಥ ರೈ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಕೊಂಬೆಟ್ಟು, ಶ್ರೀ ಅಬ್ರಹಾಂ ಅಧ್ಯಕ್ಷರು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪುತ್ತೂರು, ಶ್ರೀ ದಯಾನಂದ ರೈ
ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಪುತ್ತೂರು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಆದಂಥ ದಯಾನಂದರಿಯವರು ಈ ಕ್ರೀಡಾಪಟುಗಳನ್ನು ಗೌರವಿಸಲಿಕ್ಕಿದ್ದಾರೆ ವಿಜಯ ವೇದಿಕೆಗೆ. ಮಮತಾ ಎಂ 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಮಮತಾ 57-47 ಬಿಬ್ ನಂಬರ್ ಮಮತಾ ಎಂ ಇವರು 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೀರಿ. ಶಿವಮೊಗ್ಗದವರು. ದಯಮಾಡಿ ತಮ್ಮ 2 ಜೊತೆ ಫೋಟೋ ಮತ್ತು ಮೊಬೈಲ್ ನಂಬರ್ನ ತಕ್ಷಣ ದಾಖಲೆ ವಿಭಾಗಕ್ಕೆ ನೋಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಪ್ರಥಮ ಸ್ಥಾನ ಪಡೆದವರು ವಿಲಾಸ್ ಗೌಡ, ದಕ್ಷಿಣ ಕನ್ನಡ ಜಿಲ್ಲೆ. ದ್ವಿತೀಯ ಸ್ಥಾನ ಬಸವರಾಜ್, ತುಮಕೂರು. ತೃತೀಯ ಸ್ಥಾನ ಮಡಿವಾಳ ಸಿದ್ದೇಶ್, ಮಂಡ್ಯ. ಇವರನ್ನ ಗೌರವಿಸಲಿಕ್ಕಿದ್ದಾರೆ. ಶ್ರೀ ಜಗನ್ನಾಥ ರೈ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಕೊಂಬೆಟ್ಟು. ಪ್ರಥಮ ಸ್ಥಾನ ಪಡೆದ ವಿಲಾಸ್ ಗೌಡ, ದಕ್ಷಿಣ ಕನ್ನಡ ಇವರಿಗೆ ಚಿನ್ನದ ಪದಕ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆ ನೀಡಿದಂಥ ಗಿಫ್ಟ್ ಅನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ವಿಲಾಸ್ ಗೌಡ, ದಕ್ಷಿಣ ಕನ್ನಡ 24.57 ನಿಮಿಷಗಳಲ್ಲಿ ಇವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಶ್ರೀಯುತ ಜಗನ್ನಾಥ ರೈ ಅವರಿಂದ ವಿಲಾಸ್ ಗೌಡ ಅವರಿಗೆ ಗೌರವಾರ್ಪಣೆ. ದ್ವಿತೀಯ ಸ್ಥಾನವನ್ನು ಪಡೆದವರು ಬಿಬ್ ನಂಬರ್ 18-20 ಬಸವರಾಜ್, ತುಮಕೂರು. ಇವರನ್ನ ಗೌರವಿಸಲಿಕ್ಕಿದ್ದಾರೆ ಶ್ರೀ ಅಬ್ರಹಾಂ, ಅಧ್ಯಕ್ಷರು, ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ಪುತ್ತೂರು. ಬೆಳ್ಳಿಯ ಪದಕ, ಪ್ರಶಸ್ತಿ ಪತ್ರ ಮತ್ತು ಬಿಂದು ಸಂಸ್ಥೆ ನೀಡಿದಂತಹ ಗಿಫ್ಟ್ ಅನ್ನು ನೀಡಿ ಬಸವರಾಜ್, ತುಮಕೂರು ಇವರನ್ನ ಗೌರವಿಸುತ್ತಿದ್ದಾರೆ. ಶ್ರೀಯುತ ಅಬ್ರಹಾಂ, ಅಧ್ಯಕ್ಷರು, ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ಪುತ್ತೂರು ಇವರಿಂದ. ತೃತೀಯ ಸ್ಥಾನವನ್ನು ಪಡೆದವರು ಮಡಿವಾಳ ಸಿದ್ದೇಶ್, ಮಂಡ್ಯ. ಇವರನ್ನ ಗೌರವಿಸಲಿಕ್ಕಿದ್ದಾರೆ. ಪುತ್ತೂರು ತಾಲೂಕು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ರಾಜ್ಯದ ಅತ್ಯುತ್ತಮ ದೈಹಿಕ ಶಿಕ್ಷಣ ಪ್ರಶಸ್ತಿ ವಿಜೇತರು, ಈ ಕ್ರೀಡಾಕೂಟದ ತಾಂತ್ರಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ದಯಾನಂದರಿಯವರು ಮಡಿವಾಳ ಸಿದ್ದೇಶ್ ಅವರಿಗೆ ಕಂಚಿನ ಪದಕ, ಪ್ರಶಸ್ತಿ ಪತ್ರ ಮತ್ತು ಬಿಂದು ಸಂಸ್ಥೆ ನೀಡಿದಂತಹ ಗಿಫ್ಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಡಿವಾಳ ಸಿದ್ದೇಶ್, ಮಂಡ್ಯ. ಅಭಿನಂದನೆಗಳು ಕ್ರೀಡಾಪಟುಗಳಿಗೆ, ಧನ್ಯವಾದಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ. ಹಾಗೆ ಪ್ರಾಯೋಜಕರು, ಈ ಕ್ರೀಡಾಕೂಟದ ದೊಡ್ಡ ದೊಡ್ಡ ಪ್ರಾಯೋಜಕರಿದ್ದಾರೆ. ಕೆಲವರು ಪ್ರಾಯೋಜಕರನ್ನು ನಾವು ಹೆಸರನ್ನು ಹೇಳಲೇಬೇಕಾಗ್ತದೆ. ಮಾನಕ ಜುವೆಲರ್ಸ್ ಮೇಜರ್ ಪ್ರಾಯೋಜಕರನ್ನು ಹೇಳ್ತಾ ಇದ್ದೇವೆ. ಎಲ್ಲ ಸುಂದರ ಕ್ರೀಡಾಂಗಣ ರಚನೆ ಆಗಲಿಕ್ಕೆ ಸಹಕರಿಸಿದಂಥ ಎಲ್ಲ ಪ್ರಾಯೋಜಕರನ್ನು, ಹಾಗೆ ಎಲ್ಲ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಪ್ರಾಯೋಜಕರನ್ನು ಹೇಳ್ತಾ ಇದ್ದೇವೆ. ಮಾನಕ ಜುವೆಲರ್ಸ್ ಪುತ್ತೂರು ಮೇಜರ್ ಪ್ರಾಯೋಜಕರು, ಹಾಗೆ ಬ್ಯಾಂಕ್ ಆಫ್ ಬರೋಡಾ, ಬಿಂದು ಕೋಲ್ಡ್ ಡ್ರಿಂಕ್ಸ್ ಇಂಡಸ್ಟ್ರೀಸ್, ಹಾಗೆ ಗಣೇಶ್ ಶೆಟ್ಟಿ ಆದೂರು, ಆಪ್ಷನ್ಸ್ ಅಡ್ವರ್ಟೈಸಿಂಗ್ ಏಜೆನ್ಸಿ, ಮುಂಬೈ, ಇವರೆಲ್ಲ. ಹಾಗೆ ಸಂತೋಷ್ ಶೆಟ್ಟಿ, ಕನ್ಸಲ್ಟರ್, ಪ್ರಾಯೋಜಕರಾಗಿ ನಮ್ಮ ಜೊತೆಗಿದ್ದಾರೆ. ರೇವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ಮಾಣಿ,
ONGC MRPL Mangalore, BK Build Mart Puttur, Suraj Nair Builders Puttur, Hotel Ashwini Malakru, Nitin Pakkada Puttur, Ravindra Shetty Nuliyalu, Akshaya College Puttur, Inayat Ali Ocean Constructions, Radhakrishna Naik PWD Contractor, Prasanna Shetty Sizzler Malakru, Dambekkana Sadashivaraigalu, Shashikumar Rai Balyottu, Asha Shankari Bandari, HR Vodafone Bangalore, ಕೃಷ್ಣ ಪ್ರಸಾದ್ ಆಳ್ವ, ಶ್ರೀಯುತ ದಯಾನಂದ ರೈ ಮನವಳಿಕೆ ಇವರೆಲ್ಲರೂ ಕೂಡ ಪ್ರಾಯೋಜಕರಾಗಿ ಹಾಗೆ ಬ್ಯಾಂಕ್ ಆಫ್ ಬರೋಡಾ ಇವರೆಲ್ಲರೂ ಕೂಡ ನಮ್ಮ ಪ್ರಧಾನ ಪ್ರಾಯೋಜಕರಾಗಿದ್ದಾರೆ. ಇವರನ್ನು ಗುರುತಿಸಿಕೊಳ್ತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಪ್ರಾಯೋಜಕರಾಗಿ ಬ್ಯಾಂಕ್ ಆಫ್ ಬರೋಡಾ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಇವರೆಲ್ಲ ಸಂಸ್ಥೆಗಳನ್ನು ಗುರುತಿಸಿಕೊಳ್ತಾ ಅಭಿನಂದಿಸ್ತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ 1500 ಮೀಟರ್ ಓಟದಲ್ಲಿ ವಿಜೇತ ಸ್ಪರ್ಧಾಳುಗಳು ಬೆಳಗಾವಿಯ ದಕ್ಷ ಪಾಟೀಲ್, ಧಾರವಾಡದ ಪ್ರಕಾಶ್ ಬದಗಿ, ಉತ್ತರ ಕನ್ನಡದ ಧನುಷ್ ಮೋಹನ್ ನಾಯಕ್. They are the winners of under 17 boys 1500 meters final. Congratulations to the winners. ಹದಿನೇಳು ವಯೋಮಾನದ ಬಾಲಕಿಯರ ಗುಂಡು ಎಸೆತ ಸ್ಪರ್ಧೆ ಪ್ರಗತಿಯಲ್ಲಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ರಾಜ್ಯದ ದಾಖಲೆಯನ್ನು ತಿಳಿಸ್ತಾ ಇದ್ದೇವೆ. ಮಗದೊಮ್ಮೆ 2019-20 ಇಸ್ವಿಯಲ್ಲಿ ಮೈಸೂರು ಜಿಲ್ಲೆಯ ಪರವಾಗಿ ಬೃಂದಾ ಎಸ್ ಗೌಡ 12.77 ಮೀಟರ್ಸ್ ದೂರಕ್ಕೆ ಎಸೆದು ಆ ದಾಖಲೆಯನ್ನು ತನ್ನದಾಗಿಸಿಕೊಂಡಿದ್ದಾರೆ. Under 17 girls shot put, state record is in the name of Brinda S. Gowda of Mysuru district. She has established this record in the year of 2019-20 with the performance of 12.77 meters. Held the state meet at Mandya.
ನಮ್ಮ ಈ ಕ್ರೀಡಾಕೂಟದ ಈ ಸಂದರ್ಭದಲ್ಲಿ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವ್ಯವಸ್ಥಾಪಕ ಅಧೀಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಅರ್ಪಿಸ್ತೇನೆ. ಹಾಗೆ ಡಾಕ್ಟರ್ ವಸಂತ್ ಕುಮಾರ್, ಕರ್ನಾಟಕದ ಖೇಲೋ ಇಂಡಿಯಾದ ಪ್ರಧಾನ ತರಬೇತುದಾರರು, ಅವರನ್ನ ಕೂಡ ಸ್ವಾಗತಿಸಿಕೊಂಡು ಅವರು ಮುಖ್ಯ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 3000 ಮೀಟರ್ ವೇಗದ ನಡಿಗೆ ಸ್ಪರ್ಧೆಯಲ್ಲಿ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ಗೌರವಿಸಲಿಕ್ಕಿದ್ದೇವೆ. ಎದೆ ಸಂಖ್ಯೆ 5331 ಚೈತನ್ಯ ದಕ್ಷಿಣ ಕನ್ನಡ, ಎದೆ ಸಂಖ್ಯೆ 5078 ಶೋಭಾ ಪುಣ್ಜಿ ಬೆಳಗಾವಿ, ಎದೆ ಸಂಖ್ಯೆ 5490 ಶ್ರುತಿ ಮುದು ಹಾವೇರಿ. 3 ವಿಜೇತ ಸ್ಪರ್ಧಾಳುಗಳು ಮುಖ್ಯ ವೇದಿಕೆ ಬಳಿ ಬನ್ನಿ, ನಿಮ್ಮನ್ನ ಪದಕ ತೊಡಿಸಿ ಗೌರವಿಸಲಿಕ್ಕಿದ್ದೇವೆ. ಬಾಲಕರು ರಿಲೇ ತಂಡ, ಉಡುಪಿ ರಿಲೇ ತಂಡ, ಬ್ಯಾಂಗ್ಳೂರು ರೂರಲ್, ಬಳ್ಳಾರಿ, ವಿದ್ಯಾನಗರ್, ಬೆಳಗಾವಿ, ಚೈತನ್ಯ ದಕ್ಷಿಣ ಕನ್ನಡ, ಶೋಭಾ ಪುಣ್ಜಿ ಬೆಳಗಾವಿ, ಶ್ರುತಿ ಮುದೂರು ಹಾವೇರಿ. ದಯಮಾಡಿ ಬೇಗ ಬನ್ನಿ ಮಕ್ಕಳೇ, ಬನ್ನಿ ಕೂತ್ಕೊಳ್ಳಿ. ನೀವು ದೂರ ನಿಂತರೆ ನಮಗೆ ಗೊತ್ತಾಗಲ್ಲ, ಬಂದು ಕೂತ್ಕೊಂಡ್ರೆ ಗೊತ್ತಾಗುತ್ತೆ. 3 ಕಿಲೋಮೀಟರ್ ವೇಗದ ನಡಿಗೆ ಮಾಡಿದಂತಹ ಸಾಧಕರಿವರು ದಕ್ಷಿಣ ಕನ್ನಡ ಜಿಲ್ಲೆಯ ಚೈತನ್ಯ, ಬೆಳಗಾವಿಯ ಶೋಭಾ ಪುಣ್ಜಿ, ಹಾವೇರಿಯ ಶ್ರುತಿ ಮುದು. ಶ್ರುತಿ ಮುದೂರ್ ಎಲ್ಲಿದೆಯಮ್ಮ? ಶ್ರುತಿ ಮುದೂರ್ ವೇಗದ ನಡಿಗೆಯಲ್ಲಿ ಸಾಧಕ ಸ್ಪರ್ಧಾಳುಗಳು, ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸಾಧಕರು ಬೇಗ ಬೇಗ ಬನ್ನಿ. ಹಾವೇರಿಯ ಶ್ರುತಿ ಮುದು, ಹಾವೇರಿಯ ಶ್ರುತಿ ಮುದು. ಈ ವಿಜೇತ ಸ್ಪರ್ಧಾಳುಗಳನ್ನ ಪದಕ ತೊಡಿಸಿ ಗೌರವಿಸುವಂತಹ ನಮ್ಮ ಪದಕ ಪ್ರದಾನ ಸಮಾರಂಭದ ಅತಿಥಿ ಸನ್ಮಾನ್ಯ ಶ್ರೀ ವಿಷ್ಣು ಪ್ರಸಾದ್, ಪುತ್ತೂರು ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು, ಈ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಸತಿ ವಿಭಾಗದ ಮುಖ್ಯಸ್ಥರಾಗಿ ಆರ್ನಿಶಿಯಾಗಿ ತನ್ನ ತೊಡಗಿಸಿಕೊಂಡಂತಹ ಕ್ರೀಡಾ ಅಭಿಮಾನಿ. ಹಾಗೆ ಮಾನ್ಯ ಶ್ರೀ ಮೋನಪ್ಪ ಪೂಜಾರಿ ಅವರು ಪಾಪೆಮಜ್ಜಲು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಹಾಗೆ ಸಾರಿಗೆ ವ್ಯವಸ್ಥೆಯ ಸಂಪೂರ್ಣ ಉಸ್ತುವಾರಿಯನ್ನ ವಹಿಸಿಕೊಂಡವರು. ಹಾಗೆ ಪ್ರಶಾಂತ್ ಎಂಟರ್ಪ್ರೈಸಸ್ ಪುತ್ತೂರು ಇದರ ಮಾಲಕರು ಮಾನ್ಯ ಪ್ರಶಾಂತ್ ಶೆಣಾಯಿಯವರು 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 3 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯ ವಿಜೇತರನ್ನ ಅಭಿನಂದಿಸಲಿದ್ದಾರೆ. ಈ ಗಣ್ಯರನ್ನ ವಿಜಯ ವೇದಿಕೆಗೆ ಕರ್ಕೊಂಡೋಗಿ ಸಹಕರಿಸಬೇಕು ಅಂತ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರಿನ ಶಿಕ್ಷಕಿಯರಾದಂತಹ ತುಳಸಿ, ಮಾನಸ ಮತ್ತು ಗೀತಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನು ವಿಜಯವೇದಿಕೆ ಕಡೆಗೆ ಸೆಳೆಯುತ್ತಾ ಇದ್ದೇನೆ. 17 ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕಿಯರ 3000 ಮೀಟರ್ 3 ಕಿಲೋಮೀಟರ್ ವೇಗದ ನಡಿಗೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸಾಧಕ ಸ್ಪರ್ಧಾಳುಗಳನ್ನು ಇದೀಗ ಅಭಿನಂದಿಸುವಂತಹ ಕಾರ್ಯಕ್ರಮ. ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ಚೈತನ್ಯ ವಿಜಯವೇದಿಕೆ ಬಳಿ ಮೇಲೆ ಹತ್ತಬೇಕು. ದ್ವಿತೀಯ ಸ್ಥಾನ ಬೆಳಗಾವಿ ಜಿಲ್ಲೆಯ ಶೋಭಾ ಪುಣಜಿ, ಹಾಗೆ ಕಂಚಿನ ಪದಕ ಹಾವೇರಿಯ ಶ್ರುತಿ ಮುದು. ಪ್ರಶಾಂತ್ ಎಂಟರ್ಪ್ರೈಸಸ್ ಪುತ್ತೂರು, ಇದರ ಮಾಲಕರು ಮಾನ್ಯ ಪ್ರಶಾಂತ್ ಶೆಣೈ ಅವರು. ಪ್ರಥಮ ಸ್ಥಾನ ಪಡೆದಂತಹ ದಕ್ಷಿಣ ಕನ್ನಡದ ಚೈತನ್ಯ 16 ನಿಮಿಷ 40.0 ಸೆಕೆಂಡ್ ವೇಗದಲ್ಲಿ ನಡೆದು ಚಿನ್ನದ ಪದಕ ಪಡೆದಂತಹ ಆತಿಥೇಯ ಜಿಲ್ಲೆಯ ಕ್ರೀಡಾಪಟು ಚೈತನ್ಯ ಇವರಿಗೆ ಪ್ರಶಾಂತ್ ಎಂಟರ್ಪ್ರೈಸಸ್ ಪುತ್ತೂರು, ಇದರ ಮಾಲಕರು ಮಾನ್ಯ ಪ್ರಶಾಂತ್ ಶೆಣೈ, ನಮ್ಮ ಕ್ರೀಡಾಕೂಟದ ಮಹಾಪೋಷಕರು ಕೂಡ ಹೌದು. ಇವರು ಚಿನ್ನದ ಪದಕ, ಪೇಟ ಹಾಗೆ ಬಿಂದು ಇವರಿಂದ ನೀಡಲ್ಪಡುವಂತಹ ಬಹುಮಾನ, ಟೀ ಶರ್ಟ್ ಮತ್ತೆ ನಗದು ಬಹುಮಾನವನ್ನ ನೀಡಿ ಆತಿಥೇಯ ಜಿಲ್ಲೆಯ ಚಿನ್ನದ ಪದಕ ವಿಜೇತೆ ಚೈತನ್ಯ ಇವರನ್ನ ಅಭಿನಂದಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿ ಪದಕದ ಗೌರವ ಬೆಳಗಾವಿ ಜಿಲ್ಲೆಯ ಶೋಭಾ ಪುಣಜಿ 16 ನಿಮಿಷ 48.7 ಸೆಕೆಂಡ್ ವೇಗದಲ್ಲಿ ಓಡುವುದರ ಮೂಲಕ ಬೆಳ್ಳಿ. ಈ ಸಾಧಕರನ್ನ ನಮ್ಮ ಪುತ್ತೂರು ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು, ನಮ್ಮ ವಸತಿ ವಿಭಾಗದ ಮುಖ್ಯಸ್ಥರಾಗಿ ತನ್ನನ್ನು ಪರಿಪೂರ್ಣವಾಗಿ ಈ ಕ್ರೀಡಾಕೂಟದ ಯಶಸ್ವಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಮಾನ್ಯ ವಿಷ್ಣು ಪ್ರಸಾದ್ ಇವರು ಬೆಳ್ಳಿಯ ಪದಕ, ಪೇಟ, ಬಿಂದು ಸಂಸ್ಥೆಯಿಂದ ನೀಡುವಂತಹ ಬಹುಮಾನ, ಟೀ ಶರ್ಟ್ ಮತ್ತು ನಗದು ಬಹುಮಾನವನ್ನು ನೀಡಿ ಮಾನ್ಯ ವಿಷ್ಣು ಪ್ರಸಾದ್ ಇವರು ಅಭಿನಂದಿಸ್ತಾ ಇದ್ದಾರೆ. ತೃತೀಯ ಸ್ಥಾನ ಪಡೆದಂತಹ ಸ್ಪರ್ಧಾಳು ಹಾವೇರಿ ಜಿಲ್ಲೆಯ ಪರವಾಗಿ ಶ್ರುತಿ ಮುದೂರು 17 ನಿಮಿಷ 1.2 ಸೆಕೆಂಡ್ ವೇಗದಲ್ಲಿ ನಡೆದು ಕಂಚಿನ ಪದಕದ ಸಾಧನೆ. ಇವರನ್ನ ಪಾಪೆಮಜಲು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ಈ ಕ್ರೀಡಾಕೂಟದ ಸಾರಿಗೆ ಸಮಿತಿಯ ವ್ಯವಸ್ಥಾಪಕರಾಗಿರುವಂತಹ ಮೋನಪ್ಪ ಪೂಜಾರಿಯವರು ಪಾರಿತೋಷಕಗಳನ್ನ ನೀಡಿ ಅವರಿಗೆ ಕಂಚಿನ ಪದಕ, ಪ್ರಶಸ್ತಿ ಪತ್ರ, ಪೇಟ, ಬಿಂದು ಕಂಪನಿಯಿಂದ ನೀಡುವಂತಹ ಉಡುಗೊರೆ ಹಾಗೂ ಟೀ ಶರ್ಟ್ ಮತ್ತು ನಗದು ಬಹುಮಾನವನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಪ್ರಥಮ ಸ್ಥಾನ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಬಾಲಕಿ ಚೈತನ್ಯ, ಬೆಳಗಾವಿಯ ಶೋಭಾ ಪುಣಜಿ, ಹಾವೇರಿಯ ಶ್ರುತಿ ಮಧುರ್, ಅಭಿನಂದನೆಗಳು ನಿಮಗೆ. Thank you one and all. ಇಲ್ಲಿ ನಮ್ಮ ಜೊತೆಗೆ ಶ್ರೀಯುತ ರಮಾನಾಥ್ ರೈ ಅವರು ಇದ್ದಾರೆ. ಪಡ್ಯಂಬೆಟ್ಟು ನಲ್ಲಿ ಪಾಣಾಜೆ ಗ್ರಾಮದಲ್ಲಿರುವಂಥ ಪಡ್ಯಂಬೆಟ್ಟು ರಮಾನಾಥ್ ರೈ ಅವರಿದ್ದಾರೆ. ನಿವೃತ್ತ ವಾಯುಸೇನೆಯ ಅಧಿಕಾರಿಗಳ ದಿಗ್ಗಿತ್ತುಕೊಂಡು ವಿಟ್ಲ ITI ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿರುವಂಥ ತಮ್ಮನ್ನು ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ ಸರ್.
ಪುತ್ತೂರು ಪುರಸಭಾ ಸದಸ್ಯರಾಗಿರುವಂಥ ರಾಬಿನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಸಂಘಟನೆ ಪರವಾಗಿ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ ಸರ್. ಬಾಲಕಿಯರ ವಿಭಾಗದ ಜಾವಲಿನ್ ಎಸೆತ ಸ್ಪರ್ಧೆ ಪ್ರಗತಿಯಲ್ಲಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನಕ್ಕೆ ರಾಜ್ಯದ ದಾಖಲೆಯನ್ನು ನೆನಪಿಸ್ತಾ ಇದ್ದೇವೆ. ಎರಡು 2022-23ನೇ ಸಾಲಿನಲ್ಲಿ ಕಳೆದ ವರ್ಷ ಮೈಸೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಬೀದರ ಜಿಲ್ಲೆಯ ಪರವಾಗಿ ಕ್ರೀಡಾಪಟು ದಿಶಾ ನೆವಾಡೆ 40.55 ಮೀಟರ್ಸ್ ದೂರಕ್ಕೆ ಎಸೆದು 17 ವಯೋಮಾನದ ಬಾಲಕಿಯರ ಜಾವಲಿನ್ ಎಸೆತದ ರಾಜ್ಯ ದಾಖಲೆ. ಗುಂಡು ಎಸೆತ ಸ್ಪರ್ಧೆಯಲ್ಲಿ ಬಾಲಕಿಯರ ವಿಭಾಗದಲ್ಲಿ ಕರ್ನಾಟಕ ರಾಜ್ಯದ ದಾಖಲೆ 2019-20ನೇ ಇಸ್ವಿಯಲ್ಲಿ ಮಂಡ್ಯದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆಯ ಕ್ರೀಡಾಪಟು ಬೃಂದಾ ಎಸ್ ಗೌಡ 12.77 ಮೀಟರ್ಸ್ 12.77 ಮೀಟರ್ಸ್ ದೂರಕ್ಕೆ ಎಸೆದ ರಾಜ್ಯ ದಾಖಲೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ ದಾಖಲೆ 2019-20ನೇ ಇಸ್ವಿಯಲ್ಲಿ ಮಂಡ್ಯದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಬೆಂಗಳೂರು ದಕ್ಷಿಣದ ಕ್ರೀಡಾಪಟು ವಿಭಾ ಶ್ರೀನಿವಾಸ 2.80 ಮೀಟರ್ಸ್ ಎತ್ತರಕ್ಕೆ ಜಿಗಿದು ರಾಜ್ಯದ ದಾಖಲೆ. ಈ 3 ದಾಖಲೆಗಳನ್ನು 3 ವಿಭಾಗಗಳಲ್ಲಿ 3 ಕಡೆಗಳಲ್ಲಿ ನಡೆಯುವಂತಹ ಸ್ಪರ್ಧಾಳುಗಳ ಗಮನಕ್ಕೆ ತರ್ತಾ ಇದ್ದೇವೆ. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಓಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಸ್ಪರ್ಧಾಳುಗಳ ವಿವರ. ಪ್ರಥಮ ಸ್ಥಾನದ ಗೌರವ ಎದೆ ಸಂಖ್ಯೆ 5332 ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ಚರೀಶ್ಮಾ 4 ನಿಮಿಷ 55.1 ಸೆಕೆಂಡ್ ವೇಗದಲ್ಲಿ ಓಡಿ 2017-18ನೇ ಇಸ್ವಿಯಲ್ಲಿ ಧಾರವಾಡದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಬೆಂಗಳೂರು ಉತ್ತರದ ಕ್ರೀಡಾಪಟು ಅರ್ಪಿತಾ ಎಬಿ ಇವರ ದಾಖಲೆ 4 ನಿಮಿಷ 58.19 ಸೆಕೆಂಡ್ ರಾಜ್ಯದ ದಾಖಲೆ ಇವತ್ತು ಪತನಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು ಚರೀಶ್ಮಾ 4 ನಿಮಿಷ 55.1 ಸೆಕೆಂಡ್ ವೇಗದಲ್ಲಿ ಓಡುವುದರ ಮೂಲಕ ರಾಜ್ಯಕ್ಕೆ ನೂತನ ದಾಖಲೆ. ಚರೀಶ್ಮಾ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಡಬ ಇಲ್ಲಿನ ಕ್ರೀಡಾಪಟು. ದ್ವಿತೀಯ ಸ್ಥಾನ ಎದೆ ಸಂಖ್ಯೆ 5296 ವೀಕ್ಷಿತ BS ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ 5 ನಿಮಿಷ 3.9 ಸೆಕೆಂಡ್ ವೇಗದ ಓಟ. ತೃತೀಯ ಸ್ಥಾನ ಎದೆ ಸಂಖ್ಯೆ 5267 ಶಿವಕ್ಕ ಹೆಗಡೆ ಚಿಕ್ಕೋಡಿ 5 ನಿಮಿಷ 4.2 ಸೆಕೆಂಡ್ ವೇಗದಲ್ಲಿ ಓಡಿ ತೃತೀಯ ಸ್ಥಾನ. ಅಭಿನಂದನೆಗಳು 1500 ಮೀಟರ್ ಓಟದ ಈ ಸಾಧಕರಿಗೆ, ಅದರಲ್ಲೂ ರಾಜ್ಯದ ದಾಖಲೆ ಮಾಡಿದಂತಹ ಈ ಪುಟದಲ್ಲಿ ತನ್ನ ಹೆಸರನ್ನ ಸೇರಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಚರೀಶ್ಮಾ. ಕ್ರೀಡಾಭಿಮಾನಿಗಳೇ, ಚರೀಶ್ಮಾ ಹುಟ್ಟುವ ಮುಂಚೆನೆ 17 ವರ್ಷದ ಹಿಂದೆ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ದಾಖಲೆಯನ್ನ ಮೊನ್ನೆ ಅಳಿಸಿ ಇವತ್ತು ರಾಜ್ಯದ ದಾಖಲೆಯನ್ನು ಕೂಡ ತನ್ನದಾಗಿಸಿಕೊಂಡಂತಹ ಹೆಮ್ಮೆಯ ಕ್ರೀಡಾಪಟು ಚರೀಶ್ಮಾ ಇವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳು.
ತ್ಯಾಗಂ ಸರ್, ಮುಕ್ತಾಯ ಹಂತದೆಲ್ಲ ತೀರ್ಪುಗಾರರು ಸಿದ್ಧ ಇರುವಂತೆ ಪ್ರಾರಂಭ ಗಿರಿಯ ಮುಖ್ಯಸ್ಥರು ಸೂಚಿಸ್ತಾ ಇದ್ದಾರೆ. Under 17 girls 100 meters semi-final. ಆತ್ಮೀಯರೇ, ಕ್ರೀಡಾಕೂಟವನ್ನು ವೀಕ್ಷಿಸಲು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳ ಸೂಪರಿಂಟೆಂಡೆಂಟ್ ಶ್ರೀಮತಿ ಗಾಯತ್ರಿಯವರು, ಶ್ರೀಮತಿ ಜ್ಯೋತಿ ಪ್ರಭುರವರು, ಶ್ರೀಮತಿ ಲಿಸಿಯವರು, BRCಯ ಕುಮಾರಿ ಶ್ರೀದೇರೈ ಅವರು, ರಶ್ಮಿತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳ ಶ್ರೀಮತಿ ದೇವಕಿಯವರು, BRT ಶ್ರೀಮತಿ ಸೀತಮ್ಮರವರು, ತಾಲೂಕು BRT ತನುಜಾರವರು ನಮ್ಮೊಂದಿಗೆ ಉಪಸ್ಥಿತರಿದ್ದೀರಿ. ತಮಗೆಲ್ಲ ಈ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
False start. Seventeen girls 100 meter second semi-final. ಚರಿಷ್ಮಾ ಫ್ರೀ ಇದ್ದೀರಾ? ಫ್ರೀ ಇದ್ದೀರಾ? ಒಮ್ಮೆ ವೇದಿಕೆಗೆ ಬನ್ನಿ. ಚರಿಷ್ಮಾ ಕಡಬ ಪ್ರೌಢಶಾಲಾ ವಿದ್ಯಾರ್ಥಿನಿ, ಲೋಕೇಶ್ ಸರ್ ಅವರ ವಿದ್ಯಾರ್ಥಿನಿ, 1500 ಮೀಟರಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಿದವರು. ಈಚೆ ಬನ್ನಿ. 3000 ಮೀಟರ್ನಲ್ಲಿ ಪ್ರಥಮ ಸ್ಥಾನ, 1500 ಮೀಟರಲ್ಲಿ ದಾಖಲೆ ಮತ್ತು 800 ಮೀಟರಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂಥ ನಮ್ಮ ಹೆಮ್ಮೆಯ ಪುತ್ತೂರು ತಾಲೂಕಿನ ಕಡಬದ ವಿದ್ಯಾರ್ಥಿನಿ, ಇವರನ್ನ ಜೋರಾದ ಚಪ್ಪಾಳೆಯಿಂದ ಅಭಿನಂದಿಸ್ತಾ ಇದ್ದೇವೆ. ಜೋರಾಗಿ. ಬಹಳ ಪ್ರೀತಿಯ ಹುಡುಗಿ, ಬಹಳಷ್ಟು ಶ್ರಮ ಪಡುವ, ದಿನದ ಹೆಚ್ಚಿನ ಭಾಗವನ್ನು ಕ್ರೀಡೆಯಲ್ಲಿ ಕಳೆಯುವಂತಹ ನಮ್ಮ ಹೆಮ್ಮೆಯ ತಾಲೂಕಿನ ವಿದ್ಯಾರ್ಥಿನಿಗೆ ಪ್ರೀತಿಯ ಅಭಿನಂದನೆಗಳನ್ನು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಜೋರಾದ ಚಪ್ಪಾಳೆ. ಒಮ್ಮೆ ಕೈ ಮೇಲೆ ಎತ್ತಿ ನೋಡ. ಎಸ್, 2 ಕೈ ಮೇಲೆ ಎತ್ತಿ. ಎಸ್, ಥ್ಯಾಂಕ್ ಯು ಒನ್ ಆಲ್. ಎಸ್, ಓಕೆ. Charishma, we are really proud of you. You have received 3 prizes, and that is in 1500 you have done a new meet record. And our BO sir, along with the team, BO office team and the BRC team, they are felicitating you and they want you along with them. Congratulations Charishma, we are proud of you and we also wish you good luck for the nationals. Charishma, please listen here. Charishma, just a minute. We are very proud at the same time, the Taluk Physical Education Officer, Shri Sundar Gowda sir, has declared a special prize to you, a cash amount of 2000 rupees. Sundar Gowda sir, we thank you, and Charishma, we congratulate you.
Spectators, kindly look forward towards the track. Our track officials, led by Shiv Prasad Rai sir and Suresh sir, they've completed their duty at 100 meters semi-finals, and now they are proceeding towards the 400 meters event. I congratulate all the team. You have done performed your duty extremely well, and few more events to go, and by the end of the evening you will be the successful persons. Thank you. ಥ್ಯಾಂಕ್ ಯು ಮೇಡಮ್. ಹಾಗೆ ಊಟ ಪ್ರಾರಂಭ ಆಗಿದೆ. ಯಾರೆಲ್ಲ ಫ್ರೀ ಆಗಿದ್ದೀರಿ ಊಟವನ್ನು ಪೂರೈಸಿಕೊಳ್ಬೋದು. ಬಹಳ ಈ 4ನೇ ದಿನಕ್ಕೆ ಕೂಡ ಅತ್ಯಂತ ಅದ್ಭುತವಾದಂಥ ಊಟದ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈ ಭೋಜನದ ಸವಿಯನ್ನು ಅನುಭವಿಸಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹೇಳಬೇಕು. ಈಗಾಗಲೇ ನಿನ್ನೆ ಎಲ್ಲ ತಾಲೂಕಿನ ಟೀಮ್ ಮ್ಯಾನೇಜರ್ಸ್ ಹೇಳಿದ್ದಾರೆ, ಅತ್ಯಂತ ಅದ್ಭುತವಾದಂಥ ವ್ಯವಸ್ಥೆ, ಎಲ್ಲ ಆತಿಥ್ಯ, ಊಟ, ಉಪಹಾರ ಎಲ್ಲವೂ ಕೂಡ ಅತ್ಯಂತ ಅದ್ಭುತವಾಗಿತ್ತು ಅನ್ನುವಂಥ ಮಾತನ್ನು ಎಲ್ಲ ಜಿಲ್ಲೆಗಳ ಟೀಮ್ ಮ್ಯಾನೇಜರ್ಸ್ ಮತ್ತು ಅಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರೆಲ್ಲ ಅಭಿಪ್ರಾಯವನ್ನು ಹೇಳ್ಬೋದು ಅದನ್ನು ವೇದಿಕೆಯಲ್ಲಿ ಬಂದು ಹೇಳಲಿಕ್ಕೆ ಅವಕಾಶವನ್ನು ಕೂಡ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ನನ್ನವರು. ಯಾರು ಬಿಡುವಾಗಿದ್ದೀರಿ ಅವರೆಲ್ಲ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಅತ್ಯಂತ ರುಚಿಕರವಾದ ಬೇರೆ ಬೇರೆ ಜಿಲ್ಲೆಗಳ ವಿವಿಧ ತಿಂಡಿ ಊಟದ ವ್ಯವಸ್ಥೆಯನ್ನು ತಯಾರಿಸಿಕೊಟ್ಟಂಥ ನಮ್ಮ ಸಂಘಟನೆಯ ಅಧ್ಯಕ್ಷರಾದಂಥ ಹೇಮನಾಥ್ ಶೆಟ್ಟಿ ಅವರಿಗೆ, ಅವರ ತಂಡಕ್ಕೆ, ಹಾಗೆ ಇಲ್ಲಿನ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ಮತ್ತು ದೈಹಿಕ ಶಿಕ್ಷಕರು ಹಾಗೆ ಅವರ ಅಧ್ಯಾಪಕ ವೃಂದಕ್ಕೆ, ಈ ಶಾಲೆಯ ವಿದ್ಯಾರ್ಥಿಗಳಿಗೆ, ಬಹಳ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಇಲ್ಲಿನ ಮಕ್ಕಳು, ಕೇವಲ ವಾಲಂಟಿಯರ್ಸ್ ಮಾತ್ರ ಅಲ್ಲ, ಸ್ವಯಂ ಸೇವಕರು ಮಾತ್ರ ಅಲ್ಲ, ಅಲ್ಲಿನ ಶಾಲೆಯ ಸುಮಾರು 300ಕ್ಕಿಂತ ಸುನೀತಾ ಮೇಡಮ್ 370 ಮಕ್ಕಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಸ್ವಯಂ ಸೇವಕರು ಮಾತ್ರ ಅಲ್ಲ,
ಮುಖ್ಯ ಗುರುಗಳಾದಂಥ ಜಯಲಕ್ಷ್ಮಿ ಮೇಡಮ್, ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವಂಥ ಸುನೀತಾ ಮೇಡಮ್, ಹಾಗೆ ಎಲ್ಲ 370ರಷ್ಟು ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದಂಥ ಹಳೆ ವಿದ್ಯಾರ್ಥಿಗಳು ಕೂಡ ಈ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳೇ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಈ ರೀತಿಯ ಒಂದು ಆತಿಥ್ಯವನ್ನು ನೀಡಿದ್ದೀರಿ, ವ್ಯವಸ್ಥೆಗೆ ನಮಗೆ ಸಹಕರಿಸಿದ್ದೀರಿ. ಆ ನಿಟ್ಟಿನಲ್ಲಿ ಸಂಸ್ಥೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ, ಸಂಸ್ಥೆಯ ಸಂಚಾಲಕರು, ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಫೈನಲ್ ಸ್ಪರ್ಧಿಗಳು ಬಾಲಕರು ಶ್ರೇಯಸ್ ಜಯಶೆಟ್ಟಿ ಉಡುಪಿ, ಪ್ರಜ್ವಲ್ ಪಿ ನಾಯಕ್ ಧಾರವಾಡ, ಆಯುಷ್ ಪ್ರಾಂಜಲ್ ದಕ್ಷಿಣ ಕನ್ನಡ, ನಿತಿನ್ ಗೌಡ ಎಂ ಬ್ಯಾಂಗ್ಳೂರು ರೂರಲ್, ಸೈಯದ್ ಸಬೀರ್ ವಿದ್ಯಾನಗರ, ಅಬುಬಕರ್ ಕದಂ ಬಾಗಲಕೋಟ್, ನಾಗರಾಜ್ ವಡ್ಡರ್ ವಿಜಯಪುರ, ಮೋನಿಶ್ ಚಂದ್ರಾಜ್ ಬ್ಯಾಂಗ್ಳೂರು ಸೌತ್. ತಕ್ಷಣ ತಾವುಗಳು ಕಾಲ್ ರೂಮಲ್ಲಿ ರಿಪೋರ್ಟ್ ಹಾಗೆ ಸ್ವಚ್ಛತಾ ಸಮಿತಿಯಲ್ಲಿರುವಂಥ ಅಲಿ ಪರ್ಲಡ್ಕ ಅವರು ಈಗ ನೋಡ್ತಾ ಇದ್ದೇವೆ ನಾವು ಬೆಳಗಿನಿಂದ. ಇಲ್ಲಿ ಎಲ್ಲೆಲ್ಲಿ ಬಾಟ್ಲಿ ಬಿದ್ದಿದೆ, ಎಲ್ಲಿ ಪ್ಲಾಸ್ಟಿಕ್ ಕಸಗಳು ಬಿದ್ದಿದೆ, ಅದನ್ನು ಅವರ ಸಮಿತಿಯ ಸದಸ್ಯರನ್ನು ಸೇರಿಸಿಕೊಂಡು ಭಾಳ ಅತ್ಯಂತ ಅದ್ಭುತವಾಗಿ ಸ್ವಚ್ಛತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸಿಕೊಳ್ತಾ ಇದ್ದೇವೆ. ಹಾಗೆ ಟ್ರ್ಯಾಕ್ ಕ್ಲಿಯರ್ ಈಗ 400 ಮೀಟರ್ಸ್ ನಡೀತಾ ಇದೆ. ಟ್ರ್ಯಾಕ್ ಕ್ಲಿಯರ್ ಆಗಬೇಕು, ಎಲ್ಲರೂ ಗಮನಿಸಿಕೊಳ್ಳಿ. I kindly request all the spectators, whoever is walking on the track, just clear the track. In a short while from now, 400 meters race will be going to start. I kindly request the volunteers to be very alert. Please don't anyone to cross the tracks. ಬಾಯ್ಸ್ ಅಂಡ್ ಗರ್ಲ್ಸ್ ಫೈನಲ್ಗೆ ಅರಣ್ಯ ಗಳಿಸಿದವರು ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ಫೈನಲ್ಗೆ ಅರಣ್ಯ ಗಳಿಸಿಕೊಂಡ 400 ಮೀಟರ್ ಓಟದ ಸ್ಪರ್ಧಾಳುಗಳು ತಕ್ಷಣ ಕಾಲ್ ರೂಮಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿ.
ಬಾಲಕ ಮತ್ತು ಬಾಲಕಿಯರ ಬಾಯ್ಸ್ ಅಂಡ್ ಗರ್ಲ್ಸ್ 400 ಫೈನಲ್. ದಯವಿಟ್ಟು ರಿಪೋರ್ಟ್ ಮಾಡ್ಕೊಳ್ಳಿ. I kindly request everyone to clear the track. We have kindly raise the flag, track officials. Relay zone official, please raise the flag. Relay zone officials, please raise the flag. Yes, 2 flags are raised. Is ready? Okay. Lane number 1. Hear me, Kentada. Okay. Stand up, please. On your mark. उभा होते
Track umpires. ಹದಿನೇಳರ ವಯೋಮಾನದ ಪ್ರೌಢಶಾಲಾ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಪಟ ಕಾರಂತರ ಕರ್ಮಭೂಮಿಯಲ್ಲಿ ಕ್ರೀಡಾ ಕಾರಂಜಿ ಇದೀಗ ಬಹಳ ಅದ್ಧೂರಿಯಾಗಿ ಯಶಸ್ವಿನತ್ತ ನಡೆದು ಇದೀಗ ಸಮಾರೋಪ ಸಮಾರಂಭದತ್ತ ಸಾಗುತ್ತಿದೆ. ಸಮಯ 4 ಗಂಟೆಗೆ ಸರಿಯಾಗಿ ಅನೇಕ ಗಣ್ಯರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಮಾನ್ಯ ಅಜಿತ್ ಕುಮಾರ್ ರೈ ಮಾಲಾಡಿ, ಶ್ರೀ ಬಿ ರಮನಾಥ್ ರೈ, ಶ್ರೀಮತಿ ಪದ್ಮಾವತಿ, ಡಾಕ್ಟರ್ ಮೋಹನ್ ಆಲ್ವಾ, ಶ್ರೀ ಐವಾನ್ ಡಿ ಸೋಜಾ, ಶ್ರೀಮತಿ ಶಕುಂತಲಾ ಶೆಟ್ಟಿ, ಶ್ರೀ ಮಿಥುನ್ ರೈ, ಶ್ರೀ ಇನಾಯತ್ ಆಲಿ, ಚನಿಲ ತಿಮ್ಮಪ್ಪ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಪಕಲ, ಉಮ್ಮರ್ ಹಾಜ್ ಬುಡೋಲಿ, ರಾಧಾಕೃಷ್ಣ ಬೋರ್ಕರ್, ಶ್ರೀಮತಿ ಲಿಲ್ಲಿ ಪಾಯಸ್, ಶ್ರೀ ಎಂ ಬಿ ವಿಶ್ವನಾಥ್ ರೈ ಮುಂತಾದ ಅನೇಕ ಗಣ್ಯರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಪೋಲ್ ವಾಲ್ಟ್ ವಿಜೇತರು ಧನ್ಯ ದಕ್ಷಿಣ ಕನ್ನಡ 2.60, ಪ್ರಜ್ಞಶ್ರೀ ದಕ್ಷಿಣ ಕನ್ನಡ 2.10 ಮೀಟರ್ಸ್, ದಿವ್ಯಾ ನಾಯಕ್ ಉತ್ತರ ಕನ್ನಡ 2.10 ಮೀಟರ್ಸ್ ಥರ್ಡ್ ಪ್ಲೇಸ್, ಪ್ರಥಮ ಧನ್ಯ, ದ್ವಿತೀಯ ಪ್ರಜ್ಞಾಶ್ರೀ, ತೃತೀಯ ದಿವ್ಯಾ ನಾಯಕ್. ಅಭಿನಂದನೆಗಳು. ಬಾಲಕರ 400 ಮೀಟರ್ ಸ್ಪರ್ಧೆಯ ಫೈನಲ್ ಸ್ಪರ್ಧಿಗಳು ಗಮನಿಸಿ. ಶ್ರೇಯಸ್ ಜೆ ಶೆಟ್ಟಿ ಉಡುಪಿ, ಪ್ರಜ್ವಲ್ ಸಿ ನಾಯಕ್ ಧಾರವಾಡ, ಆಯುಷ್ ಪ್ರಾಂಜಲ್ ದಕ್ಷಿಣ ಕನ್ನಡ, ನಿತಿನ್ ಗೌಡ ಎಂ ಬ್ಯಾಂಗ್ಳೂರು ರೂರಲ್, ಸೈಯದ್ ಸಬೀರ್ ವಿದ್ಯಾನಗರ, ಅಬುಬಕರ್ ಕದಂ ಬಾಗಲಕೋಟ್. ಇನ್ನೂ ಕೂಡ ರಿಪೋರ್ಟ್ ಮಾಡಲಿಲ್ಲ. ಈಗಾಗಲೇ ನಿಮಗೆ ಕರೆಯನ್ನು ನೀಡಿರ್ತೇವೆ. 2 ಸ್ಪರ್ಧಿಗಳು ಮಾತ್ರ ಬಂದಿದ್ದಾರೆ. ಸ್ಪರ್ಧೆಯನ್ನು ಇನ್ನು ಕೆಲವು ಕ್ಷಣಗಳಲ್ಲಿ ನಡೆಸ್ತಾರೆ. ಆದಷ್ಟು ಬೇಗ ಬಂದು ತಾವುಗಳು ರಿಪೋರ್ಟ್ ಮಾಡಬೇಕು. Stand up, please. On your mark.
ಈ ಒಂದು ಕ್ರೀಡಾಕೂಟದಲ್ಲಿ ಅನ್ಸರುದ್ದೀನ್ ಎಜುಕೇಷನ್ ಟ್ರಸ್ಟ್ ಪುತ್ತೂರು ಇದರ ಸಂಚಾಲಕ ಆಗಿರುವ ಮೊಹಮ್ಮದ್ ಸಾಹೇಬ್ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅದೇ ರೀತಿ ಅನ್ಸರುದ್ದೀನ್ ಎಜುಕೇಷನ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಪಡೀಲ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ನಗರಸಭೆಯ ಮಾಜಿ ಸದಸ್ಯರಾಗಿರುವಂತಹ ಮುಖೇಶ್ ದರ್ಬೆ ಇವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತಿದ್ದೇವೆ. ಸರ್ ಖುಷಿ ಆಗ್ತದೆ. ಹೊಡೆದ್ರೆ ಬರ್ತಾ ಸುದ್ದಿ ಲೈವ್ ಬಾಲಕಿಯರ ಜಾವೆಲಿನ್ ಥ್ರೋ ವಿಜೇತ ತಂಡ ಪ್ರಥಮ ಭವ್ಯ ಹಾಸನ ಜಿಲ್ಲೆ 33.91, ದ್ವಿತೀಯ ಶ್ರೀದೇವಿ ನಾಯಕ್ ಸಿರ್ಸಿ 32.91, ತೃತೀಯ ಸಿಂಪನ ಎಂವಿ ಹಾಸನ ಜಿಲ್ಲೆ 29.50. ಅಭಿನಂದನೆಗಳು.
This is for your kind information that now we are going to honor the winners of under 17 boys 1500 meters. The medalists of this are as follows. Bib number 1062 Daksh Patil from Belagavi district. Bib number 1406 Prakash Badagi, Dharwad district. And bib number 1879 Dhanush Mohan Naik, Uttara Kannada. They are the winners of under 17 boys 1500 meters. Fine. All these winners come to the announcer's desk immediately. Now we are going to conduct the victory ceremony for you. Under 17 girls discus throw trials and finals ಸ್ಪರ್ಧೆ ಪ್ರಗತಿಯಲ್ಲಿದೆ. ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳ ಗಮನವನ್ನು ರಾಜ್ಯ ದಾಖಲೆ ಕಡೆಗೆ ಸೆಳೆತಾ ಇದ್ದೇವೆ. 2013-14ನೇ ಇಸವಿ ಮಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕ್ರೀಡಾಪಟು ನಿವೇದಿತಾ ಪಿ ಸಾವಂತ್ 37.70 ಮೀಟರ್ಸ್ ದೂರಕ್ಕೆ ಎಸೆದು ಆ ದಾಖಲೆಯನ್ನು ತನ್ನದಾಗಿಸಿಕೊಂಡಿದ್ದರು. ಈ ಮಾಹಿತಿಯನ್ನು ಪ್ರಸಕ್ತ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವಂತಹ ಬಾಲಕಿಯರ ಗಮನಕ್ಕೆ ತಿಳಿಸ್ತಾ ಇದ್ದಾರೆ. Under 17 girls discus throw state record in the name of Nivedita P. Samant of Uttara Kannada district. She has established this record in the year of 2013 and 14.
held the Karnataka State Meet at Mangalore with a performance of 37.70 meters. ಸುಧಾನ ವಸತಿ ಶಾಲೆ, ನೆಹರು ನಗರ, ಪುತ್ತೂರು ಇಲ್ಲಿನ ಮುಖ್ಯ ಗುರುಗಳಾಗಿರುವಂತಹ ಸನ್ಮಾನ್ಯ ಶೋಭಾ ನಾಗರಾಜರವರು ಆಗಮಿಸಿದ್ದಾರೆ. ಅವರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೇಡಮ್, ತಾವು ವೇದಿಕೆ ಬಂದು ಆಸನವನ್ನ ಅಲಂಕರಿಸಬೇಕು ಅಂತ ಪ್ರೀತಿ ವಿನಂತಿ. Under 17 girls shot put. State record in the name of Brandayas Gowda of Mysuru district with a throwing distance of 12.77 meters. It was created in the year of 2019 and 20, held the state meet at Mandi. ಬೆಳಗಾವಿಯ ದಕ್ಷ ಪಾಟೀಲ್, ಧಾರವಾಡದ ಪ್ರಕಾಶ್ ಬಡಗಿ, ಉತ್ತರ ಕನ್ನಡದ ಧನುಷ್ ಮೋಹನ್ ನಾಯ್. They are the winners of under 17 boys 1500 meters final. All
ಮಹಿಳೆಯರ 400 ಮೀಟರ್ ಫೈನಲ್ ವಿಶ್ವನಗರ ದೀಪಿ ಪಾಟೀಲ್ ಮೈಸೂರು ಇದು ಕೂಡ ರಿಪೋರ್ಟ್ ಮಾಡಿಲ್ಲ. ಸುಮಾರು ಬಾರಿ ಕನ್ನಡ ನೀಡಿದ್ದೇವೆ ನಾವು. ಅವರು ಪತ್ರಗಳಿಗೆ ರಿಪೋರ್ಟ್ ಅದಕ್ಕೆ ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕರ 400 ಮೀಟರ್ ಓಟದ ಫೈನಲ್ ಸ್ಪರ್ಧೆಗೆ ಸ್ಪರ್ಧಾಳುಗಳು ಸಿದ್ಧರಾಗಿದ್ದಾರೆ. Pratim sir, okay? Ladies and gentlemen, I would like to pull your attention to the starting point of under 17 boys 400 meters final. Karnataka state record under 14 boys 400 meters final in the name of Rains Joseph of South Canara district with the good timings of 49.50 seconds. He has established this record in the year of 2018 and 19, held the state meet at Mandya. State record 49.50 seconds. Wish you all the best, all competitors. Over to start. ನಾಲ್ಕು ಮೀಟರ್ ಓಟದ ಫೈನಲ್ ಸ್ಪರ್ಧೆಯಲ್ಲಿ ಟ್ರ್ಯಾಕ್ ನಂಬರ್ 2 ಧಾರವಾಡದ ಪ್ರಜ್ವಲ್ ಪಿ ನಾಯಕ್, ಬಿಬ್ ನಂಬರ್ 1404 ಬಂದಿಲ್ಲ. ದಯಮಾಡಿ ರಿಪೋರ್ಟ್ ಮಾಡ್ಕೋಬೇಕು, ಬರಬೇಕು ಕೂಡಲೇ. ಇಲ್ಲದಿದ್ದರೆ ನಾವು ಸ್ಟಾರ್ಟ್ ಮಾಡ್ತೇವೆ. ಒಂದು ಲೇನ್ ನಾವು ವೇಟ್ ಮಾಡ್ತಾ ಇದ್ದೇವೆ. Lane number 1 Shreyas J. Shade, Udupi. Lane number 2 Prajwal P. Naik, Dharwad. Absent. Lane number 3 Ayush Pranjal, DK. Lane number 4 Nitin Gowda Yam, Bangalore Rural. Lane number 5 Saeed Sabir, Vidyanagar. Lane number 6 Abu Bakar Kadab, Bagalkot. And lane number 7 Nagaraj Waddar, Vijaypur. And lane number 8 Monish Chandras, Bangalore South. Lane number 2 vacant Prajwal P. Naik, Dharwad. Lane number 8 also vacant Monish Chandras, Bangalore South. Bib number 1404 Prajwal P. Naik, Dharwad. Bib number 1185 Monish Chandras, Bangalore South. ಇಬ್ಬರು ಕ್ರೀಡಾಪಟುಗಳಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. $400 meters under 17 boys Karnataka state record is in the name of Rains Joseph of Dakshina Kannada.
with the timings of 49.50 seconds. He has established this record in the year of 2018 and 19. Held the state meet at Mandi. ಲೈನ್ ನಂಬರ್ 2 ಇಲ್ಲಲ್ಲ ಯಾರು ಹಿಡಿದು ಬಲ್ಲಿ ಬಾ ಟೀಮ್ ಮ್ಯಾನೇಜರ್ ಯಾರು ಯಾರು ಸರ್ ಸರ್ Under 17 boys, 400 meters final athletes started running. Let's wait and see who is the champion of this event. ನೋಡಿ, ಒಂದು ಪ್ರಕಟಣೆ. ಬಾಗಲಕೋಟೆ ಡಿಸ್ಟಿಕ್ನ ಎರಡು ಕ್ರೀಡಾಪಟುಗಳು 4x100 ಮೀಟರ್ ಇಲ್ಲಿ ಆಗುವಾಗ ಅವರ ಡ್ರೆಸ್ ಅನ್ನ ಡ್ರೆಸ್ ಸಿಕ್ಕಿಲ್ಲ, ಅದನ್ನ ಮಿಕ್ಸೆಡ್ ಝೋನಿಗೆ ತಾವು ತಂದಿಲ್ಲ ಎನ್ನುವಂತ ಮಾಹಿತಿಯನ್ನ ಟೀಮ್ ಮ್ಯಾನೇಜರ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಗಮನಿಸಿಕೊಳ್ಳಿ. ಬಾಗಲಕೋಟೆಯ ಕ್ರೀಡಾಪಟುಗಳ ಡ್ರೆಸ್ ಸ್ವಲ್ಪ ಗಮನಿಸಿ. ಮಿಕ್ಸೆಡ್ ಝೋನ್ ಅವರು 2 ಸೆಟ್ ಡ್ರೆಸ್ ತಂದಿದ್ದೀರಿ, ಅವರದ್ದು ಶೂ ತಂದಿದ್ದೀರಿ, ಬಟ್ ಡ್ರೆಸ್ ಬಂದಿಲ್ಲ ಎನ್ನುವ ಮಾಹಿತಿ ಕೊಟ್ಟಿದ್ದಾರೆ. ಹದಿನೇಳು ವಯೋಮಾನದ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಸ್ಪರ್ಧಾಳುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಧನ್ಯ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾಶ್ರೀ, ತೃತೀಯ ಸ್ಥಾನ ಪಡೆದಂತಹ ಉತ್ತರ ಕನ್ನಡದ ದಿವ್ಯ ನಾಯಕ್. ನಿಮ್ಮನ್ನು ವಿಜಯ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ತಕ್ಷಣ ಅನೌನ್ಸ್ ಡೆಸ್ಕ್ ಹತ್ತಿರ ಬನ್ನಿ. ಧನ್ಯ, ಪ್ರಜ್ಞಾಶ್ರೀ, ದಿವ್ಯ ನಾಯಕ್, ಗರ್ಲ್ಸ್ ಪೋಲ್ ವಾಲ್ಟ್ ವಿನ್ನರ್ಸ್. ಧನ್ಯ ಎಲ್ಲಿದೆಯಮ್ಮ? ಧನ್ಯ, ಪ್ರಜ್ಞಾಶ್ರೀ, ದಿವ್ಯ ನಾಯಕ್.
ದಕ್ಷಿಣ ಕನ್ನಡ ಜಿಲ್ಲೆಯ ಪೋಲ್ ವಾಲ್ಟ್ ವಿಜೇತ ಸ್ಪರ್ಧಾಳುಗಳು. ಗರ್ಲ್ಸ್ ಪೋಲ್ ವಾಲ್ಟ್ ವಿನ್ನರ್ಸ್ ಬನ್ನಿ. ದರ್ಶನ್, ಮಂಗಳೂರಿನ ಮುತ್ತೂರು ವಿದ್ಯಾಸಂಸ್ಥೆಯ ದರ್ಶನ್ರ ವಿದ್ಯಾರ್ಥಿನಿಯರು ಇಬ್ಬರು ಬನ್ನಿ. ಧನ್ಯ, ಪ್ರಜ್ಞಶ್ರೀ. ಸರ್ ದರ್ಶನ್,
to the kind attention of the athletes, team managers, physical education teachers. Since morning, that is from 8 o'clock, triple jump officials have been rendering their duty at the triple jump spot. Sirs and madams, we recognize your duty on behalf of the organizers and we like to congratulate you and thank you for your remarkable duty done by you. Thank you, sirs and madams. I request all those who are free, just give them an applause. ಸರಿ ಕ್ರೀಡಾಭಿಮಾನಿಗಳೇ, ಎಸ್ ಹೇಳಿ ಆಯ್ತು. ಬಹಳ ನಮ್ಮ ಋತು ಮೇಡಮ್ ಶ್ಲಾಘಿಸಿದ್ದಾರೆ ಅವರ ಸೇವೆಯನ್ನು. ಬಹಳ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸುವಂತಹ ಯೋಗೀಶ್ ಪಂಜಾಮತ್ ಅವರ ದೊಡ್ಡ ಬಳಗ, ಅವರಿಗೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹ್ಯಾಟ್ಸ್ ಆಫ್ ಸರ್, ಚಪ್ಪಾಳೆಯ ಮೂಲಕ ಅಭಿನಂದಿಸ್ತಾ ಇದ್ದಾರೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ 1500 ಮೀಟರ್ ಓಟದಲ್ಲಿ ವಿಜೇತ ಸ್ಪರ್ಧಾಳುಗಳು ಬೆಳಗಾವಿಯ ದಕ್ಷ ಪಾಟೀಲ್, ಧಾರವಾಡದ ಪ್ರಕಾಶ್ ಬಡಗಿ, ಉತ್ತರ ಕನ್ನಡದ ಧನುಷ್ ಮೋಹನ್ ನಾಯ್. ಈ ವಿಜೇತ ಸ್ಪರ್ಧಾಳುಗಳನ್ನ ವಿಜಯ ವೇದಿಕೆಯಲ್ಲಿ ಪದಕ ತೊಡಿಸಿ ಗೌರವಿಸಬೇಕಾಗಿ ಮೌಂಟನ್ ವ್ಯೂ ಸಾಲ್ಮರ ಪುತ್ತೂರು ಈ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಜನ ಮೊಹಮ್ಮದ್ ಸಾಹೇಬ್ರವರಲ್ಲಿ, ಹಾಗೆ ಅದೇ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ಜನ ಮೊಹಮ್ಮದ್ ಹಾಜಿ ಪಡೀಲ್ ಇವರಲ್ಲಿ, ಹಾಗೆ ಮಾಜಿ ಕೆಡಿಪಿ ಸದಸ್ಯರಾಗಿದ್ದುಕೊಂಡು ಪುತ್ತೂರು ಬಂಟರ ಸಂಘದ ಕೋಶಾಧಿಕಾರಿಯಾಗಿರುವಂತಹ ಮಾನ್ಯ ಕೃಷ್ಣ ಪ್ರಸಾದ್ ಆಳ್ವ, ಈ ಗಣ್ಯರು 17 ವಯೋಮಾನದ ಪ್ರೌಢಶಾಲಾ ಬಾಲಕರ 1500 ಮೀಟರ್ ಓಟದಲ್ಲಿ ವಿಜೇತ ಸ್ಪರ್ಧಾಳುಗಳನ್ನು ಪದಕ ತೊಡಿಸಿ ಗೌರವಿಸುತ್ತಿದ್ದಾರೆ. ನಮ್ಮ ಗಣ್ಯ ಅತಿಥಿಗಳನ್ನ ವಿಜಯ ವೇದಿಕೆ ಬಳಿ ಕರ್ಕೊಂಡೋಗಿ ಸಹಕರಿಸಬೇಕಾಗಿ ವಿವೇಕಾನಂದ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ರಾಜ್ಯ ಮಟ್ಟದ ಈ ಕ್ರೀಡಾಕೂಟದ ತಾಂತ್ರಿಕ ಕ್ರೀಡಾಕೂಟ ನಿರ್ಮಾಣ ಸಮಿತಿಯ ಸದಸ್ಯರಾಗಿದ್ದುಕೊಂಡು ರಾತ್ರಿ ಹಗಲೆನ್ನದೆ ಪರಿಶ್ರಮದಿಂದ ಸೇವೆಯನ್ನು ಸಲ್ಲಿಸಿದಂತಹ ಮನೆ ದಾಮೋದರ್ ತಾವು ಎಸ್ಕಾಟ್ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ವಿವೇಕಾನಂದ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ದಾಮೋದರ್ ಸರ್, ತಾವು ಬನ್ನಿ. ನವೀನ್ ಹೆಗ್ಡೆ ನವೀನ್ ಹೆಗ್ಡೆ ಮಾಡಿಬಿಟ್ರಿ. ಪ್ರೇಮನಾಥ್ ಶೆಟ್ಟಿ ಅವರು, ಮೊನ್ನೆ ಪ್ರೇಮನಾಥ್ ಶೆಟ್ಟಿ ಅವರೊಮ್ಮೆ ವಿಕ್ಟರಿ ಸ್ಟ್ಯಾಂಡ್ ಹತ್ತಿರ ಬರಬೇಕು. ಅಲ್ಲಿ ಪೋಷಕರು ಡಿಸ್ಕಸ್ ಥ್ರೋ ಹತ್ತಿರ ಇದ್ದೀರಂತೆ, ಅದನ್ನು ಅಲ್ಲಿಂದ ಹೊರಗೆ ಬರಬೇಕಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಪೋಷಕರು ಡಿಸ್ಕಸ್ ಥ್ರೋ ರಿಸಲ್ಟ್ ಹತ್ತಿರ ಬ್ಯಾಕ್ ಬನ್ನಿ, ನಾವು ಡಿಲೇ ಮಾಡ್ತಿದ್ದೇವೆ, ಅಲ್ಲಿ ಹೊರಗೆ ಬನ್ನಿ ಪ್ಲೀಸ್. ಕಂಪ್ಲೀಟ್ ಬ್ಯಾಕ್ ಬನ್ನಿ. ಕ್ರೀಡಾಭಿಮಾನಿಗಳೇ, ಈ ವಿಜಯ ವೇದಿಕೆಯ ಸಮಾರಂಭದ ಮುಂಚೆ ಬಹಳ ಆಕರ್ಷಕವಾಗಿರುವಂತಹ ಪ್ರೌಢಶಾಲಾ ಬಾಲಕಿಯರ 400 ಮೀಟರ್ ಓಟದ ಅಂತಿಮ ಸ್ಪರ್ಧೆ ಇದೀಗ ಪ್ರಾರಂಭ ಆಗಲಿಕ್ಕಿದೆ. To the kind attention of the parents,
those who have assembled at the discus throw arena, you're kindly requested to vacate from there. Unless you vacate, we are not going to announce the results. Parents, ಪೋಷಕರು ಯಾರಾದ್ರೂ ಅಲ್ಲಿ ಡಿಸ್ಕಸ್ ಚಕ್ರ ಎಸೆತದ ಎರೀನಾದ ಬಳಿ ಇದ್ರೆ ದಯಮಾಡಿ ಅಲ್ಲಿಂದ ತಾವು ತೆರಳಬೇಕು. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 400 ಮೀಟರ್ ಓಟದ ಅಂತಿಮ ಸ್ಪರ್ಧೆ ಇದೀಗ ಪ್ರಾರಂಭ ಆಗ್ತಾ ಇದೆ. ಅಂತಿಮ ಸ್ಪರ್ಧೆಯಲ್ಲಿರುವಂತಹ ಕ್ರೀಡಾಪಟುಗಳಿಗೆ ರಾಜ್ಯದ ದಾಖಲೆಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. 2016-18ನೇ ಇಸವಿಯಲ್ಲಿ ಧಾರವಾಡದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಉಡುಪಿ ಜಿಲ್ಲೆಯ ಪ್ರಜ್ಞಾ ಕೆ 58.18 ವೇಗದಲ್ಲಿ ಓಡಿ ದಾಖಲೆಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ವಿಶ್ ಯು ಆಲ್ ದಿ ಬೆಸ್ಟ್. ಓವರ್ ಟು ಸ್ಟಾರ್ಟ್. ಫೋರ್ ಇಂಟು 100 ಮೀಟರ್ ಬಾಲಕರ ರಿಲೇ ಸ್ಪರ್ಧೆಯ ಸೆಮಿ ಎಂಟ್ರಾದಂತಹ ತಂಡದ ಮಾಹಿತಿಯನ್ನ ಮುಖ್ಯ ವೇದಿಕೆಗೆ ದಾಖಲೆ ವಿಭಾಗದಿಂದ ಕೊಡಬೇಕು. ಕುಂಬ್ರಾ ಕೆಪಿಎಸ್ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕ ಕೃಷ್ಣ ಪ್ರಸಾದ್ ಅವರು ಬರಬೇಕು. ಹಾಗೆ ವಿವೇಕಾನಂದ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕ ದಾಮೋದರ್ ಅವರು ಕೂಡ ನಮ್ಮ ವಿಜಯ ವೇದಿಕೆ ಸಮಾರಂಭಕ್ಕೆ ತಾವು ಆಗಮಿಸಬೇಕು. ನಮ್ಮ ಅತಿಥಿಗಳನ್ನು ತಾವು ಎಸ್ಕಾರ್ಟ್ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇಬ್ಬರು ಕೂಡ ಈ ಕ್ರೀಡಾಂಗಣದ ತಾಂತ್ರಿಕ ವ್ಯವಸ್ಥೆಯಲ್ಲಿ ತಮ್ಮನ್ನ ಪರಿಪೂರ್ಣವಾಗಿ ಅರ್ಪಿಸಿದಂತಹ ಹೆಮ್ಮೆಯ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು.
ಹಲೋ ಕ್ಯಾಮರಾ 17% ಚಾರ್ಜ್ ಪರ್ಸೆಂಟ್ ಇಪ್ಪಡೆ ಹಾಂ ಬ್ಯಾಟ್ರಿ ಹಾಂ ನಮ್ಮೂಳಲ್ಲ ಬರೋಡಾಡಿ ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನು ಇದೀಗ ವಿಜಯ ವೇದಿಕೆ ಕಡೆಗೆ ಸೆಳೀತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ 1500 ಮೀಟರ್ ಓಟದಲ್ಲಿ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೋರಿಸಿ ಗೌರವಿಸುವಂತಹ ಕಾರ್ಯಕ್ರಮ. ನಮ್ಮ ಪದಕ ಪ್ರದಾನ ಸಮಾರಂಭದ ಅತಿಥಿ ಮಾನ್ಯ ಮೊಹಮ್ಮದ್ ಸಾಹೇಬ್ ರವರು, ಸಂಚಾಲಕರು ಮೌಂಟನ್ ವ್ಯೂ ಸಾಲ್ಮರ, ಮೊಹಮ್ಮದ್ ಹಾಜಿ ಪಟೇಲ್ ರವರು ಮೌಂಟನ್ ವ್ಯೂ ಸಾಲ್ಮರ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು, ಹಾಗೆ ಮಾನ್ಯ ಕೃಷ್ಣ ಪ್ರಸಾದ್ ಆಳ್ವ ಮಾಜಿ ಕೆಡಿಪಿ ಸದಸ್ಯರು, ಹಾಗೆ ಪುತ್ತೂರು ಬಂಟರ ಸಂಘದ ಕೋಶಾಧಿಕಾರಿಗಳು. ಇವರನ್ನ ಎಸ್ಕಾಟ್ ಮಾಡ್ತಾ ಇದ್ದಾರೆ ವಿವೇಕಾನಂದ ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕರು ಮಾನ್ಯ ದಾಮೋದರ್ ರವರು. Ladies and gentlemen, I would like to pull your attention to the victory stand. This is the time to honor the winners of under 17 boys 1500 meters final. Gold medal backed by Mr. Daksh Patil from Belagavi district with the performance of 4 minutes 21.3 seconds. And silver medal backed by bib number 1406 Mr. Prakash Badagi, Darwa district with the performance of 4 minutes 22.7 seconds. And bronze medal backed by bib number 1879 Mr. Dhanush Mohan Naik, Uttara Kannada, with the performance of 4 minutes 23.7 seconds. I request Mr. Muhammad Sahib, correspondent of Mountain View Salmara Putturu, honor the gold medalist of Mr. Daksh Patil from Belagavi district with the performance of 4 minutes 21.3 seconds. And also I request Mr. Muhammad Haji Padil, Secretary of Mountain View Salmara Putturu, honor the silver medalist Mr. Prakash Badagi Darwa with the performance of 4 minutes 22.7 seconds. And also I request Mr. Krishna Prasad Alva, ex-KDP member and also treasurer of Bonds Association Putturu, honor the bronze medalist of Mr. Dhanush Mohan Naik of Uttara Kannada district with the performance of 4 minutes 23.7 seconds. Escorted by Mr. Damodar, physical education teacher of Vivekananda Institution Putturu. Congratulations to the winners and thanks to Mr. Muhammad Sahib, Mr. Muhammad Haji Padil and Mr. Krishna Prasad Alva, and also thanks to Mr. Damodar, physical education teacher of Vivekananda Institution Putturu.
17 ವಯೋಮಾನದ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಸ್ಪರ್ಧಾಳುಗಳನ್ನು ಇದೀಗ ವಿಜಯ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಬಿಬ್ ನಂಬರ್ 5335 ಧನ್ಯ, ದಕ್ಷಿಣ ಕನ್ನಡ. ಬಿಬ್ ನಂಬರ್ 5343 ಪ್ರಜ್ಞಾಶ್ರೀ, ದಕ್ಷಿಣ ಕನ್ನಡ. ಅಂಡ್ ಬಿಬ್ ನಂಬರ್ 5862 ದಿವ್ಯಾ ನಾಯ್ಕ್, ಉತ್ತರ ಕನ್ನಡ. ಈ ವಿಜೇತ ಸ್ಪರ್ಧಾಳುಗಳನ್ನ ಮುಂದೆ ನಾವು ವಿಜಯ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಕರ್ನಾಟಕದ ಖೇಲೋ ಇಂಡಿಯಾದ ಪ್ರಧಾನ ಕೋಚ್ ಆಗಿರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಸರ್, ತಾವು ಮುಖ್ಯ ವೇದಿಕೆಗೆ ಬರಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಮಧ್ಯೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಆಡಳಿತ ವಿಭಾಗ ಮಾನ್ಯ ದಯಾನಂದ ನಾಯ್ಕ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಸಾವಿರದ 500 ಮೀಟರ್ ಓಟದ ಬಾಲಕರ ವಿಭಾಗದ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಚರೀಶ್ಮಾ, ದಕ್ಷಿಣ ಕನ್ನಡ, ವೀಕ್ಷಿತ BS ಚಿಕ್ಕಮಗಳೂರು ಮತ್ತು ಶಿವಕ್ಕ ಹೆಗ್ಗಡೆ, ಚಿಕ್ಕೋಡಿ. ತಕ್ಷಣ ಬನ್ನಿ, ನಿಮ್ಮನ್ನು ವಿಜಯ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸ್ಪರ್ಧಾಳುಗಳನ್ನು ಇದೀಗ ವಿಜಯ ವೇದಿಕೆಯಲ್ಲಿ ಪದಕ ಧರಿಸಿ ಗೌರವಿಸಲಿಕ್ಕೆ ನಾವು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಪದಕ ಪ್ರದಾನ ಸಮಾರಂಭದ ಅತಿಥಿಗಳು ಡಾಕ್ಟರ್ ವಸಂತ ಕುಮಾರ್, ಖೇಲೋ ಇಂಡಿಯಾ ಕರ್ನಾಟಕದ ಪ್ರಧಾನ ತರಬೇತುದಾರರು, ಮಾನ್ಯ ಶ್ರೀ ದಯಾನಂದ ನಾಯ್ಕ್, ಉಪನಿರ್ದೇಶಕರು, ಆಡಳಿತ ವಿಭಾಗ, ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು, ಹಾಗೆ ಮಾನ್ಯ ದೀಪಕ್ ಕುಮಾರ್, ಅಧೀಕ್ಷಕರು, RTO ಕಚೇರಿ ಪುತ್ತೂರು. ಈ ಗಣ್ಯಮಾನ್ಯರನ್ನ ವಿಜಯ ವೇದಿಕೆ ಬಳಿ ಕರ್ಕೊಂಡೋಗಿ ಸಹಕರಿಸಬೇಕು ಅಂತ ಮಾನ್ಯ ಸುಧೀರ್ ರಾಯ್, ಸುಬೋಧ ಪ್ರೌಢಶಾಲೆ ಪಾಣಾಜೆ, ಹಾಗೆ ಕೃಷ್ಣ ಪ್ರಸಾದ್, KPS ಕುಮ್ರಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಮಾನ್ಯ ಸುಧೀರ್ ರಾಯ್ ಮತ್ತೆ ಕೃಷ್ಣ ಪ್ರಸಾದ್ ರವರು
ಗಣ್ಯ ಅತಿಥಿಗಳನ್ನ ವಿಜಯ ವೇದಿಕೆ ಬಳಿ ಕರ್ಕೊಂಡೋಗಿ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ವೀಕ್ಷಿತ ಚಿಕ್ಕಮಗಳೂರು ತಕ್ಷಣ ವಿಜಯ ವೇದಿಕೆ ಬಳಿ ಬರಬೇಕು. ಅದರಲ್ಲಿ ಹೈ ಜಂಪ್ನ ಬೆಡ್ನ ಮೇಲೆ ನಮ್ಮ ಕ್ರೀಡಾಪಟುಗಳು ಅಥವಾ ಪ್ರೇಕ್ಷಕರು ಗೊತ್ತಿಲ್ಲ, ದಯಮಾಡಿ ಅಲ್ಲಿ ಯಾರು ಆಡಬೇಡಿ, ಬೆಡ್ಡನ್ನು ತೆರವುಗೊಳಿಸಿ. ಅಲ್ಲಿ ಹೈ ಜಂಪ್ ಬೆಡ್ ಮೇಲೆ ಆಡುತ್ತಿರುವಂತಹ ಕ್ರೀಡಾಪಟುಗಳ ಗಮನಕ್ಕೆ ತಾವುಗಳಲ್ಲಿ ಬೆಡ್ ಮೇಲೆ ಆಟ ಆಡಬೇಡಿ, ದಯಮಾಡಿ ಪೆಂಡಲ್ ಹತ್ರ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧರ್ಮೇಂದ್ರ, ಉತ್ತರ ಕನ್ನಡ, ಒಮ್ಮೆ ರೆಕಾರ್ಡ್ ಸೆಕ್ಷನ್ಗೆ ಹೋಗಬೇಕು. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಪದಕ ಪ್ರದಾನ ಸಮಾರಂಭದ ಅತಿಥಿಗಳು ಡಾಕ್ಟರ್ ವಸಂತಕುಮಾರ್, ಖೇಲೋ ಇಂಡಿಯಾ ಕರ್ನಾಟಕದ ಪ್ರಧಾನ ತರಬೇತುದಾರರು, ಮಾನ್ಯ ಶ್ರೀ ದಯಾನಂದ ನಾಯಕ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು, ಮಾನ್ಯ ಶ್ರೀ ದೀಪಕ್ ಕುಮಾರ್, ಅಧೀಕ್ಷಕರು ಆರ್ಟಿಒ ಕಚೇರಿ ಪುತ್ತೂರು. ಇವರನ್ನ ವಿಜಯ ವೇದಿಕೆ ಬಳಿ ಕರ್ಕೊಂಡೋಗಿ ಸಹಕರಿಸ್ತಾ ಇದ್ದಾರೆ. ಸುಧೀರಾಯಿ ಸುಬೋಧಿ ಪ್ರೌಢಶಾಲೆ, ಸುಬೋಧ ಪ್ರೌಢಶಾಲೆ ಪಾಣಾಜೆ ದೈಹಿಕ ಶಿಕ್ಷಣ ಶಿಕ್ಷಕರು, ಹಾಗೆ ಕೃಷ್ಣ ಪ್ರಸಾದ್ ಕೆಪಿಎಸ್ ಕುಂಬ್ರಾದ ದೈಹಿಕ ಶಿಕ್ಷಣ ಶಿಕ್ಷಕರು. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಗೌರವಿಸುವಂತಹ ಸಂಭ್ರಮದ ಕ್ಷಣ. ಚಿನ್ನದ ಪದಕ ವಿಜೇತೆ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ಧನ್ಯ 2.60 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಚಿನ್ನದ ಪದಕವನ್ನು ಪಡೆದಂತಹ ಆತಿಥೇಯ ಜಿಲ್ಲೆಯ ಕ್ರೀಡಾಪಟು. ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿ ಪದಕದ ಗೌರವ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವಳಿ ಪ್ರಶಸ್ತಿಗಳು. ಪ್ರಜ್ಞಾಶ್ರೀ 2.10 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಈ ಸಾಧನೆ. ತೃತೀಯ ಸ್ಥಾನದ ಗೌರವ ಉತ್ತರ ಕನ್ನಡ ಜಿಲ್ಲೆಗೆ ದಿವ್ಯಾ ನಾಯ್ಕ್ ಇವರ ಮೂಲಕ 2.10 ಮೀಟರ್ಸ್ ಎತ್ತರಕ್ಕೆ ಜಿಗಿದಂತಹ ಸಾಧನೆ. ಪ್ರಥಮ ಸ್ಥಾನ ಪಡೆದಂತಹ ಆತಿಥೇಯ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಧನ್ಯ ಇವರ ಕೊರಳಿಗೆ ಚಿನ್ನದ ಪದಕ, ಪ್ರಶಸ್ತಿ ಪತ್ರ ಮತ್ತು ಪಾರಿತೋಷಕವನ್ನು ಡಾಕ್ಟರ್ ವಸಂತ್ ಕುಮಾರ್, ಖೇಲೋ ಇಂಡಿಯಾ ಕರ್ನಾಟಕದ ಪ್ರಧಾನ ಕೋಚ್, ಇವರು ನೀಡಿ ಅಭಿನಂದಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಡಾಕ್ಟರ್ ವಸಂತ್ ಕುಮಾರ್ ಅವರಿಂದ ಪ್ರಥಮ ಸ್ಥಾನ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಧನ್ಯ ಇವರಿಗೆ ಬಂಗಾರದ ಪದಕ, ಬಿಂದು ಸಂಸ್ಥೆಯಿಂದ ನೀಡಿದಂತಹ ಬಹುಮಾನ, ಟಿ ಶರ್ಟ್ ಮತ್ತು ನಗದು ಬಹುಮಾನವನ್ನು ನೀಡಿ ಡಾಕ್ಟರ್ ವಸಂತ್ ಕುಮಾರ್ ಅವರು ಕರ್ನಾಟಕದ ಪ್ರಧಾನ ತರಬೇತುದಾರರು, ಖೇಲೋ ಇಂಡಿಯಾ ವಿಭಾಗದ ಕರ್ನಾಟಕದ ಪ್ರಧಾನ ತರಬೇತುದಾರರು, ಪ್ರಥಮ ಸ್ಥಾನ ಪಡೆದಂತಹ ಚಿನ್ನದ ಬಾಲಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಧನ್ಯ ಇವರನ್ನು ಅಭಿನಂದಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನದ ಗೌರವ ದಕ್ಷಿಣ ಕನ್ನಡದ ಪ್ರಜ್ಞಾಶ್ರೀ ಇವರಿಗೆ, ಇವರನ್ನ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ಇದರ ಉಪನಿರ್ದೇಶಕರು ಆಡಳಿತ ವಿಭಾಗದ ಮಾನ್ಯ ಶ್ರೀ ದಯಾನಂದ ನಾಯಕ್ ಇವರು ಬೆಳ್ಳಿಯ ಪದಕ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆಯವರು ನೀಡಿದಂತಹ ಬಹುಮಾನ, ಟಿ ಶರ್ಟ್ ಮತ್ತು ನಗದು ಬಹುಮಾನವನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ತೃತೀಯ ಸ್ಥಾನದ ಗೌರವ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ದಿವ್ಯಾ ನಾಯಕ್ 2.10 ಮೀಟರ್ಸ್ ಎತ್ತರಕ್ಕೆ ಜಿಗಿದು ಕಂಚಿನ ಪದಕದ ಗೌರವ. ಈ ಬಹುಮಾನವನ್ನ ಪುತ್ತೂರಿನ ಆರ್ಟಿಒ ಕಚೇರಿ ಅಧೀಕ್ಷಕರು ಆಗಿರುವಂತಹ ಮಾನ್ಯ ದೀಪಕ್ ಕುಮಾರ್ ನೀಡಿ ಅಭಿನಂದಿಸ್ತಾ ಇದ್ದಾರೆ. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವಳಿ ಪ್ರಶಸ್ತಿ.
ಇನ್ನು ಮುಂದೆ ಹೇಳಬೇಕಾದ್ರೆ ಮಿತ್ತೂರು ಪ್ರೌಢಶಾಲೆಯ 2 ಬಾಲಕಿಯರು ಪ್ರಥಮ ದ್ವಿತೀಯ ಸ್ಥಾನವನ್ನ ಪಡೆದು ನಮ್ಮ ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ. ಈ ನಿಟ್ಟಿನಲ್ಲಿ ತರಬೇತುದಾರರಾದಂತಹ ಡಾಕ್ಟರ್ ದರ್ಶನ್ ರವರನ್ನ ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಅಭಿನಂದನೆಗಳು ಚಿನ್ನ ಬೆಳ್ಳಿ ಕಂಚು ಪಡೆದಂತಹ ಧನ್ಯ ಪ್ರಜ್ಞಶ್ರೀ ಮತ್ತು ದಿವ್ಯ ನಾಯಕ್ ಇವರಿಗೆ, ಅವರನ್ನ ಅಭಿನಂದಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ, ಡಾಕ್ಟರ್ ವಸಂತ್ ಕುಮಾರ್ ರವರಿಗೆ, ಸನ್ಮಾನ್ಯ ದಯಾನಂದ ನಾಯಕ್ ರವರಿಗೆ, ಸನ್ಮಾನ್ಯ ದೀಪಕ್ ಕುಮಾರ್, ಎಲ್ಲ ಗಣ್ಯಮಾನ್ಯರಿಗೆ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು. ಸುಂದರಗೌಡ, ಟಿಪಿಒ ಮಾನ್ಯ ಸುಂದರಗೌಡ ಇವರು ಮಾಮಚ್ಚನ್ ದೈಹಿಕ ಶಿಕ್ಷಣ ಶಿಕ್ಷಕರು ಮಾಮಚ್ಚನ್ ವೇದಿಕೆ ಬಗ್ಗೆ. ಬಾಲಕೃಷ್ಣ ಸೌನ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ, ತಾವು ವೇದಿಕೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಓಟದಲ್ಲಿ ಚಿನ್ನ ಬೆಳ್ಳಿ ಕಂಚು ಪಡೆದಂತಹ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ಗೌರವಿಸಿದ್ದೇವೆ. ಚಿನ್ನದ ಪದಕವನ್ನ ಎದೆ ಸಂಖ್ಯೆ 5332 ದಕ್ಷಿಣ ಕನ್ನಡ ಜಿಲ್ಲೆಯ ಚರೀಶ್ಮಾ, ಚಿನ್ನದ ಪದಕದ ಜೊತೆಯಲ್ಲಿ ರಾಜ್ಯದ ದಾಖಲೆಯನ್ನ ತನ್ನದಾಗಿಸಿದಂತಹ ಹೆಮ್ಮೆಯ ಕ್ರೀಡಾಪಟು. ದ್ವಿತೀಯ ಸ್ಥಾನವನ್ನು ಬಿಬ್ ಸಂಖ್ಯೆ 5296 ವೀಕ್ಷಿತ BS ಚಿಕ್ಕಮಗಳೂರು 5 ನಿಮಿಷ 3.9 ವೇಗದಲ್ಲಿ ಓಡಿದಂತಹ ಕ್ರೀಡಾಪಟು. ತೃತೀಯ ಸ್ಥಾನವನ್ನು ಬಿಬ್ ಸಂಖ್ಯೆ 5267 ಶಿವಕ್ಕ ಹೆಗಡೆ ಚಿಕ್ಕೋಡಿಯ ಜಿಲ್ಲೆಯ ಪರವಾಗಿ 5 ನಿಮಿಷ 4.2 ವೇಗದಲ್ಲಿ ಓಡಿದಂತಹ ಈ ಕ್ರೀಡಾಪಟುಗಳನ್ನು ಇದೀಗ ವಿಜಯ ವೇದಿಕೆಯಲ್ಲಿ ಗೌರವಿಸುವಂತಹ ನಮ್ಮ ಪದಕ ಪ್ರದಾನ ಸಮಾರಂಭದ ಅತಿಥಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಆಡಳಿತ ವಿಭಾಗದ ಸನ್ಮಾನ್ಯ ಶ್ರೀ ದಯಾನಂದ ನಾಯಕ್ ಇವರು, ಹಾಗೆ RTO ಇಲಾಖೆಯ ಮಾನ್ಯ ಪುರುಷೋತ್ತಮ್ ರವರು, ರಾಜ್ಯ ಪರಿಷತ್ ಸದಸ್ಯರಾಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘ ಬೆಂಗಳೂರು ಇದರ ಸದಸ್ಯರು, RTO ಕಚೇರಿ ಪುತ್ತೂರಿನ ಮಾನ್ಯ ಗಿರೀಶ್ ಕುಮಾರ್. ಈ ಗಣ್ಯರು 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಓಟದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನ ಇದೀಗ ಪದಕ ತೊಡಿಸಿ ಗೌರವಿಸಲಿದ್ದಾರೆ.
I am extremely happy to welcome Sundara Gowda sir, Principal of Government PU College, Puttur. Sir, you are warmly welcome to the stage. I kindly request you to come over to the dais. On behalf of the organizing committee, a very warm welcome to you, sir. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನು ವಿಜಯ ವೇದಿಕೆ ಕಡೆಗೆ ಸೆಳೀತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಓಟದಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸ್ಪರ್ಧಾಳುಗಳನ್ನು ಇದೀಗ ಗೌರವಿಸುವಂತಹ ಕಾರ್ಯಕ್ರಮ. 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಕರ್ನಾಟಕ ರಾಜ್ಯದ ದಾಖಲೆ ಈ ಹಿಂದೆ 2017-18ನೇ ಇಸವಿಯಲ್ಲಿ ಧಾರವಾಡದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಬೆಂಗಳೂರು ಉತ್ತರದ ಅರ್ಪಿತಾ ಎಬಿ 4 ನಿಮಿಷ 58.19 ಸೆಕೆಂಡ್ ವೇಗದಲ್ಲಿ ಓಡಿ ದಾಖಲೆಯನ್ನ ತನ್ನದಾಗಿಸಿಕೊಂಡಿದ್ದರು. ಆದರೆ ಆ ದಾಖಲೆ ಪುತ್ತೂರಿನಲ್ಲಿ ನಡೆದಂತಹ ಈ ಕೂಟದಲ್ಲಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಕ್ರೀಡಾಪಟು, ಪುತ್ತೂರು ತಾಲೂಕಿನ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಡಬದ ಕ್ರೀಡಾಪಟು ಚರೀಶ್ಮಾ 4 ನಿಮಿಷ 55.1 ಸೆಕೆಂಡ್ ವೇಗದಲ್ಲಿ ಓಡಿ ರಾಜ್ಯಕ್ಕೆ ನೂತನ ದಾಖಲೆ. ಚರೀಶ್ಮಾ ಇವರ ಮೂಲಕ ಚಿನ್ನದ ಪದಕಕ್ಕಾಗಿ ಇದೀಗ ವಿಜಯ ವೇದಿಕೆ ಮೇಲೆ. ಇವರನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಸನ್ಮಾನ್ಯ ಶ್ರೀ ದಯಾನಂದ ನಾಯಕ್ ಇವರು ಚಿನ್ನದ ಪದಕ, ಪ್ರಶಸ್ತಿ ಪತ್ರ, ಬಿಂದು ಇವರು ಕೊಡುವಂತಹ ಬಹುಮಾನ, ಟಿ ಶರ್ಟ್, ನಗದು ಬಹುಮಾನ, ಸಂಘಟಕರು ಕೊಡುವಂತಹ ಹೆಚ್ಚುವರಿ 1,000 ರೂಪಾಯಿ ನಗದು, ಹಾಗೆ ನಮ್ಮ ಪುತ್ತೂರಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಸುಂದರ ಗೌಡ್ರವರಿಂದ 2,000 ರೂಪಾಯಿಯ ನಗದು ಚರಿಷ್ಮಾ ಇವಳ ಸಾಧನೆಗಾಗಿ ಸಲ್ಲುತ್ತಾ ಇದೆ. 3,000 ಮೀಟರ್ ಓಟದಲ್ಲಿ ಚಿನ್ನದ ಪದಕ, 1,500 ಮೀಟರ್ ಓಟದಲ್ಲಿ ರಾಜ್ಯ ದಾಖಲೆಯೊಂದಿಗೆ ಚಿನ್ನದ ಪದಕ, 800 ಮೀಟರ್ ಓಟದಲ್ಲಿ ಒಂದು ಹೆಜ್ಜೆಯಿಂದ ಚಿನ್ನ ಪದಕ ವಂಚಿತರಾಗಿ ಬೆಳ್ಳಿಗೆ ತೃಪ್ತರಾದಂತಹ ಚರೀಶ್ಮಾ ಇವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಮನ್ಯ ಲೋಕೇಶ್ ಚರೀಶ್ಮಾಳನ್ನ ಈ ಮಟ್ಟಕ್ಕೆ ತಂದಂತಹ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕ ಲೋಕೇಶ್ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವಿಜಯ ವೇದಿಕೆ ಬಳಿ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ಲೋಕೇಶ್ ರವರ ನಿರಂತರವಾದಂತಹ ಪ್ರೋತ್ಸಾಹ ಮತ್ತು ತರಬೇತಿಯಿಂದ ರಾಜ್ಯ ದಾಖಲೆಯನ್ನು ತನ್ನದಾಗಿಸಿದಂತಹ ಚರೀಶ್ಮಾ ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿ ಪದಕದ ಗೌರವ. ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ ವೀಕ್ಷಿತಾ ಬಿಎಸ್ 5 ನಿಮಿಷ 3.9 ಸೆಕೆಂಡ್ ವೇಗದಲ್ಲಿ ಓಡಿ ಈ ಸಾಧನೆ. ಇದನ್ನ RTO ಇಲಾಖೆಯ ಅಧಿಕಾರಿಗಳಾಗಿರುವಂತಹ ಪುರುಷೋತ್ತಮ್ ರವರು, ರಾಜ್ಯ ಪರಿಷತ್ ಸದಸ್ಯರು, ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರು ಪದಕ ತೊಡಿಸಿ ಪಾರಿತೋಷಕದೊಂದಿಗೆ ವೀಕ್ಷಿತಾ ಬಿಎಸ್ ಚಿಕ್ಕಮಗಳೂರು ಜಿಲ್ಲೆ ಇವರನ್ನ ಅಭಿನಂದಿಸ್ತಾ ಇದ್ದಾರೆ. ತೃತೀಯ ಸ್ಥಾನ ಕಂಚಿನ ಪದಕ ಚಿಕ್ಕೋಡಿ ಜಿಲ್ಲೆಯ ಶಿವಕ್ಕ ಹೆಗಡೆ 5 ನಿಮಿಷ 4.2 ಸೆಕೆಂಡ್ ವೇಗದಲ್ಲಿ ಓಡಿ ಬಾಲಕಿಯರ 1,500 ಮೀಟರ್ ಓಟದಲ್ಲಿ ಕಂಚಿನ ಪದಕದ ಸಾಧನೆ. ಇವರಿಗೆ ಪುತ್ತೂರಿನ RTO ಕಚೇರಿಯ ಅಧಿಕಾರಿಯಾಗಿರುವಂತಹ ಮಾನ್ಯ ಗಿರೀಶ್ ಕುಮಾರ್ ರವರು ಪದಕ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆಯಿಂದ ನೀಡುವಂತಹ ಬಹುಮಾನ, ಟಿ ಶರ್ಟ್ ಮತ್ತು ನಗದು ಬಹುಮಾನವನ್ನು ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅಭಿನಂದನೆಗಳು ಸಾಧಕ ಕ್ರೀಡಾಪಟುಗಳಿಗೆ ಮತ್ತು ಅವರನ್ನು ಅಭಿನಂದಿಸಿದ ಗಣ್ಯಮಾನ್ಯರಿಗೆ. Congratulations to the winners Charishma, Vikshita and Shivaka Hegde. ಅದೇ ರೀತಿ ಅವರನ್ನು ಅಭಿನಂದಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಪ್ರೀತಿಯ ಅಭಿನಂದನೆಗಳು. I kindly request the winners of the javelin throw under 17 girls, chest number 5443 Bhavya of Hassan district, chest number 5789 Sridevi Naik of Sirsi, and chest number 5463 Simpana MV of Hassan district to come to the announcers table immediately. Within a few minutes from now, we are going to do the victory ceremony. Dear athletes Bhavya, Sridevi and Simpana, please come over here. Your medals have been waiting for you. ಅಜಿತ್ ಸರ್ ಇಲ್ಲಿ ಜಾವೆಲಿನ್ ಥ್ರೋ ವಿನ್ನರ್ಸ್ ಅನ್ನು ಕರೆದಿದ್ದೇವೆ ಈಗಾಗಲೇ. ಭವ್ಯ ಹಾಸನ್, ಶ್ರೀದೇವಿ ನಾಯಕ್ ಸಿರ್ಸಿ, ಸಿಂಪನಾ MV ಹಾಸನ್ ಈ ಸ್ಪರ್ಧಿಗಳು ಆದಷ್ಟು ಬೇಗ ವಿಜಯವೇದಿಕೆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ.
ಹಲೋ, ಗಮನಿಸಿ. ರಿಲೇ ಫೈನಲ್ ಸ್ಪರ್ಧೆಯ ಬಳಿಕ ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಹಾಜರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ರಿಲೇ ಮುಗಿದ ತಕ್ಷಣ ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ವೇದಿಕೆ ಮುಂಭಾಗಕ್ಕೆ ಬಂದು ಹಾಜರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ದಯಮಾಡಿ ಯಾರು ಕೂಡ ತೆರಳಬೇಡಿ. ಇನ್ನು ಕೆಲವೇ ಕ್ಷಣದಲ್ಲಿ 100 ಮೀಟರ್ ಓಟದ ಮುಕ್ತಾಯದ ಬಳಿಕ 4x100 ಮೀಟರ್ ರಿಲೇ ಜರುಗಲಿಕ್ಕಿದೆ. ಈ ರಿಲೇ ಪಂದ್ಯದ ಸ್ಪರ್ಧೆಯ ಬಳಿಕ ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ವೇದಿಕೆ ಮುಂಭಾಗಕ್ಕೆ ಬಂದು ಹಾಜರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. Javelin throw winners under 17 girls, Bhavya and Sri Devi. Wherever you are, you're kindly requested to report immediately. Yes, sir. The following athletes have been qualified for 100 meters finals in the boys category. Aaron S. of Bangalore Rural, MD Ruman Raza of Chikmagalur, Monish Chandras of Bangalore South, Abubakar of Vidyanagara, Tarun V. of Bangalore South, Akash Jambagi of Bagalkot, P. Tanveer of Ballari and Vijay Kumar Kel of Dharwad. I kindly, all the athletes are present, I hope so. Suresh sir, all the athletes are there? Madam, 1 minute. Karnataka state record under 17 boys 100 meter final. State record in the name of Sashikant V. Angadi of Bangalore North District with the timings of 10.80 seconds. He has established this record in the year of 2017 and 18, held the state meet at Belagavi. Once again, state record under 17 boys 100 meter 10.80 seconds. Wish you all the best. Over to start. ಏತ್ ಟ್ರ್ಯಾಕ್ನಲ್ಲಿ ಹೊರಗೆ ಬನ್ನಿ. ಕ್ರೀಡಾಭಿಮಾನಿಗಳೇ, ಈ ಕೂಟದ ವೇಗದ ಓಟ 17 ವಯೋಮಾನದ ಬಾಲಕರ 100 ಮೀಟರ್ ಸ್ಪರ್ಧೆ. ಲೆಟ್ಸ್ ವೇಟ್ ಅಂಡ್ ಸಿ ಹೂ ಇಸ್ ದ ಚಾಂಪಿಯನ್.
Sri Devi Naik of Sirsi, I kindly request you to come to the announcers table immediately. In your absence, we might have to go forward to do the victory ceremony. To the kind attention of the team manager of Sirsi, please ask your student to report immediately. Sri Devi Naik. You are present? Okay. The proud winners of the javelin throw will be felicitated by Reverend Father Victor D'Souza, correspondent of St. Joseph's School, Sulya, Sri Gopal Gowda, Principal, Government PU College, Kumbettu, Puttur, and Sri Shrikant Pujari Birau, Youth Service Officer of Puttur. And they will be escorted by Chakrapani, Physical Education Teacher, Bajatur, Ramanna, Physical Education Teacher of Haleneranki, and Abram, Physical Education Teacher of Kombaru. I kindly request the escorters to kindly escort the guests to the victory stand. Ramanna, Physical Education Teacher of Haleneranki, I kindly request you to come here immediately. Ladies and gentlemen, to your kind attention, and I'm drawing your attention towards the victory stand. If at all you're free, I want your applause for those students who have already done their performance. Excellence is potential, chiseled into a more perfect state through vision, dedication, and determination. We are extremely pleased to felicitate you, dear students. The first place has been bagged by chess number 5443 Bhavya of Hassan district. The second place goes, I kindly request you come over to the victory stand. The second place goes to 5789 Sri Devi Naik of Sirsi. And the third place goes to chess number 5463 Simpana MV of Hassan. All those who are free, please applaud them, please cheer them up. They have really done a very good performance through their hard work the whole year. From the last few years, it is possible for them to get an award on this day. It is not a taluk level or a district level event. It is a state level, and the two students will be qualified for the nationals. We really are pleased with you. We are very happy to have your performance here. The gold medal will be presented by Reverend Father Victor D'Souza, correspondent of St. Joseph's High School, Sulya. Sir, Reverend Father, I kindly request you to felicitate Bhavya with a gold medal. She has already worn a turban. Give her the memento given by Bindu. T-shirt sponsored by the organizers. And the sponsors a certificate and a cash prize.
The second place has been backed by Shri Gopal Gowda, Shri Devi Naik of Sirsi, chest number 5789. I kindly request Ramanna, physical education teacher of Hale Nerkire, to escort Shri Gopal Gowda, principal, Government PU College, Kombettu, Puttur. Sir, I kindly request you to felicitate Shri Devi Naik of Sirsi with a silver medal. With a memento given sponsored by Bindu. A t-shirt sponsored by the organizers and the sponsorer, and with a cash prize and a certificate. The third place goes to Simpana MV, and she will be felicitated by none other than Shri Shrikant Pujari Biravu of Youth Service Officer of Puttur. And he will be escorted by Abraham, physical education teacher of Kombaru. Sir, you have to felicitate Simpana with a silver medal, certificate, a memento, a t-shirt and a cash prize. These students, we are very proud of you. If I am not mistaken, this is the first time in the history of Dakshina Kannada the medalists are being awarded by the various prizes. They are being given with the mementos, t-shirts, turban, certificate and a medal are common, as well as the cash prize. Congratulations, athletes. We are really proud of you and we wish you a good luck for the future. May you get many prizes in the national level and just keep our state's flag fly over. Thank you. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕರ ತ್ರಿವಿಧ ಜಿಗಿತದಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸ್ಪರ್ಧಾಳುಗಳನ್ನು ಮುಂದೆ ವಿಜಯ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಹಾಸನ ಜಿಲ್ಲೆಯ ಸುಮಂತ್ BS, ಉತ್ತರ ಕನ್ನಡದ ಧರ್ಮೇಂದ್ರ, ಉಡುಪಿಯ ಮನೀಶ್. ಈ ವಿಜೇತ ಸ್ಪರ್ಧಾಳುಗಳು ವಿಜಯ ವೇದಿಕೆಗೆ, ನಮ್ಮ ಮುಖ್ಯ ವೇದಿಕೆ ಬಳಿ ಬರಬೇಕು. ನಿಮ್ಮನ್ನ ಇದೀಗ ಗೌರವಿಸುವಂತಹ ಕ್ಷಣ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ತ್ರಿವಿಧ ಜಿಗಿತದಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸಾಧಕರು. ಹಾಗೆ ನಮ್ಮ ಮುಖ್ಯ ವೇದಿಕೆಗೆ ಬೇರೆ ಬೇರೆ ತಾಲೂಕುಗಳ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣದ ಮಾನ್ಯ ರವಿಶಂಕರ್ ರವರು, ಬಂಟ್ವಾಳದ ವಿಷ್ಣು ಹೆಬ್ಬಾರ್ ರವರು, ಮಂಗಳೂರು ಉತ್ತರದ ಭರತ್, ಮೂಡಬಿದಿರೆಯ ಮಾನ್ಯ ನಿತ್ಯಾನಂದ ಶೆಟ್ಟಿಯವರು, ಸುಳ್ಯದ ಶೂಫಿಯವರು, ಬೆಳ್ತಂಗಡಿಯ ಸುಜಯ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳನ್ನು ಮುಖ್ಯ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ತಾವೆಲ್ಲರೂ ಆಗಮಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿ. ಮಂಗಳೂರು ದಕ್ಷಿಣದ ಮಾನ್ಯ ರವಿಶಂಕರ್, ಬಂಟ್ವಾಳದ ಮಾನ್ಯ ವಿಷ್ಣು ಹೆಬ್ಬಾರ್, ಮಂಗಳೂರು ಉತ್ತರದ ಮಾನ್ಯ ಭರತ್, ಮೂಡಬಿದಿರೆಯ ಮಾನ್ಯ ನಿತ್ಯಾನಂದ ಶೆಟ್ಟಿ, ಸುಳ್ಯ ತಾಲೂಕಿನ ಮಾನ್ಯ ಸೂಫಿ, ಬೆಳ್ತಂಗಡಿಯ ಸುಜಯ. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಬಂಧುಗಳು, ತಾವು ಮುಖ್ಯ ವೇದಿಕೆಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಮಾನ್ಯ ಸೂಫಿ ಪೆರಾಜೆ, ಸುಳ್ಯ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು. ಶ್ರೀಮತಿ ಸುಜಯ, ಬೆಳ್ತಂಗಡಿ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ. Here we have the results of the shot put event in the girls category.
The first place has been bagged by chest number 5351 Tanushri Rai of Pratibha High School, Patte, Puttur Taluk. The second place goes to 5171 Harshita of New Oxford School, Bangalore South. And the third place goes to chest number 5644 Kirtana GS of Divya Jyoti School, Mandya. Congratulations athletes, and I kindly request you to produce your eligibility pro forma and 2 passport size photographs to the record section immediately. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೆಪಿ ಅಹಮದ್ ಹಾಜಿ ಸಾಮಾಜಿಕ ಧಾರ್ಮಿಕ ಮುಖಂಡರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಮೌಂಟನ್ ವ್ಯೂ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಮಾನ್ಯ ಕೆಪಿ ಅಹಮದ್ ಹಾಜಿ ಆಕರ್ಷಣ್ ರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕೆಯೂರು ಪದವಿ ಪೂರ್ವ ಕಾಲೇಜಿನ ಕಾರ್ಯಾಧ್ಯಕ್ಷರಾಗಿರುವಂತಹ ಮಾನ್ಯ ಎಕೆ ಜಯರಾಮ್ ರೈ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಡಮಜ್ಜಲು ಮಾನ್ಯ ಶ್ರೀ ಸುಭಾಷ್ ರೈ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ತಮ್ಮನ್ನು ಕೂಡ ತಮ್ಮ ಇರುವಿಕೆಯನ್ನ ಗಮನಿಸಿಕೊಂಡು ತಮಗೆ ಕೂಡ ಆಧಾರದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಆಡಳಿತ ಸಮಿತಿಯ ಸದಸ್ಯರಾಗಿರುವಂತಹ ಮಾನ್ಯ ಜಯರಾಜ್ ಭಂಡಾರಿ ಅವರ ಆಗಮನವನ್ನು ಕೂಡ ಗುರುತಿಸಿಕೊಂಡು ನಿಮಗೆ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ತ್ರಿವಿಧ ಜಿಗಿತದ ಸಾಧಕರು ಹಾಸನದ ಸುಮಂತ್ ಬಿಎಸ್, ಹಾಸನ ಜಿಲ್ಲೆಯ ಸುಮಂತ್ ಬಿಎಸ್ ಆಗಮಿಸಿಲ್ಲ. ಉತ್ತರ ಕನ್ನಡದ ಧರ್ಮೇಂದ್ರ, ಪಟ್ಟೆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಮೋನಪ್ಪ ಪಟ್ಟೆ, ಕೆಯೂರಿನ ಜಗನ್ನಾಥ ರೈ ಅವರು ಕೂಡ ಮುಖ್ಯ ವೇದಿಕೆಗೆ ಬನ್ನಿ. ಉತ್ತರ ಕನ್ನಡದ ಧರ್ಮೇಂದ್ರ ಸುಬ್ರಾಯ್ ಗೌಡ, ಉಡುಪಿಯ ಮನೀಶ್ ಬನ್ನಿ. ತ್ರಿವಿಧ ಜಿಗಿತದಲ್ಲಿ 17 ವಯೋಮಾನದ ವಿಜೇತ ಬಾಲಕರು ತಕ್ಷಣ ಬನ್ನಿ. ಹಾಸನ, ಉತ್ತರ ಕನ್ನಡ, ಉಡುಪಿಯ ಕ್ರೀಡಾಪಟುಗಳು. ಹಾಸನದ ಸುಮಂತ್ ಬಿಎಸ್, ಉತ್ತರ ಕನ್ನಡದ ಧರ್ಮೇಂದ್ರ ಸುಬ್ರಾಯ್ ಗೌಡ, ಉಡುಪಿಯ ಮನೀಶ್. ಟ್ರಿಪಲ್ ಜಂಪ್ನಲ್ಲಿ ವಿಜೇತ ಸ್ಪರ್ಧಾಳುಗಳು ದಯಮಾಡಿ ಬನ್ನಿ. ಹಾಸನದ ಸುಮಂತ್ ಬಿಎಸ್, ದಯಮಾಡಿ ಟೀಮ್ ಮ್ಯಾನೇಜರ್ ಪ್ಲೀಸ್ ನೋಟ್, ಸಮಯ ವ್ಯರ್ಥ ಮಾಡಬೇಡಿ. ಉತ್ತರ ಕನ್ನಡದ ಧರ್ಮೇಂದ್ರ ಸುಬ್ರಾಯ್ ಗೌಡ, ಉಡುಪಿಯ ಮನೀಶ್, ಉಡುಪಿಯ ಟೀಮ್ ಮ್ಯಾನೇಜರ್ ಮನೀಶ್ ನನ್ನ ಕಳಿಸ್ಕೊಡಿ, ಇಲ್ಲದಿದ್ದಲ್ಲಿ ಅವನ ಅನುಪಸ್ಥಿತಿಯಲ್ಲಿ ನಾವು ವಿಜಯ ವೇದಿಕೆ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಉಡುಪಿಯ ಮನೀಶ್, ಮೋನಪ್ಪ ಪಟ್ಟೆ, ನರೇಶ್ ಲೋಬೋ ದಯಮಾಡಿ ಮುಖ್ಯ ವೇದಿಕೆ ಬನ್ನಿ.
ಇವತ್ತಿನ ಕೊನೆಯ ಸ್ಪರ್ಧೆ 4x100 ಮೀಟರ್ ರಿಲೇ ಆದ ತಕ್ಷಣ ಪುತ್ತೂರು ಮತ್ತು ಕಡಬ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ವಿಜಯ ವೇದಿಕೆ ಬಳಿ ತಾವು ಸಮಾವೇಶಗೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನರೇಶ್ ಲೋಬೋ ಸರ್ ಬನ್ನಿ ಒಮ್ಮೆ. ಉಡುಪಿಯ ಮನೀಶ್ ಉಡುಪಿ ಟೀಮ್ ಮ್ಯಾನೇಜರ್, ಒಂದು ವೇಳೆ ಅವನು ರಿಲೇಲಿದ್ರೆ ಅವನ ಬದಲಿಗೆ ಇನ್ನೊಬ್ಬ ಅಥ್ಲೀಟನ್ನ ಜಿಲ್ಲೆಯ ಪರವಾಗಿ ಕಳಿಸ್ಕೊಡಿ. ಯಾಕಂದ್ರೆ ಸಮಯ ತುಂಬ ವಿಳಂಬ ಆಗ್ತದೆ. ಬಹಳಷ್ಟು ವಿಜಯ ವೇದಿಕೆ ಕಾರ್ಯಕ್ರಮ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ನಮ್ಮ ಜೊತೆ ಸಹಕರಿಸಬೇಕು ಎಲ್ಲರೂ ಕೂಡ. ಮಂಗಳೂರು ದಕ್ಷಿಣದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ರವಿಶಂಕರ್ ಸರ್ ಅವರು, ಮಂಗಳೂರು ಉತ್ತರದ ಭರತ್ ಸರ್ ಅವರು, ಸುಳ್ಯದ ಸೂಫಿ ಪೆರಾಜೆ ಅವರು ತಾವು ದಯಮಾಡಿ ಮುಖ್ಯ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿಯ ಸುಜಯ ಮೇಡಮ್ ರವರು. ಉಡುಪಿ ಟೀಮ್ ಮ್ಯಾನೇಜರ್ ದಯಮಾಡಿ ಮನೀಶ್ ಪರವಾಗಿ, ಒಂದು ವೇಳೆ ಅವನು ರಿಲೇಲಿದ್ರೆ ನಾವು ರಿಲೇಲಿ ಇಲ್ಲ, ಎಸ್ ದಯಮಾಡಿ ಕಳಿಸ್ಕೊಡಿ. ಉಡುಪಿಯ ಟೀಮ್ ಮ್ಯಾನೇಜರ್ ಬನ್ನಿ ಒಮ್ಮೆ, ತುರ್ತಾಗಿ ಉಡುಪಿ ಟೀಮ್ ಮ್ಯಾನೇಜರ್.
ನಿಮ್ಮ ಅನುಪಸ್ಥಿತಿಯಲ್ಲಿ ನಾವು ಮಾಡಲಿಕ್ಕೆ ಮುಂದೆ ಹೋಗಬೇಕಾಗ್ತದೆ. ದಯಮಾಡಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ಬಾಕಿ ಇರುವಂತಹ ವಿಜಯ ವೇದಿಕೆ ಕಾರ್ಯಕ್ರಮ ಅತಿ ಶೀಘ್ರವಾಗಿ ನಡೀತದೆ. ಸಮಾರೋಪ ಸಮಾರಂಭ ನಾವು 4x100 ಮೀಟರ್ ಇಲ್ಲ ಆದ ತಕ್ಷಣ ನಾವು ಪ್ರಾರಂಭಿಸಬೇಕಾಗಿರುವುದರಿಂದ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ವಿಜಯ ವೇದಿಕೆ ಕಾರ್ಯಕ್ರಮ ಮುಗಿಬೇಕು. ಈ ನಿಟ್ಟಿನಲ್ಲಿ ವಿಜೇತ ಸ್ಪರ್ಧಾಳುಗಳು ಅವರ ಟೀಮ್ ಮ್ಯಾನೇಜರ್ಸ್ಗಳು ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮೊಹಮ್ಮದ್ ಸರ್, ರಿಲೆಯ ನಂತರದ ಕಾರ್ಯಕ್ರಮನ ಈಗಲೇ ಮಾಡಿದರೆ ಹೇಗೆ? ಒಮ್ಮೆ ನೋಡಿ ಸರ್. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನು ಮುಂದೆ ನಾವು ವಿಜಯ ವೇದಿಕೆ ಕಡೆಗೆ ಸೆಳೀತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಬಾಲಕರನ್ನು ಗೌರವಿಸುವಂತಹ ನಮ್ಮ ಪದಕ ಪ್ರದಾನ ಸಮಾರಂಭದ ಅತಿಥಿ ಮೌಂಟನ್ ವ್ಯೂ ಸಂಸ್ಥೆಯ ಸಂಚಾಲಕರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಧಾರ್ಮಿಕ ಸಾಮಾಜಿಕ ಕಾರ್ಯಕರ್ತರು ಜನಾಬ್ ಕೆಪಿ ಅಹಮದ್ ಹಾಜಿ ಆಕರ್ಷಣ್ ರವರು, ಕೆಯೂರು ಪದವಿ ಪೂರ್ವ ಕಾಲೇಜಿನ ಕಾರ್ಯಾಧ್ಯಕ್ಷರಾಗಿರುವಂತಹ ಮಾನ್ಯ ಎಕೆ ಜಯರಾಮ್ ರೈ ಅವರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಮಾನ್ಯ ಸುಭಾಷ್ ರೈ ಕಡಮಜಲು, ಈ ಮೂವರು ಗಣ್ಯರು ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸಾಧಕರನ್ನ ಪದಕ ತೊಡಿಸಿ ಗೌರವಿಸಲಿಕ್ಕಿದ್ದಾರೆ. ಅವರನ್ನ ವಿಜಯ ವೇದಿಕೆ ಬಳಿ ಕರ್ಕೊಂಡೋಗಿ ಸಹಕರಿಸಬೇಕು ಅಂತ ಪಠ್ಯ ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕ ಮೋನಪ್ಪ ಪಟ್ಟೆ ಅವರು, ಮಾನ್ಯ ಜಗನ್ನಾಥ ರೈ ಅವರು, ಶ್ರೀಮತಿ ಚಂದ್ರಕಲಾ ಬೆಟ್ಟಂಪಾಡಿ ಅವರಲ್ಲಿ ನಾನು ಈ ಗಣ್ಯ ಅತಿಥಿಗಳನ್ನು ಎಸ್ಕಾಟ್ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಚಕ್ರ ಎಸೆತ ಸ್ಪರ್ಧೆಯನ್ನ ಬಹಳ ಯಶಸ್ವಿಯಾಗಿ ಮುಕ್ತಾಯ ಮಾಡಿದಂತಹ ನಮ್ಮೆಲ್ಲ ಹೆಮ್ಮೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ಎಲ್ಲ ಕ್ರೀಡಾಧಿಕಾರಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನ ವಿಜಯ ವೇದಿಕೆ ಕಡೆಗೆ ಸೆಳೀತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕರ ತ್ರಿವಿಧ ಜಿಗಿತದಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಚಿನ್ನದ ಪದಕ ಹಾಸನ ಜಿಲ್ಲೆಯ ಪರವಾಗಿ ಸುಮಂತ್ ಬಿಯ 13.20 ಮೀಟರ್ಸ್ ದೂರಕ್ಕೆ ಜಿಗಿದು ಈ ಸಾಧನೆ. ಬೆಳ್ಳಿಯ ಪದಕ ಉತ್ತರ ಕನ್ನಡ ಜಿಲ್ಲೆಗೆ ಧರ್ಮೇಂದ್ರ ಸುಬ್ರಾಯ್ ಗೌಡ ಕ್ರೀಡಾಪಟುವಿನ ಮೂಲಕ 12.75 ಮೀಟರ್ಸ್ ದೂರಕ್ಕೆ ಜಿಗಿದು ಬೆಳ್ಳಿಯ ಪದಕ. ತೃತೀಯ ಸ್ಥಾನದೊಂದಿಗೆ ಕಂಚಿನ ಪದಕ ಉಡುಪಿಯ ಮನೀಶ್ 12.71 ಮೀಟರ್ಸ್ ದೂರಕ್ಕೆ ಜಿಗಿದು ಕಂಚಿನ ಪದಕದ ಸಾಧನೆ. ಪ್ರಥಮ ಸ್ಥಾನಿಯಾದಂತಹ ಕಂಚಿನ ಪದಕ ವಿಜೇತ ಕ್ರೀಡಾಪಟು ಹಾಸನ ಜಿಲ್ಲೆಯ ಸುಮಂತ್ ಬಿಯಸ್ ಇವರನ್ನು ಜನಾಬ್ ಕೆಪಿ ಅಹಮದ್ ಹಾಜಿ ಆಕರ್ಷಣ್ ಸಾಮಾಜಿಕ ಧಾರ್ಮಿಕ ಕಾರ್ಯಕರ್ತರು
ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮೌಂಟನ್ ವ್ಯೂ ವಿದ್ಯಾಸಂಸ್ಥೆಯ ಸಂಚಾಲಕರು ಪದಕ ತೊಡಿಸಿ ಪಾರಿತೋಷಕಗಳೊಂದಿಗೆ ಗೌರವಿಸಬೇಕು, ಅವರನ್ನ ವಿಜಯ ವೇದಿಕೆ ಬಳಿ ಕರ್ಕೊಂಡೋಗಿ ಸಹಕರಿಸಬೇಕು ಅಂತ ಮಾನ್ಯ ಮೋನಪ್ಪ ಪಟ್ಟೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಜಗನ್ನಾಥ್ ರೈ ಅವರು ಕೊಂಬೆಟ್ಟು ವಿದ್ಯಾಸಂಸ್ಥೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಮಾನ್ಯ ಜಗನ್ನಾಥ್ ರೈ ಅವರು ಕೆಪಿ ಅಹಮದ್ ಹಾಜಿ ಆಕರ್ಷಣ್ ಅವರ ಜೊತೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಪರವಾಗಿ ಸುಮಂತ್ ಬಿಎಸ್ 13.20 ಮೀಟರ್ಸ್ ದೂರಕ್ಕೆ ಜಿಗಿದು ತ್ರಿವಿಧ ಜಿಗಿತದಲ್ಲಿ ಚಿನ್ನದ ಪದಕ. ಬೆಳ್ಳಿ ಪದಕದ ಗೌರವ ಉತ್ತರ ಕನ್ನಡ ಜಿಲ್ಲೆಗೆ ಧರ್ಮೇಂದ್ರ ಸುಬ್ರಾಯ ಗೌಡ 12.75 ಮೀಟರ್ಸ್ ದೂರಕ್ಕೆ ಜಿಗಿದಂತಹ ಸಾಧನೆ. ಈ ಹೆಮ್ಮೆಯ ಕ್ರೀಡಾಪಟುವನ್ನ ಕೆಯೂರು ಪದವಿ ಪೂರ್ವ ಕಾಲೇಜಿನ ಕಾರ್ಯಾಧ್ಯಕ್ಷರು ಮಾನ್ಯ ಎ ಕೆ ಜಯರಾಮ್ ರೈ ಅವರು ಅಭಿನಂದಿಸಬೇಕು, ಅವರನ್ನ ಎಸ್ಕಾಟ್ ಮಾಡಬೇಕು ಅಂತ ಮಾನ್ಯ ಮೋನಪ್ಪ ಪಟ್ಟೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತೃತೀಯ ಸ್ಥಾನ ಕಂಚಿನ ಪದಕದ ಗೌರವ ಉಡುಪಿ ಜಿಲ್ಲೆಯ ಮನೀಶ್ 12.71 ಮೀಟರ್ಸ್ ದೂರಕ್ಕೆ ಜಿಗಿದಂತಹ ಸಾಧನೆ, ಕಂಚಿನ ಪದಕದ ಗೌರವ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಸುಭಾಷ್ ರೈ ಕಡಮಜ್ಜಲು ಇವರಿಂದ ಗೌರವ ಅರ್ಪಣೆ. ಚಿನ್ನದ ಪದಕ, ಪ್ರಶಸ್ತಿ ಪತ್ರ, ಬಿಂದು ಕಂಪನಿಯಿಂದ ನೀಡಿದಂತಹ ಬಹುಮಾನ, ಟಿ ಶರ್ಟ್ ಮತ್ತೆ ನಗದು ಬಹುಮಾನದೊಂದಿಗೆ ವಿಜೇತ ಸ್ಪರ್ಧಾಳುಗಳನ್ನ ಗಣ್ಯರು ಅಭಿನಂದಿಸ್ತಾ ಇದ್ದಾರೆ. ಅಭಿನಂದನೆಗಳು ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳು, ಚಿನ್ನ ಬೆಳ್ಳಿ ಕಂಚು ಪಡೆದಂತಹ ಸಾಧಕರು, ಅವರನ್ನ ಗೌರವಿಸುವಂತ ಎಲ್ಲ ಗಣ್ಯಮಾನ್ಯರಿಗೆ ಕೃತಜ್ಞತೆಗಳು. ಈ ಮಧ್ಯೆ ನಮ್ಮ ಜೊತೆಗೆ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಾಗಿರುವಂಥ ಪುತ್ತೂರು ತಾಲೂಕು ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಾಗಿರುವಂಥ ಶುಭಲತಾ ಮೇಡಮ್ ಇದ್ದಾರೆ. ಹಾಗೆ ಕಾರ್ಯದರ್ಶಿಗಳಾಗಿರುವಂಥ ತಾರನಾಥ್ ಸವನೂರು ಅವರಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿರುವಂಥ ದೇವಕಿ ಮೇಡಮ್ ಅವರಿದ್ದಾರೆ. ನಿಮ್ಮನ್ನು ನಾವು ಯಶೋಧ ಮೇಡಮ್ ಇದ್ದಾರೆ. ನಿಮ್ಮನ್ನು ನಾವು ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಂಡು ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಚರಿಷ್ಮಾ ಅವರಿಗೆ ಒಂದು ನಗದು ಬಹುಮಾನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಚರಿಷ್ಮಾ ವೇದಿಕೆಗೆ ಬರಬೇಕು, ನೀವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಚರಿಷ್ಮಾ ಎಲ್ಲಿದ್ದೀರಿ? ಬನ್ನಿ ಮೇಡಮ್. ಚರಿಷ್ಮಾ ಒಂದು ಕೂಟ ದಾಖಲೆ, ಒಂದು ಪ್ರಥಮ ಸ್ಥಾನ, ಇನ್ನೊಂದು ದ್ವಿತೀಯ ಸ್ಥಾನವನ್ನು ಪಡೆದಂಥ ನಮ್ಮ ತಾಲೂಕಿನ ಹೆಮ್ಮೆಯ ವಿದ್ಯಾರ್ಥಿನಿ ಚರಿಷ್ಮಾ ಮುಖ್ಯ ಗುರುಗಳ ಸಂಘದಿಂದ ನಗದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬನ್ನಿ, ಜೋರಾದ ಚಪ್ಪಾಳೆಯೊಂದಿಗೆ. ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರು ಶುಭಲತಾ ಮೇಡಮ್, ಬನ್ನಿ ಈಚೆ ಬನ್ನಿ. ಹಾಗೆ ಕಾರ್ಯದರ್ಶಿಗಳಾದಂಥ ತಾರನಾಥ್ ಸವಣೂರ್, ಯಶೋಧ ಮೇಡಮ್, ಉಪಾಧ್ಯಕ್ಷರಾಗಿರುವಂಥ ಯಶೋಧ ಮೇಡಮ್ ನಮ್ಮ ದೈಹಿಕ ಶಿಕ್ಷಣದ ಪರಿವೀಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಈ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು. 1,500 ರೂಪಾಯಿಗಳ ನಗದು ಬಹುಮಾನ. ಪ್ರೀತಿಯ ಕೊಡುಗೆ ಇದೇ ರೀತಿ ಹರಿದು ಬರಲಿ, ಚರಿಷ್ಮಾ ಅವರ ಬಾಳು ಬೆಳಗಾಗಲಿ, ಕ್ರೀಡಾ ಉಜ್ವಲವಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಚರಿಷ್ಮಾ ಶುಭ ಹಾರೈಸ್ತಾ ಇದ್ದೇವೆ. ಹಾಗೆ ನಗದು ಬಹುಮಾನವನ್ನು ನೀಡಿದಂಥ ಮುಖ್ಯ ಗುರುಗಳ ಸಂಘಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮತ್ತಷ್ಟು ನಗದು ಬಹುಮಾನಗಳು ಹರಿದು ಬರಲಿ, ನಮ್ಮ ಹುಡುಗಿ ರಾಷ್ಟ್ರ ಮಟ್ಟದ ಚಿನ್ನದ ಹುಡುಗಿ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಚರಿಷ್ಮಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳನ್ನು ಮುಖ್ಯ ಗುರುಗಳ ಸಂಘಕ್ಕೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಹಾಗೆ ಈ ಮಧ್ಯೆ 400 ಮೀಟರ್ ವಿಜೇತರು ನಮ್ಮ ಜೊತೆಗೆ ಬರಬೇಕು ವಿಜಯ ವೇದಿಕೆ ಕಾರ್ಯಕ್ರಮಕ್ಕೆ. ರಶ್ಮಿತಾ ಗೌಡ, ಅಲ್ಲ ರೆಕಾರ್ಡ್ ರೂಮಿಗೆ. ಹಾಂ ಸರಿ. ರಶ್ಮಿತಾ ಗೌಡ ರಾಮನಗರ, ಸುಪ್ರಿಯಾ ಗೌಡ ಉತ್ತರ ಕನ್ನಡ, ನಿಖಿತಾಜಿ ಶಿವಮೊಗ್ಗ. ನಿಮ್ಮ
ರೆಕಾರ್ಡ್ಸ್ನೊಂದಿಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಲ್ಲಿ ಇಲ್ಲಿ ರಶ್ಮಿತಾ ಗೌಡ ರಾಮನಗರ, ಸುಪ್ರಿಯಾ ಗೌಡ ಉತ್ತರ ಕನ್ನಡ, ನಿಖಿತಾ ಜಿ ಶಿವಮೊಗ್ಗ. ಪ್ರಥಮ ಸ್ಥಾನವನ್ನು ಪಡೆದಂಥ ರಶ್ಮಿತಾ ಗೌಡ ರಾಮನಗರ 400 ಮೀಟರ್ ಓಟದಲ್ಲಿ ಓಟದ ಸ್ಪರ್ಧಿಗಳು ವಿಜೇತರು ನಿಮ್ಮ ದಾಖಲೆಗಳ ಜೊತೆ ಬರಬೇಕು. ಈಗ ತಾನೇ ಮುಕ್ತಾಯವಾದಂತಹ ಪ್ರೌಢಶಾಲಾ ಬಾಲಕರ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ವಿಜಯಪುರ ಜಿಲ್ಲೆಯ ಅವಿನಾಶ್ ತಲಕೇರಿ 41.47 ಮೀಟರ್ಸ್ ದೂರಕ್ಕೆ ಚಕ್ರವನ್ನ ಎಸೆದಂತಹ ಚಿನ್ನದ ಸಾಧಕ. ದ್ವಿತೀಯ ಸ್ಥಾನವನ್ನ ಬೆಂಗಳೂರು ಸೌತಿನ ಲೋಹಿತ್ ಕುಮಾರ್ ಎಚ್ 39.13 ಮೀಟರ್ಸ್ ದೂರಕ್ಕೆ ಎಸೆದು ಬೆಳ್ಳಿಯ ಪದಕ. ತೃತೀಯ ಸ್ಥಾನವನ್ನ ಚಾಮರಾಜನಗರದ ಕಡೇರುವೇಲು ಎಸ್ 37.57 ಮೀಟರ್ಸ್ ದೂರಕ್ಕೆ ಎಸೆದು ತೃತೀಯ ಸ್ಥಾನ. ಅಭಿನಂದನೆಗಳು ವಿಜೇತ ಸ್ಪರ್ಧಾಳುಗಳಿಗೆ. ಇದೀಗ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ಗೌರವಿಸಲಿಕ್ಕಿದ್ದೇವೆ. ಎದೆ ಸಂಖ್ಯೆ 5351 ತನುಶ್ರೀ ರಾಯ್ ದಕ್ಷಿಣ ಕನ್ನಡ. ಎದೆ ಸಂಖ್ಯೆ 5171 ಹರ್ಷಿತಾ ಎ ಸರ್ಜಾಪುರ್ ಬೆಂಗಳೂರು ಸೌತ್. ಎದೆ ಸಂಖ್ಯೆ 5644 ಕೀರ್ತನಾ ಜಿಎಸ್ ಮಂಡ್ಯ.
ಈ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ನಾವು ಗೌರವಿಸಲಿಕ್ಕಿದ್ದೇವೆ. ಇವರನ್ನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಆಗಿರುವಂತಹ ಮಾನ್ಯ ವಿಷ್ಣು ಹೆಬ್ಬಾರ್ರವರು, ಬಂಟರ ಯಾನೆ ನಾಡಬರ ಸಂಘ ಮಂಗಳೂರಿನ ನಿರ್ದೇಶಕರು ಜಯರಾಜ್ ಭಂಡಾರಿಯವರು, ಮೂಡಬಿದಿರೆಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿರುವಂತಹ ನಿತ್ಯಾನಂದ ಶೆಟ್ಟಿಯವರು ಪದಕ ತೊಡಿಸಿ ಗೌರವಿಸಲಿಕ್ಕಿದ್ದಾರೆ. ತನುಶ್ರೀ ರೈ, ಹರ್ಷಿತಾ ಎ ಸರ್ಜಾಪುರ್, ಕೀರ್ತನಾ ಜಿಎಸ್. ಈ ವಿಜೇತ ಸ್ಪರ್ಧಾಳುಗಳನ್ನ ಬಂಟರಯಾನ ನಾಡವರ ಸಂಘ ಮಂಗಳೂರು ಇದರ ನಿರ್ದೇಶಕರು ಮಾನ್ಯ ಜಯರಾಜ್ ಭಂಡಾರಿಯವರು, ಬಂಟ್ವಾಳದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಮಾನ್ಯ ವಿಷ್ಣು ಹೆಬ್ಬಾರ್ರವರು, ಮೂಡಬಿದಿರೆಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಮಾನ್ಯ ನಿತ್ಯಾನಂದ ಶೆಟ್ಟಿಯವರು ಅವರನ್ನು ಅಭಿನಂದಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರನ್ನ ಐವಿ ಗ್ರೇಟಾ ಪಾಯ್ಸ್ ಅವರು ಎಸ್ಕಾಟ್ ಮಾಡಬೇಕು. ಫೆಲ್ಸಿ ಡಿಸೋಜಾ ಎಸ್ಕಾಟ್ ಮಾಡಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇನೆ. ಮಾನ್ಯ ಮೊಹಮ್ಮದ್ ಅಶ್ರಫ್ ರವರು ಕೂಡ ಈ ಗಣ್ಯರನ್ನ ಎಸ್ಕಾಟ್ ಮಾಡಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇನೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನ ವಿಜಯವೇದಿಕೆ ಕಡೆಗೆ ಸೆಳೆತಾ ಇದ್ದೇವೆ. 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಭಾರವಾದ ಗುಂಡನ್ನ ದೂರಕ್ಕೆ ಎಸೆದಂತಹ ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳನ್ನ ಚಿನ್ನ, ಬೆಳ್ಳಿ, ಕಂಚು ನೀಡಿ ನಾವು ಗೌರವಿಸಲಿಕ್ಕಿದ್ದೇವೆ. ಪ್ರಥಮ ಸ್ಥಾನ ಗೌರವ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ತನುಶ್ರೀ ರಾಯ್, ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಪುತ್ತೂರು ತಾಲೂಕಿನ ಕ್ರೀಡಾಪಟು. ದ್ವಿತೀಯ ಸ್ಥಾನದ ಗೌರವ ಬೆಂಗಳೂರು ಸೌತಿನ ಹರ್ಷಿತಾ ಎ ಸರ್ಜಾಪುರ್. ತೃತೀಯ ಸ್ಥಾನದ ಗೌರವ ಮಂಡ್ಯ ಜಿಲ್ಲೆಯ ಕೀರ್ತನಾ ಜಿಎಸ್. ಆತಿಥೇಯ ಜಿಲ್ಲೆ ದಕ್ಷಿಣ ಕನ್ನಡದ ತನುಶ್ರೀ ರಾಯ್ ಇವರನ್ನು ಚಿನ್ನದ ಪದಕ ಪಾರಿತೋಷಕದೊಂದಿಗೆ ಗೌರವಿಸಬೇಕಾಗಿ ಮಂಗಳೂರಿನ ಬಂಟರ ಯಾನೆ ನಾಡವರ ಸಂಘದ ನಿರ್ದೇಶಕರು ಮಾನ್ಯ ಜಯರಾಜ ಭಂಡಾರಿ ಇವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಚಿನ್ನದ ಪದಕ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆಯಿಂದ ನೀಡುವಂತಹ ಬಹುಮಾನ, ಹಾಗೆ ಟಿ ಶರ್ಟ್ ಮತ್ತು ನಗದು ಬಹುಮಾನದೊಂದಿಗೆ ತನುಶ್ರೀ ರಾಯ್ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಮೋಹನಪ್ಪ ಪಟ್ಟೆಯವರ ಗರಡಿಯಲ್ಲಿ ಪಳಗಿದ ಕ್ರೀಡಾಪಟು ಅವರು ಕೂಡ ಹತ್ತಿರಕ್ಕೆ ಹೋಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ಚಿನ್ನದ ಪದಕ 11.16 ಮೀಟರ್ಸ್ ದೂರಕ್ಕೆ ಭಾರವಾದ ಗುಂಡನ್ನ ಎಸೆದಂತಹ ಸಾಧಕಿ. ದ್ವಿತೀಯ ಸ್ಥಾನದ ಗೌರವ ಬೆಂಗಳೂರು ಸೌತಿನ ಪರವಾಗಿ ಹರ್ಷಿತಾ ಎ ಸರ್ಜಾಪುರ್ 10.63 ಮೀಟರ್ಸ್ ದೂರಕ್ಕೆ ಎಸೆದಂತಹ ಸಾಧನೆ. ಇವರನ್ನ ಬಂಟ್ವಾಳದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಮಾನ್ಯ ವಿಷ್ಣು ಹೆಬ್ಬಾರ್ರವರು ಚಿನ್ನದ ಪದಕ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆಯಿಂದ ನೀಡಿದಂತಹ ಬಹುಮಾನ, ಟಿ ಶರ್ಟ್ ಮತ್ತೆ ನಗದು ಬಹುಮಾನವನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತೃತೀಯ ಸ್ಥಾನ ಕಂಚಿನ ಪದಕ
ಮಂಡ್ಯ ಜಿಲ್ಲೆಯ ಕ್ರೀಡಾಪಟು ಕೀರ್ತನಾ GS ಮೂಲಕ 9.95 ಮೀಟರ್ಸ್ ದೂರಕ್ಕೆ ಭಾರವಾದ ಗುಂಡನ್ನ ದೂರಕ್ಕೆ ಎಸೆದಂತಹ ಕಂಚಿನ ಪದಕ ಸ್ಪರ್ಧಾಳು ಕೀರ್ತನಾ GS. ಇವರನ್ನ ಮೂಡಬಿದ್ರಿಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ನಿತ್ಯಾನಂದ ಶೆಟ್ಟಿ ಅವರು ಪದಕ ತೊಡಿಸಿ ಪಾರಿತೋಷಕದೊಂದಿಗೆ ಅವರನ್ನ ಗೌರವಿಸಬೇಕು, ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. 17 ವಯೋಮಾನದ ಬಾಲಕಿಯರ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಹೆಮ್ಮೆಯ ಕ್ರೀಡಾಪಟುಗಳು. ದಕ್ಷಿಣ ಕನ್ನಡಕ್ಕೆ ಕಂಚು, ಬೆಂಗಳೂರು ಸೌತ್ಗೆ ಬೆಳ್ಳಿ, ಮಂಡ್ಯಕ್ಕೆ ಕಂಚು. ಚಿನ್ನ ದಕ್ಷಿಣ ಕನ್ನಡಕ್ಕೆ, ಬೆಳ್ಳಿ ಬೆಂಗಳೂರು ಸೌತ್ಗೆ, ಕಂಚು ಮಂಡ್ಯಕ್ಕೆ. ಅಭಿನಂದನೆಗಳು ಕ್ರೀಡಾಪಟುಗಳಿಗೆ, ಅವರನ್ನ ಗೌರವಿಸುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಕೃತಜ್ಞತೆಗಳು. ಈ ಮಧ್ಯೆ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಶಿವರಾಮ್ ಭಟ್ರು, ಖ್ಯಾತ ವಾಲಿಬಾಲ್ ಆಟಗಾರರು, ಹಾಗೆ ಷಣ್ಮುಖದೇವ ಪ್ರೌಢಶಾಲೆಯ ಸಂಚಾಲಕರು ಶ್ರೀಯುತ ಶಿವರಾಮ್ ಭಟ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾಗೆ ದೊಡ್ಡ ವಾಲಿಬಾಲ್ ಪ್ಲೇಯರ್ ಮತ್ತು ಶಿವರಾಮ್ ಭಟ್ ಸರ್ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಈಗ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. 2-3 ದಿನಗಳಿಂದ ಸಂಪೂರ್ಣ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡು ದುಡಿತಾ ಇರುವಂತಹ ಜಯಲಕ್ಷ್ಮಿ ಮೇಡಮ್, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಇಲ್ಲಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸತತವಾಗಿ 3 ದಿನಗಳ ಕಾಲ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳ ನೇತೃತ್ವವನ್ನು ವಹಿಸಿಕೊಂಡು ದುಡಿದು ಯಾವುದೇ ದಣಿವಿಲ್ಲದೆ ಸಂತೋಷದಿಂದ ಇಲ್ಲಿಗೆ ಬಂದಿದ್ದಾರೆ. ಮೇಡಮ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸಂಘಟನೆ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ 400 ಮೀಟರ್ ಓಟದ ವಿಜೇತರು ಸೈಯದ್ ಸಬೀರ್ ವಿದ್ಯಾನಗರ್, ನಿತಿನ್ ಗೌಡ ಎಂ ಬ್ಯಾಂಗ್ಳೂರು ರೂರಲ್, ಆಯುಷ್ ಪ್ರಾಂಜಲ್ ದಕ್ಷಿಣ ಕನ್ನಡ. ನೀವು ದಾಖಲೆಗಳೊಂದಿಗೆ ದಾಖಲಾ ವಿಭಾಗಕ್ಕೆ ಹೋಗಬೇಕು. ಸೈಯದ್ ಸರೀಬ್ ವಿಜಯನಗರ್, ನಿತಿನ್ ಗೌಡ ಎಂ ಬ್ಯಾಂಗ್ಳೂರು ರೂರಲ್, ಆಯುಷ್ ಪ್ರಾಂಜಲ್ ಆಫ್ ದಕ್ಷಿಣ ಕನ್ನಡ. ಆದಷ್ಟು ಬೇಗ ನಿಮ್ಮ ದಾಖಲೆಗಳೊಂದಿಗೆ ಆಧಾರ್ ಕಾರ್ಡ್ ಮತ್ತು 2 ಫೋಟೋ ಕಾಪಿಗಳೊಂದಿಗೆ ಆದಷ್ಟು ಬೇಗ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ.
ಹಾಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ MB ವಿಶ್ವನಾಥ್ ರೈ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಎಲ್ಲ ಸಂಘಟನೆ ಪರವಾಗಿ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪುತ್ತೂರು ತಾಲೂಕು MB ವಿಶ್ವನಾಥ್ ರೈ ಪ್ರೀತಿಯ ಸ್ವಾಗತ, ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ಕೆಲವೇ ಸಮಯದಲ್ಲಿ ಸಮಾರೋಪ ಸಮಾರಂಭ ಪ್ರಾರಂಭ ಆಗಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಅಜಿತ್ ಕುಮಾರ್ ರೈ ಮರಲಾಡಿ, ಅಧ್ಯಕ್ಷರು ಬಂಟರೆ ಆನೆನಾಡವರ ಮಾತೃ ಸಂಘ ಮಂಗಳೂರು. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ವಿ ರಮಾನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳಾಗಿ ಪದ್ಮಾವತಿ ದೇವಿ, ವ್ಯವಸ್ಥಾಪಕ ನಿರ್ದೇಶಕರು, ಮೆಸ್ಕಾಂ ಮಂಗಳೂರು. ಡಾಕ್ಟರ್ ಮೋಹನ್ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಮೂಡಬಿದ್ರೆ. ಶ್ರೀ ಐವಾನ್ ಡಿಸೋಜಾ, ಮಾಜಿ ಮುಖ್ಯ ಸಚೇತಕರು, ವಿಧಾನ ಪರಿಷತ್ ಕರ್ನಾಟಕ. ಶ್ರೀಮತಿ ಶಕುಂತಲಾ ಶೆಟ್ಟಿ, ಮಾಜಿ ಶಾಸಕರು, ವಿಧಾನ ಸಭಾ ಕ್ಷೇತ್ರ ಪುತ್ತೂರು. ಶ್ರೀ ಮಿಥುನ್ ರೈ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು. ಶ್ರೀ ಇನಾಯತ್ ಅಲಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು. ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಶ್ರೀಮತಿ ಮಲ್ಲಿಕಾ ಪಕಳ, ಸದಸ್ಯರು, ರಾಜ್ಯ ಧಾರ್ಮಿಕ ಪರಿಷತ್, ಕರ್ನಾಟಕ ಸರ್ಕಾರ. ಶ್ರೀ ಉಮರ್ ಹಾಜಿ ಬುಡೋಳಿ, ರಾಜ್ಕಮಲ್ ಕ್ಲಾಸ್ PWD ಗ್ರೇಡ್ 1 ಗುತ್ತಿಗೆದಾರರು. ಶ್ರೀ ರಾಧಾಕೃಷ್ಣ ಬೋರ್ಕರ್, ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಪುತ್ತೂರು. ಶ್ರೀಮತಿ ಲಿಲ್ಲಿ ಪಾಯಸ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘ. ಶ್ರೀ MB ವಿಶ್ವನಾಥ ರೈ, ನಿವೃತ್ತ ಪ್ರಬಂಧಕರು, ವಿಜಯ ಬ್ಯಾಂಕ್. ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆಗೆ ಇರಲಿಕ್ಕಿದ್ದಾರೆ. ಎಲ್ಲರನ್ನು ಕೂಡ ಬಂದಿರುವಂಥ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ.
ಆತ್ಮೀಯರೇ, ಮತ್ತೊಮ್ಮೆ ತಮಗೆಲ್ಲ ವಿಜಯ ವೇದಿಕೆಗೆ ಸ್ವಾಗತ ಕೋರ್ತಾ ಇದ್ದೇವೆ. ಚಕ್ರ ಎಸೆತ ವಿಭಾಗದಲ್ಲಿ ವಿಜೇತರನ್ನು ನಾವೀಗ ವಿಜಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಿಬ್ ನಂಬರ್ 1951 ಅವಿನಾಶ್ ತಲಕೇರಿ ವಿಜಯಪುರ ಪ್ರಥಮ ಸ್ಥಾನ. ಇವರ ಒಟ್ಟು ಎಸೆತದ ದೂರ 41.47 ಮೀಟರ್. ದ್ವಿತೀಯ ಸ್ಥಾನವನ್ನು ಪಡೆದವರು ಬಿಬ್ ನಂಬರ್ 1183 ಲೋಹಿತ್ ಕುಮಾರ್ ಎಚ್, ಬ್ಯಾಂಗ್ಳೂರ್ ಸೌತ್. ತೃತೀಯ ಸ್ಥಾನವನ್ನು ಪಡೆದವರು ಬಿಬ್ ನಂಬರ್ 1211 ಕಾದೇರ್ವೇಲು, ಚಾಮರಾಜನಗರ. ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅವಿನಾಶ್ ತಲಕೇರಿ, ಲೋಹಿತ್ ಕುಮಾರ್, ಕಾದೇರ್ವೇಲು, ಚಾಮರಾಜನಗರ ತಾವು ವಿಜಯ ವೇದಿಕೆಗೆ ಬರಬೇಕು ಅಂತ. ಕದೀರ್ವೇಲ್, ಚಾಮರಾಜನಗರ. ಇವರನ್ನ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ ಶ್ರೀಯುತ ಸುಂದರಗೌಡ, ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳು. ಶ್ರೀ ರಮೇಶ್ ರೈ ಸಾಂತ್ಯ, ಮಾಜಿ ಅಧ್ಯಕ್ಷರು, ಉಲ್ಟಣಿಗಮುಡ್ನೂರು ಗ್ರಾಮ ಪಂಚಾಯತ್ ನಿರ್ದೇಶಕರು, ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು. ಶ್ರೀಮತಿ ಜಯಲಕ್ಷ್ಮಿ, ಮುಖ್ಯೋಪಾಧ್ಯಾಯಿನಿ, ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು. ಇವರು ಡಿಸ್ಕಸ್ ಥ್ರೋ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ. ಇವರನ್ನ ವಿಜಯ ವೇದಿಕೆಗೆ ಎಸ್ಕಾರ್ಟ್ ಮಾಡಬೇಕು ಅಂತ ಸೀತಾರಾಮಗೌಡ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ. ಮೊಹಮ್ಮದ್ ಅಶ್ರಫ್, ಮೌಂಟನ್ ವ್ಯೂ ಸಾಲ್ಮರ. ರಾಜೇಶ್ ರೈ ಉದನೆ. ದಯಮಾಡಿ ಮೂವರು ಕೂಡ ವೇದಿಕೆ ಆಗಮಿಸಬೇಕು. ಇವತ್ತಿನ ಗಣ್ಯರನ್ನ ವಿಜಯ ವೇದಿಕೆಗೆ ಎಸ್ಕಾರ್ಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಸೀತಾರಾಮಗೌಡ ಹಿರೇಬಂಡಾಡಿ, ಮೊಹಮ್ಮದ್ ಅಶ್ರಫ್, ಮೌಂಟನ್ ವ್ಯೂ ಸಾಲ್ಮರ, ರಾಜೇಶ್ ರೈ ಉದನೆ. ಶ್ರೀಯುತ ಸುಂದರಗೌಡರು, ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದಂಥ ಸುಂದರಗೌಡ ಇವರು ಈ ವಿಜೇತಗಳನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಈ ಮಧ್ಯೆ ಸಮಾರೋಪ ಸಮಾರಂಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿರುವಂಥ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್ ಅವರು ಆಗಮಿಸಿರ್ತಾರೆ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ.
ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಚನಿಲ ತಿಮ್ಮವ ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ವೇದಿಕೆ ಹಾಸಲಿದ್ದಾರೆ. ಸರ್, ತಮಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಮಧ್ಯೆ ಡಿಸ್ಕಸ್ ವಿಜೇತರನ್ನು ನಾವು ಗೌರವಿಸ್ತಾ ಇದ್ದೇವೆ. ಅಶ್ರಫ್ ಮೌಂಟನ್ ವ್ಯೂ ಬಂದರು. ರಾಜೇಶ್ ರೈ ಉದನೆ ಅವರು ಅಭ್ಯರ್ಥಿ. ಸುಂದರಗೌಡ ಸರ್, ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಂತ ಸುಂದರಗೌಡ ಸರ್ ಒಮ್ಮೆ ಆದಷ್ಟು ಬೇಗ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅವಿನಾಶ್ ತಲೆಕೇರಿ ಅವರು ಬಂದರು ಮೇಡಮ್. ಅವಿನಾಶ್ ತಲೆಕೇರಿ. ಓಕೆ. ಲೋಹಿತ ಕುಮಾರ್, ಬೆಂಗಳೂರು ಸೌತ್. ಲೋಹಿತ್ ಕುಮಾರ್, ಬೆಂಗಳೂರು ಸೌತ್. ಆದಷ್ಟು ಎಂತಪ್ಪ ಬೆಂಗಳೂರು ಸೌತಿನ ಲೋಹಿತ್ ಕುಮಾರ್ ಅವರು ಬೆಂಗಳೂರು ದಕ್ಷಿಣದ ಜಿಲ್ಲಾ ಮ್ಯಾನೇಜರ್ ಗಮನಿಸಿಕೊಳ್ಳಬೇಕು. ಡಿಸ್ಕಸ್ ಥ್ರೋ ವಿಜೇತ ದ್ವಿತೀಯ ಸ್ಥಾನ ಪಡೆದಂತಹ ಲೋಹಿತ್ ಕುಮಾರ್ ಎಚ್, ಬೆಂಗಳೂರು ದಕ್ಷಿಣ, ತಮ್ಮನ್ನು ವಿಜಯ ವೇದಿಕೆ ಕಾಯ್ತಾ ಇದ್ದೇವೆ. ಆದಷ್ಟು ಬೇಗ ಬನ್ನಿ, ನಮ್ಮ ಸಮಯ ಕೂಡ ಮೀರ್ತಾ ಇದೆ. ನಾವು ಈ ಥರ ಕಾಯ್ತಾ ಕೂತ್ರೆ ಸಮಾರಂಭ ಕೂಡ ತೊಡಾಗ್ತದೆ. ಲೋಹಿತ್ ಕುಮಾರ್, ಮೌಂಟನ್ ವ್ಯೂ ಸಾಲ್ಮರದ CRP ಅಶ್ರಫ್ ರವರು. CRP ಅಶ್ರಫ್ ಸರ್ ಇದ್ದೀರಾ? ಸಹದೇವ್. ಡಿಸ್ಕಸ್ ಥ್ರೋದಲ್ಲಿ ಸುಂದರಗೌಡ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಾಧಿಕಾರಿಗಳು ಪುತ್ತೂರು, ಶ್ರೀ ರಮೇಶ್ ರೈ ಶಾಂತಿಯ ಮಾಜಿ ಅಧ್ಯಕ್ಷರು, ನಟಣಿಬುಡ್ನೂರು ಗ್ರಾಮ ಪಂಚಾಯತ್, ಶ್ರೀಮತಿ ಜಯಲಕ್ಷ್ಮಿ ಮುಖ್ಯ ಗುರುಗಳು, ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು, ಇವರನ್ನು ಎಸ್ಕೋರ್ಟ್ ಮಾಡಲಿಕ್ಕಿದ್ದಾರೆ ವಿಜಯ ವೇದಿಕೆಗೆ. ಸೀತಾರಾಮಗೌಡ ಹಿರೇಬಂಡಾಡಿ, ಮೊಹಮ್ಮದ್ ಅಶ್ರಫ್ ಮೌಂಟನಿಯು, ಸಹದೇವ, ಇವರು ಕೂಡ ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಹದಿನೇಳರ ವಯೋಮಾನದ ಹುಡುಗರ ಡಿಸ್ಕಸ್ ಥ್ರೋದ ವಿಜೇತಗಳನ್ನು ನಾವೀಗ ಗೌರವಿಸ್ತಾ ಇದ್ದೇವೆ. ಆದ್ಮೇಲೆ ಪ್ರೌಢಶಾಲಾ ವಿಭಾಗದ 17ರ ವಯೋಮಾನದ ಹುಡುಗರ ಡಿಸ್ಕಸ್ ಥ್ರೋದ ವಿಜೇತಗಳನ್ನು ಗೌರವಿಸ್ತಾ ಇದ್ದೇವೆ. ಬಿಬ್ ನಂಬರ್ 1951. See, other than the officials, please vacate this place. ಅಫಿಷಿಯಲ್ಸ್ ಅಲ್ಲದವರು ಪ್ಲೀಸ್ ಈ ಜಾಗವನ್ನು ವೆಕೇಟ್ ಮಾಡಬೇಕು. ದಯವಿಟ್ಟು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಉತ್ತರ ಕನ್ನಡ ರಿಲೇ ಟೀಮ್ 4x100 ರಿಲೇ ಟೀಮು ಇನ್ನೂ ಬರಲಿಲ್ಲ. ದಯವಿಟ್ಟು ವಿದಿನ್ 2 minutes ಅಲ್ಲಿ ಉತ್ತರ ಕನ್ನಡ ರಿಲೇ ಟೀಮ್ ಇಲ್ಲಿ ಬರಬೇಕು, ಇಲ್ಲದ್ರೆ ನಾವು ರಿಲೇ ಟೀಮ್ ಅನ್ನು ಪ್ರಾರಂಭಿಸ್ತೇವೆ. ಪ್ರಥಮ ಸ್ಥಾನವನ್ನು ಪಡೆದವರು ಅವಿನಾಶ್ ತಲೆಕೇರಿ, ವಿಜಯಪುರ. ಇವರು ಎಸೆದ ದೂರ 41.47 ಮೀಟರ್. ವಿಜಯ ವೇದಿಕೆ ಮೇಲೆ ಬನ್ನಿ. ದ್ವಿತೀಯ ಸ್ಥಾನವನ್ನು ಪಡೆದವರು ಲೋಹಿತ್ ಕುಮಾರ್ ಎಚ್, ಬೆಂಗಳೂರು ದಕ್ಷಿಣ. ಇವರು ಎಸೆತ ದೂರ 39.13 ಮೀಟರ್. ತೃತೀಯ ಸ್ಥಾನವನ್ನು ಪಡೆದವರು ಕದೀರ್ ವೇಲು, ಚಾಮರಾಜನಗರ, 37.57 ಮೀಟರ್ ಎಸೆದು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರನ್ನು ಗೌರವಿಸಲಿಕ್ಕಿದ್ದಾರೆ. ಪ್ರಥಮ ಸ್ಥಾನ ಪಡೆದ ನಮ್ಮ ಪಾರ್ಟಿಸಿಪೆಂಟನ್ನು ಗೌರವಿಸಲಿಕ್ಕಿದ್ದಾರೆ ಶ್ರೀ ಸುಂದರಗೌಡ, ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳಂತ ಸುಂದರಗೌಡ ಇವರು ಈ ಕ್ರೀಡಾಪಟುವನ್ನು ಗೌರವಿಸಲಿಕ್ಕಿದ್ದಾರೆ. ಇವರಿಗೆ ಸೀತಾರಾಮಗೌಡ ಹಿರೇಬಂಡಾಡಿ ಎಸ್ಕಾರ್ಟ್ ಮಾಡಬೇಕು ಅಂತ ಹೇಳಿಕೊಳ್ತಾ ಇದ್ದಾನೆ. ಚಿನ್ನದ ಪದಕ, ಪ್ರಶಸ್ತಿ ಪತ್ರ,
ಬಿಂದು ಕಂಪನಿಯವರು ನೀಡಿದಂತಹ ಗಿಫ್ಟ್ ಹಾಗೂ ಕ್ಯಾಶ್ ಪ್ರೈಸ್ ಅನ್ನು ನೀಡಿ ಶ್ರೀ ಸುಂದರಗೌಡ ತಾಲೂಕು ಪಂಚಾಯತ್ ಕಡಬ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಗೌರವಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡೆದವರು ಲೋಹಿತ್ ಕುಮಾರ್ ಎಚ್ ಬೆಂಗಳೂರು ಸೌತ್ ಇವರನ್ನ ಗೌರವಿಸಲಿಕ್ಕಿದ್ದಾರೆ. ಶ್ರೀ ರಮೇಶ್ ರೈ ಸಾಂತ್ಯ ಮಾಜಿ ಅಧ್ಯಕ್ಷರು ನಟ್ಟಣಿಗಬಡ್ನೂರು ಗ್ರಾಮ ಪಂಚಾಯತ್, ನಿರ್ದೇಶಕರು ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಇವರನ್ನ ಎಸ್ಕೋರ್ಟ್ ಮಾಡಲಿಕ್ಕಿದ್ದಾರೆ. ಮೊಹಮ್ಮದ್ ಅಶ್ರಫ್ ಮೌಂಟನ್ ವ್ಯೂ ಸಾಲ್ಮರ್. ಬೆಳ್ಳಿಯ ಪದಕ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆ ನೀಡಿದಂತಹ ಗಿಫ್ಟ್ ಕ್ಯಾಶ್ ಪ್ರೈಸ್ ನೀಡಿ ಶ್ರೀಯುತ ರಮೇಶ್ ರೈ ಸಾಂತಿಯವರು ಗೌರವಿಸ್ತಾ ಇದ್ದಾರೆ. ಲೋಹಿತ್ ಕುಮಾರ್ ಬೆಂಗಳೂರು ದಕ್ಷಿಣದ ಈ ಹುಡುಗನನ್ನು ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ತೃತೀಯ ಸ್ಥಾನ ಪಡೆದವರು ಕದೀರ್ ವೇಲು, ಚಾಮರಾಜನಗರದ ಕದೀರ್ ವೇಲು ಇವರನ್ನು ಗೌರವಿಸಲಿಕ್ಕಿದ್ದಾರೆ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಲಕ್ಷ್ಮಿ ಇವರು ಕಂಚಿನ ಪದಕ ನೀಡಿ ಗೌರವಿಸ್ತಾ ಇದ್ದಾರೆ. ಇವರನ್ನು ಎಸ್ಕೋರ್ಟ್ ಮಾಡಲಿಕ್ಕಿದ್ದಾರೆ. ಸಹದೇವ ಸರ್ಕಾರಿ ಪ್ರೌಢಶಾಲೆ ಸರ್ವೆಯ ಸಹೋದರವರು ಶ್ರೀಮತಿ ಜಯಲಕ್ಷ್ಮಿ ಅವರನ್ನು ಎಸ್ಕೋರ್ಟ್ ಮಾಡ್ತಾ ಇದ್ದಾರೆ. ಕಂಚಿನ ಪದಕ, ಪ್ರಶಸ್ತಿ ಪತ್ರ, ಬಿಂದು ಕಂಪನಿ ನೀಡಿದಂತಹ ಗಿಫ್ಟ್ ಕ್ಯಾಶ್ ಪ್ರೈಸ್ ನೀಡಿ ಕದೀರ್ ವೇಲು ಚಾಮರಾಜನಗರ ಇವರು ಡಿಸ್ಕಸ್ ಥ್ರೋದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ವಿಜಯ ವೇದಿಕೆಯನ್ನು ಈಗ ಅಭಿನಂದಿಸ್ತಾ ಇದ್ದಾರೆ. ಶ್ರೀಮತಿ ಜಯಲಕ್ಷ್ಮಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟಿವರು. ಧನ್ಯವಾದಗಳು ಅತಿಥಿಗಳಿಗೆ, ಅಭಿನಂದನೆಗಳು ಕ್ರೀಡಾಪಟುಗಳಿಗೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನೀಗ 17 ವಯೋಮಾನದ ಪ್ರೌಢಶಾಲಾ ಬಾಲಕರ 4x100 ಮೀಟರ್ ರಿಲೆಯ ಅಂತಿಮ ಸ್ಪರ್ಧೆಯ ಪ್ರಾರಂಭ ಗೆರೆಗೆ ಸೆಳೀತಾ ಇದ್ದೇವೆ. ಝೋನ್ 1 ಅಲ್ಲಿ ರೆಡಿ ಇದ್ರೆ ಫ್ಲಾಗ್ ಅಪ್ ಮಾಡಿ. ಝೋನ್ 1, ಎಸ್, ಥ್ಯಾಂಕ್ ಯು. ಝೋನ್ 2, ಹಲೋ, ಥ್ಯಾಂಕ್ ಯು. ಝೋನ್ 3, ಫೋಟೋ ತೆಗೆಯುವರಿಂದ ಬನ್ನಿ. ಝೋನ್ 3 ವಿಜಯ ವೇದಿಕೆ ಮುಂಭಾಗದಿಂತವರೆಲ್ಲ ವೇಕೆಟ್ ಮಾಡಿ ಟ್ರ್ಯಾಕ್ ಬಿಟ್ಟು ಹೊರಗೆ ಬನ್ನಿ. ರಿಲೇ ಪ್ರಾರಂಭ ಆಗ್ತಾ ಇದೆ. ಝೋನ್ 3 ಬೇಗ ಕೈ ಮೇಲೆತ್ತಿ ಅಲ್ಲಿ. ಬೇಗನೆ ಓಡಿಕೊಂಡು ಬನ್ನಿ. ಲೇ ನಂಬರ್ 1 ಬೆಂಗಳೂರು ರೂರಲ್. ಲೇ ನಂಬರ್ 2 ವೇಕೆಂಟ್. ಲೇ ನಂಬರ್ 3 ದಕ್ಷಿಣ ಕನ್ನಡ. ಲೇ ನಂಬರ್ 4 ವಿದ್ಯಾನಗರ. ಲೇ ನಂಬರ್ 5 ಉಡುಪಿ. and lane number 6 Bangalore South, and lane number 7 Dharwad, and lane number 8 Ballari. ರಾಜ್ಯ ಮಟ್ಟದ 17 ವಯೋಮಾನದ ಪ್ರೌಢಶಾಲಾ ಬಾಲಕರ 4x100 ಮೀಟರ್ ರಿಲೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ಕರ್ನಾಟಕ ರಾಜ್ಯದ ದಾಖಲೆ. 2017-18ನೇ ಇಸವಿಯಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯ ಪರವಾಗಿ ಶಾನ್ವಾಜ್ ಮುಲ್ಲಾ, ಹೃತಿಕಿಡಿ, ಮಾಲಿಕ್ ರೆಹಾನ್, ಶಶಿಕಾಂತ್ ವಿ ಅಂಗಡಿ ಅವರು ಮಾಡಿದ 44.20 ಸೆಕೆಂಡ್ ರಾಜ್ಯದ ದಾಖಲೆ. ವಿಶ್ ಯು ಆಲ್ ದಿ ಬೆಸ್ಟ್. ಓವರ್ ಟು ಸ್ಟಾರ್ಟ್.
17 ವಯೋಮಾನದ ಪ್ರೌಢಶಾಲಾ ಬಾಲಕರ 4x 100 ಮೀಟರ್ ಇಲ್ಲ ಅಂತಿಮ ಹಂತದಲ್ಲಿ. ಲೆಟ್ಸ್ ವೇಟ್ ಅಂಡ್ ಸೀ ಹೂ ಇಸ್ ದ ಚಾಂಪಿಯನ್. ಹಲೋ 17 ವಯೋಮಾನದ ಹುಡುಗರ 400 ಮೀಟರ್ ಓಟದ ವಿಜೇತರುಗಳು ಬಿಬ್ ನಂಬರ್ 5726 ರಶ್ಮಿತಾ ಗೌಡ ರಾಮನಗರ. ಸೆಕೆಂಡ್ ಪ್ರೈಸ್ ಸೆಕ್ಯೂರ್ಡ್ ಬೈ ಬಿಬ್ ನಂಬರ್ 5880 ಸುಪ್ರಿಯಾ ಗೌಡ ಉತ್ತರ ಕನ್ನಡ. ಥರ್ಡ್ ಪ್ಲೇಸ್ ಸೆಕ್ಯೂರ್ಡ್ ಬೈ ಬಿಬ್ ನಂಬರ್ 5752 ನಿಖಿತಾ ಜಿ ಶಿವಮೊಗ್ಗ. 17 ವಯೋಮಾನದ 400 ಮೀಟರ್ ಓಟದ ಹುಡುಗರ ವಿಭಾಗದ ವಿಜೇತರುಗಳು ಗಮನಿಸಿ ತಮ್ಮನ್ನೀಗ ವಿಜಯ ವೇದಿಕೆಗೆ ಆಹ್ವಾನಿಸ್ತಾ ಇರುತ್ತೇವೆ. ರಶ್ಮಿತಾ ಗೌಡ ರಾಮನಗರ, ಸುಪ್ರಿಯಾ ಗೌಡ ಉತ್ತರ ಕನ್ನಡ, ನಿಖಿತಾ ಜಿ ಶಿವಮೊಗ್ಗ. ಮಹಿಳೆಯರ ಲೇನ್ ನಂಬರ್ 2 ಉತ್ತರ ಕನ್ನಡ ಇನ್ನೂ ರಿಪೋರ್ಟ್ ಆಗಲಿಲ್ಲ. ವೆರೆವರ್ ಯು ಆರ್ ಪ್ಲೀಸ್ ಹರಿ ಅಪ್ ಇಮಿಡಿಯೇಟ್ಲಿ. ಗಮನಿಸಿ 400 ಮೀಟರ್ ಓಟದ ಪ್ರಥಮ ದ್ವಿತೀಯ ಸ್ಥಾನ ಪಡೆದಂತ ನಿತಿನ್ ಗೌಡ ಬೆಂಗಳೂರು ರೂರಲ್. ತಾವು ಆದಷ್ಟು ಬೇಗ ಫೋಟೋವನ್ನು ಆದಷ್ಟು ಬೇಗ ಒಂದು ದಾಖಲೆ ಕೊಡಿ. ತಮಗೆ ಈಗ ವಿಜಯ ವೇದಿಕೆಯನ್ನು ನಾವು ಕರೆಯಲಿದ್ದೇವೆ. ನಿತಿನ್ ಗೌಡ ಬೆಂಗಳೂರು ರೂರಲ್. ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯ ಟೀಮ್ ಮ್ಯಾನೇಜರ್ ಗಮನಕ್ಕೆ ನಿತಿನ್ ಗೌಡ ಇವರ ಬಯೋಡಾಟಾವನ್ನು ತಕ್ಷಣ ದಾಖಲೆ ವಿಭಾಗದಲ್ಲಿ ಕೊಡಿ. ವಿಜಯ ವೇದಿಕೆಗೆ ತಮಗೆ ಈಗ ತಯಾರು ಮಾಡಲಿಕ್ಕಿದ್ದೇವೆ.
ಮಹಿಳೆಯರ ಉತ್ತರ ಕನ್ನಡ 4x100 ಮೀಟರ್ ರಿಲೇ ಟೀಮ್ ಇನ್ನೂ ರಿಪೋರ್ಟ್ ಆಗಲಿಲ್ಲ. ಥ್ಯಾಂಕ್ ಯು ಸರ್. ಗೌರವಾನ್ವಿತ ಪುತ್ತೂರು ಮತ್ತು ಕಡಬ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ರಿಲೇ ಸ್ಪರ್ಧೆ ಮುಗಿದ ತಕ್ಷಣ ಕೇವಲ 2 ನಿಮಿಷದೊಳಗೆ ತಾವೆಲ್ಲರೂ ಕೂಡ ವಿಜಯ ವೇದಿಕೆ ಹತ್ತಿರ ತಾವೆಲ್ಲರೂ ಕೂಡ ಸೇರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುತ್ತೂರು ಮತ್ತು ಕಡಬ ತಾಲೂಕಿನ ಎಲ್ಲ ಗೌರವಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು, ಅದೇ ರೀತಿ ಪುತ್ತೂರು ತಾಲೂಕಿನಲ್ಲಿ ಮತ್ತು ಕಡಬ ತಾಲೂಕನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸುವಂತಹ ವಿಜೇತ ವಿದ್ಯಾರ್ಥಿಗಳನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕ್ರೀಡಾಭಿಮಾನಿಗಳೇ, ಪುತ್ತೂರಿನಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ರಾಜ್ಯ ಮಟ್ಟದ ಈ ಕ್ರೀಡಾಕೂಟದ ಕೊನೆಯ ಸ್ಪರ್ಧೆ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 4x100 ಮೀಟರ್ ರಿಲೇ. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆಯ ಪ್ರಾರಂಭ ಗೆರೆಗೆ ಸೆಳೆತಾ ಇದ್ದೇವೆ. ಲೇ ನಂಬರ್ 1ರಲ್ಲಿ ಶಿವಮೊಗ್ಗ, ಲೇ ನಂಬರ್ 2 ವೇಕೆಂಟ್, ಲೇ ನಂಬರ್ 3 ಬೆಳಗಾವಿ, ಲೇ ನಂಬರ್ 4 ಉಡುಪಿ, ಲೇ ನಂಬರ್ 5 ಸಿರಿಸಿ, ಲೇ ನಂಬರ್ 6 ಮೈಸೂರು, ಲೇ ನಂಬರ್ 7 ವಿದ್ಯಾನಗರ್, and lane number 8 ದಕ್ಷಿಣ ಕನ್ನಡ. Yes, zone 1, are you ready? Okay, thank you. Zone 2, zone 3. ರಿಲೇ ಸ್ಪರ್ಧೆಯಲ್ಲಿ ಅಂತಿಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ರಿಲೇ ತಂಡದ ಎಲ್ಲ ಸ್ಪರ್ಧಾಳುಗಳ ಗಮನ ಕರ್ನಾಟಕ ರಾಜ್ಯ ಮಟ್ಟದ ದಾಖಲೆ 2016-17ನೇ ಇಸ್ವಿಯಲ್ಲಿ ಧಾರವಾಡದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು ಜ್ಯೋತ್ಸ್ನಾ ಮಂಗಳವಾಡೇಕರ್, ಎಸ್ ಶ್ರೀದೇವಿಕಾ, ಧನ್ಯಶ್ರೀ ಮತ್ತು ಐಶ್ವರ್ಯ ಇವರು ಮಾಡಿದಂತಹ ದಾಖಲೆ 50.25 ಸೆಕೆಂಡುಗಳು. ಸ್ಟೇಟ್ ರೆಕಾರ್ಡ್ is in the name of Dakshina Kannada with the timings of 50.25 seconds. Wish you all the best. Vote to starter.
ದಯವಿಟ್ಟು ಪುತ್ತೂರು ಮತ್ತು ಕಡಬ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ದಯವಿಟ್ಟು 2 ನಿಮಿಷದೊಳಗೆ ನಿಖಿತ ಅಲ್ಲಿದ್ದೀರಿ. ಶಿವಮೊಗ್ಗದ ನಿಖಿತ ತುರ್ತಾಗಿ ವಿಜಯ ವೇದಿಕೆ ಬನ್ನಿ. ಶಿವಮೊಗ್ಗದ ನಿಖಿತರ ನೀವು 400 ಮೀಟರ್ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದಿದ್ದೀರಿ. ತಮ್ಮನ್ನೀಗ ಗೌರವಿಸಲಿಕ್ಕಿದ್ದೇವೆ. ನಿಖಿತ ಶಿವಮೊಗ್ಗದ ನಿಖಿತರವರು ನೋಡಿ ದಯವಿಟ್ಟು ಎಲ್ಲ ಗೌರವಾನ್ವಿತ ದಯವಿಟ್ಟು ಎಲ್ಲ ಗೌರವಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು, ಪುತ್ತೂರಿನ ಮತ್ತು ಕಡಬ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಈ ವಿಜಯ ವೇದಿಕೆ ಹತ್ರ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿವಮೊಗ್ಗದ ನಿಖಿತರವರೇ, ಎಲ್ಲಿದ್ದೀರಿ ತಾವು? ತಮಗೋಸ್ಕರ ನಾವಿಲ್ಲಿ ಕಾಯ್ತಾ ಇದ್ದೇವೆ. ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಇದೆ. ಶಿವಮೊಗ್ಗದ ನಿಖಿತರವರು ಆದಷ್ಟು ಬೇಗ ವಿಜಯ ವೇದಿಕೆ ಹತ್ತಿರ ಬನ್ನಿ. ಶಿವಮೊಗ್ಗ ಜಿಲ್ಲೆಯ ವ್ಯವಸ್ಥಾಪಕರಲ್ಲಿ ವಿನಂತಿ. ಗೌರವಾನ್ವಿತ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು, ಪುತ್ತೂರು ಮತ್ತು ಕಡಬ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ದಯವಿಟ್ಟು ವಿಜಯ ವೇದಿಕೆ ಹತ್ರ ಬರಬೇಕು. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಪುತ್ತೂರು ತಾಲೂಕನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರತಕ್ಕಂಥ ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಕೇವಲ 5 ನಿಮಿಷದಲ್ಲಿ ನಮ್ಮ ಈ ಕಾರ್ಯಕ್ರಮ ಮುಗಿಸ್ತೇವೆ. ಎಲ್ಲ ಶಿಕ್ಷಕರು ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಜೊತೆ ನಮ್ಮ ಮಾನ್ಯ ವಿದ್ಯಾಂಗ ಉಪನಿರ್ದೇಶಕರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ ದೈಹಿಕ ಶಿಕ್ಷಣಾಧಿಕಾರಿಗಳು, ಅದೇ ರೀತಿ ಸಂಘದ ಎಲ್ಲ ಪ್ರತಿನಿಧಿಗಳು, ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಗೌರವಾನ್ವಿತ ಕ್ರೀಡಾಪಟುಗಳು ಕುಮಾರಿ ಚರಿಷ್ಮಾ, ಕುಮಾರಿ ಚೈತನ್ಯ, ನಿಖಿತ ಶಿವಮೊಗ್ಗ, ಉಲ್ಲಾಸ್ ಗೌಡ, ನಿಖಿತ ಶಿವಮೊಗ್ಗ ಜಿಲ್ಲೆಯ ಭುವನೇಶ್ವರ್ ಬನ್ನಿ ಸರ್. ನಿಖಿತರವರು ತಕ್ಷಣ ವಿಜಯ ವೇದಿಕೆ ಬನ್ನಿ. ತೊಡಗ್ತಾ ಇದೆ. ಇನ್ನು ಕೂಡ ತುಂಬಾ ವಿಜಯ ವೇದಿಕೆಯನ್ನು ಮಾಡಬೇಕಾಗಿದೆ. ಆದಷ್ಟು ಬೇಗ ಶಿವಮೊಗ್ಗ ಜಿಲ್ಲೆಯವರ ಟೀಮ್ ಮ್ಯಾನೇಜರ್ ಗಮನಕ್ಕೆ. ಇದೀಗ ರಿಲೇ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಪುತ್ತೂರಿನ ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳು, ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತಹ ರಿಲೇ ಸ್ಪರ್ಧೆಯ ಕ್ರೀಡಾಪಟುಗಳು ತಾವು ಕೂಡ ಬರಬೇಕು. ಕೂಡಲೇ ಒಂದು 5 ನಿಮಿಷದೊಳಗೆ ಬರಬೇಕು ಎಲ್ಲರೂ ಕೂಡ. ಕುಮಾರಿ ತನುಶ್ರೀ ರೈ. ಆತ್ಮೀಯರೇ, 2ನೇ ತಾರೀಕಿನಿಂದ ಪ್ರಾರಂಭಗೊಂಡು ಇವತ್ತಿನವರೆಗೆ ರಾಜ್ಯ ಮಟ್ಟದ ಕ್ರೀಡಾಕೂಟದ ತೀರ್ಪುಗಾರರಾಗಿ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿದ್ದೀರಿ. ಬಹಳ ಅಚ್ಚುಕಟ್ಟಾಗಿ ಯಾವುದೇ ಲೋಪದೋಷವಿಲ್ಲದೆ ಈ ಒಂದು ಕ್ರೀಡಾಕೂಟವನ್ನು ಸಂಯೋಜನೆ ಮಾಡಿದಂಥ ಎಲ್ಲ ತೀರ್ಪುಗಾರರು ವೇದಿಕೆ ಹತ್ರ ಬರ್ತಾ ಇದ್ದಾರೆ. ತಮ್ಮ ಸಾಧನೆಯನ್ನು ನಾವು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ವತಿಯಿಂದ ತಮಗೆಲ್ಲ ನಾವು ಈ ಸಂದರ್ಭದಲ್ಲಿ ಕ್ರೀಡಾಕೂಟದ ಸಂಘಟಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಗೌರವಾನ್ವಿತ ಪುತ್ತೂರಿಲೆ ಫಸ್ಟ್ ಬಂದವರು ಗಮನಿಸಿ. ಈಗ ತಾನೇ 4x100 ಮೀಟರ್ ರಿಲೆಯಲ್ಲಿ ಜಯಿಸಿದಂತಹ ಪುತ್ತೂರು ತಂಡದ ಹುಡುಗರ ತಂಡ ಕೂಡ ತಕ್ಷಣ ಇಲ್ಲಿ ಅಲ್ಲಿ ದೈಹಿಕ ಶಿಕ್ಷಕರನ್ನು ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಚರಿಷ್ಮಾರವರು. ಶ್ರೀಯುತ ಪ್ರೇಮನಾಥ್ ರೈ ಅವರು, ಶ್ರೀಮತಿ ಸುನೀತಾ ಮೇಡಮ್, ಪ್ರೇಮನಾಥ್ ರೈ ಅವರು ದಯವಿಟ್ಟು ಈ ವಿದ್ಯಾರ್ಥಿಗಳನ್ನು ಗೌರವಿಸಲಿಕ್ಕೆ ತಾವು ಕೂಡ ಆಗಮಿಸಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಶ್ರೀಮತಿ ಲಿಲ್ಲಿ ಪಾಯಸ್. ಪುತ್ತೂರು ತಾಲೂಕಿನ ಗೌರವಾನ್ವಿತ ರಿಲೇ ತಂಡವನ್ನು ಪ್ರತಿನಿಧಿಸಿದಂಥ 4 ವಿದ್ಯಾರ್ಥಿಗಳು, ಕುಮಾರಿ ಚರಿಷ್ಮಾ, ಕುಮಾರಿ ಚೈತನ್ಯ, ಕುಮಾರಿ ತನುಶ್ರೀ ರೈ, ಸಮೃದ್ಧಿ, ಕುಮಾರಿ ಸಮೃದ್ಧಿ ಮತ್ತು ರಿಲೇ ತಂಡ. ಆತ್ಮೀಯರೇ, ಕುಮಾರಿ ಚೈತನ್ಯ, ಸಮೃದ್ಧಿ, ಚರಿಷ್ಮಾ, ತನುಶ್ರೀ, ಈಗ ತಾನೇ ರಿಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಪುತ್ತೂರಿನ ತಂಡ ದಯಮಾಡಿ ಬನ್ನಿ. ನಿಮ್ಮನ್ನು ಕಡಬ ಮತ್ತು ಪುತ್ತೂರು ಅವಳಿ ತಾಲೂಕುಗಳ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ನಾವು ಗೌರವಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಕ್ರೀಡಾಕೂಟದ ಸಂಚಾಲಕರಾದ ಗೌರವಾನ್ವಿತ ಹೇಮನ ಶೆಟ್ಟಿಯವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರಾದ ದಯಾನಂದ ನಾಯ್ಕರು ಸರ್ ಇದ್ದಾರೆ. ಜೊತೆಗೆ ಪುತ್ತೂರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಗೌರವಾನ್ವಿತ ಲೋಕೇಶ್ SR ನಮ್ಮೊಂದಿಗಿದ್ದಾರೆ. ಪುತ್ತೂರು ತಾಲೂಕು ಪೃಥ್ವಿರಾಜ್ರವರು ಸರ್ ಇದ್ದಾರೆ. ಪೃಥ್ವಿರಾಜ್ ಬಲ್ನಾಡು, ಮೊರಾರ್ಜಿ ದೇಸಾಯಿ ಬಲ್ನಾಡಿನ ಪೃಥ್ವಿರಾಜ್ ತಕ್ಷಣ ವಿಜಯ ವೇದಿಕೆ ಹತ್ರ ಬನ್ನಿ. ಪೃಥ್ವಿರಾಜ್ ಅಲ್ಲಿ ಹೋಗಪ್ಪ. ಬಲ್ನಾಡು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷ ಅಂತ ಶ್ರೀಮತಿ ಲಿಲ್ಲಿ ಪಾಯಸ್ ಮೇಡಮ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಕಡಬ ಮತ್ತು ಶ್ರೀಯುತ ಭುವನೇಶ್ ದೈಹಿಕ ಶಿಕ್ಷಣ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ. ಮೇಡಮ್ ಸರ್ ತಾವು ಎಲ್ಲಿದ್ರು? ಬಂದ್ರು, ಭುವನೇಶ್ ಸರ್ ಬಂದ್ರು. ಎಲ್ಲರೂ ಆದಷ್ಟು ಬೇಗ ಬನ್ನಿ. ನಮ್ಮ ಇನ್ನೂ ಕೂಡ ಬಹುಮಾನ ವಿತರಣಾ ಕಾರ್ಯಕ್ರಮ ಬಾಕಿ ಇದೆ. ಕಡಬ ಪುತ್ತೂರು ತಾಲೂಕಿನ ದಯಾನಂದ ರೈ ಸರ್, ದಯಣ್ಣ ನಿಮ್ಮನ್ನು ಕೂಡ ಕರೀತಾರೆ, ಹೋಗಿ ಸರ್ ಅಲ್ಲಿ ಒಮ್ಮೆ. ಎಲ್ಲ ಕಡಬ ಮತ್ತು ಪುತ್ತೂರು ಅವಳಿ ತಾಲೂಕುಗಳ ದೈಹಿಕ ಶಿಕ್ಷಣ ಶಿಕ್ಷಕರು ತಾವು ಎಲ್ಲಿದ್ದೀರಿ ತಕ್ಷಣ ಓಡಿಕೊಂಡು ಬನ್ನಿ. ಕಡಬ ಮತ್ತು ಪುತ್ತೂರು ಅವಳಿ ತಾಲೂಕುಗಳ ಎಲ್ಲ ದೈಹಿಕ ಶಿಕ್ಷಕರು ಕಡಬ ಮತ್ತು ಪುತ್ತೂರು ತಾಲೂಕು ಅವಳಿ ತಾಲೂಕುಗಳ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಏನು ಪ್ರಶಸ್ತಿ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಗೊಂಡಿರುವಂತಹ ಎಲ್ಲ ಕ್ರೀಡಾಪಟುಗಳನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಗೌರವಿಸ್ತಾ ಇರುವವರು ನಮ್ಮ ಈ ಕ್ರೀಡಾಕೂಟದ ಸಂಚಾಲಕರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು ಆದ ಶ್ರೀಯುತ ಹೇಮನ ಶೆಟ್ಟಿಯವರು ಗೌರವಿಸ್ತಾ ಇದ್ದಾರೆ. ಅವರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರಾದಂತಹ ದಯಾನಂದ ನಾಯ್ಕ್ ಸರ್ ಅವರಿದ್ದಾರೆ. ಆತ್ಮೀಯರೇ, ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮ್ಮೊಂದಿಗೆ ಈಗ ತಾನೇ ಆಸೀನರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭವನ್ನು ಕೂಡ ನಾವು ಮಾಡುವರಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಪುತ್ತೂರಿನ ಘನತೆವೆತ್ತ ಶಾಸಕರಾದಂಥ ಶ್ರೀ ಅಶೋಕ್ ರೈ ಅವರ ಧರ್ಮಪತ್ನಿ ಶ್ರೀಮತಿ ಸುಮಾ ಎ ರೈ ಅವರು
ನಮ್ಮೊಂದಿಗೆ ಉಪಸ್ಥಿತರಿದ್ದೀರಿ ಮೇಡಮ್. ತಮಗೆ ಈ ಸಂಘಟಕರ ಪರವಾಗಿ ಈ ಸಮಾರೋಪ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಕಡಬ ಮತ್ತು ಪುತ್ತೂರು ಅವಳಿ ತಾಲೂಕುಗಳ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ವಿಜೇತರಾದವರನ್ನ ನಾವೀಗ ಗೌರವಿಸಿ ಅಭಿನಂದಿಸ್ತಾ ಇದ್ದಾವೆ. ಎಲ್ಲ ಹುಡುಗಿಯರು ನಮ್ಮೊಂದಿಗೆ ಇದ್ದಾರೆ. ಗೌರವಾನ್ವಿತ ಯಮನ ಶೆಟ್ಟಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರಾದ ರಾಮಚಂದ್ರ ನಾಯ್ಕರವರು, ಶ್ರೀಯುತ ಭುವನೇಶ್ವರ್ ಅವರು, ಗೌರವಾನ್ವಿತ ಲೋಕೇಶ್ SR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ದಯಾನಂದ ರೈ ಮನವಳಿಕೆಯವರು, ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ಸುಂದರಗೌಡ ಇವರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲಿಲ್ಲಿ ಪಾಯ್ಸ್ರವರು, ರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸುನೀತಾರವರು, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಕರ್ನಾಟಕ ರಾಜ್ಯ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು ಶ್ರೀ ದಯಾನಂದ ರೈ ಅವರು ಉಪಸ್ಥಿತಿಯಲ್ಲಿ ಪುನೀತ್ ಸರ್ ಬನ್ನಿ ಬೇಗ. ಹರೀಶ್ ರೈ ಸರ್, ತ್ಯಾಗಂ ಸರ್ ಬನ್ನಿ ಸರ್. ಹರೀಶ್ ರೈ ಸರ್ ಬನ್ನಿ. ಹರೀಶ್ ರೈ ಅವರು, ತ್ಯಾಗಂ ಸರ್.
ಆದ್ಮೇಲೆ ತಮಗೆಲ್ಲ ಮತ್ತೊಮ್ಮೆ ವಿಜಯ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹುಡುಗರ ವಿಭಾಗದ 400 ಮೀಟರ್ ಓಟದ ವಿಜೇತರನ್ನ ಹುಡುಗಿಯರನ್ನ ಗೌರವಿಸ್ತಾ ಇದ್ದೇವೆ. ರಶ್ಮಿತಾ ಗೌಡ ರಾಮನಗರ, ಸುಪ್ರಿಯಾ ಗೌಡ ಉತ್ತರ ಕನ್ನಡ, ನಿಖಿತಾ ಶಿವಮೊಗ್ಗ. ಇದ್ದೀರಾ ಮೇಡಮ್? ಇವರನ್ನ ಗೌರವಿಸಲಿಕ್ಕಿದ್ದೇವೆ. ಶ್ರೀಯುತ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಕರಾವಳಿ ಪ್ರಾಧಿಕಾರ ಮಂಗಳೂರು. ಅದೇ ರೀತಿ MB ವಿಶ್ವನಾಥ ರೈ, ನಿವೃತ್ತ ವಿಜಯ ಬ್ಯಾಂಕ್ ಮ್ಯಾನೇಜರ್. ಅದೇ ರೀತಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದಂತಹ ಶ್ರೀಯುತ MB ವಿಶ್ವನಾಥ ರೈ ಅವರು, ಪುತ್ತೂರು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಲಿಕ್ಕಿದ್ದಾರೆ. ಅವರನ್ನು ಎಸ್ಕಾರ್ಟ್ ಮಾಡಬೇಕು ಅಂತ ಚಿತ್ರ, ಪವಿತ್ರ ಮತ್ತು ಕುಸುಮಾವತಿ ಬಳ್ನಾಡು, ಚಿತ್ರ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು, ಪವಿತ್ರ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು, ಕುಸುಮಾವತಿ ಬಳ್ನಾಡು ಇವರು ಅವರನ್ನು ಎಸ್ಕಾರ್ಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ರಶ್ಮಿತಾ ಗೌಡ ರಾಮನಗರ ಪ್ರಥಮ ಸ್ಥಾನ, ಸುಪ್ರಿಯಾ ಗೌಡ ಉತ್ತರ ಕನ್ನಡ ದ್ವಿತೀಯ ಸ್ಥಾನ, ನಿಖಿತಾಜಿ ಶಿವಮೊಗ್ಗ ತೃತೀಯ ಸ್ಥಾನ ಪಡೆದಿದ್ದೀರಿ. ತಯಾರಾಗಿದ್ದೀರಲ್ಲ ಮಕ್ಕಳೇ? ನಿಂತ್ಕೊಳ್ಳಿ. ಅದೇ ರೀತಿ ಗೌರವಿಸಲಿಕ್ಕಿದ್ದಾರೆ ಶ್ರೀಯುತ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಕರಾವಳಿ ಪ್ರಾಧಿಕಾರ ಮಂಗಳೂರು. MB ವಿಶ್ವನಾಥ ರೈ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್. ಅದೇ ರೀತಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಶ್ರೀಯುತ ರಾಧಾಕೃಷ್ಣ ಬೋರ್ಕರ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಪುತ್ತೂರು. ಇವರನ್ನ ವಿಜಯ ವೇದಿಕೆಗೆ ಕರ್ಕೊಂಡು ಹೋಗಬೇಕು ಅಂತ ನಾನು ನಮ್ಮ ಶಿಕ್ಷಕಿಯರಾದಂಥ ರಾಮಕೃಷ್ಣ ಪ್ರೌಢಶಾಲೆಯ ಚಿತ್ರ, ಪವಿತ್ರ ಬಳ್ನಾಡು ಶಾಲೆಯ ಕುಸುಮಾವತಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ತಯಾರಾಗಿರಿ. ಪುಷ್ಪ ಮೇಡಮ್ ಕಡಪುಡ್ಲೆ ಬೋಂದಿದ್ದೀರತ್ತಾ ಸರ್? ನಾನು ತುಂಬಿ ಸರಿ ಸರಿ ಸರಿ. ಹದಿನೇಳರ ವಯೋಮಾನದ 400 ಮೀಟರ್ ಓಟದ ಹುಡುಗಿಯರ ವಿಭಾಗದ ವಿಜೇತರನ್ನ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಪ್ರಥಮ ಸ್ಥಾನ ಬಿಬ್ ನಂಬರ್ 5726 ರಶ್ಮಿತಾ ಗೌಡ ರಾಮನಗರ. ದ್ವಿತೀಯ ಸ್ಥಾನ ಸುಪ್ರಿಯಾ ಗೌಡ ಉತ್ತರ ಕನ್ನಡ, ತೃತೀಯ ನಿಖಿತಾ ಶಿವಮೊಗ್ಗ. ಮುಖ್ಯ ಅತಿಥಿಗಳಾಗಿ ವಿಜಯ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇನೆ ಮಂಗಳೂರು ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚನಿಲ ತಿಮ್ಮಪ್ಪ ಶೆಟ್ಟಿಯವರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ MB ವಿಶ್ವನಾಥ ರೈ ಅವರು, ತಾಲೂಕು ಪಂಚಾಯತ್ ಪುತ್ತೂರಿನ ಮಾಜಿ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ವಿಜಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹದಿನೇಳರ ವಯೋಮಾನದ ಹುಡುಗಿಯರ 400 ಮೀಟರ್ ಓಟದ ಪ್ರಥಮ ಸ್ಥಾನ ರಶ್ಮಿತಾ ಗೌಡ ರಾಮನಗರ, ಸುಪ್ರಿಯಾ ಗೌಡ ಉತ್ತರ ಕನ್ನಡ, ನಿಖಿತಾಜಿ ಶಿವಮೊಗ್ಗ. ಆತ್ಮೀಯರೇ, ಮತ್ತೊಮ್ಮೆ ತಮಗೆಲ್ಲ ವಿಜಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. 17ರ ವಯೋಮಾನದ ಹುಡುಗಿಯರ ವಿಭಾಗದ 400 ಮೀಟರ್ ಓಟದ ವಿಜೇತರುಗಳನ್ನು ನಾವೀಗ ಗೌರವಿಸ್ತಾ ಇದ್ದೇವೆ. ಪ್ರಥಮ ಸ್ಥಾನ ಬಿಬ್ ನಂಬರ್ 5726 ರಶ್ಮಿತಾ ಗೌಡ ರಾಮನಗರ, ವಿಜಯ ವೇದಿಕೆ ಮೇಲೆ ಬನ್ನಿ. ದ್ವಿತೀಯ ಸ್ಥಾನ ಪಡೆದವರು ಬಿಬ್ ನಂಬರ್ 5880 ಸುಪ್ರಿಯಾ ಗೌಡ ಉತ್ತರ ಕನ್ನಡ. ತೃತೀಯ ಸ್ಥಾನವನ್ನು ಪಡೆದವರು ಬಿಬ್ ನಂಬರ್ 5752 ನಿಖಿತಾ ಜಿ ಶಿವಮೊಗ್ಗ. ಇವರನ್ನ
ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾನೆ. ಪ್ರಥಮ ಸ್ಥಾನ ಪಡೆದ ರಶ್ಮಿತಾ ಗೌಡ ರಾಮನಗರ ಇವರನ್ನ ಗೌರವಿಸಲಿಕ್ಕಿದ್ದಾರೆ. ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಕರಾವಳಿ ಪ್ರಾಧಿಕಾರ ಮಂಗಳೂರು, ಇವರು ಈ ವಿದ್ಯಾರ್ಥಿನಿಯನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ರಶ್ಮಿತಾ ಗೌಡ ರಾಮನಗರ ಇವರಿಗೆ ಚಿನ್ನದ ಪದಕ, ಪ್ರಶಸ್ತಿ ಪತ್ರ, ನಗದು ಬಹುಮಾನ ಮತ್ತು ಬಿಂದು ಕಂಪನಿ ನೀಡಿದಂಥ ಉಡುಗೊರೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ರಶ್ಮಿತಾ ಗೌಡ ರಾಮನಗರ ಇವರನ್ನು ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚನಿಲ ತಿಮ್ಮಪ್ಪ ಶೆಟ್ಟಿ ಇವರು. ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಸುಪ್ರಿಯಾ ಗೌಡ ಉತ್ತರ ಕನ್ನಡ, ಇವರನ್ನ ಗೌರವಿಸಲಿಕ್ಕಿದ್ದಾರೆ. MB ವಿಶ್ವನಾಥ ರೈ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್, ವಿಜಯ ಬ್ಯಾಂಕ್ ಮ್ಯಾನೇಜರ್, ಅಧ್ಯಕ್ಷರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್. ಸುಪ್ರಿಯಾ ಗೌಡ ಉತ್ತರ ಕನ್ನಡ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಬೆಳ್ಳಿಯ ಪದಕ, ಪ್ರಶಸ್ತಿ ಪತ್ರ, ನಗದು ಬಹುಮಾನ, ಬಿಂದು ಕಂಪನಿಯವರು ನೀಡಿದಂತಹ ಗಿಫ್ಟ್ ನೀಡಿ ವಿದ್ಯಾರ್ಥಿನಿ ಸುಪ್ರಿಯಾ ಗೌಡ ಅವರನ್ನ MB ವಿಶ್ವನಾಥ ರೈ ಅವರು ಗೌರವಿಸ್ತಾ ಇದ್ದಾರೆ. ತೃತೀಯ ಸ್ಥಾನವನ್ನು ಪಡೆದವರು ನಿಖಿತಾ ಜಿ ಶಿವಮೊಗ್ಗ, ಇವರನ್ನ ಗೌರವಿಸಲಿಕ್ಕಿದ್ದಾರೆ. ಶ್ರೀ ರಾಧಾಕೃಷ್ಣ ಬೋರ್ಕರ್, ಪುತ್ತೂರು ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಅವರು ಕಂಚಿನ ಪದಕ, ಪ್ರಶಸ್ತಿ ಪತ್ರ, ನಗದು ಬಹುಮಾನ ಮತ್ತು ಬಿಂದು ಕಂಪನಿ ನೀಡಿದಂತಹ ಗಿಫ್ಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಿಖಿತಾ ಜಿ ಶಿವಮೊಗ್ಗ ಇವರಿಗೆ. ಧನ್ಯವಾದಗಳು ಅತಿಥಿಗಳಿಗೆ, ಅಭಿನಂದನೆಗಳು ಕ್ರೀಡಾಪಟುಗಳಿಗೆ. ಹದಿನೇಳು ವಯೋಮಾನದ ಬಾಲಕರ 400 ಮೀಟರ್ ಓಟದಲ್ಲಿ ವಿಜೇತ ಸ್ಪರ್ಧಾಳುಗಳು ವಿದ್ಯಾನಗರದ ಸಯೀದ್ ಸಬೀರ್, ಬೆಂಗಳೂರಲ್ಲಿನ ನಿತಿನ್ ಗೌಡ ಎಂ, ದಕ್ಷಿಣ ಕನ್ನಡದ ಆಯುಷ್ ಪ್ರಾಂಜಲ್. ನಿಮ್ಮನ್ನ ವಿಜಯ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಅತಿ ಶೀಘ್ರವಾಗಿ ವಿಜಯ ವೇದಿಕೆ ಕಾರ್ಯಕ್ರಮಕ್ಕೆ ವೇದಿಕೆಗೆ ಬಳಿಗೆ ಬನ್ನಿ. ವಿದ್ಯಾನಗರದ ಸಯೀದ್ ಸಬೀರ್, ಬೆಂಗಳೂರು ರೂರಲಿನ ನಿತಿನ್ ಗೌಡ ಎಂ, ದಕ್ಷಿಣ ಕನ್ನಡದ ಆಯುಷ್ ಪ್ರಾಂಜಲ್. 3 ಜನ ವಿಜೇತ ಸ್ಪರ್ಧಾಳುಗಳು ಆದಷ್ಟು ಶೀಘ್ರವಾಗಿ ವಿಜಯ ವೇದಿಕೆ ಬಳಿ ಬರಬೇಕು. ನಿಮ್ಮನ್ನ ಇದೀಗ ನಾವು ವಿಜಯ ವೇದಿಕೆಯಲ್ಲಿ ಪದಕ ತೊಡಿಸಿ ಗೌರವಿಸಲಿಕ್ಕಿದ್ದೇವೆ. ಕ್ರೀಡಾಪಟುಗಳು ದಯಮಾಡಿ ಬನ್ನಿ. ವಿದ್ಯಾನಗರದ ಸಯೀದ್ ಸಾಬೀರ್, ಬೆಂಗಳೂರಲ್ಲಿನ ನಿತಿನ್ ಗೌಡ ಎಂ, ದಕ್ಷಿಣ ಕನ್ನಡದ ಆಯುಷ್ ಪ್ರಾಂಜಲ್. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕರ 400 ಮೀಟರ್ ಓಟದಲ್ಲಿ ವಿಜೇತ ಸ್ಪರ್ಧಾಳುಗಳನ್ನ ಪದಕ ತೊಡಿಸಿ ಗೌರವಿಸುವಂತಹ ಪದಕ ಪ್ರದಾನ ಸಮಾರಂಭದ ಅತಿಥಿ ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರೈ ಅವರು. ರಾಜ್ಯ ಮಟ್ಟದ ಒಬ್ಬ ಕ್ರೀಡಾಪಟು ಕೂಡ ಹೌದು. ಶ್ರೀಮತಿ ನಳಿನಿ ಪಿ ರೈ, ವ್ಯವಸ್ಥಾಪನಾ ನಿರ್ದೇಶಕರು, ಡ್ಯಾಶ್ ಮಾರ್ಕೆಟಿಂಗ್ ಕಂಪನಿ. ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು,
ಈ ಮೂವರು ಗಣ್ಯರು ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ವಿಜೇತ ಸ್ಪರ್ಧಾಳುಗಳನ್ನ ಪದಕ ತೋರಿಸಿ ಗೌರವಿಸಲಿಕ್ಕಿದ್ದಾರೆ. ಇವರನ್ನ ವಿಜಯ ವೇದಿಕೆ ಬಳಿ ಕರ್ಕೊಂಡೋಗಿ ಸಹಕರಿಸಲಿಕ್ಕಿದ್ದಾರೆ ಕ್ರೀಡಾಕೂಟ ಸಂಘಟನಾ ಸಮಿತಿಯ ಸದಸ್ಯರು, NSUI ರಾಜ್ಯದ ಉಪಾಧ್ಯಕ್ಷರು ಆಗಿರುವಂತಹ ಫಾರೂಕ್ ಬಾಯಬೆ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹರೀಶ್ ರೈ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಯಾಗಿರುವಂತಹ ತ್ಯಾಗಂ ಹರೇಕಳ. ಈ ಮೂವರು ಈ ಗಣ್ಯರನ್ನ ಎಸ್ಕಾಟ್ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಹರೀಶ್ ರೈ, ತ್ಯಾಗಂ ಹರೇಕಳ, ದಯಮಾಡಿ ಬನ್ನಿ. ಹರೀಶ್ ರೈ ಅವರು ನಮ್ಮ ಕ್ರಿಯಾಶೀಲ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯವರು, ಹಾಗೆ ಕೋಶಾಧಿಕಾರಿ ತ್ಯಾಗಂ ಹರೇಕಳ. ಕ್ರೀಡಾಭಿಮಾನಿಗಳೇ, 17 ವಯೋಮಾನದ ಪ್ರೌಢಶಾಲಾ ಬಾಲಕರ 400 ಮೀಟರ್ ಓಟದಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದ ವಿಜೇತರನ್ನ ಅಭಿನಂದಿಸುವ ಸಂಭ್ರಮದ ಕ್ಷಣ. ಅವರನ್ನ ವಿಜಯ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಇದೀಗ ನಾವು ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳು ಖ್ಯಾತ ರಾಜ್ಯ ಮಟ್ಟದ ಕ್ರೀಡಾಪಟು ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರೈ ಅವರು, ಶ್ರೀಮತಿ ನಳಿನಿ ಪಿರಾಯ್ ವ್ಯವಸ್ಥಾಪನಾ ನಿರ್ದೇಶಕರು ಡ್ಯಾಶ್ ಮಾರ್ಕೆಟಿಂಗ್ ಕಂಪನಿ, ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರನ್ನ ಎಸ್ಕಾಟ್ ಮಾಡ್ತಾ ಇದ್ದಾರೆ. ಕ್ರೀಡಾಕೂಟ ಸಂಘಟನಾ ಸಮಿತಿಯ ಸದಸ್ಯರು NSUI ರಾಜ್ಯ ಉಪಾಧ್ಯಕ್ಷರು ಫಾರೂಕ್ ಬಯಾಬೆ, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಹರೀಶ್ ರಾಯ್, ಕೋಶಾಧಿಕಾರಿಯಾಗಿರುವಂತಹ ಮಾನ್ಯ ತ್ಯಾಗಂ ಹರೇಕಳ ಇವರು. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನ ವಿಜಯ ವೇದಿಕೆ ಕಡೆಗೆ ಸೆಳೀತಾ ಇದ್ದೇನೆ. 17 ವಯೋಮಾನದ ಬಾಲಕರ 400 ಮೀಟರ್ ಓಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಪದಕ ವಿಜೇತ ಸ್ಪರ್ಧಾಳುಗಳನ್ನ ಅಭಿನಂದಿಸುವ ಸಂಭ್ರಮದ ಕ್ಷಣ. ಚಿನ್ನದ ಪದಕ ವಿದ್ಯಾನಗರಕ್ಕೆ ಸಾಯಿದ್ ಸಾಬೀರ್, ಹೆಮ್ಮೆಯ ಕ್ರೀಡಾಪಟು, 49.79 ಸೆಕೆಂಡ್ ವೇಗದಲ್ಲಿ ಓಡಿ ಚಿನ್ನದ ಪದಕ. ಬೆಳ್ಳಿಯ ಪದಕ ಬೆಂಗಳೂರಲ್ಲಿಗೆ ನಿತಿನ್ ಗೌಡ ಎಂ, 51.07 ಸೆಕೆಂಡ್ ನಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿಯ ಪದಕ. ಕಂಚಿನ ಪದಕ ಆತಿಥೇಯ ದಕ್ಷಿಣ ಕನ್ನಡಕ್ಕೆ ಆಯುಷ್ ಪ್ರಾಂಜಲ್, 51.60 ಸೆಕೆಂಡ್ ವೇಗದಲ್ಲಿ ಓಡುವುದರ ಮೂಲಕ ಈ ಸಾಧನೆ. ಪ್ರಥಮ ಸ್ಥಾನ ಪಡೆದಂತಹ ಚಿನ್ನದ ಪದಕದ ಕ್ರೀಡಾಪಟು ವಿದ್ಯಾನಗರದ ಸಯೀದ್ ಸಬೀರ್, 49.79 ಸೆಕೆಂಡ್ ವೇಗದಲ್ಲಿ ಓಡಿದಂತ ಕ್ರೀಡಾಪಟುವನ್ನ ನಮ್ಮ ಅತಿಥಿಯಾಗಿರುವಂತಹ ರಾಜ್ಯ ಮಟ್ಟದ ಉತ್ತಮ ಕ್ರೀಡಾಪಟು ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರಾಯ್ ಇವರನ್ನ ಎಸ್ಕಾಟ್ ಮಾಡಬೇಕು ಅಂತ ಫಾರೂಕ್ ಬಾಯಾಬೆ, NSUI ಸ್ಟೇಟ್ ಉಪಾಧ್ಯಕ್ಷರು, ಕ್ರೀಡಾಕೂಟ ಸಂಘಟನಾ ಸಮಿತಿಯ ಸದಸ್ಯರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಚಿನ್ನದ ಬಾಲಕ ವಿದ್ಯಾನಗರ ಕ್ರೀಡಾ ಶಾಲೆಯ ಸಯೀದ್ ಸಬೀರ್, 49.79 ಸೆಕೆಂಡ್ ವೇಗದಲ್ಲಿ ಓಡಿ ಚಿನ್ನದ ಗೆರೆಯನ್ನ ದಾಟಿದ ಕ್ರೀಡಾಪಟು. ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರೈ ಅವರಿಂದ ಪದಕ ಪ್ರದಾನ. ಚಿನ್ನದ ಪದಕ ಬಿಂದು ಕಂಪನಿಯಿಂದ ನೀಡಿದಂತಹ ಗಿಫ್ಟ್ ಹ್ಯಾಂಪರ್, ಟಿ ಶರ್ಟ್ ಮತ್ತೆ ನಗದು ಬಹುಮಾನದ ಕೊಡುಗೆ. ಬೆಳ್ಳಿಯ ಪದಕ ಬೆಂಗಳೂರಿನ ನಿತಿನ್ ಗೌಡ ಎಂ, 51.07 ಸೆಕೆಂಡ್ ವೇಗದಲ್ಲಿ ಓಡಿ ಆ ಸಾಧನೆ. ಶ್ರೀಮತಿ ನಳಿನಿ ಪಿರಾಯ್ ವ್ಯವಸ್ಥಾಪನಾ ನಿರ್ದೇಶಕರು ಡ್ಯಾಶ್ ಮಾರ್ಕೆಟಿಂಗ್ ಕಂಪನಿ ಇವನ್ನ ಎಸ್ಕಾಟ್ ಮಾಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಹರೀಶ್ ರೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
51.07 ವೇಗದಲ್ಲಿ ಓಡಿ ಬೆಂಗಳೂರಲ್ಲಿಗೆ ನಿತಿನ್ ಗೌಡಾಯಂ ಇವರ ಮೂಲಕ ಬೆಳ್ಳಿಯ ಪದಕ. ಸಂಘಟಕರು ನೀಡುವಂತಹ ಬಿಂದು ಕಂಪನಿಯಿಂದ ನೀಡುವ ಗಿಫ್ಟ್ ಹ್ಯಾಂಪರ್, ಟಿ ಶರ್ಟ್, ನಗದು ಬಹುಮಾನ, ಪೇಟ ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ತೃತೀಯ ಸ್ಥಾನ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಯುಷ್ ಪ್ರಾಂಜಲ್ ಕ್ರೀಡಾಪಟುವಿನ ಮೂಲಕ 51.60. ಸೆಕೆಂಡ್ ವೇಗದಲ್ಲಿ ಓಡಿ ಕಂಚಿನ ಪದಕ. ಈ ಬಹುಮಾನವನ್ನ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರನ್ನ ಎಸ್ಕಾರ್ಟ್ ಮಾಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿ ತ್ಯಾಗಂ ಹರೇಕಳ, ರಾಷ್ಟ್ರೀಯ ಕ್ರೀಡಾಪಟು ತ್ಯಾಗಂ ಹರೇಕಳ ಇವರು ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ. ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಕ್ರೀಡಾಕೂಟ ಸಂಘಟನಾ ಸಮಿತಿ ಅಧ್ಯಕ್ಷರು ಕಾವು ಹೇಮನಾಥ್ ಶೆಟ್ಟಿ ಅವರಿಗೆ ಎಲ್ಲಾ ರೀತಿಯಲ್ಲಿ ಆಸರೆಯಾಗಿ ನಿಂತಹ ಅವರ ಧರ್ಮಪತ್ನಿ. ಅಭಿನಂದನೆಗಳು. ಚಿನ್ನ, ಬೆಳ್ಳಿ, ಕಂಚು ವಿಜೇತ ಸ್ಪರ್ಧಾಳುಗಳಿಗೆ ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರೈ ಅವರಿಗೆ, ಶ್ರೀಮತಿ ನಳಿನಿ ಪೇರಾಯಿ ಅವರಿಗೆ, ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರಿಗೆ, ಅವರನ್ನು ಎಸ್ಕಾರ್ಟ್ ಮಾಡಿದಂತಹ ಫಾರೂಕ್ ಭಾಯ್, ಅಭಯ್, ಹರೀಶ್ ರೈ ಮತ್ತು ತ್ಯಾಗಂ ಹರೇಕಳ ಇವರಿಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹದಿನೇಳು ವಯೋಮಾನದ ಪ್ರೌಢಶಾಲಾ ಬಾಲಕರ ವೇಗದ ಓಟ 100 ಮೀಟರ್ ಓಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಸ್ಪರ್ಧಾಳುಗಳನ್ನು ಗೌರವಿಸುವ ಕಾರ್ಯಕ್ರಮ. ವಿದ್ಯಾನಗರ ಕ್ರೀಡಾ ಶಾಲೆಯ ಅಬುಬಕರ್, ಬೆಂಗಳೂರು ಸೌತಿನ ಮನೀಶ್, ಬೆಂಗಳೂರು ಸೌತಿನ ತರುಣ್ ವಿ. ಈ ಮಧ್ಯೆ ಮುಕ್ತಾಯವಾದಂತಹ ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಸಿರಿಸಿ ಈ ತಂಡಕ್ಕೆ ಸಲ್ಲುತ್ತದೆ. ದ್ವಿತೀಯ ಸ್ಥಾನ ದಕ್ಷಿಣ ಕನ್ನಡ, ತೃತೀಯ ಸ್ಥಾನ ಉಡುಪಿ. ವಿಜೇತ ತಂಡಗಳಿಗೆ ಅಭಿನಂದನೆಗಳು. ಅಬುಬಕರ್, ಮೋನೀಶ್, ತರುಣ್ವಿ ಈ ವಿಜೇತ ಸ್ಪರ್ಧಾಳುಗಳನ್ನು ಇದೀಗ ಪದಕ ತೊಡಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಇವರನ್ನ ಪದಕ ತೊಡಿಸಿ ಗೌರವಿಸಬೇಕಾಗಿ ಮಾನ್ಯ ರವೀಂದ್ರ ಶೆಟ್ಟಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಲಿಲ್ಲಿ ಪಾಯ್ಸ್, ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ಮಾನ್ಯ ಲ್ಯಾನ್ಸಿ ಮಸ್ಕ್ರೇನಾಸ್ ರೀಜನಲ್ ಚೇರ್ಪರ್ಸನ್ ಲಯನ್ ಕ್ಲಬ್ 317 ಡಿ. ಈ ಗಣ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಎಸ್ಕಾರ್ಟ್ ಮಾಡಬೇಕು ಅಂತ ನ್ಯಾಷನಲ್ ಅಥ್ಲೆಟ್ ಆಗಿರುವಂತಹ ರಾಕೇಶ್ ರಾಯ್ ಕಡಿಂಜಿ,
ಮಾನ್ಯ ಗಣೇಶ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇವರನ್ನು ಎಸ್ಕಾಟ್ ಮಾಡಬೇಕು ಅಂತ ಮಾನ್ಯ ಮಾಮಾ ಚಾನ್ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Ladies and gentlemen, I would like to pull your attention to the victory stand. This is the time to honor the winners of under 17 boys 100 meter race. Gold medal secured by Mr. Abu Bakar Vidyanagar, and silver medal goes to Monish, Bangalore South, and Tarun V, bronze medalist from Bangalore South. ಈ ವಿಜೇತ ಸ್ಪರ್ಧಾಳುಗಳನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ರವೀಂದ್ರ ಶೆಟ್ಟಿ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಮತಿ ಲಿಲ್ಲಿ ಪಾಯ್ಸ್, ಲಯನ್ಸ್ ಕ್ಲಬ್ 317 ರೀಜನಲ್ ಚೇರ್ಪರ್ಸನ್ ಲೈನ್ಸಿ ಮಾಸ್ಕ್ರೇನಾಸ್ ಇವರು ಅಭಿನಂದಿಸಲಿಕ್ಕಿದ್ದಾರೆ. ಇವರನ್ನ ಎಸ್ಕಾಟ್ ಮಾಡಬೇಕು ಅಂತ ರಾಷ್ಟ್ರೀಯ ಕ್ರೀಡಾಪಟು ರಾಕೇಶ್ ರಾಯ್ ಕಡೆಂಜಿ, ಮಾನ್ಯ ಗಣೇಶ್ ಶೆಟ್ಟಿ ನೆಲ್ಲಿಕಟ್ಟೆ, ಮಾನ್ಯ ಮೊಹಮ್ಮದ್ ಚಾನ್ ಕಾರ್ಯಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರು ಮೊಹಮ್ಮದ್ ಚಾನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಗಮನವನ್ನಿದೀಗ ವಿಜಯ ವೇದಿಕೆಗೆ ಸೆಳೆತಾ ಇದ್ದೇನೆ. ವೇಗದ ಓಟಗಾರರು, ನಮ್ಮ ರಾಜ್ಯದ 17 ವಯೋಮಾನದ ವೇಗದ ಓಟಗಾರರನ್ನ ಇದೀಗ ಚಿನ್ನ, ಬೆಳ್ಳಿ, ಕಂಚು ಪಾರಿತೋಷಕದೊಂದಿಗೆ ಗೌರವಿಸುವ ಸಂಭ್ರಮದ ಕ್ಷಣ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾನ್ಯ ರವೀಂದ್ರ ಶೆಟ್ಟಿ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಮತಿ ಲಿಲ್ಲಿ ಪಾಯ್ಸ್, ಲಯನ್ಸ್ ಕ್ಲಬ್ನ 317 ರೀಜನಲ್ ಚೇರ್ಪರ್ಸನ್ ಲೈನ್ಸಿ ಮಾಸ್ಕ್ರೇನಾಸ್ ಇವರನ್ನ ಎಸ್ಕಾಟ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಕ್ರೀಡಾಪಟು ರಾಕೇಶ್ ರಾಯ್, ನೆಲ್ಲಿಕಟ್ಟೆಯ ಮಾನ್ಯ ಗಣೇಶ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರು ಮಾನ್ಯ ಮೊಹಮ್ಮದ್ ಚಾನ್ ಇವರು. ವಿದ್ಯಾನಗರ ಕ್ರೀಡಾ ಶಾಲೆಗೆ ಚಿನ್ನದ ಪದಕ ಅಬೂಬಕರ್ ಮೂಲಕ ಪ್ರಥಮ ಸ್ಥಾನದ ಗೌರವ ವಿಜಯ ವೇದಿಕೆಗೆ ಬರಬೇಕು. ಬೆಳ್ಳಿಯ ಪದಕ ಬ್ಯಾಂಗ್ಳೂರು ಸೌತ್ ಮನೀಶ್ ಇವರ ಮೂಲಕ, ಕಂಚಿನ ಪದಕ ಬ್ಯಾಂಗ್ಳೂರು ಸೌತಿನ ತರುಣ್ ವಿ. ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾನಗರ ಕ್ರೀಡಾ ಶಾಲೆಯ ಅಬೂಬಕರ್ 11.01 ಸೆಕೆಂಡ್ ವೇಗದಲ್ಲಿ ಓಡಿ ಈ ರಾಜ್ಯದ ಈ ವರ್ಷದ ವೇಗದ ಓಟಗಾರ 17 ವಯೋಮಾನದ ಬಾಲಕ. ಇವರನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾನ್ಯ ರವೀಂದ್ರ ಶೆಟ್ಟಿ ಅವರು ಚಿನ್ನದ ಪದಕ, ಪ್ರಶಸ್ತಿ ಪತ್ರ ಹಾಗೆ ಬಿಂದು ಕಂಪನಿಯಿಂದ ನೀಡುವಂತಹ ಗಿಫ್ಟ್ ಹ್ಯಾಂಪರ್, ಟಿ ಶರ್ಟ್ ಮತ್ತೆ ನಗದನ್ನು ನೀಡಿ ಗೌರವಿಸಬೇಕು. ಇವರನ್ನ ಎಸ್ಕಾಟ್ ಮಾಡಬೇಕು ಅಂತ ರಾಕೇಶ್ ರಾಯ್, ರಾಷ್ಟ್ರೀಯ ಕ್ರೀಡಾಪಟು ರಾಕೇಶ್ ರಾಯ್ ಕಿರಂಜಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮ ಸ್ಥಾನದ ಗೌರವ, ಚಿನ್ನದ ಪದಕ ವಿದ್ಯಾನಗರ ಕ್ರೀಡಾ ಶಾಲೆಯ ಅಬೂಬಕರ್ 11.01 ಸೆಕೆಂಡ್ ವೇಗದಲ್ಲಿ ಓಡಿ ವೇಗದ ಓಟಗಾರನಾಗಿ ಮೂಡಿ ಬಂದಂತಹ ಕ್ರೀಡಾಪಟು. ದ್ವಿತೀಯ ಸ್ಥಾನ ಬೆಳ್ಳಿಯ ಪದಕ ಬೆಂಗಳೂರು ಸೌತ್ಗೆ ಮನೀಶ್ ಕ್ರೀಡಾಪಟು 11.07 ಸೆಕೆಂಡ್ ವೇಗದಲ್ಲಿ ಓಡಿ ಈ ಸಾಧನೆ. ಈ ವಿಜೇತ ಸ್ಪರ್ಧಾಳುವಿಗೆ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಮತಿ ಲಿಲ್ಲಿ ಪಾಯ್ಸ್ ಇವರು ಪದಕ ತೊಡಿಸಿ ಗೌರವಿಸಬೇಕು. ಇವರನ್ನ ಎಸ್ಕಾಟ್ ಮಾಡಬೇಕು ಅಂತ ಮಾನ್ಯ ಗಣೇಶ್ ಶೆಟ್ಟಿ ನೆಲ್ಲಿಕಟ್ಟೆ ಇವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ. ದ್ವಿತೀಯ ಸ್ಥಾನದ ಗೌರವ ಬೆಂಗಳೂರು ಸೌತಿನ ಮನೀಶ್ 11.07 ಸೆಕೆಂಡ್ ವೇಗದಲ್ಲಿ ಓಡಿ ಎರಡನೇ ಅತ್ಯಂತ ವೇಗದ ಓಟಗಾರನಾಗಿ ಮೂಡಿ ಬಂದಂತಹ ಕ್ರೀಡಾಪಟು. ಇವರಿಗೆ ಬೆಳ್ಳಿಯ ಪದಕ, ಪೇಟ, ಪ್ರಶಸ್ತಿ ಪತ್ರ, ಬಿಂದು ಸಂಸ್ಥೆ ಕೊಡಮಾಡುವಂತಹ ಗಿಫ್ಟ್ ಹ್ಯಾಂಪರ್, ನಗದು ಬಹುಮಾನ ಮತ್ತು ಟಿ ಶರ್ಟ್ ಅನ್ನು ನೀಡಿ ಅಭಿನಂದಿಸ್ತಾ ಇದ್ದೇವೆ. ತೃತೀಯ ಸ್ಥಾನದೊಂದಿಗೆ ಕಂಚಿನ ಪದಕದ ಗೌರವ ಬೆಂಗಳೂರು ಸೌತಿನ ತರುಣ್ ವಿ 11.37 ಸೆಕೆಂಡ್ ವೇಗದಲ್ಲಿ ಓಡಿ ಈ ಸಾಧನೆ.
ಈ ಗೌರವವನ್ನ ನೀಡಿ ಅಭಿನಂದಿಸಬೇಕು ಅಂತ ಲಯನ್ಸ್ 317 ಡಿ ಇದರ ರೀಜನಲ್ ಚೇರ್ಪರ್ಸನ್ ಲಯನ್ಸಿ ಮಾಸ್ಕ್ರೆನಾ ಇವ್ರನ್ನ ಎಸ್ಕಾರ್ಟ್ ಮಾಡಬೇಕು ಅಂತ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರು ಮೊಹಮ್ಮದ್ ಛನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. 17 ವಯೋಮಾನದ ಬಾಲಕರ ವೇಗದ ಓಟದಲ್ಲಿ ಚಿನ್ನ ಬೆಳ್ಳಿ ಕಂಚು ಪಡೆದ ಬಾಲಕರು ಅಭಿನಂದನೆಗಳು. ವಿಜೇತ ಸ್ಪರ್ಧಾಳುಗಳಿಗೆ ಬಹುಮಾನ ನೀಡಿದಂತ ಎಲ್ಲ ಗಣ್ಯಮಾನ್ಯರಿಗೆ ಕೃತಜ್ಞತೆಗಳು. This is the result of under 17 boys 400 meters relay final. Gold medal goes to Dakshina Kannada team and silver medal goes to Vidyanagar Sports School and bronze medal goes to Bangalore South. This is the result of under 17 boys 4 into 100 meters relay final. Now we are going to conduct the victory ceremony for the winners of under 17 girls 100 meter final. The medalists of this event are as follows: Gopika Ji of Dakshina Kannada and Iram She Shumaga and Mamata Yam Shumaga. They are the winners of under 17 girls 100 meters final. Gopika Ji Dakshina Kannada and Iram Sheikh Shumaga and Mamata Yam Shumaga. The medalist of girls 100 meter final, please come to the announcer's desk immediately. Now we are going to conduct the victory ceremony for you. Gopika Ji Dakshina Kannada and Iram Sheikh Shumaga, Mamata Yam Shumaga. ಮುನ್ನೆಯಿಂದ ಅವಿರತ ಶ್ರಮದಿಂದ ಎಲೆಮರೆಯ ಕಾಯಿಯಾಗಿ ಸೇವೆ ಸಲ್ಲಿಸಿದಂತಹ ಈ ಸಂಸ್ಥೆಯ ರಾಮಕೃಷ್ಣ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಈ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಮಾವೇಶಗೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ವೇಗದ ಓಟಗಾರ್ತಿಯರನ್ನ ಕೂಟದ ವೇಗದ ಓಟಗಾರ್ತಿಯರನ್ನ ಪದಕ ತೊಡಿಸಿ ಗೌರವಿಸುವಂತಹ ನಮ್ಮ ಸಮಾರಂಭದ ಅತಿಥಿಗಳು ಮಾನ್ಯ ಶ್ರೀ ದಂಬೆಕಾನ ಸದಾಶಿವರಯ್ಯವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು, ಮಾನ್ಯ ಶ್ರೀ ದಯಾನಂದ ರಾಯಿ ಮನವಳಿಗೆ ಸಂಚಾಲಕರು ಬಂಟರಾಯನೆ ನಾಡವರ ಸಂಘ ಪುತ್ತೂರು, ಮಾನ್ಯ ನಿತ್ಯಾನಂದ ಶೆಟ್ಟಿ ನಿಲ್ಯಾಡಿ ನಿರ್ದೇಶಕರು ಬಂಟರಾಯನೆ ನಾಡವರ ಸಂಘ ಪುತ್ತೂರು, ಇವರನ್ನ ಎಸ್ಕಾರ್ಟ್ ಮಾಡಿ ಸಹಕರಿಸಬೇಕು ಅಂತ ಮಾನ್ಯ ಸುಧಾಕರ್ ರಾಯ್ ಪುತ್ತೂರು ತಾಲೂಕಿನ ಗ್ರೇಟ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ಮಾನ್ಯ ಸೀತಾರಾಮ್ ಗೌಡ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ಮಾನ್ಯ ಸುಧೀರ್ ರಾಯ್ ದೈಹಿಕ ಶಿಕ್ಷಣ ಶಿಕ್ಷಕರು, ಈ ಮೂವರು ಈ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯನ್ನು ಮತ್ತು ಹಸಿರುವಾಣಿ ನಿರ್ವಹಣೆಯನ್ನು ಅತ್ಯಂತ ಅದ್ಭುತವಾಗಿ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಹೆಮ್ಮೆಯ ದೈಹಿಕ ಶಿಕ್ಷಣ ಶಿಕ್ಷಕರು. ಇವರು ಈ
ಗಣ್ಯಮಾನ್ಯರನ್ನ ಎಸ್ಕಾಟ್ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. Ladies and gentlemen, I would like to seek your attention towards the victory stand. This is the time to honor. There the fastest runner in state under 17 girl. Gopikaji Dakshina Kannada, Iram Sheikh Shivamoga and Mamata Yam Shivamoga. There the medalist of under 17 girls 100-meter final. ಹದಿನೇಳು ವಯೋಮಾನದ ಬಾಲಕಿಯರ ಈ ರಾಜ್ಯದ ವೇಗದ ಓಟಗಾರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೋಪಿಕಾಜಿ ವಿಜಯ ವೇದಿಕೆಯಲ್ಲಿ ಚಿನ್ನದ ಪದಕಕ್ಕಾಗಿ 12.87 ಸೆಕೆಂಡ್ ವೇಗದಲ್ಲಿ ಓಡುವುದರ ಮೂಲಕ ಸಾಧನೆ. ದ್ವಿತೀಯ ಸ್ಥಾನ ಮಲೆನಾಡು ಜಿಲ್ಲೆ ಶಿವಮೊಗ್ಗದ ಇರಾಮ್ ಶೇಖ್. ಶಿವಮೊಗ್ಗ ಜಿಲ್ಲೆಯ ಇರಾಮ್ ಶೇಖ್ 12.88 ಸೆಕೆಂಡ್ ವೇಗದಲ್ಲಿ ಬೆಳ್ಳಿಯ ಪದಕ. ಕಂಚಿನ ಪದಕ ಮತ್ತೆ ಶಿವಮೊಗ್ಗ ಜಿಲ್ಲೆಗೆ ಮಮತಾ ಎಂ 12.96 ಸೆಕೆಂಡ್ ವೇಗದಲ್ಲಿ ತೃತೀಯ ಸ್ಥಾನದ ಗೌರವ. ಪ್ರಥಮ ಸ್ಥಾನ ಪಡೆದಂತಹ ಚಿನ್ನದ ಪದಕ ಕ್ರೀಡಾಪಟು ಇವರನ್ನ ಶ್ರೀ ದಂಬೆಕಾನ ಸದಾಶಿವರಾಯ್ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಪದಕ ತೊಡಿಸಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅವರನ್ನ ಮಾನ್ಯ ಸುಧಾಕರ್ ರೈ ಅವರು ಗ್ರೇಟ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಪುತ್ತೂರು, ಕ್ರೀಡಾ ಜ್ಯೋತಿ ಮತ್ತು ಹಸಿರುವಾಣಿ ನಿರ್ವಹಣೆಯನ್ನ ಪುತ್ತೂರು ತಾಲೂಕಿನಾದ್ಯಂತ 2 ದಿನಗಳ ಕಾಲ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಸುಧಾಕರ್ ಅವರು ಎಸ್ಕಾಟ್ ಮಾಡ್ತಾ ಇದ್ದಾರೆ. ಪ್ರಥಮ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟು ಗೋಪಿಕಾ ಜಿ 12.87 ಸೆಕೆಂಡ್ ವೇಗದಲ್ಲಿ ಓಡಿ ಚಿನ್ನದ ಪದಕದ ಸಾಧನೆ. ಚಿನ್ನದ ಪದಕ, ಪೇಟ ಪ್ರಶಸ್ತಿ ಪತ್ರ, ಬಿಂದು ಇವರಿಂದ ಗಿಫ್ಟ್ ಹ್ಯಾಂಪರ್ಸ್ ಪ್ರಶಸ್ತಿ, ಹಾಗೆ ಟಿ ಶರ್ಟ್ ಮತ್ತೆ ನಗದು ಬಹುಮಾನದ ಗೌರವ ಮನೆ ದಂಬೆಕಾನ ಸದಾಶಿವರಯ್ಯ ಅವರಿಂದ. ದ್ವಿತೀಯ ಸ್ಥಾನ ಬೆಳ್ಳಿಯ ಪದಕ ಶಿವಮೊಗ್ಗ ಜಿಲ್ಲೆಯ ಇರಾಮ್ ಶೇಖ್ ಅವರಿಗೆ 12.88 ಸೆಕೆಂಡ್ ವೇಗದಲ್ಲಿ ಓಡಿ ಅದ್ಭುತ ಸಾಧನೆ. ಮಾನ್ಯ ದಯಾನಂದ ರಾಯ್ ಮನವಳಿಕೆ ಸಂಚಾಲಕರು ಬಂಟರಯಾನೆ ನಾಡವರ ಸಂಘ ಪುತ್ತೂರು ಇವರು ಪದಕ ತೊಡಿಸಿ ಗೌರವಿಸಬೇಕು. ಇವರನ್ನ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಸೀತಾರಾಮ್ ಗೌಡ ಇವರು ಎಸ್ಕಾಟ್ ಮಾಡ್ತಾ ಇದ್ದಾರೆ. ಬೆಳ್ಳಿಯ ಪದಕ ಶಿವಮೊಗ್ಗ ಜಿಲ್ಲೆಗೆ ಇರಾಮ್ ಶೇಖ್ ಕ್ರೀಡಾಪಟು 12.88 ಸೆಕೆಂಡ್ ವೇಗದಲ್ಲಿ ಓಡಿ ಈ ಸಾಧನೆ. ಬೆಳ್ಳಿಯ ಪದಕ, ಪೇಟ, ಬಿಂದು ಅವರ ಗಿಫ್ಟ್ ಹ್ಯಾಂಪರ್, ಟಿ ಶರ್ಟ್ ನಗದು ಬಹುಮಾನ, ಪಾರಿತೋಷಕದಿಂದ ಗೌರವ. ತೃತೀಯ ಸ್ಥಾನ ಶಿವಮೊಗ್ಗ ಜಿಲ್ಲೆಗೆ ಅವಳಿ ಪ್ರಶಸ್ತಿ. ಕಂಚಿನ ಪದಕ ಮಮತಾ ಎಂ 12.96 ಸೆಕೆಂಡ್ ವೇಗದಲ್ಲಿ ಓಡಿದ ಸಾಧನೆ. ಈ ಬಹುಮಾನವನ್ನು ನಿತ್ಯಾನಂದ ಶೆಟ್ಟಿ ನೆಲ್ಯಾಡಿ ನಿರ್ದೇಶಕರು ಬಂಟರಯಾನೆ ನಾಡವರ ಸಂಘ ಪುತ್ತೂರು ಇವ್ರು ನೀಡಿ ಗೌರವಿಸಬೇಕು, ಅವರನ್ನ ಎಸ್ಕಾಟ್ ಮಾಡಬೇಕು ಅಂತ ಮಾನ್ಯ ಸುಧೀರ್ ರಾಯ್. ಕಂಚಿನ ಪದಕದ ಸಾಧನೆ ಶಿವಮೊಗ್ಗ ಜಿಲ್ಲೆಯ ಮಮತಾ ಎಂ 12.96 ಸೆಕೆಂಡ್ ವೇಗದಲ್ಲಿ ಓಡಿಯ ತೃತೀಯ ಸ್ಥಾನದೊಂದಿಗೆ ಈ ಗೌರವ. ಶಿವಮೊಗ್ಗ ಜಿಲ್ಲೆಯ ಮಮತಾ 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಬಾಲಕಿ. ಅಭಿನಂದನೆಗಳು. ಕಂಗ್ರಾಚುಲೇಷನ್ಸ್ ಟು ದ ಮೆಡಲಿಸ್ಟ್ ಅಂಡ್ ಥ್ಯಾಂಕ್ ಯು ಒನ್ ಅಂಡ್ ಆಲ್. ರಾಮಕೃಷ್ಣ ಹೈಸ್ಕೂಲ್ನ ಎಲ್ಲ ಮಕ್ಕಳು ಇನ್ ಫ್ರಂಟ್ ಆಫ್ ಮೈನ್ ಸ್ಟೇಜ್ ನೀವು ಗ್ಯಾದರ್ ಆಗಬೇಕು. ಬಹಳಷ್ಟು ಶ್ರಮವನ್ನು ವಹಿಸಿದ್ದೀರಿ. ಯಶಸ್ವಿಯಾಗಿ ನಿಮ್ಮ ವಿದ್ಯಾಸಂಸ್ಥೆಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದ
ಸಂಘಟನೆ ಮಾಡಿದಂತಹ ಹೆಗ್ಗಳಿಕೆ, ಆ ಅನುಭವ, ಆ ನಾಯಕತ್ವ ನಿಮ್ಮದು. ಅಭಿನಂದನೆಗಳು ರಾಮಕೃಷ್ಣ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ. ನೀವೆಲ್ಲರೂ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಸಮಾವೇಶಗೊಳ್ಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಮಧ್ಯೆ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಸನ್ಮಾನ್ಯ ಬೆಳ್ಳಿಪಾಡಿ ರಮನಾಥ್ ರೈ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಗಣ್ಯರನ್ನ ವೇದಿಕೆಗೆ ಕರೆತರುವಂತೆ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾನ್ಯ ರಮನಾಥ್ ರೈ ಅವರು, ಬಿ ರಮನಾಥ್ ರೈ ಅವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಸಮಾರೋಪ ಸಮಾರಂಭದ ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇವೆ. ಸಮಾರೋಪ ಸಮಾರಂಭದೆಲ್ಲ ಗಣ್ಯ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಬಹುಮಾನ ವಿತರಣೆಯನ್ನು ಮಾಡಲಿಕ್ಕಿರುವಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಬೆಳ್ಳಿಪಾಡಿ ರಮನಾಥ್ ರೈ ಅವರು ಆಗಮಿಸಿದ್ದಾರೆ. ಎಲ್ಲ ಗಣ್ಯಮಾನ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಆಡಳಿತ ವಿಭಾಗದ ಮಾನ್ಯ ಶ್ರೀ ದಯಾನಂದ ನಾಯ್ಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಲೋಕೇಶ್ SR ಇವರು ವೇದಿಕೆಯನ್ನ ಅಲಂಕರಿಸಬೇಕು. ಶ್ರೀರಾಮಕೃಷ್ಣ ಪ್ರೌಢಶಾಲೆ ಇದರ ಸಂಚಾಲಕರು, ಈ ಕ್ರೀಡಾಕೂಟ ಸಂಘಟನಾ ಸಮಿತಿ ಅಧ್ಯಕ್ಷರು, ಈ ಯಶಸ್ವಿ ಕ್ರೀಡಾಕೂಟದ ನಾಯಕರು ಆಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿಯವರು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣಾಧಿಕಾರಿ ಮಾನ್ಯ ಭುವನೇಶ್ ಜೆ ಅವರು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಮಾನ್ಯ ಸುಂದರಗೌಡ ಇವರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರಿನ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಯಲಕ್ಷ್ಮಿ ಎ ಅವರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರಿನ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಮತಿ ಸುನೀತಾ ಎಂ ಇವರು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಮತಿ ಲಿಲ್ಲಿ ಪಾಯ್ಸ್ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಿ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೌರವಾನ್ವಿತ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಮಂಗಳೂರು ಉತ್ತರ, ದಕ್ಷಿಣ, ಬಂಟ್ವಾಳ, ಸುಳ್ಯ, ಬೆಳ್ತಂಗಡಿ ಎಲ್ಲ ತಾಲೂಕುಗಳ TPOಗಳು ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಮಾನ್ಯ ವಿಮಲ್ ನೆಲ್ಲಾಡಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ನಮ್ಮ ಆಡಿಯನ್ಸ್, ನೀವು ಇಲ್ಲಿ ಕೂತ್ಕೊಳ್ಳೋದಕ್ಕಿಂತ ಫ್ರಂಟ್ ಹೋಗಿ ಕೂತ್ಕೊಂಡ್ರೆ ತುಂಬಾ ಚಂದ ಆಗುತ್ತೆ. ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಉಪಸ್ಥಿತಿ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗು ಬರುತ್ತೆ ಅಂತ ನಾವು ಭಾವಿಸಿದ್ದೇವೆ. ನೀವು ಸಹಕರಿಸಬೇಕಾಗಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಶಿಕ್ಷಕರ ಸಂಘಟನೆಯ
ಪದಾಧಿಕಾರಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ರೈ ಅವರು, ಕೋಶಾಧಿಕಾರಿಯಾಗಿರುವಂತಹ ತ್ಯಾಗಂ ಹರೇಕಳ, ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಸೀತಾರಾಮ್ ಗೌಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ವೇದಿಕೆಗೆ ಬರಬೇಕು. ಮಾನ್ಯ ದಯಾನಂದ ರೈ ಕೋರ್ಮಂಡ ತಾಂತ್ರಿಕ ಅಧಿಕಾರಿಗಳಾಗಿದ್ದುಕೊಂಡು ಬಹಳಷ್ಟು ದಿನಗಳ ಕಾಲ ರಾತ್ರಿ ಹಗಲೆನ್ನದೇ ಯಶಸ್ವಿಯ ಹಿಂದೆ ಶ್ರಮಿಸಿದಂತಹ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಮಾನ್ಯ ದಯಾನಂದ ರೈ ಕೋರ್ಮಂಡ ಇವರು ಮುಖ್ಯ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿನಂತಿಸಿಕೊಂಡು, ಬಂಧುಗಳೇ, ಕಾರ್ಯಾಂಗ ಭಾಗದ ಪ್ರಮುಖ ನಾಯಕರು ರಾಷ್ಟ್ರೀಯ ಕ್ರೀಡಾಪಟು ಮಾನ್ಯ ಪ್ರೇಮನಾಥ್ ಶೆಟ್ಟಿ ತಾವು ವೇದಿಕೆಗೆ ಬರಬೇಕು ಅಂತ ನಮ್ಮೆಲ್ಲರ ಆಶಯ. ಮಾನ್ಯ ಪ್ರೇಮನಾಥ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರುವಂತೆ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಕರ್ನಾಟಕ ರಾಜ್ಯ ಮಟ್ಟದ 17 ವಯೋಮಾನದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟ ಮುತ್ತಿನ ನಗರಿ ಪುತ್ತೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಕೀರ್ತಿ ನಮ್ಮ ಒಡೆಯ ಮಹಾಲಿಂಗೇಶ್ವರ ದೇವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಸುತ್ತಮುತ್ತ ಮಳೆ ಬಂದರೂ ಕೂಡ ಒಂದೇ ಒಂದು ವಿಘ್ನವಿಲ್ಲದೆ ಪ್ರಕೃತಿಯು ಪರಿಪೂರ್ಣವಾಗಿ ಸಹಕರಿಸಿ ಈ ರಾಜ್ಯ ಹಿಂದೆ ಎಂದೂ ಕಂಡರಿಯದ ರೀತಿಯಲ್ಲಿ ವಿಜಯ ವೇದಿಕೆ ಕಾರ್ಯಕ್ರಮವನ್ನ ಮಾಡಿದಂತಹ ದಾಖಲೆ ಅದು ಪುತ್ತೂರಿಗೆ ಸಲ್ಲುತ್ತದೆ. ಒಬ್ಬ ಪದಕ ವಿಜೇತ ಸ್ಪರ್ಧಾಳುವಿಗೆ ಪದಕದೊಂದಿಗೆ ಪ್ರಶಸ್ತಿ ಪತ್ರ, ಗಿಫ್ಟ್ ಹ್ಯಾಂಪರ್, ಟೀ ಶರ್ಟ್, ನಗದು ಬಹುಮಾನ, ಈ ರೀತಿಯ ಒಂದು ಪ್ರೋತ್ಸಾಹ ಕೊಟ್ಟಂತಹ, ವಿಶೇಷವಾಗಿ ಪೇಟ ಈ ರೀತಿಯ ಒಂದು ಪುರಸ್ಕಾರವನ್ನ ಕೊಟ್ಟಂತಹ ಹೆಗ್ಗಳಿಕೆ ಇದ್ದರೆ ಅದು ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಪುತ್ತೂರು ತಾಲೂಕು ಅಂತ ಹೇಳಿಕೆ ನಾವು ಬಹಳಷ್ಟು ಸಂತಸ ಪಡ್ತೇವೆ. ಈ ಸಂತಸದಲ್ಲಿ ಅತ್ಯುತ್ತಮವಾದಂತಹ ಊಟ ಉಪಚಾರ ವಸತಿಯೊಂದಿಗೆ ಕರ್ನಾಟಕ ರಾಜ್ಯ ಮಟ್ಟದ ಅಥ್ಲೆಟಿಕ್ ಮೀಟ್ ಅನ್ನ ಸಿಂಥೆಟಿಕ್ ಟ್ರ್ಯಾಕ್ ಗೆ ಯಾವುದೇ ಕಡಿಮೆ ಇಲ್ಲದ ರೀತಿಯಲ್ಲಿ ಮಡ್ ಟ್ರ್ಯಾಕ್ ಅಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಅದಕ್ಕೆ ಪೂರಕವಾಗಿ 17 ವಯೋಮಾನದ ಬಾಲಕರ 800 ಮೀಟರ್ ಓಟದ ದಾಖಲೆಯಾಗಿದೆ. ನಮ್ಮೂರಿನ ಬಾಲಕಿ ಚರಿಷ್ಮಾ ಇವರಿಂದ 1500 ಮೀಟರ್ ಓಟದ ದಾಖಲೆಯಾಗಿದೆ ಎನ್ನುವುದಕ್ಕೆ, ನಮ್ಮ ಮಡ್ ಟ್ರ್ಯಾಕ್ ಉತ್ತಮವಾಗಿ ಸ್ಪಂದಿಸಿದೆ ಎನ್ನುವುದಕ್ಕೆ ಬೇರೆ ಸಾಕ್ಷಿಗಳು ಬೇಡ. ಈ ಎಲ್ಲ ಸಂತಸದಲ್ಲಿ ಅದ್ಭುತವಾದಂತಹ ಸಂಘಟನೆಯನ್ನ ಮಾಡಿ ಯಶಸ್ವಿ ಕ್ರೀಡಾಕೂಟವನ್ನ ಸಂಘಟಿಸಿದ ಈಗ ಸಮಾರೋಪ ಸಮಾರಂಭವನ್ನ ಸಾಕ್ಷೀಕರಿಸ್ತಾ ಇದ್ದೇವೆ. ನಮ್ಮ ಈ ಸಂಘಟನೆಯ ಹಿಂದೆ ಇರುವಂತಹ ದೊಡ್ಡ ರೂವಾರಿ, ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ಅದ್ಭುತವಾದಂತಹ ಈ ಕ್ರೀಡಾ ಸಂಘಟನೆಯನ್ನ ಮಾಡಿದಂತಹ ಕ್ರೀಡಾಕೂಟ ಸಂಘಟನಾ ಸಮಿತಿಯ ಅಧ್ಯಕ್ಷರು ಕಾವು ಹೇಮನಾಥ್ ಶೆಟ್ಟಿ ಅವರಿಂದ ಇದೀಗ ಸ್ವಾಗತ ಭಾಷಣ. ಕಳೆದ 3 ದಿನಗಳಿಂದ ಪುತ್ತೂರಿನಲ್ಲಿ ಒಂದು ಕ್ರೀಡಾ ಕಾರಂಜಿಯ ಮೂಲಕ ಹಬ್ಬದ ವಾತಾವರಣದೊಂದಿಗೆ 17ರ ವಯೋಮಾನದ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಅಲ್ಲದೆ ನಾವು ಇಲ್ಲಿ ತಿಳಿದುಕೊಂಡಂತೆ ರಾಜ್ಯ ಮಟ್ಟದ ಇಂಥ ಒಂದು ಕ್ರೀಡಾಕೂಟ ಈ ಮೊದಲು ಯಾವುದೇ ಒಂದು ತಾಲೂಕು ಕೇಂದ್ರದಲ್ಲಿ ಆಗಿರಲಿಲ್ಲ ಅಂತ ಹೇಳುವಂಥ ವಿಚಾರದೊಂದಿಗೆ ಇವತ್ತು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅತ್ಯಂತ ಸಂಘಟನಾತ್ಮಕವಾಗಿ ಮತ್ತು ಯಾವುದೇ ಸಮಸ್ಯೆಗಳಿಲ್ಲದೆ 3 ದಿನಗಳ ಕಾಲ ಈ ಕ್ರೀಡಾಕೂಟ ಅತ್ಯಂತ ಅದ್ಭುತವಾಗಿ ನಡೆದಂಥ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯ ಅತಿಥಿಗಳೇ, ಮುಂಭಾಗದಲ್ಲಿ ನೆರೆದಿರುವಂಥ ಎಲ್ಲ ಕ್ರೀಡಾ ಬಂಧುಗಳೇ, ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂಥ ಕ್ರೀಡಾಪಟುಗಳೇ, ಕ್ರೀಡಾ ಅಧಿಕಾರಿಗಳೇ, ಬಂದಿರುವಂಥ ಎಲ್ಲ ಬಂಧುಗಳೇ, ಭಾಳ ವಿಶೇಷವಾಗಿ ಈ ಕ್ರೀಡಾಕೂಟ, ಈ ವರ್ಷದ ಕ್ರೀಡಾಕೂಟ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದೇನೆ. ಪ್ರಥಮವಾಗಿ ನಾನು ಹೇಳಬೇಕು ಅಂತಿದ್ದರೆ,
ನಾವು ಈ ಕ್ರೀಡಾಕೂಟದ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅಂದಿದ್ರೆ DDP ಅವರು ಒಮ್ಮೆ ಪುತ್ತೂರಿಗೆ ಬಂದರು. ಪುತ್ತೂರಿಗೆ ಬಂದು ನಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿದರು. ಈ ಬಾರಿಯ ರಾಜ್ಯ ಮಟ್ಟದ 17ರ ವಯೋಮಾನದ ಒಂದು ಅಥ್ಲೆಟಿಕ್ ಮೀಟನ್ನು ನಿಮ್ಮ ಸಂಸ್ಥೆ ವತಿಯಿಂದ ಮಾಡಲು ಸಾಧ್ಯ ಅಂತ ಹೇಳುವಂಥದ್ದನ್ನು ಹೇಳಿದರು. ಅದಕ್ಕೆ ಕಾರಣ ಒಂದಿತ್ತು, ಅವರು ಅದನ್ನು ತಿಳ್ಕೊಂಡಿದ್ದರು. 2014ರಲ್ಲಿ ಸನ್ಮಾನ್ಯ ರಮನಾಥ್ ರೈ ಅವರು ಆ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಇದೇ ಮೈದಾನದಲ್ಲಿ ಇದೇ ಜಾಗದಲ್ಲಿ ಇಲ್ಲೇ ಉದ್ಘಾಟನೆಯನ್ನು ಮಾಡಲಾಗಿತ್ತು. ಸನ್ಮಾನ್ಯ ರಮನಾಥ್ ರೈ ಅವರೇ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಆ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆದ ನಂತರದ ದಿನಗಳಲ್ಲಿ ಎಲ್ಲರೂ ಹೇಳಿದರು, ಇದು ಜಿಲ್ಲಾ ಮಟ್ಟದಲ್ಲ, ಇದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವಾಗಿ ಪರಿಣಮಿಸಿದೆ, ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಹೇಳುವ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು. ಅದೇ ರೀತಿ ಮುಂದೆ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಕೇವಲ 10 ವರ್ಷಕ್ಕೆ ಮೊದಲಾಗಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಇದೇ ಒಂದು ಮೈದಾನದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಿಕ್ಕೆ ಒಂದು ಯೋಗ ಭಾಗ್ಯಗಳು ಮತ್ತು ಅತ್ಯಂತ ಒಳ್ಳೆ ರೀತಿಯಲ್ಲಿ ಜೋಡಣೆ ಮಾಡುವಂಥದ್ದು ನಮ್ಮ ಪಾಲಿಗೆ ಆಯಿತು ಅಂತೇಳಿ ನಾನು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ನಾವೇ ಸಂತಸ ಪಡುವುದಲ್ಲ, ನಾವು ಸಂತಸ ಪಡುವುದಕ್ಕಿಂತಲೂ ಬಂದ ಆತಿಥ್ಯ, ನಾವು ಮೊದಲಾಗಿ ಪ್ರಥಮವಾಗಿ ಉಲ್ಲೇಖ ಮಾಡಿದ್ದೇ ದಕ್ಷಿಣ ಕನ್ನಡ ಜಿಲ್ಲೆ. ಅದು ವಿವಿಧತೆಯಲ್ಲಿ ಏಕತೆ, ಅಂದರೆ ಎಲ್ಲ ವಿಚಾರದಲ್ಲಿ ಒಂದು ವಿಶೇಷತೆ ಇರುವಂಥ ಜಿಲ್ಲೆ. ಅದು ಯಾವುದೇ ಒಂದು ಸಂಸ್ಕಾರ, ಆಚಾರ, ವಿಚಾರಗಳಿರ್ಬೋದು ಅಥವಾ ಯಾವುದೇ ಸಾಂಸ್ಕೃತಿಕವಾದ ವಿಚಾರಗಳಿರ್ಬೋದು, ಎಲ್ಲದಕ್ಕೂ ಒಂದು ವಿಶೇಷವಾದ ವ್ಯವಸ್ಥೆಗಳಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಅದರ ಜೊತೆಯಾಗಿ ಪುತ್ತೂರು ತಾಲೂಕು. ಈ ಎರಡು ವಿಚಾರಗಳನ್ನು ಬಹಳ ಮುಖ್ಯವಾಗಿ ರಾಜ್ಯಕ್ಕೆ ಪರಿಚಯಿಸುವಂಥ ಒಂದು ಕೆಲಸ ಈ ಒಂದು ಕ್ರೀಡಾಕೂಟದ ಮೂಲಕ ಆಗಬೇಕು ಅಂತ ಹೇಳುವ ಆಶಯ ನಮ್ಮದಾಗಿತ್ತು. ಆದರೆ ಪ್ರಥಮ ದಿನದಿಂದ ಇವತ್ತು ಈ ಕ್ರೀಡಾ ಜ್ಯೋತಿಯ 1ನೇ ತಾರೀಕಿಗೆ, ಕ್ರೀಡಾ ಜ್ಯೋತಿಯ 2ನೇ ತಾರೀಕಿಗೆ ಕ್ರೀಡಾಕೂಟದ ಉದ್ಘಾಟನೆಯಿಂದ ನಿನ್ನೆ ಮತ್ತು ಇವತ್ತು ಕ್ರೀಡಾಕೂಟದ ಜೊತೆಯಾಗಿ ಅತ್ಯಂತ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಇದರ ಬಗ್ಗೆ ನಾನು ಹೇಳುವಂಥದ್ದಲ್ಲ, ನಮಗೆ ಎಲ್ಲ ಕಡೆ ಹೋಗುವಾಗ ಇಲ್ಲಿ ಕಾಣುವಂಥ ವಿದ್ಯಾರ್ಥಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಒಂದು ರೀತಿಯ ಒಂದು ಸಭೆ ನಿನ್ನೆ ನಾವು ಮಧ್ಯಾಹ್ನ ಕರೆದಿದ್ದೆವು. ಎಲ್ಲ 36 ಜಿಲ್ಲೆಗಳ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆವು. ಆ ಒಂದು ಸಭೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳಿದ್ದು ನಮಗೆ ಅವರ ಅಭಿಪ್ರಾಯವನ್ನು ಸ್ವಲ್ಪ ಹೇಳಲಿಕ್ಕೆ ಅವಕಾಶ ಒಂದಿಬ್ಬರು ಕೇಳಿದರು. ಕೊನೆಗೆ ನೋಡುವಾಗ ಎಲ್ಲರೂ ಅಭಿಪ್ರಾಯ ಹೇಳುವವರೇ. ಈ ಎಲ್ಲರೂ ಅಭಿಪ್ರಾಯ ಹೇಳಿದಾಗೆ ಸಮಯದ ಮಿತಿ ದಾಟ್ತಾ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಎಲ್ಲರೂ ಹೊಗಳುವುದು ಅಂತೇಳಿದರೆ ನನ್ನ ಜೀವಮಾನದ 30 ವರ್ಷ, 25 ವರ್ಷ, 20 ವರ್ಷ, ಇಷ್ಟು ವರ್ಷಗಳಲ್ಲಿ ಇಂಥ ಒಂದು ಕ್ರೀಡಾಕೂಟ, ಇಂಥ ಒಂದು ಆತಿಥ್ಯ, ಇಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಲಿಲ್ಲ ಅಂಥೇಳಿ ಬಂದಂಥವರು ಹೇಳಿದ ಮಾತುಗಳು. ಅದೇ ರೀತಿ ಅದಕ್ಕೆ ಪೂರಕವಾಗಿ ನಮ್ಮ ಕ್ರೀಡಾಪಟುಗಳು ನಾವು ವಿಶೇಷವಾಗಿ ಎಲ್ಲದಕ್ಕೂ ಆದ್ಯತೆಯನ್ನು ಕೊಟ್ಟಿದ್ದೇವೆ. ವಸತಿ, ಇವತ್ತು ಸಾರಿಗೆ, ಅದರ ಜೊತೆಗೆ ಊಟದ ಬಗ್ಗೆ ಬಹಳ ಒತ್ತುವನ್ನು ಕೊಟ್ಟಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಆತಿಥ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಅದಕ್ಕೆ ಬಹಳ ಪ್ರಾಮುಖ್ಯವಾಗಿ ಎಲ್ಲ ರೀತಿಯ ಖಾದ್ಯಗಳು ಇವತ್ತು ಉತ್ತರ ಕರ್ನಾಟಕದವರಿಗೆ ಬೇಕಾದ ಹಾಗೆ, ಮೈಸೂರು ವಿಭಾಗದ ಬೆಂಗಳೂರು, ಚಾಮರಾಜನಗರ, ಕೊಳ್ಳೇಗಾಲ ಆ ಭಾಗದ ಯಾರು ಜನ ಬರ್ತಾರೆ ಅವರಿಗೇನು ಮುದ್ದೆ ಅನ್ನ ಬೇಕು, ಮಂಡ್ಯದವರಿಗೆ ಅದನ್ನು ಮುದ್ದೆಯನ್ನು ಕೊಡುವಂಥದ್ದು, ಅಥವಾ ರೊಟ್ಟಿ ಬೇಕಿದ್ರೆ ರೊಟ್ಟಿ, ಚಪಾತಿ ಬೇಕಿದ್ರೆ ಚಪಾತಿ, ಯಾವುದೆಲ್ಲ ರುಮಾಲ್ ರೊಟ್ಟಿ ಬೇಕಿದ್ರೆ ರುಮಾಲ್ ರೊಟ್ಟಿ, ಎಲ್ಲವನ್ನು ಕೊಡುವಂಥ ಒಂದು ಪ್ರಯತ್ನ ಮಾತ್ರ ಅಲ್ಲ, ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಮಕ್ಕಳಿಗೆ ಪ್ರೋಟೀನ್ ಕೊಡುವಂಥ ಫುಡ್ಗಳನ್ನು ಕೊಡಬೇಕು. ಕ್ರೀಡಾಪಟುಗಳು ನಮ್ಮ ಜಿಲ್ಲೆಗೆ, ನಮ್ಮೂರಿಗೆ ಬರ್ತಾ ಇದ್ದಾರೆ, ಅವರಿಗೆ ಅತ್ಯಂತ ಸಂತಸ ಕೊಡಬೇಕು, ಅವರನ್ನು ಸಂತೃಪ್ತಿಗೊಳಿಸಬೇಕು ಅಂತ ಹೇಳುವ ನಮ್ಮ ಇಚ್ಛೆ ಇತ್ತು. ಅದರ ಜವಾಬ್ದಾರಿಯನ್ನು ನಮ್ಮ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದೆವು. ಅದೇ ರೀತಿ ನಮ್ಮ ನಿರೀಕ್ಷೆಗೂ ಮೀರಿ ಅದು ಎಷ್ಟು ಜನ ಬಂದರೂ ಏನು ಬೇಕಿದ್ರು ಇಲ್ಲ ಅಂತ ಆಗಲಿಲ್ಲ. ಪ್ರತಿ ಹೊತ್ತಿಗೂ 10 ರಿಂದ 12 ಖಾದ್ಯಗಳನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಕೊಡುವಂಥ ಅತ್ಯಂತ ಸಮರ್ಪಕವಾದ ವ್ಯವಸ್ಥೆಯಿಂದ ಬಂದಂಥ ಎಲ್ಲ ಮಕ್ಕಳು ಸಮೇತ ಹೇಳಿದ್ದು, ನಾವು ಈ ರೀತಿ ನಿರೀಕ್ಷೆನೂ ಮಾಡಿರಲಿಲ್ಲ, ಆದರೆ ನಮ್ಮ ಜೀವಮಾನದಲ್ಲಿ ಇದೊಂದು ಮರೆಯಲಾಗದಂಥ ಒಂದು ಪ್ರವಾಸ ಅಥವಾ ಇದೊಂದು ಕ್ರೀಡಾಕೂಟ ಅಂತ ಹೇಳುವಂಥ ವಿಚಾರವನ್ನು ಸಮಸ್ತ ವಿದ್ಯಾರ್ಥಿಗಳು ಹೇಳಿದ್ದು. ಕೊನೆಗೆ ನಮ್ಮ ನಿನ್ನೆ ಆ ಅಧಿಕಾರಿಗಳ ಸಭೆಯಲ್ಲಿ ಎಲ್ಲರೂ ಮಾತಾಡ್ಲಿಕ್ಕೆ ಹೋಗುವಾಗ ನಮ್ಮ ನವೀನ್ ರೈ ಅವರು ಆ ಒಂದು ಸಂದರ್ಭದಲ್ಲಿ MC ಮಾಡುವಾಗ ಹೇಳಿದರು, ಎಲ್ಲರೂ ಹೊಗಳುವರೇ ಆಗುವಾಗ ಇನ್ನು ಎಲ್ರಿಗೂ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ನೀವೆಲ್ಲ ಹೊಗಳ್ತಾ ಇದ್ದೀರಾ, ಯಾರಾದರೂ ಏನಾದರೂ ಬೇರೆ ಹೇಳಲಿಕ್ಕೆ ದೂರ್ಲಿಕ್ಕಿದ್ರೆ, ತಪ್ಪುಗಳಿದ್ರೆ
ಹೇಳಿ ಅಂತೇಳಿ ಯಾರಾದರೂ ಕರೆಯುವಾಗ ಯಾರೊಬ್ಬರು ಬರಲಿಲ್ಲ. ಹಾಗಾಗಿ 100ಕ್ಕೆ 100 ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳುವಂಥದ್ದನ್ನು ನಾನು ಅತ್ಯಂತ ಸಂತಸದಿಂದ ಹೇಳ್ತಾ ಇದ್ದೇನೆ. ಹಾಗಾಗಿ ಮಾಡುವುದು ದೊಡ್ಡದಲ್ಲ, ಆದರೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ ಅಂತ ಹೇಳುವಂಥದ್ದು ನೀವೆಲ್ಲರೂ ನಾವೆಂದರೆ ಈ ಜಿಲ್ಲೆಯ ಜನ, ಪುತ್ತೂರಿನ ಜನ ಎಲ್ಲರೂ ಸಂತಸವನ್ನು ಪಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮೊದಲಾಗಿ DDP ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗಿದೆ. ಯಾಕೆಂದರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಪುತ್ತೂರಿನವರ ಮೇಲೆ ನಂಬಿಕೆ ಇಟ್ಟು ಈ ಕಾರ್ಯಕ್ರಮವನ್ನು ನೀವು ನಡೆಸಿ ಅಂತ ಹೇಳಿದ ಪ್ರಕಾರ ಇವತ್ತು ಸಮಾರೋಪದಲ್ಲಿ ನಾವು ಹೇಳ್ತಾ ಇದ್ದೇವೆ. ಯಾವ ಒಂದು ಲೋಪದೋಷಗಳು ಬರದೆ, ಯಾವ ಒಂದು ಸಮಸ್ಯೆಗಳು ಬರದೆ, ಯಾವ ಇಲಾಖೆಯಿಂದಲೂ ಯಾವ ಸಮಸ್ಯೆಯೂ ಇಲ್ಲದೆ, ಯಾವ ಕ್ರೀಡಾಪಟುಗಳದ್ದು ಯಾವ ಸಮಸ್ಯೆ ಇಲ್ಲದೆ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ವಿಶೇಷವಾಗಿ ಇನ್ನೊಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊನ್ನೆ ದಿವಸ 2ನೇ ತಾರೀಕಿಗೆ ಸುತ್ತಮುತ್ತಲಿನ ಒಂದು ಮಳೆಯ ಒಂದು ವಿಚಾರವನ್ನು ಗಮನಿಸಿದರೆ ಇಲ್ಲಿಯ ಕ್ಷೇತ್ರ ಮಾಲಿಂಗೇಶ್ವರ ದೇವರ ಒಂದು ಅನುಗ್ರಹ ಮತ್ತು ಅದೊಂದು ಯಾವ ರೀತಿಯಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳುವ ಮಾತನ್ನು ನೀವು ಕೇಳಿದರೆ ಎಲ್ಲರಿಗೂ ರೋಮಾಂಚನ ಆಗ್ಬೋದು. ಅಂದರೆ ಯಾಕೆಂತ ಹೇಳಿದರೆ ಸುತ್ತಮುತ್ತಲಿನ ಒಂದು ಕಿಲೋಮೀಟರ್ ಇಲ್ಲ, ಅರ್ಧ ಕಿಲೋಮೀಟರ್ನಲ್ಲಿ ಸಿಡಿಲು ಮಿಂಚಿನ ಮಳೆಯಿಂದಾಗಿ ನೀರಿನ ಕಣಿಯಲ್ಲಿ ನೀರು ಹೋಗುವಂಥ ಧಾರಾಕಾರ ಮಳೆಯಾಗುವಂಥ ಸಂದರ್ಭಗಳಲ್ಲಿ ನಮಗೆ ಆಗಾಗ ಫೋನ್ ಬರ್ತಾ ಇತ್ತು. ಬೆಳ್ತಂಗಡಿಯಲ್ಲಿ ಮಳೆ, ಉಪ್ಪಿನಂಗಡಿಯಲ್ಲಿ ಮಳೆ, ಪುತ್ತೂರಿನ ಸುತ್ತಮುತ್ತ ಮಳೆ ಬಂದರೂ ಈ ಒಂದು ಪ್ರದೇಶದಿಂದ ಮಳೆಯಿಂದಾಗಿ ಯಾವ ಒಂದು ಸಮಸ್ಯೆಯೂ ಆಗಲಿಲ್ಲ ಅಂತ ಹೇಳಿದರೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಇತ್ತು. ಅದು ಈ ತನಕನೂ ಇವತ್ತು ಬೆಳಗಿನಿಂದಲೂ ಮೋಡ ಕವಿದ ವಾತಾವರಣ ಸಂಪೂರ್ಣವಾಗಿ ಯಾವಾಗ ಬೇಕಿದ್ರೂ ಮಳೆ ಬರ್ಬೋದಿತ್ತು. ಎಲ್ರಿಗೂ ಒಂದು ಆತ್ಮವಿಶ್ವಾಸ ಇತ್ತು ಈ ಕಾರ್ಯಕ್ರಮ ಮುಗಿಯುವ ತನಕ ಖಂಡಿತ 100ಕ್ಕೆ 100 ಮಳೆ ಬರೋದಿಲ್ಲ ಅಂತೇಳಿ. ಹಾಗಾಗಿ ಯಾವ ಒಂದು ಮಳೆಯ ತೊಂದರೆಗಳಿಲ್ಲದೆ ಈ ಕ್ರೀಡಾಕೂಟ ಇಷ್ಟು ಹೊತ್ತು ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದೇನೆ. ಅದರ ಜೊತೆಯಾಗಿ ಆತಿಥ್ಯ ನಮ್ಮ ಜಿಲ್ಲೆ ಇವತ್ತು ಸಮಗ್ರ ಪ್ರಶಸ್ತಿ ಯಾವುದು ಗೊತ್ತಾಗಲಿಲ್ಲ, ಆದರೂ ಸಹ 4 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಗಳಿಸುವುದರ ಮೂಲಕ ಈ ಜಿಲ್ಲೆಯ ಎಲ್ಲ ಕ್ರೀಡಾ ಶಿಕ್ಷಕರುಗಳು ಒಂದು ರೀತಿಯ ವಿಜೃಂಭಣೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಜಿಲ್ಲೆಯ ನಮ್ಮ DDP ಅವರು, ಶಿಕ್ಷಣ ಇಲಾಖೆ, ಎಲ್ಲ ಕ್ರೀಡಾ ಶಿಕ್ಷಕರುಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಘದವರು, ಎಲ್ಲ ಶಿಕ್ಷಕರು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಪುತ್ತೂರಿನಲ್ಲಿ ಮಾಡಿದ ಕಾರ್ಯಕ್ರಮದಲ್ಲಿ ನಾವು ಈ ರೀತಿಯ ಪ್ರಶಸ್ತಿಗಳನ್ನು ಪಡೆಯುವುದರ ಮೂಲಕ ದೊಡ್ಡ ಸಾಧನೆಯನ್ನೇ ಮಾಡಿದ್ದೇವೆ ಅಂತೇಳಿ. ಹಾಗಾಗಿ ಒಟ್ಟು ಈ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ತಮ್ಮೆಲ್ಲರ ಸಹಕಾರದಿಂದ ಈ ಮೈದಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕಾಗಿದೆ. ಮೈದಾನ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಿದ್ರೆ ಅದು ಸುಸಜ್ಜಿತವಾಗಿ ಇರಲಿಲ್ಲ. ಒಂದು ರೀತಿಯ ತುಂಬ ಕೆಲಸ ಕಾರ್ಯಗಳಿತ್ತು. ಸುಮಾರು 20 ಲಕ್ಷ ರೂಪಾಯಿಗಳ ಕೆಲಸದಿಂದ ಟ್ರ್ಯಾಕ್ನಿಂದ ಹಿಡಿದು ಹೊರಬದಿಯ ಎಲ್ಲ ವಿಸ್ತಾರ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಇದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದೆಲ್ಲ ಕಾರ್ಯಕ್ರಮಗಳು ನಡೆದಿದೆ. ಪ್ರಥಮವಾಗಿ ಅವರ ಅನುಮತಿಯ ಮೇರೆಗೆ, ಅವರ ನೇತೃತ್ವದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತೇವೆ ಅಂತ ಹೇಳುವಾಗ ಅದಕ್ಕೆ ಒಂದು ಕಡೆ ಒಂದು ಸಂದರ್ಭ ಸ್ವಲ್ಪ ಅವರು ಹಿಂದೆ ಬಿದ್ದರು. ಯಾಕೆಂತ ಹೇಳಿದರೆ ಅವರಿಗೆ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧವಾದ ಒಂದು ಕಂಬಳವನ್ನು ನಡೆಸುವುದಿರಬಹುದು. ಅದರ ಜೊತೆಯಾಗಿ ಇದೇ ಒಂದು ಮೈದಾನದಲ್ಲಿ ಸೇವಾ ಸೌರಭ, ಅವರ ಧರ್ಮಪತ್ನಿಯವರು ಸುಮಾವರವರು ಇದ್ದಾರೆ, ಸೇವಾ ಸೌರಭ ಎನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ಬಡವರಿಗೆ ಒಂದು ರೀತಿ ಯಾರಿಗೆ ಅಗತ್ಯ ಉಂಟು ಅವರಿಗೆ ವಸ್ತ್ರದಾನ ಮತ್ತು ಅನ್ನದಾನವನ್ನು ಮಾಡುವಂಥ ಶ್ರೇಷ್ಠವಾದ ಕಾರ್ಯವನ್ನು ಈ ಮೊದಲು ಈ ಭಾಗದಲ್ಲಿ ಯಾರೂ ಮಾಡಲಿಲ್ಲ. ಇನ್ನು ಮುಂದೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಸುಮಾರು 50,000 ಮಂದಿಗೆ ಈ ಅನ್ನದಾನ ಮತ್ತು ವಸ್ತ್ರದಾನವನ್ನು ಮಾಡುವುದರ ಮೂಲಕ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇದೇ ಒಂದು ಮೈದಾನದಲ್ಲಿ ನಡೆಸಿಕೊಟ್ಟಿದ್ರು. ಅದರ ಜೊತೆಯಾಗಿ ಇವತ್ತು ಕಂಬಳ, ಬೆಂಗಳೂರಿನಲ್ಲಿ ಆದಂಥ ಕಂಬಳವು ಅದಕ್ಕೆ ಪೂರಕವಾಗಿ ಅದು ಯಾರಿಗಿನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳುವಂಥ ಪ್ರಶ್ನೆಯ ಅಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನ ಕಂಬಳದ ಮೂಲಕ ನಡೆಸುವುದಲ್ಲದೆ ಆಗ ಅವರು ಒಂದು ಸಂದರ್ಭ ಹೇಳಿದರು, ರಾಜ್ಯ ಮಟ್ಟದ ಕ್ರೀಡಾಕೂಟ ಈ ಎಲ್ಲ ಒತ್ತಡಗಳ ಮಧ್ಯದಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಮತ್ತೆ ಹೇಳಿದರು, ನೀವು ಜವಾಬ್ದಾರಿ ವಹಿಸಿಕೊಳ್ಳೋದಿದ್ರೆ ಮಾಡಿ ಅಂತೇಳಿ. ಆ ಜವಾಬ್ದಾರಿಯ ಮೇಲೆಗೆ ಎಲ್ಲರ ಸಹಕಾರದೊಂದಿಗೆ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರದೊಂದಿಗೆ ನಡೆಸಲಾಯಿತು ಅಂತ ಹೇಳುವ ಮಾತನ್ನು ನಾನು ಇವತ್ತು ಅತ್ಯಂತ ಸಂತಸದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರನ್ನೂ ಸೇರಿಸಿಕೊಂಡು, ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಸೇರಿಸಿಕೊಂಡ ಕಾರಣ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣವಾಯಿತು ಅಂತ ಹೇಳುವ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಲ್ಲದೆ ಒಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ವಿಶೇಷವಾಗಿ ಇರುವಂಥದ್ದು ವಿವಿಧ ಜಿಲ್ಲೆಗಳಿಂದ ಬರುವಂಥ ಅಧಿಕಾರಿಗಳು ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆಗಳಾಗಬಾರ್ದು ಅಂತೇಳಿ ನಾವು ಊಟದಲ್ಲಿ ಇವತ್ತು ಮೊಟ್ಟೆಯನ್ನು ಕೊಟ್ಟಿದ್ದೇವೆ.
ಎಲ್ರಿಗೂ ಒಂದು ಅಚ್ಚರಿ ಆಯಿತು, ಇದೆಲ್ಲ ಸಾಧ್ಯನಾ ಅಂತೇಳಿ. 2 ಹೊತ್ತು ಮೊಟ್ಟೆ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಅದಲ್ಲದೆ ನಾನ್ ವೆಜಿಟೇರಿಯನ್, ಅದಕ್ಕೆ ಸ್ವಲ್ಪ ಪ್ರಚಾರ ದೊಡ್ಡದು ಕೊಡಲಿಲ್ಲ. ಅಂದರೆ ಇದು ಆಗುವುದಿಲ್ಲ, ಆಗ್ತದ, ಸಾಧ್ಯವಾ ಅಂತೇಳಿ. ಇಲ್ಲ, ನಿನ್ನೆ ರಾತ್ರಿ ನಾವು ಎಲ್ಲ ಮಕ್ಕಳಿಗೆ ಊಟ ಬೇಕಾದಷ್ಟು ಕಬಾಬನ್ನು ಸಮೇತ ಕೊಟ್ಟಿದ್ದೇವೆ, ಚಿಕನ್ ಕಬಾಬ್. ಅಂದರೆ ಅದು ಅವರ ಇತಿಹಾಸದಲ್ಲಿ ಇನ್ನೊಂದು ಪ್ರಥಮ ಬಾರಿ ಅಂತ ಆಗಿದೆ. ಯಾಕೆಂತ ಹೇಳಿದ್ರೆ ಇಂಥ ವ್ಯವಸ್ಥೆಯನ್ನು ಮಕ್ಕಳಿಗೆ ಬೇಕಾಗಿ, ನಮಗೆ ಯಾವ ಪ್ರಚಾರಕ್ಕೆ ಬೇಕಾಗಿ ಅಲ್ಲ. ಅದಲ್ಲದೆ ಅಧಿಕಾರಿಗಳ ಸಂತೋಷ ಕೂಟದಿಂದ ಹಿಡಿದು ಎಲ್ಲವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವುದಲ್ಲದೆ ನಮಗೆ ಎಷ್ಟು ಕೊಟ್ಟರು ನಮಗೆ ಕಡಿಮೆ ಅಂತ ಆಗ್ತಾ ಇದೆ, ಅಷ್ಟು ಖುಷಿಯಾಗಿದೆ. ಬಂದಂಥ ಎಲ್ಲ ಜಿಲ್ಲೆಯ ಅಥ್ಲೆಟಿಕ್ಸ್ ಮತ್ತು ಅಧಿಕಾರಿಗಳು ನಮ್ಮ ಜಿಲ್ಲೆಯವರ ಆತಿಥ್ಯವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀರಾ. ಒಟ್ಟಿನಲ್ಲಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತಸ ಪಡುವುದಲ್ಲದೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಗದೊಮ್ಮೆ ರಮನಾಥ್ ರೈಯರು ನಮ್ಮ ಉಪಸ್ಥಿತಿಯಲ್ಲಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತಸವನ್ನು ಕೊಟ್ಟಿದೆ. ಯಾಕೆಂತ ಹೇಳಿದರೆ ರಮನಾಥ್ ರೈಯವರು ಇವತ್ತು ಈ ಜಿಲ್ಲೆಗೆ ಕೊಟ್ಟಂಥ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದಂಥ ಮತ್ತು ಈ ಜಿಲ್ಲೆಯ ಎಲ್ಲರ ನಾಡಿ ಮಿಡಿತವನ್ನಲ್ಲದೆ ರಾಜ್ಯದ ಜನತೆಯನ್ನು ಅರಿತಂಥ 6 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಈ ಜಿಲ್ಲೆಯ 3 ಬಾರಿ ಉಸ್ತುವಾರಿ ಸಚಿವರಾಗಿದ್ದಂಥ ಕೆಲಸ ಮಾಡಿದಂಥವರು ಇವತ್ತಿನ ಕಾರ್ಯಕ್ರಮದ ಬಹುಮಾನ ವಿತರಣೆಯನ್ನು ಮಾಡಲಿಕ್ಕಿದ್ದಾರೆ. ಇಂಥ ಅದ್ಭುತ ನಾಯಕರು ನಮ್ಮ ಈ ಜೊತೆಗೆ ಇರುವಂಥದ್ದು ನಮಗೆಲ್ಲ ಅತ್ಯಂತ ಸಂತಸವನ್ನು ಕೊಟ್ಟಿದೆ. ಹಾಗಾಗಿ ಅವರು ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಯಾಕೆಂದರೆ ಯಾವಾಗಲೂ ಅವರು ಯಾವ ದೊಡ್ಡ ಅಧಿಕಾರದಲ್ಲಿ ನಿರಂತರವಾಗಿ ಇರಬೇಕಾದಂಥ ಒಂದು ಜನನಾಯಕ ಅವರು ಯಾವಾಗಲೂ. ಆದರೆ ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದರೂ ಸಹ ಈ ಜಿಲ್ಲೆಯ ಜನ ಅವರನ್ನು ಯಾವಾಗಲೂ ಸೋತವರು ಅಂತೇಳಿ ಭಾವಿಸುವುದಿಲ್ಲ. ಯಾಕೆಂತೇಳಿದರೆ ಅವರ ನಡೆ ನುಡೆಗಳು, ಆಚಾರ ವಿಚಾರಗಳು, ಅವರ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟರೂ ಸಹ ರಮನಾಥ್ ರೈ ಯಾವಾಗಲೂ ರಮನಾಥ್ ರೈ ಆಗಿ ಇರ್ತಾರೆ ಹೊರತು ಯಾವಾಗಲೂ ತಲೆ ತಗ್ಗಿಸಿ ನಡೆಯುವಂಥ ಜನವೇ ಅಲ್ಲ ಅಂತ ಹೇಳುವಂಥ ಅಂಥವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಹುಮಾನ ನಡೆಸುವಂಥದ್ದು ನಮಗೆಲ್ಲ ಅತ್ಯಂತ ಸಂತಸವನ್ನು ಕೊಟ್ಟಿದೆ. ಹಾಗಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಸಮಾರೋಪದಲ್ಲಿ ಬಹುಮಾನವನ್ನು ನೀಡಲಿರುವಂಥ ಸನ್ಮಾನ್ಯ ರಮನಾಥ್ ರೈ ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾಂಗ ನಿರ್ದೇಶಕರು ದಯಾನಂದ್ ನಾಯಕ್ರವರು, ನಾನು ಈಗಾಗಲೇ ಉಲ್ಲೇಖ ಮಾಡಿದೆ, ಅತ್ಯಂತ ಒಳ್ಳೆಯ ಅಧಿಕಾರಿ. ಅವರ ಮಾತುಗಳಿಂದಾಗಿ ಯಾರು ಯಾವ ಕೆಲಸ ಬೇಕಿದ್ರು ಮಾಡಿಕೊಡುವಂಥದ್ದು. ಯಾಕೆಂದರೆ ಅಷ್ಟು ಒಳ್ಳೆಯ ವಿಚಾರದೊಂದಿಗೆ ನಮ್ಮೊಂದಿಗೆ ಬಂದು ಇವತ್ತು ನಾನು ಎಷ್ಟು ಖುಷಿ ಪಡ್ತಾ ಇದ್ದೇನೋ ಅಥವಾ ನಮ್ಮ ಸಂಘಟಕರುಗಳು ಎಷ್ಟು ಖುಷಿ ಪಡ್ತಾ ಇದ್ದಾರೋ ಅದಕ್ಕಿಂತ 10 ಪಟ್ಟು ಖುಷಿ ಪಡುವಂಥವರು ನಮ್ಮ ವಿದ್ಯಾಂಗ ನಿರ್ದೇಶಕರು ದಯಾನಂದ್ ನಾಯಕ್ರವರು. ಯಾಕೆಂತ ಹೇಳಿದರೆ ಅವರಿಗೊಂದು ಭರವಸೆ ಇತ್ತು ನಮ್ಮಲ್ಲಿ ಮಾಡ್ತಾರೆ ಅಂತೇಳಿ, ಅದೇ ರೀತಿ ಅದಕ್ಕಿಂತ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಈಗ ಅವರಿಗೆಲ್ಲ ಜಿಲ್ಲೆಗಳಿಂದ ಹೇಳ್ಬೋದು, ನಿಮ್ಮ ಜಿಲ್ಲೆಯಲ್ಲಿ ಭಾಳ ಒಳ್ಳೆ ರೀತಿಯ ಒಂದು ಕ್ರೀಡಾಕೂಟವನ್ನು ಮಾಡಿದ್ದೀರ ರಾಜ್ಯ ಮಟ್ಟದ್ದು. ನಿಜವಾಗಿ ಅವರೂ ಸಹ ಒಂದು ರೀತಿಯ ಗ್ರೇಟ್ ಅಂತ ಹೇಳುವ ಜೊತೆಯಾಗಿ ನಮ್ಮ ಜೊತೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲೋಕೇಶ್ರವರು, ಅಂದರೆ ಇದು ಪ್ರಥಮವಾಗಿ ಅವರಿಗೆಲ್ಲ ಇದರ ಹೆಚ್ಚು ಭಾರಗಳು ಹೆಚ್ಚು ಇದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗುವ ತನಕ ಎಲ್ಲ ರೀತಿಯ ಚಿಂತನೆಗಳು ಅವರಿಗೆ ಬರ್ತದೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಶೈಕ್ಷಣಿಕ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಅವರು ಅತ್ಯುತ್ತಮ ಒಳ್ಳೆಯ ಅಧಿಕಾರಿ ಆದ ಕಾರಣ ನಮ್ಮನ್ನೆಲ್ಲ ಜೋಡಿಸಿಕೊಳ್ಳಲು ಸಾಧ್ಯ ಆಗುವುದಲ್ಲದೆ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗುವಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸರ್ ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದಂಥ MB ವಿಶ್ವನಾಥ್ ರೈ ಅವರಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊರು ನಾನು ಈಗಾಗಲೇ ಉಲ್ಲೇಖ ಮಾಡಿದಂಥ ನಮ್ಮ ಶಾಸಕರು ಉದ್ಘಾಟನೆಯಲ್ಲಿದ್ದರು, ಆದರೆ ಸಮಾರೋಪದಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಇವತ್ತು ಅಧಿವೇಶನ ನಡೀತಾ ಇದೆ, ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಬೇರೆ ಎಲ್ಲಿಯೂ ಹೋಗಲಿಲ್ಲ, ಅಧಿವೇಶನದಲ್ಲಿ ಇದ್ದಾರೆ, ಪತ್ರಿಕೆಯಲ್ಲಿ ಇದೆ. ಆಗಿರುವಾಗ ಆದರೂ ಅವರ ಮನಸ್ಸು ಇಲ್ಲೇ ಇರ್ಬೋದು, ಪುತ್ತೂರಲ್ಲಿ ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಅಂತೇಳಿ. ಆಗ ನಿನ್ನೇನು ಇವತ್ತೂ ಫೋನ್ ಮಾಡಿ ಮಾತಾಡಿದರು ಹೇಗಾಗಿದೆ ಅಂತೇಳಿ. ಅದು ಯಾವುದೇ ಕೊರತೆ ಇಲ್ಲ, ಹೇಗಾಗಿದೆ ಅಂತೇಳಿ ನಮ್ಮಲ್ಲಿ ಕೇಳುವ ಬದಲಾಗಿ ಬೇರೆ ಬೇರೆ ಜಿಲ್ಲೆಯವರಲ್ಲಿ ನಿಮ್ಮ ಉಳಿದ ಶಾಸಕರು ನಿಮ್ಮಲ್ಲಿ ಬಂದು ಹೇಳುವ ಹಾಗೆ ಆಗಿದೆ ಅಂತ ಹೇಳಿದ್ದೇನೆ ನಾನು. ಅಂದರೆ ಇನ್ನು ಅಧಿವೇಶನದಲ್ಲಿ ಅಲ್ಲಿ ಅಧಿಕಾರಿಗಳು ಹೇಳಿದ್ದು ಅಷ್ಟೇ, ನಾವು ನಮ್ಮ ಶಾಸಕರಲ್ಲಿ ಹೇಳ್ತೇವೆ ಈ ಪುತ್ತೂರಿನಲ್ಲಿ ಇಂಥ ಒಂದು ಅದ್ಭುತವಾದ ಕ್ರೀಡಾಕೂಟವನ್ನು ಅವರು ನಡೆಸಿದ್ದಾರೆ, ಅದು ಹೇಗೆ ಸಾಧ್ಯ ಅಂತೇಳಿ ಅವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳುವ ರೀತಿಯಲ್ಲಿ ಆ ಒಟ್ಟು ಕಾರ್ಯಕ್ರಮಗಳು ಆಗಿದೆ ಅಂತ ಶಾಸಕರ ಧರ್ಮಪತ್ನಿ ಸುಮಾ ಅಶೋಕಣ್ಣನವರು ಅವರು ಮೊನ್ನೆ ಸೇವಾ ಸೌರಭ ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಗಂಡನಿಗೆ ಸರಿಯಾಗಿ ಹೆಂಡತಿನೂ
ಯಾವ ರೀತಿ ಎಲ್ಲ ಕೊಡುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಮತ್ತು ಅಂಥ ಒಂದು ಭಾವನೆಯಲ್ಲಿ ದೇವರಿಗೆ ಅಂಥ ಒಂದು ಅನುಗ್ರಹವನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಂತಸದಲ್ಲಿ ನಾನೊಂದು ಕ್ಷಣ ಇರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ. ಸುಮಕ್ಕ, ಇವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮೊನ್ನೆಯ ಸಹಕಾರಿ ರತ್ನ ಪ್ರಶಸ್ತಿ ವಿಜೇತರು ನಮ್ಮೆಲ್ಲರ ಹಿತೈಷಿಗಳು ಆಗಿರುವಂಥ ರವೀಂದ್ರ ರೈ ನುಳಿಯಾಲ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಳೆದ ಬಾರಿಯ ಸಹಕಾರ ರತ್ನ ಪ್ರಶಸ್ತಿ ವಿಜೇತರು ನಮ್ಮ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಮತ್ತು ಹಿತಚಿಂತಕರು, ದಾನಿಗಳು, ಎಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಿರುವಂಥ ದಂಬೆಕಾನ ಸದಾಶಿವರಯ್ಯವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದಯಾನಂದರೈ ಮನವಳಿಗೆ ನಮ್ಮ ತಾಲೂಕು ಬಂಟರ ಯಾನೆ ನಾಡೋರ ಮಾತೃ ಸಂಘದ ಅವರು ಮತ್ತು ನಾವು ಜೊತೆಯಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣ. ಎಲ್ಲ ರೀತಿ ಅವರು ನಮ್ಮ ತಾಲೂಕು ಬಂಟರ ಯಾನೆ ನಾಡೋರ ಮಾತೃ ಸಂಘದ ಅಧ್ಯಕ್ಷರು ಮತ್ತು ನಿನ್ನೆ ಮತ್ತು ಮೊನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ಪರಿಪೂರ್ಣವಾಗಿ ನಮ್ಮ ಜೊತೆಗೆ ತೊಡಗಿಸಿಕೊಂಡಂಥವರು ದಯಾನಂದರೈ ಮನವಳಿಗೆಯರವರು. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಅಧಿಕಾರಿ ಅವರ ಜೊತೆಗೆ ಇದ್ದಾರೆ, ಭುವನೇಶ್ವರ್ ಅವರು ಈ ಜಿಲ್ಲೆಯ ಕ್ರೀಡೆಗೆ ಸಂಬಂಧಪಟ್ಟಂಥ ಉನ್ನತವಾದ ಅಧಿಕಾರಿಗಳು. ಭುವನೇಶ್ವರ್ ಅವರು ಈ ಬೀಜವನ್ನು ಪುತ್ತೂರಿಗೆ ಬಿತ್ತಿದವರು. DDP ಅವರ ಮೂಲಕ ರಾಜ್ಯದಿಂದ ಒಂದು ಜವಾಬ್ದಾರಿ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಯಾರು ಬೇಕಿದ್ದರೂ ಮಾಡ್ಬೋದು, ಆದರೆ ಇಲ್ಲಿ ಯಾರು ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಆ ಜವಾಬ್ದಾರಿಯನ್ನು ಭುವನೇಶ್ವರ್ ಅವರು DDP ಅವರ ಮೂಲಕ ಸೇರಿ ಅದು ಪುತ್ತೂರಿನಲ್ಲೇ ಮಾಡ್ಬೋದು. ಅವರು ಖಂಡಿತ ಕ್ರೀಡೆಗೆ ಹೆಚ್ಚು ಹೊತ್ತು ಕೊಡುವವರು ಅಂತ ಹೇಳುವ ದೃಷ್ಟಿಯಲ್ಲಿ ಆ ಜವಾಬ್ದಾರಿಯನ್ನು ನಮಗೆ ವಹಿಸುವುದಲ್ಲದೆ ಅಂದಿನಿಂದ ಇಂದಿನ ತನಕ ಒಂದು ರಾಜ್ಯ ಮಟ್ಟದ ಯಶಸ್ವಿ ಕ್ರೀಡಾಕೂಟವನ್ನು ನಡೆಸಿದ್ದೇನೆ ಅಂತೇಳಿ ಹೆಮ್ಮೆ ಪಡುವುದರಲ್ಲಿ ಪ್ರಥಮ ಸಾಲಿನಲ್ಲಿ ನಿಲ್ಲುವಂಥವರು ನಮ್ಮ ಭುವನೇಶ್ವರ್ ಅವರು. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದರ ಜೊತೆಯಾಗಿ ಪುತ್ತೂರಿನಲ್ಲಿ ಈ ಕ್ರೀಡಾಕೂಟ ಆಗುವಾಗ ಅದಕ್ಕೆ ಸಂಬಂಧಪಟ್ಟ ಪುತ್ತೂರಿನ ಕ್ರೀಡಾ ಪರಿವೀಕ್ಷಕರಾದಂಥ ಸುಂದರಗೌಡರು ಅವರು ಮೊನ್ನೆಯಿಂದ ಎಷ್ಟು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಅದು ಅವರನ್ನು ನಾವು ಗಮನಿಸಿದವರಿಗೆ ಗೊತ್ತು. ಮತ್ತು ಅನೇಕ ಅಧಿಕಾರಿಗಳ ಸಭೆ ಇರ್ಬೋದು, ಎಲ್ಲರಿಗೂ ಕೊಡುವ ನಿರ್ದೇಶನ ಇರ್ಬೋದು, ಈ ಮೊದಲಿನ ಅನೇಕ ಕ್ರೀಡಾಕೂಟಗಳಲ್ಲೂ ಸಹ ಸಕ್ರಿಯವಾಗಿ ಇದ್ದುಕೊಂಡು ಈ ಕ್ರೀಡಾಕೂಟದ ಯಶಸ್ವಿಯ ದೊಡ್ಡ ರೂವಾರಿಗಳಲ್ಲಿ ಅವರು ಒಬ್ಬರಾಗಿದ್ದಾರೆ ಅಂತ ಹೇಳಲಿಕ್ಕೆ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡ್ಯಾಶ್ ಮಾರ್ಕೆಟಿಂಗಿನ ನಳಿನಿ ರೈ ಶೆಟ್ಟಿಯವರು ನಮ್ಮ ಶಾಸಕರ ಸಹೋದರಿ, ಅವರು ಸಹ ಈ ಕಾರ್ಯಕ್ರಮದ ಸಂತಸದಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೋರ್ವ ವೇದಿಕೆಯಲ್ಲಿ ಗಮನಿಸ್ತಾ ಇರಬಹುದು, ರಾಜ್ಯ ಧಾರ್ಮಿಕ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಏಕೈಕ ಪ್ರತಿನಿಧಿಯಾಗಿ, ಅದರಲ್ಲೂ ಮಹಿಳಾ ಪ್ರತಿನಿಧಿಯಾಗಿ ಪ್ರತಿನಿಧಿಸುತ್ತಿರುವಂಥ ಮಲ್ಲಿಕಾ ಪಕ್ಕಳ ಇವರು ನಮ್ಮೂರಿನವರೇ. ಹಾಗಾಗಿ ಅವರನ್ನು ಅತ್ಯಂತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಧರ್ಮಪತ್ನಿ ಅನಿತಾ ಹೇಮನಾ ಶೆಟ್ಟಿ, ಜಿಲ್ಲಾ ಪಂಚಾಯತಿನ ಸದಸ್ಯರು, ನಿನ್ನೆಯಿಂದ ಮೊನ್ನೆಯಿಂದ ನಾನು ಇರುವಾಗ ನನ್ನ ಜೊತೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿಯ ಜೊತೆಯಾಗಿ ಎಲ್ಲದಕ್ಕೂ ಸಹಕಾರ ನೀಡಿ ನನಗೆ ಇಷ್ಟು ಕೆಲಸ ಮಾಡಲಿಕ್ಕೆ ಒಂದು ರೀತಿಯ ಪ್ರೋತ್ಸಾಹ ನೀಡ್ತಾ ಇರುವಂಥ ಅನಿತಾ ಹೇಮನಾ ಶೆಟ್ಟರಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಜಗದೀಶ್ ಶೆಟ್ಟರನ್ನು ಒಮ್ಮೆ ನಿಮಗೆ ಪರಿಚಯ ಮಾಡದಿದ್ದರೆ ಅದು ದೊಡ್ಡ ಅಪರಾಧವೇ ಆಗಿ ಹೋಗಿದ್ದಿತ್ತು. ಪರಿಚಯ ಮಾಡುವುದಕ್ಕಿಂತ ಬದಲಾಗಿ ಒಬ್ಬ ವ್ಯಕ್ತಿಯ ಪರಿಚಯ ಅಂತ ಹೇಳಿದರೆ ನಾವು ಈ ಆಹಾರದ ಸಮಿತಿಯ ಜವಾಬ್ದಾರಿಯನ್ನು ಯಾರಿಗೆ ಕೊಡಬೇಕು ಅಂತೇಳಿ ಆಲೋಚನೆ ಮಾಡುವಾಗ ನಮಗೆ ಕಂಡದ್ದು ಜಗದೀಶ್ ಶೆಟ್ಟರಿಗೆ ಕೊಟ್ಟರೆ ಹೇಗೆ ಮಾಡ್ಬೋದು ಅಂತೇಳಿ. ಯಾಕೆಂದರೆ ಅನೇಕ ಕಾರ್ಯಕ್ರಮದಲ್ಲಿ ಅವರದೇ ಆದ ಕಾರ್ಯಕ್ರಮದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದನ್ನು ಗಮನಿಸುತ್ತೇವೆ. ಆ ರೀತಿಯಲ್ಲಿ ಇವತ್ತು ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ, ನಿರೀಕ್ಷೆಗೂ 4 ದಿನಗಳು ನಡೆಯುವಂಥ ಒಂದು ಕಾರ್ಯಕ್ರಮ ಅಷ್ಟು ಸುಲಭ ಇಲ್ಲ. ಎಲ್ಲ ನಾವು ಒಪ್ಪಿಕೊಳ್ಬೋದು, ಮಾಡೋದಷ್ಟು ಸುಲಭ ಇಲ್ಲ. ಆದರೆ ಅದರಲ್ಲೇ ಒಂದು ಚರಿತ್ರೆಯನ್ನು ದಾಖಲು ಮಾಡಬೇಕು ಅಂದಿದ್ರೆ ಅಷ್ಟು ಸುಲಭ ಇಲ್ಲ ಅಂತ ಹೇಳುವಂಥದ್ದನ್ನು ಇವತ್ತು ಜಗದೀಶ್ ಶೆಟ್ಟರು, ನೆಲ್ಲಿಕಟ್ಟೆ ಮಾಜಿ ನಗರಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರಿಗೆ ಬೇಕಾದಂಥವರು. ಆದರೆ ಆ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಿದ್ದಾರೆ ಅಂತ ಹೇಳಿದರೆ ಎಲ್ಲರ ಬಾಯಿಯಿಂದ ಯಾರೊಬ್ಬರು ಆಹಾರದ ಬಗ್ಗೆ ಒಂದು ಸಣ್ಣ ಶಬ್ದನೂ ತಪ್ಪು ಹುಡುಕಲಿಲ್ಲ, ಎಲ್ಲಿ ತಪ್ಪು ಹುಡುಕ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅವರ ಜೊತೆಯಾಗಿ ಪಾಕ ತಜ್ಞರು ಹರೀಶ್ ಭಟ್, ಪುತ್ತೂರಿನ ನಿಮಗೆಲ್ಲ ಗೊತ್ತಿರ್ಬೋದು ಜಿಲ್ಲೆಯಲ್ಲಿ ಮೊನ್ನೆ ನಮ್ಮ ಅಶೋಕ್ ಕುಮಾರ್ ರೈ ಅವರ ಆ ಒಂದು ಸೇವಾ ಸೌರಭ ಕಾರ್ಯಕ್ರಮದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಮಂದಿಗೆ ಒಂದು ಕ್ಷಣ ಒಂದು ಹೊತ್ತಿನಲ್ಲಿ ಅನ್ನದಾನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವುದರ ಜೊತೆಯಾಗಿ ಈ ಕಾರ್ಯಕ್ರಮದಲ್ಲೂ ಅವರು ಆ ಒಂದು ಯಶಸ್ವಿಗೆ ಪಾತ್ರರಾಗಿದ್ದಾರೆ ಅಂತ ಜಗದೀಶ್ ಶೆಟ್ಟಿ. ನಾನು ಈಗಾಗಲೇ ಉಲ್ಲೇಖ ಮಾಡಿದಂಥ 12
12 ಬಗೆಯ ಐಟಮ್ಗಳು, ಮಧ್ಯಾಹ್ನಕ್ಕೆ ಬೇರೆ, ಬೆಳಿಗ್ಗೆ ಬೇರೆ, ಸಂಜೆ ಬೇರೆ, ಅದರಲ್ಲಿ ಎಲ್ಲವನ್ನು ಕೊಡಲಿಕ್ಕೆ, ಅದರಲ್ಲೂ ಎಲ್ಲವೂ ಯಶಸ್ವಿಯಾಗಿ ಯಾವುದರಲ್ಲೂ ಕೊರತೆ ಇರಲಿಲ್ಲ. ಕೆಲವು ಜಿಲ್ಲೆಯಿಂದ ಬರುವಂಥ ಮಕ್ಕಳಿಗಂತೂ ಎಷ್ಟು ಖುಷಿಯಾಗಿದೆ ಅಂತ ಹೇಳುವಾಗ ನಮಗೆ ಅವರಿಗೆ ಖುಷಿ ಆದಕ್ಕಿಂತ 10 ಪಟ್ಟು ನಮಗೆ ಖುಷಿ ಆಗೋದು. ಯಾಕೆಂದರೆ ಅವ್ರು ಖುಷಿ ಪಟ್ಟರಲ್ವಾ ಅಂತ, ನಾವು ಮಾಡಿದ ಕೆಲಸ ಸಾರ್ಥಕ ಆಯ್ತಲ್ವಾ ಅಂತೇಳಿ ಅಂಥ ಕೆಲಸವನ್ನು ನಿಭಾಯಿಸಿದಂಥ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಹರೀಶ್ ಭಟ್ರು ಸಹ ನಮ್ಮ ಜೊತೆಗಿದ್ದೆ. ಅವರಿಗೆ ಒಂದು ಸನ್ಮಾನ ಇದೆ. ಅಂದರೆ ಹರೀಶ್ ಭಟ್ರನ್ನು ನಾವು ಯಾರು ಪರಿಚಯ ಇಲ್ಲದವರಿಲ್ಲ. ಅಂದರೆ ಅಡಿಗೆಯಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮ ಇದ್ದರೂ ಸಹ ಅವರ ಪಾಕ ನಮಗೆ ಒಮ್ಮೆ ಆಲೋಚನೆ ಆಗೋದು, ಎಲ್ಲಿ ಉಪ್ಪು ಸಹ ಹೆಚ್ಚು ಕಡಿಮೆ ಆಗೋದಿಲ್ಲ, ಅದು ಸರಿ ಇರ್ತದೆ. ಅದಕ್ಕೆ ಸಿಹಿ ಬೇಕಿದ್ರೆ ಅದು ಸಿಹಿ ಸರಿ ಇರ್ತದೆ. ಅದಕ್ಕೆ ಯಾವ ಪದಾರ್ಥ ಎಷ್ಟು ಬೇಕು ಅದಕ್ಕೆ ಒಂದು ರೀತಿಯ ವಿಶೇಷವಾದ ಶಕ್ತಿಯನ್ನು ಪರಮಾತ್ಮ ಅವರಿಗೆ ಕೊಟ್ಟಿರ್ಬೋದು. ನಮಗೆ ಒಂದು ಮನೆಯಲ್ಲಿ ನಮ್ಮ ನನ್ನ ಹೆಂಡತಿಯದ್ದು ಹೇಳಿಲ್ಲ ನಾನು, ಬೇರೆ ಯಾರಾದರೂ ಇರ್ಬೋದು, 1-2 ಗ್ಲಾಸ್ ಮಾಡುವಾಗ ಅದರಲ್ಲಿ ವ್ಯತ್ಯಾಸವನ್ನು ನಾವು ಗಮನಿಸ್ತೇವೆ. ಆದರೆ ಇಷ್ಟು 1000 ಜನರಿಗೆ ಈ ರೀತಿಯ ವ್ಯವಸ್ಥೆಯನ್ನು ಮಾಡುವುದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಅಂಥ ಹರೀಶ್ ಭಟ್ರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಜಯಲಕ್ಷ್ಮಿ ಮ್ಯಾಮ್, ಅವರನ್ನು ಎಷ್ಟು ಹೇಳಿದರೂ ಸಾಲದು. ಜವಾಬ್ದಾರಿ ನಮ್ಮದೇ ಆಗಿದ್ದರೂ ಸಹ ಅವರು ಇದರಲ್ಲಿ ತೊಡಗಿಸಿಕೊಂಡ ರೀತಿ ನಾವು ಬಹಳ ಅಚ್ಚರಿಯಾಗಿತ್ತು. ಅದನ್ನು ಯಾವ ರೀತಿ ಉಲ್ಲೇಖ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಶಕ್ತಿ ಮೀರಿ ತೊಡಗಿಸಿಕೊಂಡಿದ್ದಾರೆ. ಜಯಲಕ್ಷ್ಮಿ ಮ್ಯಾಮ್ ಅವರಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲಿಲ್ಲಿ ಮ್ಯಾಮ್ ಇದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮ ಇಲ್ಲಿ ಪುತ್ತೂರಲ್ಲಿ ಆಗ್ತದೆ ಅಂತ ಹೇಳುವಾಗ ಲಿಲ್ಲಿ ಪಾಯಸ್ ಬಹಳ ಖುಷಿಪಟ್ಟಂಥವರು. ಪ್ರಥಮವಾಗಿ ಅವರ ಆರ್ಥಿಕ ಸಹಾಯವನ್ನು ಘೋಷಣೆ ಮಾಡುವುದಲ್ಲದೆ ಮೊನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಕ್ರಿಯವಾಗಿದ್ದುಕೊಂಡು ಇವತ್ತು 4 ಚಿನ್ನದ ಪದಕವನ್ನು ಪಡೆಯುವಾಗ ಅತ್ಯಂತ ಸಂಭ್ರಮಿಸಿದವರು ಲಿಲ್ಲಿ ಮೇಡಮ್. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಶಿಕ್ಷಕಿ, ನಾನು ಸ್ವಲ್ಪ ಲೇಟ್ ಆಗ್ಬೋದು, 1-2 ನಿಮಿಷ ಆದರೂ ಸಹ ಹೇಳದೆ ಗೊತ್ತಿಲ್ಲ, ಇಷ್ಟೆಲ್ಲ ಕೆಲಸ ಮಾಡಿದವ್ರನ್ನ ಒಮ್ಮೆ ಬಾಯಲ್ಲಿ ಹೇಳದಿದ್ದರೆ ದೊಡ್ಡ ತಪ್ಪಾದೀತು ಅಂತ ಹೇಳುವ ನಿಟ್ಟಿನಲ್ಲಿ ಸುನೀತಾ ಮ್ಯಾಮ್, ನಮ್ಮ ರಾಜ್ಯ ಪ್ರಶಸ್ತಿ ಶಿಕ್ಷಕಿಯವರು ಸ್ಕೌಟ್ ಆ್ಯಂಡ್ ಗೈಡಲ್ಲಿ, ಅವರಿಗೆ ಒಂದು ಖುಷಿ ಏನು ಅಂತ ಹೇಳಿದರೆ ನೆಕ್ಸ್ಟ್ ಇಯರ್ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಆದರೆ ರಿಟೈರ್ಡ್ ಆಗುವ ಮೊದಲು ನನ್ನ ಸಂಸ್ಥೆಯಲ್ಲಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿದ್ದೇವೆ ಅಂತ ಹೇಳುವಂಥ ಖುಷಿಯಲ್ಲಿ ಇರುವಂಥವರು ಸುನೀತಾ ಮ್ಯಾಮ್ ಅವರು. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವಿಶೇಷವಾಗಿ ಎಲ್ಲ ಸಮಿತಿಯವರು, ನಾನು ಒಬ್ಬೊಬ್ಬರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿದ್ದಾರೆ. ಅವರನ್ನೆಲ್ಲರನ್ನು ಈಗಾಗಲೇ ನಾವು ಕರೆದಿದ್ದೇವೆ, ಅವರನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಕ್ರೀಡಾ ಜ್ಯೋತಿಯ ಒಂದು ಕಾರ್ಯಕ್ರಮ, ಅದನ್ನು ಒಮ್ಮೆ ನಾನು ಹೇಳದಿದ್ದರೆ ತಪ್ಪಾಗ್ಬೋದು, ಮತ್ತೊಮ್ಮೆ ಹೇಳಬೇಕಾಗ್ತದೆ. ಅದು ಸೀತಾರಾಮ್ ಗೌಡ, ಸುಧಾಕರ್ ರೈ, ಸುಧೀರ್ ರೈ ಒಂದು ತಂಡನೆ ರಚನೆ ಮಾಡಿಕೊಂಡು ಇಡೀ ಕ್ಷೇತ್ರದಾದ್ಯಂತ 2 ದಿನಗಳ ಕಾಲ ದಾಖಲೆಯ ಹಸಿರುವಾಣಿ ಸಂಗ್ರಹದ ಜೊತೆಗೆ ಎಲ್ಲ ಸಂಸ್ಥೆಗಳಿಗೆ ಭೇಟಿ ನೀಡಿರುವಂಥ ಸೀತಾರಾಮ್ ಗೌಡರು, ಸುಧಾಕರ್ ರೈ, ಸುಧೀರ್, ನವೀನ್ ರೈ ಎಲ್ಲರನ್ನು ನಾನು ವಿಶೇಷವಾಗಿ ಮಾಮಚಂದ್ರವರು, ಯಾರ ಹೆಸರನ್ನು ಬಿಡಲಿಕ್ಕೆ ಗೊತ್ತಿಲ್ಲ, ಎಲ್ಲರನ್ನೂ ಸೇರಿಸಿಕೊಳ್ಬೇಕಾಗ್ತದೆ. ಎಲ್ಲರ ಸಹಕಾರದಿಂದಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಅವರೆಲ್ಲರನ್ನೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಸಹೋದರ ಪ್ರೇಮ್ನಾಥ್ ಶೆಟ್ಟಿ ಮತ್ತು ದಯಾನಂದ್ ರೈ ಕೋರ್ಮಂಡ್ ಅಂತ ಇಬ್ಬರು ಕ್ರೀಡೆಯಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದಂಥವರು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಧಕರವರು. ಈ ಇಬ್ಬರು ಸೇರಿಕೊಂಡು ಎಲ್ಲರನ್ನೂ ನಮ್ಮನ್ನು ಸೇರಿಸಿಕೊಂಡಿದ್ದಾರೆ. ಹಾಗಾಗಿ ಪ್ರೇಮ್ನಾಥ್ ಶೆಟ್ಟಿ ಮತ್ತು ದಯಾನಂದ ರೈ ಕೋರ್ಮಂಡ ಇವರ ಕೆಲಸಕ್ಕೆ ನಾವು ಎಷ್ಟು ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಈ ಮೈದಾನದಿಂದ ಹಿಡಿದು ಎಲ್ಲವೂ ಅತ್ಯಂತ ಅಚ್ಚುಕಟ್ಟೆ ಆಗುವಲ್ಲಿ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಯಾಗಿ ಈ ಒಂದು ಸಿವಿಲ್ ಕಾಂಟ್ರಾಕ್ಟ್ ಮಾಡಿದ ಸಂತೋಷ್ ಶೆಟ್ಟಿಯವರು, ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು, ಯಾರನ್ನ ಹೆಸರು ಬಿಟ್ಟಿದೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ಸಮಯದ ಅಭಾವ ಇರುವುದರಿಂದ ತಾವು ಗಮನಿಸಿಕೊಂಡು ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಂಡು, ಈ ನಗರಸಭೆಯ ಮತ್ತು ಈ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಪರಿಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ, ನಗರಸಭೆ ಮತ್ತು ತಾಲೂಕು ಪಂಚಾಯಿತು, ಕಂದಾಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, ಪರಿಪೂರ್ಣ ಎಲ್ಲ ಇಲಾಖೆಗಳ ಪರಿಪೂರ್ಣವಾದ ಸಹಕಾರ ದೊರೆತ ಕಾರಣ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ಒಬ್ಬರು ಮುಂದೆ ಇದ್ದಾರೆ, ಅವರನ್ನೊಮ್ಮೆ ನಿಮಗೆ ಪರಿಚಯ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆಲಿ ಪರ್ಲಡ್ಕ ಅಂತೇಳಿ, ಅವರು ಒಂದು ನೋಡಲಿಕ್ಕೆ ಭಾಳ ಸಾಮಾನ್ಯ ವ್ಯಕ್ತಿ. ಅವರು ಮುಂದೆ ವೇದಿಕೆಗೆ ಬರುವುದಿಲ್ಲ. ಅಂದರೆ ಗರಿಷ್ಠ ರಕ್ತದಾನಿಗೆ ರಕ್ತದಾನ ಮಾಡುವಂಥದ್ದು, ಅನಾರೋಗ್ಯಗಳನ್ನು ಆಸ್ಪತ್ರೆಗೆ ಕೊಂಡೊಯ್ಯುವಲ್ಲಿ, ಮತ್ತು ಅವರು ಈ ಒಂದು ಮೊನ್ನೆ ಅವರನ್ನು ಒಂದು ನೇಮಕ ಇಲ್ಲಿಗೆ ಸ್ವಚ್ಛತೆಗೆ ಮಾಡಿದ್ದು
ಸ್ವತಃ ಪರಿಪೂರ್ಣವಾಗಿ ರಾತ್ರಿ ಹಗಲೆನ್ನದೆ ಒಂದು ಕ್ಷಣ ಬಿಡುವಿಲ್ಲದೆ ಆ ಒಂದು ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಸೇರಿಸಿಕೊಂಡು ಮಾಡುವಂಥ ಒಬ್ಬ ಕಾರ್ಯಕರ್ತ. ಇಂಥವರನ್ನು ನಾವು ಈ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸಬೇಕು. ಯಾಕಂತ ಹೇಳಿದರೆ ಅವರ ಸಾಧನೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಆ ಒಂದು ಹೆಸರಿಗೆ ಬೇಕಾಗಿ ಅಲ್ಲ, ಆದರೆ ಅಂಥವರನ್ನು ನಾನು ಒಬ್ಬರನ್ನು ಮಾತ್ರ ಪರಿಚಯ ಮಾಡಿದೆ. ಅಂಥ ನೂರಾರು ಮಂದಿ, ಸಾವಿರಾರು ಮಂದಿ ಎಲ್ಲ ಒಟ್ಟು ಸೇರಿ ಈ ಕಾರ್ಯಕ್ರಮಕ್ಕೆ ಪರಿಪೂರ್ಣವಾದ ಸಹಕಾರ ನೀಡಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ, ವಿವಿಧ ಜಿಲ್ಲೆಯಿಂದ ಗೆದ್ದಂಥ ಎಲ್ಲ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಯಾಗಿ ಎಲ್ಲ ವಿಚಾರಗಳು ರಾಜ್ಯದಾದ್ಯಂತ ಒಳ್ಳೆ ರೀತಿಯ ಪ್ರಚಾರ ಪಡಿಬೇಕು ಅಂದಿದ್ರೆ ಮಾಧ್ಯಮದವರ ಸಹಕಾರ ಭಾಳ ಮುಖ್ಯ. ಈಗಾಗಲೇ ಎಲ್ಲ ಪತ್ರಿಕೆಗಳಲ್ಲಿ ಈ ಪುತ್ತೂರಿನಲ್ಲಿ ನಡೆಯುತ್ತಿರುವಂಥ ರಾಜ್ಯ ಮಟ್ಟದ ಈ ಒಂದು ಕ್ರೀಡಾಕೂಟದ ವಿಚಾರವಾಗಿ ಒಳ್ಳೆಯ ವಿಚಾರಗಳನ್ನು ಪ್ರಚಾರ ಮಾಡಿದಂಥ ನಮ್ಮ ಪುತ್ತೂರಿನ ಅತ್ಯಂತ ಗೌರವಾನ್ವಿತ ಪತ್ರಕರ್ತ ಮಿತ್ರರಿಗೆ ನಾನು ಪ್ರೀತಿಯ ಸ್ವಾಗತವನ್ನು ಕೋರಿ, ದೃಶ್ಯ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರಿ, ಯಾರಿಗಾದರೂ ಬಿಟ್ಟು ಹೋದಿದ್ರೆ ಪ್ರತ್ಯಕ್ಷ ಪರೋಕ್ಷ ಸಹಕಾರ ನೀಡಿದ ಎಲ್ಲರಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಂದನೆಗಳು. ಸರ್ವರನ್ನು ಕೂಡ ಬಹಳ ಆದರಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದಂತಹ ಕ್ರೀಡಾಕೂಟದ ಸಂಘಟನಾ ಸಮಿತಿ ಅಧ್ಯಕ್ಷರು, ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಇದರ ಸಂಚಾಲಕರು, ಸಂಘಟನಾ ಚತುರರು, ಅದ್ವಿತೀಯ ನಾಯಕರು ಆಗಿರುವಂತಹ ಮಾನ್ಯ ಕಾವು ಹೇಮನಾಥ್ ಶೆಟ್ಟಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾವೊಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೇವೆ. ಇದೀಗ ಸಮಯ 5:15 ಕತ್ತಲೆ ಆಗುವ ಮುಂಚೆ ನಮ್ಮ ಧ್ವಜಾವರೋಹಣ ನಡಿಬೇಕು. ಅದು ನಡಿಬೇಕಾದ್ರೆ ಇಲ್ಲಿ ಸಭೆ ಮುಗಿಬೇಕು. ಈ ನಿಟ್ಟಿನಲ್ಲಿ ಅನ್ಯಥ ಯಾರು ಭಾವಿಸಬೇಡಿ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವರನ್ನು ಕೂಡ ಪೇಟ ಮತ್ತು ಶಾಲು ಹಾಕಿ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಕಾವು ಹೇಮನಾಥ್ ಶೆಟ್ಟಿ ಅವರಲ್ಲಿ, ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿರುವಂತಹ ಸುಂದರ ಗೌಡರಲ್ಲಿ, ಈ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ಜಯಲಕ್ಷ್ಮಿ ಮೇಡಮ್ ರವರಲ್ಲಿ, ಸುನೀತಾ ಮೇಡಮ್ ರವರಲ್ಲಿ, ಎಲ್ಲ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲರ ಜೊತೆಯಾಗಿ ಏಕಕಾಲದಲ್ಲಿ ಎಲ್ಲ ಅತಿಥಿಗಳಿಗೆ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು. ವಿಶೇಷವಾಗಿ ಇವತ್ತಿನ ಬಹುಮಾನ ವಿತರಣೆಗೆ ಆಗಮಿಸಿದಂತಹ ನಮ್ಮ ಅತಿಥಿ ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು ಶ್ರೀ ಬಿ ರಮನಾಥ್ ರೈ ಅವರಿಗೆ ಕಾವು ಹೇಮನಾಥ್ ಶೆಟ್ಟಿ ಅವರು ಪ್ರಪ್ರಥಮವಾಗಿ ಅವರಿಗೆ ಪೇಟ ಮತ್ತು ಶಾಲನ್ನ ಧರಿಸಿ ಅವರನ್ನ ಗೌರವಿಸಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಸಂಘಟಕರು ಪ್ರತಿಯೊಬ್ಬರು ಜೊತೆಯಾಗಿ, ನಾನು ಪ್ರತ್ಯೇಕ ಹೆಸರನ್ನ ಹೇಳದೆ ಸಾರ್ವತ್ರಿಕವಾಗಿ ಗೌರವಾರ್ಪಣೆಯನ್ನ ಪೇಟ ಮತ್ತು ಶಾಲನ್ನ ಧರಿಸುವುದರ ಮೂಲಕ ಅವರೆಲ್ಲರನ್ನ ಅಭಿನಂದಿಸಬೇಕು. ನಮ್ಮ ಜಯಲಕ್ಷ್ಮಿ ಮೇಡಮ್ ಕೂಡ ತಾವು ಕೈ ಜೋಡಿಸಬೇಕು. ಸುಂದರಗೌಡರು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಸುನೀತಾ ಮೇಡಮ್ ರವರು ಎಲ್ಲರೂ ಕೂಡ ಜೊತೆಯಾಗಿ ಭಾಗವಹಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಏಕಕಾಲದಲ್ಲಿ ಗೌರವಾರ್ಪಣೆಯ ಮೂಲಕ ನಾವು ಅಭಿನಂದಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಇವತ್ತಿನ ಬಹುಮಾನ ವಿತರಣಾ ಕಾರ್ಯಕ್ರಮದ ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನ ಅಲಂಕರಿಸಿದವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಬೆಳ್ಳಿಪಾಡಿ ಮನೆತನದ ಸನ್ಮಾನ್ಯ ರಮನಾಥ ರೈ ಅವರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಅತಿ ಹೆಚ್ಚು ಕರ್ನಾಟಕ ಸರ್ಕಾರದ ವಿವಿಧ ಹುದ್ದೆಯನ್ನ ಅಲಂಕರಿಸಿದಂತಹ, ಬಹಳಷ್ಟು ಹುದ್ದೆಗಳನ್ನ ಬಹಳಷ್ಟು ವರ್ಷಗಳ ಕಾಲ ಅಲಂಕರಿಸಿದಂತಹ ಒಂದು ಖ್ಯಾತಿ ಬೆಳ್ಳಿಪಾಡಿ ರಮನಾಥ ರೈ ಅವರಿಗೆ ಸಲ್ಲುತ್ತದೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂತಹ ಈ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ, ಧೀಮಂತ ಜನನಾಯಕ ಮಾನ್ಯ ಬೆಳ್ಳಿಪಾಡಿ ರಮನಾಥ ರೈ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜ್ಯ ಮಟ್ಟದ 17 ವರ್ಷ ವಯೋಮಿತಿಯ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರ ಈ ಒಂದು ಅದ್ಭುತ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯಲ್ಲಿ ಬಹಳಷ್ಟು ಗಣ್ಯಮಾನ್ಯ ಅತಿಥಿಗಳಿದ್ದಾರೆ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾಂಗ ಉಪನಿರ್ದೇಶಕರಾದಂಥ ದಯಾನಂದ್ ನಾಯ್ಕರವರೇ, ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಆಡ್ಯ ಗಣ್ಯ ಮಹನೀಯರೇ, ಯಾಕಂತ ಹೇಳಿದರೆ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಇದು ಸಂದರ್ಭ ಅಲ್ಲ. ಬಹುಶಃ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಮುಖ್ಯವಾಗಿ ಶಾರೀರಿಕ ಶಿಕ್ಷಣ ಇಲಾಖೆಯ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದ ಎಲ್ಲರಿಗೂ ಕೂಡ ಈ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ನಾನು ಅವರನ್ನು ಉಲ್ಲೇಖ ಮಾಡುತ್ತಾ, ಮೌತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ವಿವಿಧ ಹುದ್ದೆಯನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡು ನಿಭಾಯಿಸಿದಂಥವರ ಜೊತೆಯಲ್ಲಿ ಈ ಒಂದು ಕ್ರೀಡಾಕೂಟ ರಾಮಕೃಷ್ಣ ಪ್ರೌಢಶಾಲೆಯ ಒಂದು ವಠಾರದಲ್ಲಿ ಆಗ್ತಾ ಇದೆ. ಈ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದಂಥ ಹೇಮನಾಥ್ ಶೆಟ್ಟಿಯವರನ್ನು ಅತ್ಯಂತ ಆತ್ಮೀಯರು ಕೂಡ, ಒಬ್ಬ ಸಂಘಟನಾ ಚತುರರು ಕೂಡ, ಒಂದು ಹಿಡಿದ ಕೆಲಸವನ್ನು ಒಂದು ಯಶಸ್ವಿ ದಡ ಮುಟ್ಟಿಸುವಂಥ ಒಬ್ಬ ನಾಯಕ ಅಂತ ಹೇಳಿದರೆ ಅದು ಹೇಮನಾಥ್ ಶೆಟ್ಟಿಯವರು. ಅವರಿಗೆ ಅವಕಾಶಗಳು ಸಿಗದೇ ಇರ್ಬೋದು, ಆದರೆ ಜನರ ಮನಸ್ಸಲ್ಲಿ ಅವರು ಯಾವತ್ತೂ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಜೊತೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಸಹಕಾರದಿಂದಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಇಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೇಳಿದರು, ಮಾತಾಡ್ತಾ ಹೇಳಿದರು, ಪ್ರತಿಯೊಬ್ಬರು ಇಲ್ಲಿ ಆದಂಥ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ ಅಂತೇಳಿ. ಒಂದು ಕಾರ್ಯಕ್ರಮವನ್ನು ಮಾಡೋದು ಸುಲಭ, ಅದನ್ನು ಯಶಸ್ವಿಗೊಳಿಸುವುದು ಅಸುಲಭದ ಕೆಲಸ ಅಲ್ಲ. ಅದನ್ನು ಯಶಸ್ವಿಗೊಳಿಸುವತಕ್ಕಂಥ ಕೆಲಸವನ್ನು ಪುತ್ತೂರಿನ ಜನ ಹೇಮನಾಥ್ ಶೆಟ್ಟರ ಜೊತೆ ಸೇರಿಕೊಂಡು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಕ್ರೀಡಾ ಜಗತ್ತಿನಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶಿಷ್ಟ ಸ್ಥಾನಮಾನ ಇದೆ, ಎಲ್ಲೇ ಹೋದರೂ ಕೂಡ. ಅದರ ಜೊತೆಯಲ್ಲಿ ಪುತ್ತೂರು ಅಂತ ಹೇಳಿದರೆ ಇದು ಕೂಡ ಬಹಳಷ್ಟು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ಉತ್ಪಾದಿಸಿದಂಥ ಒಂದು ತಾಲೂಕಿದು. ಒಂದು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಒಬ್ಬರು ವೆಂಕಟರಮಣ ಅಂತ ಪಿ ಡಿ ಇದ್ದರು. ಅವರ ಒಂದು ಆಸಕ್ತಿಯ ಮೇಲೆ ಅನೇಕ ಕ್ರೀಡಾಪಟುಗಳನ್ನು ಉತ್ಪಾದಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ, ಒಬ್ಬ ಕ್ರೀಡಾಪಟು ತನ್ನಿಂತಾನೇ ಅವನು ಉತ್ಪಾದನೆ ಆಗುವುದಿಲ್ಲ, ಅದಕ್ಕೆ ಬೇರೆಯವರ ಸಹಕಾರ ಬೇಕಾಗುತ್ತೆ. ಒಂದು ಶಾಲೆಯ ಶಾರೀರಿಕ ಶಿಕ್ಷಕನ ಒಂದು ನಾಯಕತ್ವದಲ್ಲಿ ಆ ಶಾಲೆಯಲ್ಲಿ ಕ್ರೀಡಾಪಟುಗಳನ್ನು ಉತ್ಪಾದನೆ ಮಾಡತಕ್ಕಂಥದ್ದಾಗತ್ತೆ. ಒಬ್ಬ ಉತ್ತಮ ಶಾರೀರಿಕ ಶಿಕ್ಷಕ ಇದ್ದರೆ ಆ ಶಾಲೆಯಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ತೋರಿಸ್ತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಭಾಳ ವಿಶೇಷ ಅಂತ ಹೇಳಿದ್ರೆ, ಕೆಲವು ಶಾರೀರಿಕ ಶಿಕ್ಷಕರಿಗೆ ತನ್ನದೇ ಆದಂಥ ಒಂದು ಕೂಟದ ಒಂದು ಆಟದಲ್ಲಿ ಅವರಿಗೆ ಆಸಕ್ತಿ ಇರ್ತದೆ, ಒಂದು ಯಾವುದೋ ಗುಂಪು ಆಟದಲ್ಲಿ ಒಂದು ಆಸಕ್ತಿ ಇರ್ತದೆ. ಆ ಶಾಲೆಯಲ್ಲಿ ಅದೇ ಗುಂಪಿನ ಆಟದಲ್ಲಿ ಹೆಚ್ಚು ಪರಿಣತಿ ಪಡೆದಿರ್ತಕ್ಕಂಥ ಮಕ್ಕಳನ್ನು ಅವರು ಉತ್ಪಾದಿಸ್ತಾರೆ. ಯಾಕೆಂದರೆ ಅವರ ಆಸಕ್ತಿಯ ಆಟ ಅದು. ನಾನು ಕೆಲವು ಕಡೆ ನೋಡಿದ್ದೇನೆ, ಅವರ ಆಸಕ್ತಿ ಆಟದ ಪರಿಣಾಮ ಅಲ್ಲಿ ವಿದ್ಯಾರ್ಥಿಗಳು ಬಹುಶಃ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಕ್ರೀಡಾಪಟುಗಳು ಉತ್ಪಾದನೆ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ಇದು ಒಂದು ದೃಷ್ಟಿಯಲ್ಲಿ ಸರ್ಕಾರದ ಕಾರ್ಯಕ್ರಮ. ಇವತ್ತು DDP ಅವರಿಗೆ ಜವಾಬ್ದಾರಿ ಕೊಡ್ತಾರೆ ರಾಜ್ಯ ಮಟ್ಟದಲ್ಲಿ, ನೀವೊಂದು ಜಿಲ್ಲೆಯಲ್ಲಿ ಮಾಡಿ ಅಂತೇಳಿ. ಆದರೆ ಸರ್ಕಾರ ಎಲ್ಲವನ್ನು ಕೊಡುವಂಥ ಅವಕಾಶವೂ ಇಲ್ಲ. ಬಹುಶಃ ಇದು ಪರಂಪರೆಯಿಂದ ಬಂದಿರತಕ್ಕಂಥ, ಇವತ್ತು ನಿನ್ನೆ ವಿಚಾರವನ್ನು ನಾನು ಹೇಳ್ತಾ ಇಲ್ಲ, ಭಾಳ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ವಿಷಯ. ಬಹುಶಃ ಊರಿನವರ ಒಂದು ಸಹಕಾರದ ಜೊತೆಯಲ್ಲಿ ಇದನ್ನು ಮಾಡಬೇಕು ಅಂಥೇಳಿ ಎಲ್ಲರ ದೇಣಿಗೆಯನ್ನು ಸಂಗ್ರಹ ಮಾಡಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಅದು ಸುಲಭದ ಕೆಲಸವೂ ಅಲ್ಲ. ವರ್ತಮಾನ ಸಂದರ್ಭದಲ್ಲಿ ಈ ಕೆಲಸ ಮಾಡೋದು ಸ್ವಲ್ಪ ಕಠಿಣದ ಕೆಲಸ. ಆ ಕಠಿಣ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತಕ್ಕಂಥ ಕೆಲಸ ನೀವೆಲ್ಲ ಮಾಡಿದ್ದೀರಿ. ಬಹುಶಃ ಇದು ಪುತ್ತೂರಿನಲ್ಲಿ ರಾಮಕೃಷ್ಣ ಪ್ರೌಢಶಾಲೆಗೆ ಸೇರಿರ್ತಕ್ಕಂಥ ಈ ಒಂದು ಕ್ರೀಡಾಂಗಣ. ಬಹುಶಃ ಹಿಂದೆ ಇದು ಹೈಸ್ಕೂಲ್ ಇತ್ತು ಇಲ್ಲಿ ಒಂದು, ಅದು ಈಗ ತಾಲೂಕು ಕ್ರೀಡಾಂಗಣವಾಗಿ ಪರಿವರ್ತನೆ ಆಗಿದೆ. ಬಹುಶಃ ರಾಮಕೃಷ್ಣ ಪ್ರೌಢಶಾಲೆ ಇಲ್ಲಿ ಇರುವುದರಿಂದ ಇದಕ್ಕೆ ಪೂರಕವಾಗಿ ಇದನ್ನು ಉಪಯೋಗಿಸ್ತಾರೆ. ನಮ್ಮ ಹಿರಿಯರೆಲ್ಲರೂ ಕೂಡ ಕೊಂಬಟ್ಟೂರಿನಲ್ಲಿ ಪ್ರೌಢಶಾಲೆ ಒಂದಿತ್ತು, ಅದರಲ್ಲಿ ಓದಿದವರು ಭಾಳಷ್ಟು ಮಂದಿ, ನನ್ನ ಅಣ್ಣಂದಿರೆಲ್ಲ ಅಲ್ಲೇ ಓದಿದವರು. ಯಾಕೆಂದರೆ ನಮಗೂ ಕೂಡ ಒಂದು ಪುತ್ತೂರಿಗೆ ಸಂಬಂಧ ಇದೆ. ನಾನು ಅದರಲ್ಲಿ ಓದಿಲ್ಲ,
ಆದರೆ ನನ್ನ ಸಹೋದರರೆಲ್ಲ ಇಲ್ಲಿ ಓದಿದವರು ಅಂತೇಳಿ ನನಗೂ ಕೂಡ ಒಂದು ಹೆಮ್ಮೆ ಆಗುತ್ತೆ. ಇಲ್ಲಿ ಒಂದು ಒಳ್ಳೆಯ ಕ್ರೀಡಾ ಅಂಗಣ ಬಹುಶಃ ಭಾಳಷ್ಟು ಸಮಸ್ಯೆಗಳಿಂದ ಇತ್ತು, ಅದು ತಾಲೂಕು ಕ್ರೀಡಾಂಗಣವಾಗಿ ಪರಿವರ್ತನೆಯಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ರೀತಿಯ ಒಂದು ಕ್ರೀಡಾಂಗಣ, ತಾಲೂಕು ಮಟ್ಟದ ಕ್ರೀಡಾಂಗಣ ಅಂತ ಗುರುತಿಸ್ಕೊಳ್ತಕ್ಕಂಥದ್ದು. ಬಹುಶಃ ಇತರ ತಾಲೂಕಿಗೆ ಹೋಲಿಕೆ ಮಾಡಿದರೆ ಒಳ್ಳೆಯ ತಾಲೂಕು ಕ್ರೀಡಾಂಗಣ ಇಲ್ಲಿ ಇದೆ ಅನ್ನುವಂಥದ್ದು ಕೂಡ ನಿಮಗೆ ಈ ಕ್ರೀಡಾಕೂಟ ಮಾಡಲಿಕ್ಕೆ ಹೆಚ್ಚು ಸಹಕಾರಿಯಾಗಿದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟ, ಎಲ್ಲ ಜಿಲ್ಲೆಯಿಂದ ಕ್ರೀಡಾಪಟುಗಳು ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಕ್ರೀಡಾ ಕ್ಷಮತೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅದೊಂದು ಅವಕಾಶ ಕೂಡ. ಬಹುಶಃ 4 ದಾಖಲೆಗಳು ಈ ಒಂದು ಕ್ರೀಡಾಕೂಟದಲ್ಲಿ ಆಗಿದೆ ಅಂತ, ಪ್ರತಿ ಸಂದರ್ಭದಲ್ಲಿ ಕೂಡ ಒಂದು ದಾಖಲೆಗಳಾಗುತ್ತೆ. ದಾಖಲೆಗಳು ಬಹುಶಃ ಈ ಒಂದು ಗ್ರಾಮೀಣ ಭಾಗದ ತಾಲೂಕಿನಲ್ಲಿ ಬಹುಶಃ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 4 ದಾಖಲೆ ಮಾಡಿರ್ತಕ್ಕಂಥದ್ದೇ ಒಂದು ಇತಿಹಾಸ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಭಾಳಷ್ಟು ಈ ವಿದ್ಯಾರ್ಥಿಗಳು ಅಲ್ಲಿದ್ದೀರಿ. ತಾವು ಬಹುಶಃ ಈ ಕ್ರೀಡಾಪಟುಗಳಾಗಿ ಗುರುತಿಸ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಕ್ಷಮತೆಯನ್ನು ಪ್ರದರ್ಶನ ಮಾಡತಕ್ಕಂಥ ಅವಕಾಶದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಪ್ರತಿ ಸಾರಿ ಕ್ರೀಡಾಕೂಟ ನಡೆದಾಗ ಕ್ರೀಡಾಕೂಟದ ಸಾಧಕ ಬಾಧಕಗಳು ಚರ್ಚೆ ಆಗ್ತಕ್ಕ ಸ್ವಾಭಾವಿಕ. ಆದರೆ ಇಲ್ಲಿ ಸಾಧಕ ಬಾಧಕ ಚರ್ಚೆಯಲ್ಲಿ ಸಾಧಕದ ಚರ್ಚೆ ಮಾತ್ರ ಆಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ವೇದಿಕೆಯಲ್ಲಿ ಹೇಳಿದ್ದಾರೆ. ಬಾಧಕದ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ಸಂತೋಷದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಕೂಡ ಸಾಧಕ ಮಾತ್ರ ಬಾಧಕದ ವಿಚಾರ ಬಂದಿಲ್ಲ ಅಂತಂದರೆ ಅದೇ ಯಶಸ್ವಿಯ ಒಂದು ದೊಡ್ಡ ದಾಖಲೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಬಹುಶಃ ನನಗೆ ನೆನಪಾಗುತ್ತೆ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಒಂದಾಗಿತ್ತು. ಅದು ಹೇಮನಾಥ್ ಶೆಟ್ಟರ್ ನೇತೃತ್ವದಲ್ಲಿ. ನಾನು ಅವಾಗ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ದೆ. ಜಿಲ್ಲಾ ಮಂತ್ರಿ ಆಗಿದ್ದುಕೊಂಡು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅನ್ನುವಂಥದ್ದು ಕೂಡ ನೆನಪಾಗುತ್ತೆ. ಬಹುಶಃ ಕ್ರೀಡೆ ಅಂತಂದಾಗ ನಾನು ಕ್ರೀಡಾಪಟು ಅಂತ ಹೇಳೋದಿಲ್ಲ, ಆದರೆ ಕ್ರೀಡಾಭಿಮಾನಿಯಾಗಿ ನನಗೆ ಖಂಡಿತವಾಗಿ ಕ್ರೀಡೆಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾವು ಕ್ರೀಡೆಗೆ ಕೂಡ ಪ್ರೋತ್ಸಾಹ ಕೊಡಬೇಕು. ಅದರ ಜೊತೆಗೆ ದೈಹಿಕವಾಗಿ ನಮ್ಮ ಆರೋಗ್ಯದ ರಕ್ಷಣೆ ಒಟ್ಟಿಗೆ ಸಮಾಜದ ಆರೋಗ್ಯಕ್ಕೆ ಕೂಡ ಇದು ಭಾಳ ಒಳ್ಳೆಯದು. ಸಮಾಜದ ಆರೋಗ್ಯ ಅಂತ ಹೇಳಿದರೆ ಇವತ್ತು ಕ್ರೀಡೆ ಅಂತ ಹೇಳಿದರೆ ಇದು ಸಾಮರಸ್ಯಕ್ಕೆ ಭಾಳ ಹತ್ತಿರ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ಕ್ರೀಡೆ ಅಂತ ಹೇಳಿದರೆ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಯ ಜನ ಕ್ರೀಡೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹುಶಃ ಎಲ್ಲರನ್ನ ಒಟ್ಟಾಗಿ ಇದ್ದುಕೊಂಡು ಒಟ್ಟಿಗೆ ನಾವು ಒಂದು ಸಾಮರಸ್ಯದ ಬದುಕಿನ ರೀತಿಯಲ್ಲಿ ನಾವು ಕ್ರೀಡೆಯನ್ನು ಮಾಡ್ತೀವಿ. ಬಹುಶಃ ಇದು ಸಾಮರಸ್ಯಕ್ಕೆ ಕೂಡ ಹತ್ತಿರ ಇರ್ತಕ್ಕಂಥದ್ದು ಅಂತ. ಯುವಕರಿಗೆ ಒಂದು ಮನಸ್ಸಿನ ಮಧ್ಯೆ ಸಂಬಂಧವನ್ನು ಹೆಚ್ಚು ಮಾಡಲಿಕ್ಕೆ, ನಮ್ಮ ಮಧ್ಯೆ ಇರ್ತಕ್ಕಂಥ ಅವಿಶ್ವಾಸವನ್ನು ದೂರ ಮಾಡಲಿಕ್ಕೆ, ಸಾಮಾಜಿಕ ಬದ್ಧತೆಯ ಜೊತೆಯಲ್ಲಿ ಸಾಮಾಜಿಕ ಸಾಮರಸ್ಯ ಕೂಡ ವರ್ತಮಾನ ದಿವಸದಲ್ಲಿ ಭಾಳ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇಶಗಳ ಮಧ್ಯೆ ಕ್ರೀಡಾಕೂಟ ಯಾಕೆ? ದೇಶಗಳ ಮಧ್ಯೆ ಸಂಬಂಧ ಜಾಸ್ತಿ ಆಗಬಹುದು. ರಾಜ್ಯ ಮಟ್ಟದ ಕ್ರೀಡಾಕೂಟ ಯಾಕೆ? ಎಲ್ಲ ರಾಜ್ಯದ ಎಲ್ಲ ಮಕ್ಕಳು ಕೂಡ ಒಂದು ಕಡೆ ಸೇರಿಕೊಂಡು ತಾವು ಎಲ್ಲರ ಜೊತೆ ಬೆರೆಯಬೇಕು, ಅವರ ಕ್ರೀಡಾ ಕ್ಷಮತೆಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ, ಬಹುಶಃ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಶಸ್ವಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಬಹುಶಃ ಭಾಳಷ್ಟು ಅತಿಥಿಗಳು ಬಂದಿರಬಹುದು, ಆದರೆ ಈ ಸಮಾರೋಪ ಭಾಷಣ ಮಾಡುವ ಒಂದು ಅವಕಾಶ ರಮಣಾತ್ರ ಸಿಕ್ಕಿದಲ್ಲ ಅಂತೇಳಿ ನಾನು ಮಾಲಿಂಗೇಶ್ವರನಿಗೆ ನನ್ನ ನಮನವನ್ನು ಸಲ್ಲಿಸಿದೆ. ಯಾಕೆಂದರೆ ನಾನು ಬೆಳ್ಳಿಪಾಡಿ ಮನೆತನ ಅಂತ ಹೇಳಿದ್ರೆ ಪುತ್ತೂರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಬೇರೆ ಬೇರೆ ಎಲ್ಲ ತಾಲೂಕಲ್ಲಿ ಬೆಳ್ಳಿಪಾಡಿ ಸಂಬಂಧಪಟ್ಟಂಥ ಜಾಗ ಇದ್ದರೂ ಕೂಡ ಪುತ್ತೂರು ಅದರ ಕೇಂದ್ರ ಸ್ಥಾನವಾಗಿದ್ದುಕೊಂಡು ಬಹುಶಃ ನಮ್ಮ ಮಾಲಿಂಗೇಶ್ವರ ದೇವರಿಗೂ ಕೂಡ ನಮ್ಮ ಕುಟುಂಬದ ಒಂದು ಸಂಬಂಧ ಅತೀವವಾಗಿ ಇತ್ತು ಅಂತ ಹೇಳೋದನ್ನು ಮತ್ತೆ ನೆನಪು ಮಾಡ್ತಾ, ಮಾಲಿಂಗೇಶ್ವರ ಸಾನ್ನಿಧ್ಯಕ್ಕೆ ನಾನು ನನ್ನ ಸಾಷ್ಟಾಂಗ ನಮನವನ್ನು ಮಾಡ್ತಾ ವೇದಿಕೆಯಲ್ಲಿರ್ತಾ ಇದ್ದ ಗೆಲ್ಯ ಮಾನ್ಯ ಅತಿಥಿಗಳಿಗೆ ನನ್ನ ವಂದನೆ ಸಲ್ಲಿಸಿ, ಬಹುಶಃ ವಿಶೇಷವಾಗಿ ಹೇಮಂತ್ ಶೆಟ್ಟರ್ ಮಾಡಿರ್ತಕ್ಕ ಸಾಧನೆಗೆ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಕ್ತಾಯ ಮಾಡ್ತಾರೆ. ಜೈ ಹಿಂದ್, ಜೈ ಕನ್ನಡ. ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಬಹಳ ಮನೋಜ್ಞವಾದಂತಹ ಮಾರ್ಗದರ್ಶನದ ನುಡಿಗಳ ಜೊತೆ ನಮಗೆ ಉತ್ತಮವಾದಂತಹ ನುಡಿಗಳ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಮಾನ್ಯ ಬೆಳ್ಳಿಪಾಡಿ ರಮನಾಥ್ ರೈ ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಂಡು ಈ ಒಂದು ಸಮಾರೋಪ ಸಮಾರಂಭದಲ್ಲಿ
ನಾಲ್ವರಿಗೆ ವಿಶೇಷವಾದಂಥ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಚಿಂತನೆ ಮಾಡಿದ್ದಾರೆ. ಆ ಕಾರ್ಯಕ್ರಮ ನಿರೂಪಣೆಯನ್ನು ಇದೀಗ ಮಾಮಚ್ಚನ್ ಇವರು ನೆರವೇರಿಸಿಕೊಡಬೇಕು. 6:15 ಸರಿಯಾಗಿ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಾವು ಧ್ವಜಾವರೋಹಣ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಕರ್ನಾಟಕ ರಾಜ್ಯ 17ರ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳನ್ನು ವಂದಿಸುತ್ತಾ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವರನ್ನು ಮತ್ತು ನಾವೆಲ್ಲ ನಂಬತಕ್ಕಂಥ ಎಲ್ಲ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಬಹಳ ಅದ್ಭುತವಾದಂತಹ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡಿದಂತಹ ಹೆಗ್ಗಳಿಕೆಗೆ ಪಾತ್ರವಾದಂತಹ ರಾಮಕೃಷ್ಣ ಪ್ರೌಢಶಾಲೆಯ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದಿದೆ ಅಂತ ಹೇಳುವಂಥದ್ದನ್ನು ತಾವುಗಳು ಕಂಡಿದ್ದೀರಿ. ಕಳೆದ 3 ದಿನಗಳಿಂದ ಜಿಲ್ಲೆಯ 37 ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಸುಮಾರು 2,500 ವಿದ್ಯಾರ್ಥಿಗಳನ್ನು ಬಹಳಷ್ಟು ಅತ್ಯುತ್ತಮ ರೀತಿಯ ಆತಿಥ್ಯವನ್ನು ನೀಡುವುದರ ಜೊತೆಗೆ ಬಹುಶಃ ಇವತ್ತು ಮಣ್ಣಿನ ಮಡ್ಡು ಟ್ರ್ಯಾಕ್ ಆದರೂ ಕೂಡ ಬಂದಂಥ ವಿದ್ಯಾರ್ಥಿಗಳಿಗೆ ಇದು ಸಿಂಥೆಟಿಕ್ ಟ್ರ್ಯಾಕ್ ಥರ ಕಾಣತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತಹ ಬಹಳ ಅದ್ಭುತವಾದ ಕಾರ್ಯಕ್ರಮ ಸಂಘಟನೆ ಮಾಡಿದಂತಹ ಆತಿಥ್ಯ ವಿದ್ಯಾಸಂಸ್ಥೆಯ ಸಂಚಾಲಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಅತ್ಯುತ್ತಮ ವಾಗ್ಮಿ, ಒಳ್ಳೆಯ ನಾಯಕತ್ವ ಗುಣವನ್ನು ಹೊಂದಿದಂತಹ ಕಾವು ಹೇಮನಾಥ ಶೆಟ್ಟಿಯವರು, ಇವರ ಆತಿಥ್ಯದಲ್ಲಿ ಇವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳುವಂತಹ ಬಹಳ ಸಂತೋಷದಿಂದ ಸರ್ ತಮ್ಮನ್ನು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಆ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ಸಂಚಾಲಕರನ್ನು, ಅದೇ ರೀತಿ ಆತಿಥ್ಯ ವಿದ್ಯಾಸಂಸ್ಥೆಯ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳ ಪರವಾಗಿ ಆ ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಮತಿ ಜಯಲಕ್ಷ್ಮಿ ಅವರನ್ನು, ರಾಷ್ಟ್ರೀಯ ಕ್ರೀಡಾಪಟು, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಂತಹ ಒಬ್ಬ ರಾಷ್ಟ್ರೀಯ ಕ್ರೀಡಾಪಟು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಸನ್ಮಾನ್ಯ ಪ್ರೇಮನಾಥ ಶೆಟ್ಟಿ, ಕಾವು ಹೇಮನಾಥ ಶೆಟ್ಟಿಯವರ ತಮ್ಮ, ನಾನು ಯಾವುದೇ ಸನ್ಮಾನಕ್ಕೆ ಬರುವುದಿಲ್ಲ ಅಂತ ಹೇಳಿ ಸರ್ ದಯವಿಟ್ಟು ಬರಬೇಕು ಸರ್. ಪುತ್ತೂರು ತಾಲೂಕನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಾವು ಹೇಮನಾಥ ಶೆಟ್ಟಿಯವರ ತಮ್ಮ ಸಹೋದರ ಪ್ರೇಮನಾಥ ಶೆಟ್ಟಿಯವರು, ಬಹುಶಃ ಅವರ ಅವಿರತ ಶ್ರಮ, ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟಿಯವರನ್ನು ಅಭಿನಂದಿಸಬೇಕು. ಇಂಥ ಅನೇಕ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿದಂಥ ಅನುಭವ ಇರತಕ್ಕಂತಹ ಪ್ರೇಮನಾಥ ಶೆಟ್ಟಿಯವರು ನಿರಂತರವಾಗಿ ಈ ಕ್ರೀಡಾ ಜಗತ್ತಿಗೆ, ಕ್ರೀಡೆಗೆ ಅತ್ಯುತ್ತಮ ಪ್ರೋತ್ಸಾಹ ನೀಡಿ ನಮ್ಮಂತಹ ದೈಹಿಕ ಶಿಕ್ಷಕರಿಗೆ ಸ್ಫೂರ್ತಿಯಾಗಿರತಕ್ಕಂತಹ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಇವತ್ತು ಪ್ರೇಮನಾಥ ಶೆಟ್ಟಿಯವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಬಹುಶಃ ಬರುವ ವರ್ಷವೇ ನಿವೃತ್ತಿಗೊಳ್ಳಲಿರತಕ್ಕಂತಹ ಈ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಕಿ ಶ್ರೀಮತಿ ಸುನೀತಾ ಮೇಡಮ್, ತಾವು ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು 3 ಬಾರಿ ಸಚಿವರಾಗಿ ಈ ಜಿಲ್ಲೆಯ ಪ್ರಗತಿಗೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಗತಿಗೆ ಸಹಕರಿಸಿದಂತಹ ಸನ್ಮಾನ್ಯ ರಮನಾಥ ರೈ ಅವರು ಕೂಡ ಈ ಒಂದು ಎಲ್ಲರನ್ನು ಕೂಡ ಅಭಿನಂದಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ವಿದ್ಯಾಂಗ ಉಪನಿರ್ದೇಶಕರು, ಎಲ್ಲ ಅತಿಥಿ ಗಣ್ಯರು ಕೂಡ ಅವರ ಜೊತೆ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಹಳ ಅದ್ದೂರಿಯಾದಂತಹ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಫೂರ್ತಿಯಾಗಿ ಸಹಕಾರ ನೀಡಿದಂತಹ ಕಾವು ಹೇಮನಾಥ ಶೆಟ್ಟಿಯವರನ್ನ, ಈ ಆತಿಥ್ಯ ವಿದ್ಯಾಸಂಸ್ಥೆಯ ಬಹುಶಃ ಎಲ್ಲಿಯ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ ಎಲ್ಲರ ಪರವಾಗಿ ಆ ಸಂಸ್ಥೆಯ
ಮುಖ್ಯ ಗುರುಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ತ ಜಿಲ್ಲೆಯ ಶಿಕ್ಷಕರ ಪರವಾಗಿ ಎಲ್ಲ ಸಂಘಗಳ ಪರವಾಗಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಶಾಲು ಮೈಸೂರು ಪೇಟ ಮತ್ತು ಪುಷ್ಪವನ್ನ ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಿದಂತಹ ಅತಿಥಿಗಳಿಗೆ ವಂದನೆಗಳು. ನಮ್ಮ ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಮಾನ್ಯರಿಗೆ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರು ಕೆಳಭಾಗಕ್ಕೆ ಹೋಗಿ ಕರ್ನಾಟಕ ರಾಜ್ಯ ಮಟ್ಟದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ನಡೆಯುವಂತಹ ಕರ್ನಾಟಕ ರಾಜ್ಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಈ ಕ್ರೀಡಾಕೂಟದ ಧ್ವಜಾವರೋಹಣ ಇದನ್ನು ನೆರವೇರಿಸಿಕೊಡಬೇಕು. ಜೊತೆಯಲ್ಲಿ ನಮ್ಮ ತಾಲೂಕು ಶಿಕ್ಷಣ ಇಲಾಖೆಯ ಮತ್ತು ಈ ವಿದ್ಯಾಸಂಸ್ಥೆಯ ಧ್ವಜಾವರೋಹಣವನ್ನು ಕೂಡ ಮಾನ್ಯ ಅತಿಥಿಗಳು ಕೆಳಭಾಗಕ್ಕೆ ಹೋಗಿ ಅದನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯರು ಕೆಳಭಾಗಕ್ಕೆ ಹೋಗಿ ವಿಶೇಷವಾಗಿ ನಮ್ಮ ಇವತ್ತಿನ ಸಮಾರಂಭದ ಅತಿಥಿಗಳು, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಇಲಾಖೆಯ ಪ್ರಮುಖ ಅಧಿಕಾರಿಗಳು ಕೆಳಭಾಗಕ್ಕೆ ಹೋಗಿ ನಮ್ಮ ಧ್ವಜಾವರೋಹಣವನ್ನು ನೆರವೇರಿಸಿಕೊಡಬೇಕು. ಎಲ್ಲ ಅಥ್ಲೀಟ್ಸ್ಗಳು ಎದ್ದು ನಿಂತು ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಎದ್ದು ನಿಂತ್ಕೋಬೇಕು. ಅಲ್ಲಿ ಇಲ್ಲಿ ಚಲಿಸ್ತಾ ಇರುವವರು, ಅಲ್ಲಿ ಗ್ರೌಂಡಲ್ಲಿ ಮಲಗಿದಾಗೆ ಕಾಣ್ತಾ ಇದ್ದಪ್ಪ, ನಿದ್ದೆ ಬಂದಿರಬಹುದು, ಎಬ್ಬಿಸಿ ಅವರನ್ನ. ಮಕ್ಕಳೇ, ಅಲ್ಲಿ ಯಾರೋ ಮಲಗಿದ್ದೀರಿ, ಎದ್ದು ನಿಂತ್ಕೊಳ್ಳಿ. ಎಸ್ ಅಪ್, ಕಾಣ್ತಾ ಇದೆ ನೀವು ಮಲಗಿದ್ದು, ದಯಮಾಡಿ ಎದ್ದು ನಿಂತ್ಕೊಳ್ಳಿ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಬಹಳ ಕೃತಜ್ಞತೆಗಳೊಂದಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇದರ ವತಿಯಿಂದ ನಡೆದಂತಹ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟ ಸಂಪೂರ್ಣವಾಗಿ ಯಶಸ್ವಿಯಾಗಿ ನೆರವೇರಿದ್ದು, ಇದೀಗ ಧ್ವಜ ಅವರೋಹಣದ ಮೂಲಕ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟ ಸಂಪನ್ನಗೊಳ್ಳುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಯಶಃ ನಿಯಮಾನುಸಾರ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯ ಆಯುಕ್ತರು ಉಪಸ್ಥಿತರಿದ್ದುಕೊಂಡು ಬರುವ ವರ್ಷ ಯಾವ ಜಿಲ್ಲೆಯವರು
ಈ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಡೆಸಬೇಕು, ಅವರಿಗೆ ಧ್ವಜವನ್ನು ನೀಡುವಂತಹ ಸಂಪ್ರದಾಯ. ಆದರೆ ಅದನ್ನು ಬರುವ ಮೀಟಿಂಗ್ನಲ್ಲೇ ಆಯುಕ್ತರ ಕಚೇರಿಯಿಂದ ಪ್ರಕಟಿಸುವಂತಹ ಕಾರ್ಯಕ್ರಮ ನಡೀತದೆ. ಈ ನಿಟ್ಟಿನಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ, ಆಯುಕ್ತರಿಗೆ ಮತ್ತು ಎಲ್ಲ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆಯ ಗೌರವಾನ್ವಿತ ಅಧಿಕಾರಿಗಳನ್ನು, ಅವರಿಗೆ ಕೃತಜ್ಞತೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ, ನಮ್ಮ ಸಂಘಟಕರ ವತಿಯಿಂದ ಅವರಿಗೆ ನೀಡ್ತಾ ಇದ್ದೇವೆ. ಮತ್ತೆ ಎಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆಗೆ ಬರಬೇಕು. ಈ ವೇದಿಕೆ ಕಾರ್ಯಕ್ರಮವನ್ನು ಅತಿ ಶೀಘ್ರವಾಗಿ ಮುಗಿಸುವವರಿದ್ದೇವೆ. 7 ಗಂಟೆಗೆ ಸರಿಯಾಗಿ ಟ್ರೈನ್ ಹೊರಡ್ತಾ ಇರುವುದರಿಂದ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಭಾಳ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಮಗೆ ಹೋಗಬೇಕು, ಕಳಿಸ್ಕೊಡಿ ಎನ್ನುವಂತಹ ಮಾಹಿತಿ. ನಿಮ್ಗೆ ಯಾವ ಕಾರಣಕ್ಕೂ ಟ್ರೈನ್ ಮಿಸ್ ಆಗದ ಹಾಗೆ ನಿಮ್ಮನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿದ ಭಾಗವಾಗಿ 17 ವಯೋಮಾನದ ಪ್ರೌಢಶಾಲಾ ಬಾಲಕರು 4x100 ಮೀಟರ್ಸ್ ರಿಲೇ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚು ಪಡೆದಂತಹ ಬಾಲಕರು ವೇದಿಕೆಗೆ ಬಂದು ಆ ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕ್ಷಮಿಸಿ, ಬಾಲಕಿಯರು, ಗರ್ಲ್ಸ್. ಬಹಳ ಆಕರ್ಷಕವಾದಂತಹ, ನಾವೇನು ಅಥ್ಲೆಟಿಕ್ ಮೀಟ್ ಮಾಡಿದ್ದೇವೆ, ಇದರ ರಾಜ ಅಂತ ಎನಿಸಿಕೊಂಡಿರುವಂಥ ಕ್ರೀಡೆ ಅಂತ ಹೇಳಿದರೆ ಅದು 4x100 ಮೀಟರ್ ರಿಲೇ. ಹಾಗಾಗಿ ಬಾಲಕಿಯರ ವಿಭಾಗದಲ್ಲಿ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ತಂಡಗಳನ್ನು ಇದೀಗ ಈ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಆ ತಂಡದವರು ಅತಿ ಶೀಘ್ರವಾಗಿ ವೇದಿಕೆಗೆ ಬಂದು ಸನ್ಮಾನ್ಯ ಶ್ರೀ ಬಿ ರಮನಾಥ್ ರೈ ಅವರಿಂದ ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಿಸಿಕೊಂಡು, ಅಂಡರ್ 17 ಗರ್ಲ್ಸ್ 4x100 ಮೀಟರ್ ರಿಲೇ ಚಿನ್ನದ ಪದಕ ಶಿರಸಿ ಜಿಲ್ಲೆಯ ಸುಷ್ಮಿತಾ ಸಿದ್ದಿ ಮತ್ತವರ ಬಳಗದವರಿಗೆ ಸಲ್ಲುತ್ತದೆ. ಬಿಬ್ ನಂಬರ್ 5780, 5765, 5788, 5772. 4 ಬಲಿಷ್ಠ ಅಥ್ಲೀಟ್ಗಳು ವೇದಿಕೆಗೆ ಬಂದು ನಿಮಗೆ ನೀಡುವಂತಹ ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಿಸಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯ ಮೇಲೆ 17 ವಯೋಮಾನದ ಕರ್ನಾಟಕ ರಾಜ್ಯದ 4x100 ಮೀಟರ್ ರಿಲೆಯಲ್ಲಿ ಚಾಂಪಿಯನ್ ಆಗಿ ಮೂಡಿಬಂದ ಕ್ರೀಡಾಪಟುಗಳು, ಶಿರಸಿ ಜಿಲ್ಲೆಯ ಹೆಮ್ಮೆಯ ಕ್ರೀಡಾಪಟುಗಳು ಮಾನ್ಯ ಶ್ರೀ ಬಿ ರಮನಾಥ್ ರೈ ಅವರು ಈ ಕ್ರೀಡಾಪಟುಗಳನ್ನು ಅಭಿನಂದಿಸಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ.
Congratulations to the winners, Sushmita Sidhi and Pati Serasi. ಬೆಳ್ಳಿ ಪದಕದ ಸಾಧನೆ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕಿಯರು 54.17 ವೇಗದಲ್ಲಿ ಓಡಿ ದ್ವಿತೀಯ ಸ್ಥಾನದಲ್ಲಿ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕಿಯರು ಬಿಬ್ ನಂಬರ್ 5337, 5328, 5334, 5338 ಗೋಪಿಕಾ ಜಿ ಅಂಡ್ ಪಾಟಿ. ದಕ್ಷಿಣ ಕನ್ನಡ ಜಿಲ್ಲೆಯ ದ್ವಿತೀಯ ಸ್ಥಾನ ಪಡೆದಂತಹ ಬಾಲಕಿಯರು. ತೃತೀಯ ಸ್ಥಾನದ ಗೌರವ. ಅಭಿನಂದನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕಿಯರಿಗೆ. ಯಾವತ್ತೂ ಚಿನ್ನದ ಪದಕ ಪಡೆದಿದ್ದ ನಾವು ಈ ಬಾರಿ ಬೆಳ್ಳಿ ಪದಕ ಪಡೆದಿದ್ದೇವೆ. ಮರಳಿ ಬರುವ ವರ್ಷ ಚಿನ್ನವನ್ನ ಪಡೆಯುತ್ತೇವೆ. ಅಭಿನಂದನೆಗಳು. ತೃತೀಯ ಸ್ಥಾನದ ಗೌರವ ನಮ್ಮ ಸಹೋದರ ಜಿಲ್ಲೆ ಉಡುಪಿಯ ಅವಾನಿ ಮತ್ತು ಬಳಗದವರಿಗೆ. ಬಿಬ್ ನಂಬರ್ 5826, 5833, 5824, 5828 ಕಂಚಿನ ಪದಕ ಉಡುಪಿಯ ಅವಾನಿ ಮತ್ತು ಬಳಗದವರು. ಶ್ರೀಮತಿ ಸುಮಾ ಅಶೋಕ್ ರಾಯ್ ಈ ಬಹುಮಾನವನ್ನು ನೀಡಿ ಅಭಿನಂದಿಸಬೇಕು. ನಮ್ಮ ಸಹೋದರ ಜಿಲ್ಲೆ ಉಡುಪಿಯ ಬಾಲಕಿಯರು ಕಂಚಿನ ಪದಕದ ಸಾಧನೆ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ.
Congratulations to the winners of under 17 girls 400 meter relay final. 17 ವಯೋಮಾನದ ಬಾಲಕರ 4 ಗುಣ 100 ಮೀಟರ್ ರಿಲೇಯಲ್ಲಿ ಇದೀಗ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಸ್ಪರ್ಧಾಳುಗಳನ್ನು ಅಭಿನಂದಿಸಲಿಕ್ಕಿದ್ದೇವೆ. ಚಿನ್ನದ ಪದಕ ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕರು ಪೃಥ್ವಿರಾಜ್ ಆರ್ಜೆ ಮತ್ತವರ ತಂಡ ವೇದಿಕೆಗೆ ಬಂದು ಗೌರವವನ್ನು ಪಡ್ಕೊಳ್ಬೇಕು. ಮಾನ್ಯ ರಮನಾಥ್ ಬಿ ಆರ್ ರೈ ಅವರು, ಸನ್ಮಾನ್ಯ ಬೆಳ್ಳಿಪಾಡಿ ರಮನಾಥ್ ರೈ ಅವರು ನಮ್ಮ ಜಿಲ್ಲೆಯ ಹೆಮ್ಮೆಯ ಬಾಲಕರನ್ನ ಪದಕ ಪಾರಿತೋಷಕದೊಂದಿಗೆ ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹದಿನೇಳು ವಯೋಮಾನದ ಬಾಲಕರ 4x 100 ಮೀಟರ್ ರಿಲೇಯಲ್ಲಿ ಬೆಳ್ಳಿಯ ಪದಕ ವಿದ್ಯಾನಗರಿ ಕ್ರೀಡಾ ಶಾಲೆ ಇಲ್ಲಿಯ ಬಾಲಕರು ಸಯೀದ್ ಸಮೀರ್ ಮತ್ತವರ ತಂಡದವರು 45.45 ವೇಗದಲ್ಲಿ ಓಡಿದಂತಹ ಸಾಧಕರು. ಬೆಳ್ಳಿಯ ಪದಕ ವಿದ್ಯಾನಗರಿ ಕ್ರೀಡಾ ಶಾಲೆಯ ಬಾಲಕರಿಗೆ. ವಿದ್ಯಾನಗರ ಕ್ರೀಡಾ ಶಾಲೆ ಪ್ಲೀಸ್. ಬನ್ನಿ, ವಿದ್ಯಾನಗರಿ ಕ್ರೀಡಾ ಶಾಲೆಯ ಬಾಲಕರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು MD ವಿಶ್ವನಾಥ್ ರೈ ಅವರು ಈ ಗೌರವವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ತೃತೀಯ ಸ್ಥಾನದ ಗೌರವ ಬೆಂಗಳೂರು ಸೌತ್ಗೆ 46.34 ವೇಗದಲ್ಲಿ ಓಡಿದಂತಹ ಕಂಚಿನ ಪದಕ ಪಡೆದ ಬಾಲಕರು ತರುಣ್ ವಿ ಅಂಡ್ ತಂಡ ಬೆಂಗಳೂರು ಸೌತ್. ದಮ್ಮೆಕಾನ ಸದಾಶಿವರಯ್ಯವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಈ ಬಹುಮಾನವನ್ನು ನೀಡಿ ಮಕ್ಕಳನ್ನ ಅಭಿನಂದಿಸಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೇನೆ. ಫೋರ್ ಇಂಟು 100 ಮೀಟರ್ ರಿಲೇಯಲ್ಲಿ ಬಾಲಕರ ಮತ್ತು ಬಾಲಕಿಯರ ವಿಭಾಗದಲ್ಲಿ ವಿಜೇತ ಸ್ಪರ್ಧಾಳುಗಳಿಗೆ ಚಪ್ಪಾಳೆ ಮೂಲಕೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ವೈಯಕ್ತಿಕ ಚಾಂಪಿಯನ್, ಬೆಸ್ಟ್ ಅಥ್ಲೀಟ್ ಮತ್ತೆ ಓವರ್ ಆಲ್ ಚಾಂಪಿಯನ್ ಪ್ರಶಸ್ತಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಮೊನ್ನೆಯಿಂದ ನಮಗೆ ಬಹಳ ಉತ್ತಮವಂತ ಶುಚಿಯಾದಂತಹ ಉಪಹಾರ ಊಟವನ್ನು ಸಿದ್ಧಪಡಿಸಿದಂತಹ ಪಾಕತಜ್ಞರಿಗೆ ನಮ್ಮ ಸಂಘಟಕರ ವತಿಯಿಂದ ಒಂದು ಆತ್ಮೀಯವಾದಂತಹ ಗೌರವಾರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಾನ್ಯ ಹರೀಶ್ ಭಟ್ ಮತ್ತು ಅವರ ಬಳಗದವರು ನಮ್ಮ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ ಲಘು ಉಪಹಾರ ಇತ್ಯಾದಿಗಳನ್ನು ನಮ್ಮ ರಾಜ್ಯದ ಬೇರೆ ಬೇರೆ ಮಕ್ಕಳ ರುಚಿಗೆ ಸರಿಯಾಗಿ ಆಹಾರವನ್ನು ಸಿದ್ಧಪಡಿಸಿದಂತಹ ಹರೀಶ್ ಭಟ್ ಮತ್ತು ಅವರ ತಂಡದವರನ್ನು ಅಭಿನಂದಿಸಿಕೊಂಡು ಅವರೆಲ್ಲರ ಮುಖ್ಯಸ್ಥರಾಗಿರುವಂತಹ ಮಾನ್ಯ ಹರೀಶ್ ಭಟ್ ರವರಿಗೆ ನಮ್ಮ ಈ ಕ್ರೀಡಾಕೂಟದ ಸಂಘಟನಾ ಸಮಿತಿಯಿಂದ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ಮಾನ್ಯ ಕಾವು ಹೇಮನಾಥ್ ಶೆಟ್ಟಿಯವರ ನೇತೃತ್ವದಲ್ಲಿ ನಾವು ನೀಡ್ತಾ ಇದ್ದೇವೆ. ಮಾನ್ಯ ಹರೀಶ್ ಭಟ್ ರವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಎಲ್ಲ ಮಕ್ಕಳಿಗೆ ಇಷ್ಟ ಆಗುವ ರೀತಿಯಲ್ಲಿ ಅವರ ಜೊತೆಯಲ್ಲಿ ಹರೀಶ್ ಭಟ್ ರವರು ತಯಾರು ಮಾಡಿದರೆ ಅದನ್ನು ಅತ್ಯುತ್ತಮವಾಗಿ ವಿತರಿಸಿದಂತಹ ಮತ್ತೆಲ್ಲ ವ್ಯವಸ್ಥೆಗಳನ್ನು ಮಾಡಿದಂತಹ ಮಾನ್ಯ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಮಾನ್ಯ ಶ್ರೀ ಬಿ ರಮನಾಥ ರೈ ಅವರು ಈ ಗೌರವಾರ್ಪಣೆಯನ್ನು ನಮ್ಮೆಲ್ಲರ ಪರವಾಗಿ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೇನೆ. ಮಾನ್ಯ ಹರೀಶ್ ಭಟ್ ರವರು ಪಾಕ ತಜ್ಞರಾದರೆ ಅದರ ಹಿಂದೆ ಶ್ರಮಿಸಿದಂತಹ ನಮ್ಮ ಆಹಾರ ಸಮಿತಿಯ ಮುಖ್ಯಸ್ಥರು, ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರು ಮಾನ್ಯ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಂಡು ಇದೀಗ ಹರೀಶ್ ಭಟ್ ಅವರಿಗೆ ಆತ್ಮೀಯ ಗೌರವ ಅರ್ಪಣೆ.
ಕ್ರೀಡಾಭಿಮಾನಿಗಳೇ, ಪ್ರತಿಯೊಂದು ಕಡೆಯಲ್ಲಿ ಕೂಡ ಧನ್ಯವಾದ ಸಮರ್ಪಣೆ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಮಾಡ್ತೇವೆ. ಯಾಕಂತ ಹೇಳಿದರೆ ಕ್ರೀಡಾಪಟುಗಳು ಅವರ ಬಹುಮಾನ ಸಿಕ್ಕಿದ ಕೂಡಲೇ ಒಂದೇ ಸವನೆ ಅವರಿಲ್ಲಿಂದ ಹೋಗ್ತಾ ಇರ್ತಾರೆ. ಆದರೆ ನಾವು ಅವರಿಗೆ ಎಲ್ಲಿಯೂ ಕೂಡ ತೊಂದರೆ ಕೊಡದೆ ನೀವು ಸ್ವಲ್ಪ ಹೊತ್ತು ಮತ್ತೆ ಕೂಡ ನಮ್ಮ ಜೊತೆ ಇರ್ತೀರಿ ಎನ್ನುವಂಥ ಆಶೆ ನಮ್ಮದು. ನಮ್ಮನ್ನು ಬಿಟ್ಟೋಗ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂತ ನಮಗೆ ಖಂಡಿತ ಗೊತ್ತಾಗಿದೆ. ಹಾಗಾಗಿ ನಾವು ಧನ್ಯವಾದ ಸಮರ್ಪಣೆಯ ಮೊದಲು ವೈಯಕ್ತಿಕ ಮತ್ತು ಗುಂಪು ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಕ್ರೀಡಾಭಿಮಾನಿಗಳೇ, ನಮ್ಮೆಲ್ಲರ ಮನಸ್ಸನ್ನ ಗೆದ್ದ ನಮ್ಮ ಗ್ರಾಮೀಣ ಪ್ರತಿಭೆ ಕುಮಾರಿ ಚರೀಶ್ಮಾ ದಕ್ಷಿಣ ಕನ್ನಡ ಜಿಲ್ಲೆಯ ದಾಖಲೆಯನ್ನ 17 ವರ್ಷದ ಹಿಂದೆ 1500 ಮೀಟರ್ ಮತ್ತೆ 3000 ಓಟದ ಸ್ಪರ್ಧೆಯಲ್ಲಿ ಮಾಡಿದಂಥ ದಾಖಲೆ. ಎರಡೂ ಸ್ಪರ್ಧೆಗಳು ಕೂಡ 17 ವರ್ಷದ ಹಿಂದೆ ಮಾಡಿದಂತಹ ದಾಖಲೆ. ಆ ದಾಖಲೆಯನ್ನ ಚರೀಶ್ಮಾ ಜಿಲ್ಲಾ ಮಟ್ಟದ ಸ್ಪರ್ಧೆ ಮೊನ್ನೆ ಸಿಂಥೆಟಿಕ್ ಮೈದಾನ ಮೂಡಬಿದಿರಿಯಲ್ಲಿ ಅದನ್ನು ಅಳಿಸಿ ತನ್ನ ಹೆಸರಿಗೆ ಬರೆಸಿಕೊಂಡಿದ್ಲು. ಇದೀಗ ಪುತ್ತೂರಿನ ಈ ಮಣ್ಣಿನಲ್ಲಿ ಕರ್ನಾಟಕ ರಾಜ್ಯದ ದಾಖಲೆಯನ್ನ ಬಾಲಿಕರ ವಿಭಾಗದಲ್ಲಿ 1500 ಮೀಟರ್ ಓಟದಲ್ಲಿ ಪಡೆದಿದ್ದಾಳೆ. 3000 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾಳೆ. 800 ಮೀಟರ್ ಓಟದಲ್ಲಿ ಒಂದೇ ಒಂದು ಹೆಜ್ಜೆಯಿಂದ ವಂಚಿತಳಾಗಿ ಬೆಳ್ಳಿ ಪದಕವನ್ನ ಪಡೆದು 2 ಚಿನ್ನ 1 ಬೆಳ್ಳಿಯನ್ನ ಪಡೆದ ನಮ್ಮ ಜಿಲ್ಲೆಯ ನಮ್ಮ ಊರಿನ ಪುತ್ತೂರು ತಾಲೂಕಿನ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಕ್ರೀಡಾಪಟು ಚರೀಶ್ಮಾ ಇವಳಿಗೆ ಸಂಘಟಕರ ವತಿಯಿಂದ ಆತ್ಮೀಯವಾದಂತಹ ಬಹುಮಾನ. ಬಂಧುಗಳೇ, ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಚರೀಶ್ಮಾನನ್ನ ಒಂದು ಇಂಟರ್ವ್ಯೂ ಮಾಡಿದ್ರು. ನಿನ್ನ ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವಳು ಉತ್ತರಿಸಿದ್ದು ಕೂಲಿ ಕೆಲಸ ಮಾಡ್ತಾರೆ ಅಂತೇಳಿ. ಕೂಲಿ ಕೆಲಸ ಮಾಡುವ ಮಕ್ಕಳು ಕೂಡ ಈ ರಾಜ್ಯದಲ್ಲಿ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಎನ್ನುವುದನ್ನ ಚರೀಶ್ಮಾ ತೋರಿಸಿಕೊಟ್ಟಿದ್ದಾಳೆ. ಅವಳಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಇದೀಗ ಬಹಳ ಮುಖ್ಯ ಕಾರ್ಯಕ್ರಮ, ಚಾಂಪಿಯನ್ಶಿಪ್ ಪ್ರಶಸ್ತಿ ಇನ್ ಬಾಯ್ಸ್ ಸೆಕ್ಷನ್. ಬೆಸ್ಟ್ ಅಥ್ಲೀಟ್ ಆಫ್ ದ ಟೂರ್ನಮೆಂಟ್ ಮಿಸ್ಟರ್ ಸಯೀದ್ ಸಮೀರ್, ವಿದ್ಯಾನಗರಿ ಸ್ಪೋರ್ಟ್ಸ್ ಸ್ಕೂಲ್, ಬೆಂಗಳೂರು. 885 points in 400 meter. Best athlete of the tournament, Mr. ಸಯೀದ್ ಸಮೀರ್. 885 ಅಂಕ 400 ಮೀಟರ್ ಓಟದಲ್ಲಿ ಪಡೆದಿದ್ದು ಅವನನ್ನ ಬೆಸ್ಟ್ ಅಥ್ಲೀಟ್ ಎಂಬುದಾಗಿ ನಾವು ಘೋಷಿಸಿದ್ದೇವೆ. ಇದನ್ನು ಮಾನ್ಯ ರವೀಂದ್ರ ಶೆಟ್ಟಿ ಅವರು ನೀಡಿ ಅಭಿನಂದಿಸಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ. Individual championship in boys section, Mr. Sumant B.S. Hassan, 10 points under 17 boys. Individual champion Sumant B.S. Hassan. ಮಾನ್ಯ ದಮ್ಮೆಕ್ಕಾನ ಸದಾಶಿವರಯ್ಯ ಅವರು ಈ ವೈಯಕ್ತಿಕ ಬಹುಮಾನವನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಿಸಿಕೊಡ್ತಾ ಇದ್ದೇನೆ. Under 17 girls section, best athlete of the tournament, Gopikaji, Dakshina Kannada, 865 points in 100 meter race. ಮಾನ್ಯ ವಿದ್ಯಾಂಗ ಉಪನಿರ್ದೇಶಕರು ಈ ಗೌರವವನ್ನ ನೀಡಿ ಅಭಿನಂದಿಸಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ. Under 17 girls, individual championship, triple jump first place, high jump first place, 100 meter hurdles first place, Harshita P. Bangalore North. ಬಂಧುಗಳೇ, 176 ಸೆಂಟಿಮೀಟರ್ ಎತ್ತರ ಇರುವಂತಹ ದ್ವಿತೀಯ ಬಾಲಕಿ. ಮಾನ್ಯ ಬಿಒ ಈ ಬಹುಮಾನವನ್ನು ನೀಡಿ
ಗೌರವಿಸಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇನೆ. Team championship in boys section, Vidyanagar Sports School Bangalore 21 points. First place team championship Vidyanagar Sports School Bangalore. Winners ಶ್ರೀಮತಿ ಲಿಲ್ಲಿ ಪಾಯಸ್, ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಲಿಲ್ಲಿ ಪಾಯಸ್ ಈ ಬಹುಮಾನವನ್ನ ನೀಡಿ ಗೌರವಿಸಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇನೆ. They're the winners of this match. Team championship goes to Vidyanagar Sports School Bangalore, 21 points. Under 17 boys, team championship goes to Vidyanagar Sports School Bangalore. And runners Dakshina Kannada 17 points. ಮಾನ್ಯ ಭುವನೇಶ್ ದೈಹಿಕ ಶಿಕ್ಷಣಾಧಿಕಾರಿಗಳು ಇವರು ಈ ಗೌರವವನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇನೆ. 17 ವಯೋಮಾನದ ಬಾಲಕರು 17 ಅಂಕದೊಂದಿಗೆ ಬಾಲಕರ ವಿಭಾಗದ ಟೀಮ್ ಚಾಂಪಿಯನ್ಶಿಪ್ ನಲ್ಲಿ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಬನ್ನಿ, ಬೇಗ ಬನ್ನಿ, ಓಡೋಡಿ ಬನ್ನಿ, ಬೇಗ ಬನ್ನಿ. Under 17 girls, team championship goes to host Dakshina Kannada. $44 44 ಅಂಕದ ಮುನ್ನಡೆಯನ್ನ ಕಾಯ್ದುಕೊಂಡು ಉತ್ತಮ ಸಾಧನೆ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಬಾಲಕಿಯರು. ಮಾನ್ಯ ಕಾವು ಹೇಮನಾಥ್ ಶೆಟ್ಟಿ ಅವರು ಈ ಗೌರವವನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇನೆ. ಬಾಲಕಿಯರ ವಿಭಾಗದ ಟೀಮ್ ಚಾಂಪಿಯನ್ಶಿಪ್ ನಲ್ಲಿ ದ್ವಿತೀಯ ಸ್ಥಾನದ ಗೌರವ ಶಿರಸಿ 21 ಅಂಕಗಳೊಂದಿಗೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಟೀಮ್ ಚಾಂಪಿಯನ್ಶಿಪ್ ನಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಅಭಿನಂದನೆಗಳು. ವೇದಿಕೆ ಬಂದ ಗೌರವವನ್ನು ಪಡ್ಕೊಳ್ಬೇಕು. ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರಾಯ್ ಈ ಗೌರವವನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಿಸ್ಕೊಡ್ತಾ ಇದ್ದೇನೆ.
ಇದೀಗ ಅಂತಿಮವಾಗಿ 2023-24 ಸಾಲಿನ ಪುತ್ತೂರಿನಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಈ ಕ್ರೀಡಾಕೂಟದಲ್ಲಿ ಸಮಗ್ರ ತಂಡ ಪ್ರಶಸ್ತಿ, ಟೀಮ್ ಚಾಂಪಿಯನ್ಶಿಪ್ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಗೆ 61 ಪಾಯಿಂಟ್. ಇದನ್ನು ರಾಷ್ಟ್ರೀಯ ಕ್ರೀಡಾಪಟು ಪ್ರೇಮರಾಜ್ ಶೆಟ್ಟಿ ಮತ್ತು ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದಂತಹ ದಯಾನಂದ ರಾಯ್ ಇವರು ನೀಡಿ ಗೌರವಿಸಬೇಕು. ಸತತ 3ನೇ ವರ್ಷ 10ನೇ ವರ್ಷ ಸಮಗ್ರ ತಂಡ ಪ್ರಶಸ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪಡಿತಾ ಇದೆ. ಕೊಂಚ ಬಾಲಕರ ಸಾಧನೆ ಕಡಿಮೆ ಆದರೂ ಬಾಲಕಿಯರೋದನ್ನ ಸರಿದೂಗಿಸಿಕೊಂಡು 61 ಅಂಕಗಳನ್ನು ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಗೆ 10ನೇ ವರ್ಷ ಸಮಗ್ರ ತಂಡ ಪ್ರಶಸ್ತಿಯ ಗೌರವ ಲಭಿಸ್ತಾ ಇದೆ. ಓವರ್ ಆಲ್ ಚಾಂಪಿಯನ್ಶಿಪ್ ಗೋಸ್ ಟು ಹೋಸ್ಟ್ ಸೌತ್ ಕೆನರಾ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್. ಈ ಮಧ್ಯೆ ನಮ್ಮ ಈ ಸಭೆಯಲ್ಲಿ ಬಹಳಷ್ಟು ಗಣ್ಯರು ಮಾತಾಡೋರು ಇದ್ರು. ಆದರೆ ಸಮಯ ಸಂದರ್ಭ ನೋಡಿಕೊಂಡು ಅವರೆಲ್ಲರೂ ಕೂಡ ಸಮಯದಾನವನ್ನ ಮಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಎಲ್ರಿಗೂ ಕೂಡ ಅಭಿನಂದನೆಗಳು. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಹಿಂದೆ ಸಹಕರಿಸಿದಂತಹ ಶ್ರಮಿಸಿದ ಸರ್ವರಿಗೆ ಕೂಡ ಕಾವು ಹೇಮನಾಥ್ ಶೆಟ್ಟಿ ಅವರು ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ. ಆದರೂ ಸಭೆಯ ಶಿಷ್ಟಾಚಾರದಂತೆ ಇದೀಗ ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಈ ಸಂಸ್ಥೆಯ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸುನೀತಾ ಮೇಡಮ್ ಇವರು ನೆರವೇರಿಸಲಿಕ್ಕಿದ್ದಾರೆ. ಆ ಬಳಿಕ ನೀವು ನಮ್ಮ ಈ ವೇದಿಕೆಯ ಬಲಭಾಗದಲ್ಲಿ ಕ್ರೀಡಾ ಜ್ಯೋತಿ ಬೆಳಗ್ತಾನೆ ಇದೆ, ಅದನ್ನು ನಂದಿಸಬೇಕು. ಆ ಮೂಲಕ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಇದೀಗ ಧನ್ಯವಾದ ಸಮರ್ಪಣೆ ರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸುನೀತಾ ಇವರಿಂದ. ವೇದಿಕೆಯ ಗಣ್ಯರೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ವಿದ್ಯಾಭಿಮಾನಿಗಳೇ, ಇಂದು ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಮಾನ್ಯ ಮಾಜಿ ಸಚಿವರಾದಂಥ ಗೌರವಾನ್ವಿತ ರಮನಾಥ್ ರೈ ನಮ್ಮೊಂದಿಗಿದ್ದರು. ಅವರಿಗೆ ನಮ್ಮ ಶಾಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವಯುತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ನಮ್ಮ ಕ್ಷೇತ್ರದ MLA ಹಾಜರಾಗಿದ್ದರು. ಕಾರ್ಯಕ್ರಮದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದರು. ಈಗ ಅವರ ಧರ್ಮಪತ್ನಿ ಸುಮಾ ಅಶೋಕ್ ರೈ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಗೌರವದ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಶಾಲಾ ಸಂಚಾಲಕರು, ಈ ಕಾರ್ಯಕ್ರಮದ ರೂವಾರಿ ಅವರಿಬ್ಬರು. ಮುಖ್ಯವಾಗಿ ನಮ್ಮ ಶಾಲಾ ಸಂಚಾಲಕರು ಯಾವುದೇ ಕಾರ್ಯಕ್ರಮವನ್ನು ವಹಿಸಿಕೊಂಡ್ರೆ ಅದನ್ನೆಲ್ಲ 24 ಗಂಟೆಯ ಯೋಜನೆಗೆ ಹೊರೆ ಹಚ್ಚಿ ಅತ್ಯುತ್ತಮ ಎತ್ತರದಲ್ಲಿ ಅಥವಾ ಉತ್ತಮ ರೀತಿಯಲ್ಲಿ ನಡೆಸುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥ ನಮ್ಮ ಸಂಚಾಲಕರಿಗೆ ಗೌರವಯುತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸರ್. ಹಾಗೆ ಮಧ್ಯದಲ್ಲಿ ಒಂದು ನಿಮಿಷ, ನಮ್ಮ ಜಿಲ್ಲೆಯ ಎಲ್ಲ ಅಥ್ಲೆಟ್ಗಳ ಒಂದು ಫೋಟೋ ಫಂಕ್ಷನ್ ಇದೆ, ಹಾಗಾಗಿ ನಿರ್ಗಮಿಸಬೇಡಿ. ಈ ರಾಜ್ಯ ಮಟ್ಟದ 17ರ ವಯೋಮಾನದ ಕ್ರೀಡಾಪಟುಗಳ ಒಂದು ಈ ಮೀಟನ್ನು ನಮಗೆ ವಹಿಸಿಕೊಟ್ಟಂತಹ ನಮ್ಮ ಜಿಲ್ಲೆಯ ವಿದ್ಯಾಂಗ ಉಪನಿರ್ದೇಶಕರು ಮಾನ್ಯ ದಯಾನಂದ ನಾಯಕ್ ಇವರಿಗೂ ಕೂಡ ಗೌರವದ ವಂದನೆಗಳು. ನಮ್ಮ ಕ್ಷೇತ್ರದ BO ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲೋಕೇಶ್ ಸರ್ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ನಮಗೆ ಮಾರ್ಗದರ್ಶನ ನೀಡಿರುತ್ತಾರೆ, ಬೆನ್ನು ತಟ್ಟಿರುತ್ತಾರೆ. ಅವರನ್ನು ಅತ್ಯಂತ ಗೌರವದಿಂದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ DPO ಶ್ರೀಯುತ ಭುವನೇಶ್ವರ್ ಆಗಾಗ ಮೀಟಿಂಗ್ಗಳನ್ನು ಮಾಡಿ ಸೂಕ್ತವಾದ ಕ್ರಮಗಳನ್ನು ಅಥವಾ ಎಚ್ಚರಿಕೆಯ ನಿಯಮಗಳನ್ನು ನಮಗೆ ವಿವರಿಸಿದ್ದಾರೆ.
ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಕ್ಷೇತ್ರದ TPO ಶ್ರೀಯುತ ಸುಂದರಗೌಡ ಕಾರ್ಯಕ್ರಮವನ್ನು ನಮಗೆ ವಹಿಸಿದ ಮೇಲೆ ಪ್ರತಿ ಸೆಕೆಂಡಲ್ಲಿ ಕೂಡ ಪ್ರತಿ ದಿನದಲ್ಲಿ ಕೂಡ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮೊಂದಿಗೆ ಇರುವಂಥ ಹಿರಿಯರು ಮನೆಯಿಂದ ನಮ್ಮ ಜೊತೆಯಲ್ಲಿದ್ದಾರೆ. ಅಲ್ಲದೆ ನಮ್ಮ ಶಾಲೆಯ ಪ್ರತಿ ಕಾರ್ಯಕ್ರಮ ಅಥವಾ ನಮ್ಮ ನಮ್ಮ ಶಾಲೆಗೆ ಅತ್ಯಂತ ನಮ್ಮ ಶಾಲೆಯನ್ನು ವಿದ್ಯಾ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರಕ್ಕೆ ಏರಿಸುವಲ್ಲಿ ವಿಜ್ಞಾನ ವಿಭಾಗದಲ್ಲಿ ಮುನ್ನಡೆಸುವಂತಹ ಬಯಾಲಜಿ ಪ್ರಯೋಗಾಲಯವನ್ನು ಕೂಡ ನೀಡಿ ಇಂದು ಸ್ಪೋರ್ಟ್ಸಲ್ಲಿ ನಮ್ಮೊಂದಿಗೆ ಭಾಗಿಯಾದಂತಹ ಹಿರಿಯರಾದ ದಂಬೆಕಾಣಿ ಸದಾಶಿವರುಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿರುವಂತಹ ಶ್ರೀಮತಿ ನಳಿನಿ ಪಿ ರಾಯ್, ಮಲ್ಲಿಕಾ ಪಕಳ, ಶ್ರೀಯುತ MV ವಿಶ್ವನಾಥ್ ರಾಯ್, ಶ್ರೀಯುತ ರವೀಂದ್ರ ಶೆಟ್ಟಿ, ಶ್ರೀಯುತ ದಯಾನಂದ ರೈಗಳು, ಹಾಗೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲೀಲಿ ಪ್ರಾಯ್ಸ್, ವಿವಿಧ ಸಂಘಗಳ ಅಧ್ಯಕ್ಷರುಗಳು ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ, ಶ್ರೀಯುತ ನೂಜುಬಾಲ್ ಜಯಕುಮಾರ್ ರೈಗಳು, ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ, ಶ್ರೀಮತಿ ಹರಿಣಾಜಿ, ಆಡಳಿತ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಹಾಗೆ ಇವರಿಗೆಲ್ಲರಿಗೂ ಗೌರವದ ಧನ್ಯವಾದಗಳು. ಶ್ರೀಮತಿ ಮಲ್ಲಿಕಾ ಪಟೇಲ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕ್ರೀಡಾಕೂಟವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಅಥವಾ ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಒಂದು ಸಿಂಥೆಟಿಕ್ ಕ್ರೀಡಾಕೂಟವನ್ನಾಗಿ ಮಾಡಿದ ಶ್ರೀಯುತ ರಮಣ ಶೆಟ್ಟಿ ಮತ್ತು ಅವರ ತಂಡಕ್ಕೆ ಅತ್ಯಂತ ಶ್ರೀವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಆಲ್ಮೋಸ್ಟ್ ಬಿಪೇಡ್ ಮಕ್ಕಳು ಬಹಳ ದಿನದಿಂದ ನಮ್ಮ ಜೊತೆಗಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ವಸತಿಗೆ ನಿಯೋಜಿಸಿದ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸದಸ್ಯರು, ಶಿಕ್ಷಕ ವೃಂದ, ಶ್ರೀಯುತ ಭಾರತ್ ಬಾಯಂಬೆ, ಶ್ರೀಯುತ ರವಿಪ್ರಕಾಶ್ ಶೆಟ್ಟಿ, ಹಾಗೆ ನಮ್ಮ ಶಾಲಾ ಜಯಲಕ್ಷ್ಮಿ, ಹಾಗೆ ನಮ್ಮ ಶಾಲಾ ಶಿಕ್ಷಕ ವೃಂದ, ನಮ್ಮ ಶಾಲಾ ಶಿಕ್ಷಕ ವೃಂದ, ಶಿಕ್ಷಕೇತರ ವೃಂದ ಬಹಳಷ್ಟು ದುಡಿದಿರ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ಗೌರವದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕ್ರೀಡಾಕೂಟದಲ್ಲಿ ಅತ್ಯಂತ ಉತ್ಸುಕರಾಗಿ ಭಾಗವಹಿಸಿದಂತಹ ನಿವೃತ್ತ ಶಿಕ್ಷಕರು, ಹಾಗೆ ಎಲ್ಲ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಹಾಗೆ ಕ್ರೀಡಾಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಈ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿರುತ್ತಾರೆ. ಹಾಗೆ ಎಲ್ಲ ಕ್ರೀಡಾಪಟುಗಳು ಬಹಳ ಉತ್ಸುಕರಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತಾರೆ. ಇವರಿಗೆಲ್ಲರಿಗೂ ಗೌರವದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಮೊನ್ನೆಯಿಂದ ಇಲ್ಲಿ ತನಕ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರೂಪಣೆ ಮಾಡಿದಂಥ ಅಜಿತ್ ಕುಮಾರ್ ಜೈನ್ ಇವರಿಗೂ ಕೂಡ ಅತ್ಯಂತ ಗೌರವದ ವಂದನೆಯನ್ನು ಸಲ್ಲಿಸಿರುತ್ತೇನೆ. ಹಾಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ರಾತ್ರಿ ಬೆಳಕೆನ್ನದೇ ಪ್ರತಿ ಸಲ ಕೂಡ ನಮ್ಮ ಜೊತೆಗಿದ್ದು ಸ್ವಯಂ ಸೇವಕರಾಗಿ ಕೆಲಸ ಮಾಡಿರುತ್ತಾರೆ. ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಯಶಸ್ವಿಯಾಗಿ ನಡೆಯಬೇಕಿದ್ದರೆ ಖಾನಾ ಪೀನಾ ಸೋನಾ ಇದಕ್ಕೆ ಕಾರ್ಯಕರ್ತರಾದ ಶ್ರೀಯುತ ಜಗದೀಶ್ ಶೆಟ್ಟಿ ಇವರಿಗೆ ಕೂಡ ಗೌರವದ ವಂದನೆಯನ್ನು ಸಲ್ಲಿಸುತ್ತಿರುತ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕ್ರೀಡಾ ಜ್ಯೋತಿಯಲ್ಲಿ ಸೇವೆಯನ್ನು ಮಾಡಿದಂಥ ಎಲ್ಲ ವಿಧದ ಎಲ್ಲ ರೀತಿಯಲ್ಲಿ ಕ್ರೀಡಾಕೂಟವನ್ನು ಇಷ್ಟು ಯಶಸ್ವಿಯಾಗಿ ಜರುಗಿಸಲು ಕಾರಣಕರ್ತರಾದಂಥ ಪ್ರತಿಯೊಬ್ಬರಿಗೂ ಗೌರವದ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಪತ್ರಿಕಾದ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ.
ಕಪಿಲೇಶ್ವರಿ ಸಿಂಗಾರಿ ಮೇಳದವರು ಬಹಳಷ್ಟು ಚಂದ ಎಲ್ಲ ಮಕ್ಕಳಿಗೂ ಒಂದು ಸಿಂಗಾರ ಆಗುವ ರೀತಿಯಲ್ಲಿ ತಮ್ಮ ಬ್ಯಾಂಡ್ ವಾದ್ಯವನ್ನು ಬಾರಿಸಿದ್ರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಎಲ್ಲ ಕಡೆಯಲ್ಲಿ ಶಿಸ್ತು ಕ್ರಮದಿಂದ ಭಾಗವಹಿಸಲು ಪೊಲೀಸ್ ಇಲಾಖೆ ಕೂಡ ಬಹಳ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವದ ವಂದನೆಯನ್ನು ಸಲ್ಲಿಸುತ್ತೇನೆ. ತಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಬಾಕಿಯಾಗಿ ಉರುಳಿದಿರುವಂತಹ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ, ಸಹಕರಿಸಿದ ಬಂಧುಗಳಿಗೆ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅತ್ಯಂತ ಗೌರವದ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿರ್ತೇನೆ. ಧನ್ಯವಾದಗಳು. ಹಾಗೆ 3 ಜಿಲ್ಲೆಗಳ ತಂಡ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಯಲ್ಲಿ ಛಾಯಾಚಿತ್ರವನ್ನು ಮಾಡುವಲ್ಲಿ ಸಹಕರಿಸಬೇಕು. ಆದಷ್ಟು ಬೇಗ ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕ್ರೀಡಾ ಜ್ಯೋತಿ ಬಂಧುಗಳೇ, ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಿಂದ ಹೊರಟಂತ ಕ್ರೀಡಾ ಜ್ಯೋತಿ 2 ದಿನ ಪುತ್ತೂರು ಗ್ರಾಮಗಳನ್ನ ಪ್ರವೇಶ ಮಾಡಿ ನಿನ್ನೆ ಮತ್ತು ಇವತ್ತು ಯಾವುದೇ ಒಂದು ವಿಘ್ನಗಳಿಲ್ಲದೆ ಯಶಸ್ವಿಯಾಗಿ ನಮ್ಮ ಕ್ರೀಡಾಕೂಟ ಮುಕ್ತಾಯವಾಗಿ ನಾವು ಆ ಕ್ರೀಡಾ ಜ್ಯೋತಿಯನ್ನ ನಂದಿಸಬೇಕು. ಅದಕ್ಕೆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ತಲೆಬಾಗಿ ಅದನ್ನು ನಂದಿಸುವಂತ ಕೆಲಸವನ್ನ ಇದೀಗ ಮಾಡ್ಲಿಕ್ಕಿದೆ. ಆ ನಂತರ ಇಲ್ಲಿ ಸುಡುಮದ್ದು ಕಾರ್ಯಕ್ರಮ ನಡೀತದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಸಂಘಟಕರು ರವಾನಿಸಿದ್ದಾರೆ. ಹಾಗಾಗಿ ಮುಂದೆ ಕ್ರೀಡಾ ಜ್ಯೋತಿಯನ್ನ ನಂದಿಸುವಂತಹ ಕಾರ್ಯಕ್ರಮ ನಡೆಯುತ್ತದೆ. ಹಾಗೆ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಅತ್ಯುತ್ತಮವಾಗಿ ಮಾಡಿದಂತ ಶ್ರೀಯುತ ಅಜಿತ್ ಸರ್ ಬೆಳ್ತಂಗಡಿ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾ ಜ್ಯೋತಿಯ ಸ್ತಂಭನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು ವೇದಿಕೆಗೆ ಸೆಕ್ಷನ್ಗಾಗಿ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆಯ ಮುಂಭಾಗಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಶಸ್ತಿ ವಿಜೇತ ಅಥ್ಲೀಟ್ಗಳು ಎಲ್ಲ ವಿಜೇತರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಫೋಟೋ ಸೆಕ್ಷನ್ ಇದೆ ಬಿಒ ಜೊತೆಯಲ್ಲಿ, ಬಿಒ ಮತ್ತು ಕ್ರೀಡಾ ಅಧಿಕಾರಿಗಳ ಜೊತೆಯಲ್ಲಿ ಫೋಟೋ ಸೆಕ್ಷನ್ ಕಾರ್ಯಕ್ರಮ ಇಲ್ಲೆಯಾ? ಸರಿ. ಮತ್ತೊಮ್ಮೆ ಪ್ರಕಟಿಸ್ತಾ ಇದ್ದೇವೆ, ನಮ್ಮ ವಿಜೇತ ಬಾಲಕ ಬಾಲಕಿಯರು ನಮ್ಮ ಉಪನಿರ್ದೇಶಕರ ಜೊತೆಯಲ್ಲಿ ಒಂದು ಫೋಟೋ ಫಂಕ್ಷನ್ ಕಾರ್ಯಕ್ರಮ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಜೇತ ಬಾಲಕ ಬಾಲಕಿಯರು ನಿಂತ್ಕೊಳ್ಳಿ. ಓವರ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಂತಹ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳು, ಐದರ್ ವಿನ್ನರ್ಸ್ ಆರ್ ಲೂಸರ್ಸ್, ಗೆದ್ದವರು ಸೋತವರೆಲ್ಲರೂ. ನಿಮ್ಮ ಓವರ್ ಆಲ್ ಚಾಂಪಿಯನ್ಶಿಪ್ ಶೀಲ್ಡ್ ಅನ್ನು ಇಟ್ಕೊಂಡು ಬನ್ನಿ. ಒಂದು ಫೋಟೋ ಫಂಕ್ಷನ್ ಇದೆ. ಹಾಗೆ ಎಲ್ಲ ವಿದ್ಯಾಸಂಸ್ಥೆಗಳು ನಮ್ಮ ಜೊತೆಗೆ ಸಾಂದೀಪನಿ, ಸರಸ್ವತಿ, ಫಿಲೋಮಿನಾ, ಸುಧಾನ ಇವರೆಲ್ಲರೂ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ವಸತಿ ವ್ಯವಸ್ಥೆ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಕೂಡ ಬನ್ನಿ. ಅವರೆಲ್ಲರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾಸಂಸ್ಥೆಗಳು ವಸತಿ ವ್ಯವಸ್ಥೆಗೆ ಮತ್ತು ವಾಹನದ ವ್ಯವಸ್ಥೆಗೆ ಸಹಕರಿಸುವಂತ ಎಲ್ಲ ವಿದ್ಯಾಸಂಸ್ಥೆಗಳ ಬಸ್ಸಿನ ಡ್ರೈವರ್ಗಳು ಮತ್ತು ಎಲ್ಲ ವಿದ್ಯಾಸಂಸ್ಥೆ ಸಂಚಾಲಕರನ್ನು, ಅಧ್ಯಕ್ಷರನ್ನು ಕೂಡ ಅಭಿನಂದನೆಗಳೊಂದಿಗೆ ಸ್ಮರಿಸಿಕೊಳ್ತಾ ಇದ್ದೇವೆ. ಸರಿ.